ಶ್ರೀ ಗುರುಗಣಾಧಿಪತಯೇ ನಮಃ. ಅಂಬರುಹದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದಂಬುಜಾಸಲವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ ವರ್ಣಿಪೆನಿ ಕಥಾಮೃತವ. ಆದಿಮಾಯೇ ಜಯ ಜಯ ಸರ್ವ ಭಯ ವಿನಾಶಿನಿಯೇನಿ ಕರುಣವಿಕಾಯೇ ಆದಿಮಾಯೇ ದಯಸಾಗರೇ ಭಕ್ತಿಯಿಂದ ಪಾದದ್ವಯವನ್ನು ಮರೆಬೇಡುವತಿ ಬೋಧದಿಂದ ಜಯದು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇನಿ ಕರುಣವಿಕಾಯೇ ಜಯ ಜಯ. ಮೂವರು ಏಕಾಕಿಯಾಗಿ ಕಾಣಿಸಿಕೊಂಡ ಕಾಲ, ಅಂಧಕಾರ ಮತ್ತು ದ್ರವರಾಶಿಯನ್ನುಳಿದು ಅನ್ಯ ವಸ್ತು ವಿಷಯಗಳಿಲ್ಲದಂತಹ ಪರಿಸ್ಥಿತಿ, ಮುಂದೇನು ಹಿಂದೇನು ಅಂತ ಅರಿಯದ ತೊಳಲಾಟ. ಇದರ ಮಧ್ಯೆ ನಾವು ಸಿಲುಕಿದ್ದ ಕಾಲದಲ್ಲಿ ಅನುರಣಿಸುವುದಕ್ಕೆ ತೊಡಗಿದ್ದು ಪ್ರಣವವಮ್ಮ. ಪ್ರಣವವನ್ನೇ ಅನುಸರಿಸಬೇಕು, ಪುನರುಚ್ಚರಿಸಬೇಕು ಎಂಬ ಪ್ರಚೋದನೆ ಅಂತರಂಗದಲ್ಲಿ ದೃಢವಾಗುತ್ತಾ ಹೋದಂತೆಯೇ ಪ್ರಣವಾತ್ಮಕಿಯಾದಂತಹ ನೀನು ನಾವು ಮೂವರು ಓಂಕಾರವನ್ನೇ ಉಚ್ಚರಿಸ್ತಾ ಇದ್ದ ವೇಳೆಯಲ್ಲಿ ಬೆಳಕಿನ ಬೆಟ್ಟವಾಗಿ ಗೋಚರಳಾದೆ. ಆ ಬಳಿಕ ಆಕಾರಗೊಂಡು ಇದೋ ಕಣ್ಣ ಮುಂಭಾಗದಲ್ಲಿ ಹೀಗೆ ಪ್ರಕಟಳಾದ ವೇಳೆಯಲ್ಲಿ ಆದಿಮಾಯಾ ಸ್ವರೂಪಿಣಿಯಾದ ನೀನು ನಮಗ ಮಾತೃಸ್ಥಾನೀಯಳು ಅಂತ ಅರಿತೇವಮ್ಮ. ದಯಾಸಾಗರೆಯಾದ ನೀನು ನಮ್ಮ ಮನವನ್ನು ಆವರಿಸಿದಂತಹ ಭೀತಿಯನ್ನು ಅಜ್ಞಾನವನ್ನು ನಿವಾರಿಸುವಲ್ಲಿ ಕಾರುಣ್ಯಪೂರಿತ ನೇತ್ರಳಾಗಿಯೇ ಪ್ರಕಟಗೊಂಡ ಈ ಕಾಲದಲ್ಲಿ ನಮ್ಮನ್ನು ಪೊರೆಯುವುದಕ್ಕಾಗಿ ಪಾದಮೂಲವನ್ನು ಪಡಮಡ್ತಾ ಇದ್ದೇವೆ. ರಕ್ಷಿಸಬೇಕಮ್ಮ, ರಕ್ಷಿಸಬೇಕು. ಓ ಆದಿ ಮಧ್ಯ ಅಂತ್ಯ ರಹಿತಳೆ, ನಿನ್ನದಾದಂತಹ ದಿವ್ಯ ಸ್ವರೂಪವನ್ನು ಕಂಡಾಗ ನಮ್ಮ ಜನ್ಮವೇ ಪಾವನವಾಯಿತು ಅನ್ನೋ ಹಾಗೆ ಭಾವಿಸಿಕೊಳ್ಳುತ್ತಾ ಇದ್ದೇವೆ. ಆದರೆ ಹುಟ್ಟಿದಂತಹ ನಮ್ಮಲ್ಲಿ ಮೂಡಿಬಂದದ್ದು ಸಮಸ್ಯೆ. ನಮ್ಮ ಸೃಷ್ಟಿ ಯಾತಕ್ಕಾಗಿ ಯಾವುದೇ ಒಂದು ಕಾರ್ಯ ನಡೆಯಬೇಕಿದ್ರೆ ಕಾರಣ ಅನ್ನೋದು ಸ್ಪಷ್ಟವಾಗಿ ಬೇಕು. ನಮಗೆ ಯಾಕೆ ಜನ್ಮವನ್ನು ಕೊಟ್ಟೆ ನೀನು? ನಾವು ಮಾಡಬೇಕಾದಂತಹ ಕರ್ತವ್ಯ ಏನು? ನಮಗೆ ಕರೆಯುವುದಕ್ಕೆ ಹೆಸರಿದೆಯೇ? ಇರುವುದಕ್ಕೆ ಕ್ಷೇತ್ರವಿದೆಯೇ?
ನಮಗೊಂದು ಗುಣ ವಿಶೇಷಣವಿದೆಯೇ? ಇದು ಯಾವುದನ್ನು ಅರಿಯದೆ ನಾವು ತೊಳಲಾಡ್ತಾ ಇದ್ದೇವೆ. ಎಲ್ಲವನ್ನೂ ತಿಳಿಸಿ ನಮ್ಮನ್ನು ಉದ್ಧರಿಸಬೇಕು ಮಾತೆ. ಅಮ್ಮ, ನಮ್ಮೂವರ ಜನನವಾದಾಗ ನಮಗೆ ಕಂಡದ್ದು ಕೇವಲ ಕತ್ತಲೆ, ನಮ್ಮಲ್ಲಿ ಮೂಡಿದ್ದು ಅನಾಥ ಪ್ರಜ್ಞೆ. ಅಮ್ಮ, ಇದೆಲ್ಲವನ್ನ ಯಾರ ಬಳಿಯಲ್ಲಿ ಹೇಳಬೇಕು, ಹೇಗೆ ಬಗೆಹರಿಸಿಕೊಳ್ಳಬೇಕು ಎಂದು ತಿಳಿಯದಾದಾಗ ನಿನ್ನ ಚೋದನೆಯಿಂದಲೇ ಪ್ರಚೋದನೆಗೊಂಡನ್ನ ನಾವು ನೀನೇ ನಮ್ಮ ಮಾತೆ ಎಂದು ತಿಳಿದುಕೊಂಡಿದ್ದೇವೆ ತಾಯೇ. ಕಾಣದ್ದನ್ನು ಕಾಣಿಸಿದವಳು ನೀವು, ತಿಳಿಯದನ್ನ ತಿಳಿಸಿದವಳು ನೀವು. ಈಗ ನಮ್ಮ ಈ ನಡೆಗೊಂದು ಗುರಿ ಬೇಕು ಅಂತ ಅನಿಸುತ್ತಿದೆ. ಅಮ್ಮ, ಭವಿತವ್ಯದಲ್ಲಿ ನಮ್ಮಿಂದ ಏನಾಗಬೇಕು, ಹೇಗಾಗಬೇಕು, ಯಾವ ರೀತಿಯಿಂದ ಆಗಬೇಕು ಎಲ್ಲವನ್ನ ತಿಳಿಸಿ ನಮ್ಮನ್ನ ಪೊರೆಯಬೇಕು ಮಾತೆ. ಜಯ 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 ಜಯ. ಹರಿಗರ ಬ್ರಹ್ಮರ ತಿರಿಸಿಗೆ ನಾಮವ ಹರುಚತಿ ಮೂವರಿಗೆ ಇರುವುದು ನಿನ್ನಿಂದ ಘನ ಕಾರ್ಯ ಮುಂದಕ್ಕೆ ಹೊರೆದ ಬೆನದ ನಿಮಗೆ. ಅನಂತವಾಗಿ ಹಬ್ಬಿರುವಂತಹ ಜಲರಾಶಿಯ ಮಧ್ಯದಲ್ಲಿ ತಮ್ಮ ಹುಟ್ಟಿನ ಗುಟ್ಟನ್ನರಿಯದೆ ಕಂಗೆಟ್ಟಿರುವಂತಹ ಓ ನನ್ನ ಮುದ್ದು ಮಕ್ಕಳೇ, ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಕರ್ತಳಿದ್ದೇನೆ. ಹೋದ ಕಲ್ಪದಿ ಲಯವಾದಂತಹ ಜೀವರಾಶಿಗಳನ್ನ ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವಂತಹ ಕಾರ್ಯ ನಿಮ್ಮಿಂದಾಗಬೇಕಾಗಿದೆ. ಹಾಗಾಗಿ ಇರುವುದಕ್ಕೆ ಒಂದೊಂದು ಕ್ಷೇತ್ರವನ್ನ, ಒಂದೊಂದು ಕಾರ್ಯವನ್ನ, ಒಂದೊಂದು ಗುಣವನ್ನು, ಒಂದೊಂದು ಕ್ಷೇತ್ರವನ್ನು ನಾನೇ ಕರುಣಿಸುವವಳಿದ್ದೇನೆ. ಗೌರ ವರ್ಣದಿಂದ ಕಂಗೊಳಿಸುವವನೇ ನೀನೇ ಬ್ರಹ್ಮ. ರಾಜಸ ಗುಣಭರಿತನಾಗಿ ಸತ್ಯಲೋಕದಲ್ಲಿದ್ದು ಸೃಷ್ಟಿಯ ಕಾರ್ಯವನ್ನು ಮಾಡಿಕೊಂಡು ಬಕಂದ. ನೀಲವರ್ಣದಿಂದ ಕಂಗೊಳಿಸುವವನೇ ನೀನೇ ವಿಷ್ಣು. ಸಾತ್ವಿಕ ಗುಣಪೇತನಾಗಿ ವೈಕುಂಠದಲ್ಲಿದ್ದು ಪಾಲನೆಯ ಕಾರ್ಯವನ್ನು ಮಾಡಿಕೊಂಡು ಬಕಂದ. ಸ್ಫಟಿಕ ಸದೃಶನಾದಂತಹ ನೀನೇ ಮಹೇಶ್ವರ. ತಾಮಸ ಗುಣಭರಿತನಾಗಿ ಕೈಲಾಸದಲ್ಲಿದ್ದು ಲಯಗೊಳಿಸುವಂತಹ ಕಾರ್ಯವನ್ನು ಮಾಡಿಕೊಂಡು ಬಕಂದ. ಹೋಗಿ ಮಕ್ಕಳೇ, ನಿಮ್ಮ ನಿಮ್ಮ ಕಾರ್ಯದಲ್ಲಿ ಮುಂದುವರಿಯಿರಿ. ಅಮ್ಮ, ಮಾತೃ ಸಂಕಲ್ಪವನ್ನು ಅನುಷ್ಠಾನಕ್ಕೆ ತರುವ ವೇಳೆಯಲ್ಲಿ ಕಷ್ಟಕಾಲ ಬಂತು ಅಂತಾದ್ರೆ ಏನು ಮಾಡೋಣ? ಕಷ್ಟ ಕಾಲದೊಳಿಲ್ಲ ನಿಷ್ಠೆಯಿಂಬದಿಸಲು ಹೊತ್ತು ಸಂದರ್ಶನವ ಇಷ್ಟದಿ ಪೊರೆವೆನೆಂದ ಭಯವಿದ್ದಲು ತಟ್ಟಲು ತರ್ತಾನವ. ಕರ್ತವ್ಯದಲ್ಲಿ ಮುಂದೆ ಎಲ್ಲಿಯಾದರೂ ಕಷ್ಟ ಬಂದದ್ದೇ ಹೋದಂತಾದ್ರೆ ನಿಷ್ಠೆಯಿಂದ ನನ್ನನ್ನು ಭಜಿಸಿ ವ್ಯಕ್ತಳಾಗಿ ಬಂದು ನಿಮ್ಮ ಕಷ್ಟವನ್ನು ದೂರೀಕರಿಸುತ್ತೇನೆ. ನಿಮಗಿದು ಶುಭವಾಗಲಿ, ನಿಮಗಿದು ಶುಭವಾಗಲಿ, ನಿಮಗಿದು ಶುಭವಾಗಲಿ. ತಿರಲು ಹರಿಯೋಗ ಮಾಯೆಯ ಮೆರಚಿ ವಟಪತ್ರದಲ್ಲಿ ತಾಮಲಗಿರಲು ನಿದ್ರೆಯೊಳಂದು ಕಾಲ್ಬೆರಳಿರಿಸಿ ಬಾಯೊಳಗೆ ಕಲ್ಪಾರಂಭದ ಸೃಷ್ಟಿಚಕ್ರ ಪ್ರವರ್ತನೆಯ ಪೂರ್ವದಲ್ಲೇ ತ್ರಿಮೂರ್ತಿಗಳೊಳಗೆ ಒಂದು ವಾಗ್ವಾದ ಹೀಗೆ ನಡೆಯುತ್ತದೆ ಅಂತ ನಮಗೂ ಕಲ್ಪನೆ ಇರಲಿಲ್ಲ. ಅಮ್ಮ ಅಂತರ್ಧಾರಳಾಗಿ ಚೈತನ್ಯಾತ್ಮಕಿಯಾಗಿ ನಮ್ಮ ಅಂತರಂಗವನ್ನು ಸೇರಿದ ಮೇಲೆ ಬ್ರಹ್ಮ ರಾಜಸ ಗುಣೋಪೇತನಾದುದರಿಂದಲೇ ತಾನು ತೊಡಗಿದನಲ್ಲ, ನಾನೇ ಹೆಚ್ಚಿನವರು, ನನ್ನ ಹಿರಿಮೆಯನ್ನೊಪ್ಪಿ ಅಧೀನರಾಗಿಯೇ ನೀವು ಪ್ರವರ್ತಿಸಬೇಕು ಅಂತ ವಾಗ್ವಾದ ಮುಂದುವರಿದು ಸೃಷ್ಟಿ ಕಾರ್ಯ ಹಿರಿದೋ ಪಾಲನಾ ಕರ್ಮ ಹಿರಿದೋ ಎಂಬಲ್ಲಿಯ ತನಕ ಮುನ್ನಡೆಯಿತು. ಪಾಲನಾ ಕರ್ಮದ ಮಹತ್ವವನ್ನರಿತಂತಹ ಹರಿಯಾದ ನನ್ನೊಡನೆ ಐಕ್ಯಗೊಂಡದ್ದರಿಂದ ಕ್ರುದ್ಧಮಾನಸನಾದಂತಹ ಬ್ರಹ್ಮ ನನ್ನೊಡನೆಗೆ ಹೋರಾಟಕ್ಕೆ ಮುನ್ನಡೆದ ಕಾಲದಲ್ಲಿ ಮೈಯನ್ನು ಪರಸ್ಪರ ಹೊಡೆಚಾಡುವುದರಿಂದ ಸತ್ಯದರ್ಶನ ಅಸಾಧ್ಯ. ವಾದವನ್ನು ನಾವು ಕೈಬಿಟ್ಟು ಶೋಧನೆಯಿಂದಲೇ ಸಾಧಿಸಿ ತೋರಬೇಕು ನಿಜವನ್ನು ಅಂತ ಆಡಿದಾಗ ಅವನ ಅಂತರಂಗವನ್ನು ಹೊತ್ತು ಅವನ ಸತ್ವವಿಶೇಷವನ್ನು ಗಣಿಸುವಂತಹ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟ. ಹಿರಣ್ಯ ಗರ್ಭನಾಗಿ ಭವಿಷ್ಯದ ಸೃಷ್ಟಿಗೆ ಬೇಕಾದ ಮೂಲ ಸತ್ವಗಳನ್ನು ತನ್ನ ಗರ್ಭಸ್ಥ ಸ್ಥಿತಿಯಲ್ಲಿ ಅಚಲವಾಗಿ
ಚೈತನ್ಯ ವಿಹೀನವಾಗಿ ಇರಿಸಿಕೊಂಡ ಅವನ ಹಿರಿಮೆಯನ್ನು ಕಂಡು ಅವನು ತೆರೆದಿಟ್ಟ ಅಧೋದ್ವಾರದ ಮೂಲಕವಾಗಿ ಹೊರಬಂದು ಅಧೋಕ್ಷಜನೆಂಬ ಅಭಿಧಾನವನ್ನಿತ್ತು ಅವನು ಹಿರಣ್ಯ ಗರ್ಭ ಅಂತ ಸಾರಿದ ಕಾಲದಲ್ಲಿ ಕೆಳಗಿನಿಂದ ಬಂದ ನನಗೆ ಅಧೋಕ್ಷಜ ಅಂತ ಅವನೇ ಹೆಸರನ್ನು ಕೊಟ್ಟ. ಸರಿ. ಶೋಧಿಸುವುದಕ್ಕಾಗಿ ನನ್ನೊಳಗನ್ನು ಹೊಕ್ಕ. ನನ್ನನ್ನು ಸೋಲಿಸಬೇಕೆಂಬಂತಹ ದುರಾಶಯದಿಂದ ನವದ್ವಾರಗಳಲ್ಲಿ ಅಷ್ಟದ್ವಾರಗಳನ್ನಷ್ಟೇ ನಿರ್ಬಂಧಿಸುವಲ್ಲಿ ಅವನು ಪರ್ಯಾಪ್ತನಾದ. ಅವನು ಸರ್ವಶಕ್ತನಲ್ಲವಾದ್ದರಿಂದ ಅಧೋದ್ವಾರವೊಂದನ್ನು ತೆರೆದಿಡಲೇಬೇಕಾಯಿತು. ಅವನಿಗೆ ಹಿರಿಮೆಯನ್ನು ಹೊಂದುವಂತಹ ಕೆಟ್ಟ ಪ್ರವೃತ್ತಿ ಜಾಗೃತವಾದದ್ದರಿಂದ ಅದನ್ನು ನಿಯಂತ್ರಿಸುವುದಕ್ಕಾಗಿಯೇ ನವದ್ವಾರ ನಿರ್ಬಂಧವು ನನಗೆ ಸಾಧ್ಯ ಅಂತ ತೋರಿಕೊಡುವುದಕ್ಕೆ 9 ದ್ವಾರಗಳನ್ನು ನಿರ್ಬಂಧಿಸಿ ಹರಿಹರ ಬ್ರಹ್ಮರು ಐಕ್ಯಗೊಂಡ ಒಂದು ವಿಶಿಷ್ಟವಾದ ಸ್ಥಿತಿಗೆ ಕಾರಣನಾದ ಈ ವೇಳೆಯಲ್ಲಿ ತಾನಾಗಿ ಮೈಗೆ ಜಾಡ್ಯ ಆವರಿಸಿಕೊಳ್ತಾ ಉಂಟು. ಏಕಾಕಿಯಾಗಿದ್ದು ಈ ದ್ರವರಾಶಿಯ ಮಧ್ಯದಲ್ಲಿ ಏನು ಮಾಡೋಣ ಅಂತ ಯೋಚಿಸಿದರೆ ಅದೋದೋದೋದು ಆ ದ್ರವರಾಶಿಯ ಮೇಲೆ ತೇಲಿ ಬರ್ತಾ ಇರುವ ಆಲದೆಲೆಯೊಂದನ್ನು ಕಂಡೆ. ಆಲದೆಲೆ ಪುಟ್ಟದಾಗುಂಟು, ಕಾಯ ಹಿರಿದಾಗುಂಟು. ನಾನು ಸೃಷ್ಟಿಸಿದ್ದಲ್ಲ ಅಂತಾದಾಗ ಮಾತೃಸ್ವರೂಪಿಣಿಯ ಸಂಕಲ್ಪ ಅಂತಲೇ ತಿಳಿಯುತ್ತೇನೆ. ಎಲೆಯ ಆಕೃತಿಗೆ ಕಾಯವನ್ನು ಕುಗ್ಗಿಸಬೇಕು ಅಂತ ಪ್ರಚೋದನೆ. ಕುಗ್ಗಿಸಿದರೂ ಒಂದು ಪಾದದಷ್ಟು ಹೆಚ್ಚೇ ಉಳಿಯಿತಲ್ಲ. ಇಲ್ಲ, ನಾವು ಆಡಿದ್ದನ್ನೇ ಮಾಡ್ತೇವೆ, ಮಾಡುವುದನ್ನೇ ಆಡ್ತೇವೆ ಎಂಬುದನ್ನು ದ್ಯೋತಿಸುವುದಕ್ಕಾಗಿ ಆ ಕಾಲ ಬೆರಳನ್ನು ಬಾಯಲ್ಲಿಟ್ಟು ಆಲದೆಲೆ ಮೇಲೆ ಹಾಗೆಯೇ ಅಲ್ಪ ಕಾಲ ಪವಡಿಸಿ ಬಿಡ್ತೇನೆ. ಹರಿಯು ಮಲಗಿರ ಯೋಗಲಿದ್ರೆಯೋ ಇರದೆ ಕರ್ಣದ ಕಿರುಬಿಸವ ಕಿರುಬೆರಳಿನಲ್ಲಿ ಹೊರಗೆಡೆಗೆ ತಾಳಮರಿ ವರುತ್ತಿಸುತ್ತಲಿ
ಧನ್ಯನು. ಆಶ್ಚರ್ಯ, ಪರಮಾಶ್ಚರ್ಯ. ಮುಂದೆ ಹಿಂದೆ ಎಡ ಬಲ ಸುತ್ತಮುತ್ತ ನೀರಲ್ಲದೆ ಕಣ್ಣುಗಳಿಗೆ ಬೇರೇನೂ ಕಾಣಿಸುವುದಿಲ್ಲ. ಎಲ್ಲಿ ನನ್ನಪ್ಪನ ಹುಟ್ಟು? ಏನಿದರ ಗುಟ್ಟು? ಏನು? ನಾವಿಂದ ಕೆಳಗೆ ಬಿದ್ದೇನೋ? ಅದಲ್ಲ. ಕೆಳಗಿಂದ ಮೇಲಕ್ಕಂತೇನೆ? ಅದಲ್ಲ. ಯಾವುದೋ ಒತ್ತಡಕ್ಕೆ ಸಿಕ್ಕಿ ಇಲ್ಲಿ ಈ ರೂಪದಿಂದ ಕಾಣಿಸಿಕೊಂಡೇನೋ? ಯಾರಿಗೊತ್ತೋ? ತಿಳಿಯಬೇಕು ಎನ್ನುವಂತಹ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ಪರಿಹಾರ ಹೇಳುವವರು ಯಾರು? ನೋಡೋಣ, ಮುಂದೆ ಹೋಗ್ತಾರೆ. ಕಾರ್ಗದಲ್ಲಿ ಎಲ್ಲವೇ ಜನ್ಮನ ಕೊಟ್ಟವರಾರು ಪ್ರಿಯದಾದರೆ ನನ್ನಪ್ಪರ ಸೃಷ್ಟಿ ಕಣ್ಣರಳಿಸಿ ನೋಡಿದಾಗ ಸುತ್ತಮುತ್ತಲು ಕತ್ತಲೆ ಆವರಿಸಿದೆ. ಯಾರಿಂದ ನನ್ನ ಸೃಷ್ಟಿಯಾಯಿತು? ಯಾರು? ಯಾಕೆ ಸೃಷ್ಟಿ? ಯಾರಲ್ಲಿ ಕೇಳುವುದು? ಪ್ರಶ್ನೆಗೆ ಉತ್ತರಿಸುವವರು ಯಾರು ಕಾಣುವುದಿಲ್ಲ. ಕತ್ತಲೆ ಕವಿದಿದೆ. ಆದ್ರೆ ನನ್ನ ಸೃಷ್ಟಿಗೆ ಕಾರಣಕರ್ತರು ಯಾರಾದರೂ ಇರಲೇಬಹುದಲ್ವಾ? ನೋಡೋಣ. ಸ್ವಲ್ಪ ಈ ನೀರಲ್ಲಿ ಮುಂದೆ ಹೋಗ್ತೇನೆ. ನೀನು ಯಾರು? ನೀನು ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ಎಲ್ಲರಿಗೂ ಗೊತ್ತಿಲ್ಲ. ಹೋದರು ನಿನ್ನನ್ನು ಕಂಡಾಗ ಪ್ರೀತಿ ವಾತ್ಸಲ್ಯ ಹಾಗೆ ಹೆಚ್ಚಾಗ್ತಾ ಇದೆ. ನಿನ್ನನ್ನು ನನಗೆ ಕಂಡಾಗ ಯಾಕೋ ಗೌರವ ಭಾವನೆ ನಿನ್ನನ್ನು ಹೆಚ್ಚಾಗ್ತಾ ಉಂಟು. ತಮ್ಮನೆಂದು ಕರೆಯಲೇ? ನಿನ್ನನ್ನು ಅಣ್ಣನೆಂದು ಕರೆಯಲೇ? ಒಪ್ಪಿದೆ. ಒಪ್ಪಿದೆ. ಅಣ್ಣ ಕಾಡುವುದಕ್ಕೆ ನನ್ನಂತೇನೇನಿದ್ದಿ? ಹೌದು. ಹಾಗೆ ಅಂತ ನಮ್ಮನ್ನು ಗುರುತಿಸುವುದಕ್ಕೆ ಹೆಸರು ಬೇಕೋ? ಬೇಕೇ ಬೇಕು. ಯಾರಾದ್ರೂ ಬಂದು ನನ್ನ ತಮ್ಮ ಅಂತ ಕರೆದ್ರೆ ಆವಾಗ ಒಪ್ಪಿಕೊಳ್ತೀಯ? ಗ್ರಾಚಾರ ಬಿಡಿಸೇನು? ಇನ್ನೊಬ್ಬರಿಂದ ಅಣ್ಣ ಅಂತ ಕರೆಸಿಕೊಳ್ಳುವುದಕ್ಕೆ ನನಗಿಷ್ಟ ಇಲ್ಲ. ಹಾಗಿದ್ರೆ ನಮಗೆ ನಾವು ಹೆಸರಿಟ್ಟುಕೊಳ್ಳ ಮಧು ಕೈಟಬರನ್ನು ತಲೆ ಮುದದಿಂದಲಿರಿಸುತ್ತಲಿ ಮುದರಾಗಿ ಬಾಧಿಸುತ್ತಿರುವುದು ನಮಗಿನ್ನು ಅದರ ಬೇಡ ಅನ್ನುತ್ತ ಈ ಕಡೆ ಬಾ. ಬಂದ
ಇನ್ನೊಮ್ಮೆ ಮುಟ್ಟಿ ನೋಡು. ನೋಡೋಣ ಅಂತೆ. ನಿನ್ನ ಶರೀರಲ್ಲ ಮೃದುವಾಗಿ ಉಂಟು. ಮೈ ಬಣ್ಣ ಹೇಗಿದೆ? ಬೆಳ್ಳಗೆ. ಆದ ಕಾರಣ ಮಧು ಎನ್ನುವ ಹೆಸರು ಮಧು ನನಗೆ ಒಪ್ಪುತ್ತದೆ ಇಲ್ಲ? ಒಪ್ತದೆ. ಗಟ್ಟಿಯಾಗಿ ನಿಂತುಕೊಳ್ತೇವೆ. ಅಣ್ಣ, ನಿನ್ನ ಮೈ ಬಣ್ಣ ಕರ್ರಗಿದೆ, ಸ್ವಲ್ಪ ಕಪ್ಪು, ದೇಹ ಕಠಿಣವಿದೆ. ಆದ ಕಾರಣ ಕೈಟಭ ಎನ್ನುವ ಹೆಸರು ನಿನಗೆ. ನಾನು ಕೈಟಭ. ನಾನು ಮಧು ಕೈಟಭ. ಶೋಧಿಸುವ ನಡೆದರು ಶೌರ್ಯದಲ್ಲಿ. ಮಧು ಕೈಟಭರೆನ್ನುತ್ತಾನೆ. ಹೆಸರಾಯ್ತು. ಹೌದು. ಅಷ್ಟೊತ್ತಿಗೆ ನೋಡು, ಉದರಾಗ್ನಿ, ಹಸಿವೆ. ಪರಿಹಾರದ ದಾರಿ ಏನು ಎಂತು? ದಾರಿ ಏನು? ಏನು ನೋಡಿದ್ರು, ಎಲ್ಲಿ ನೋಡಿದ್ರು ನೀರು. ನೀರು ಮಾತ್ರ ಹರಿಯುವುದು. ಹೌದು. ಬೇರೆ ಏನು ಕಾಣಿಸುವುದಿಲ್ಲ. ಹಾಗಾದ್ರೆ ಹೀಗೆ ಮಾಡೋಣ. ಒಳ್ಳೆ ಉಪಾಯ ಉಂಟು. ನಾವು ಈರುವರು 4 ಮುಷ್ಟಿಯಿಂದ ನೀರಿಗೆ ಬಡಿಯುವಂತಾದ್ರೆ ಆವಾಗ ನೀರು ಬಿಸಿಯಾಗ್ತದೆ. ನೀರ ಅಡಿಯಲ್ಲಿದ್ದಂತ ಜಲಚರ ಪ್ರಾಣಿಗಳು ಒಂದೊಂದಾಗೆ ಮೇಲೆ ಬರ್ತದೆ. ನೀನು ಆ ಕಡೆಯಿಂದ ಹುಡುಕುತ್ತಾ, ನೀನು ಆ ಕಡೆಯಿಂದ ಸಿಕ್ಕಿದರೆ ಕರೆದು ಬಿಡೇನು? ಬಿಡುವುದಿಲ್ಲ. ನಾನು ಈ ಭಾಗದಿಂದ. ನನ್ನ ಕೈಗೆ ಸಿಕ್ಕಿದ್ದಲ್ಲ, ಮತ್ತೆ ಕಣ್ಣುಗಳಿಗೆ ಕಾಣ ಸಿಕ್ಕಿತು. ಕಣ್ಣುಗಳಿಗೆ ಕಾಣ ಸಿಕ್ಕಿತು. ದೂರದಲ್ಲಿ ಒಂದು ಹೂವಿನ ಮೇಲೆ ಕುಳಿತು ಪಿಳಿ 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 ಅಂತ ನನ್ನನ್ನೇ ನೋಡ್ತಾ ಉಂಟು. ಅಣ್ಣ, ಸೊಕ್ಕಿನಿಂದ ಕುಳಿತಿದೆ. ಹೌದಾ? ಇನ್ನು ತಡ ಮಾಡಬಾರದು. ಏನು? ಹಿಡಿದು ತಿನ್ನುವುದೇ. ಹೌದಾ? ನಾನು ನೋಡ್ಲಿಲ್ಲ. ನೋಡ್ಬೇಕಾ? ನೋಡ್ಬೇಕು. ತಿರುಗಬೇಕಾ? ಸುತ್ತು ಹೆಚ್ಚಾಯ್ತು. ಅರ್ಧ ಸುತ್ತು. ಅರ್ಧ ಸುತ್ತ. ನನ್ನ ಮುಖ ನೋಡುವುದು ಅಂತದ್ದು. ಬೆರಳಿನ ನೇರು ನಿನ್ನ ದೃಷ್ಟಿ ಹೋಗಲಿ. ಗದಗದ ಮುನ್ನವೇ
ನೋಡಿದೆ, ಕಮಲದ ಮೇಲೆ ಕುಳಿತದ್ದು ನಮ್ಮನ್ನು ನೋಡಿ ಕಣ್ಣ ಪಿಲಿ 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 ಮಾಡ್ತಾ ಇತ್ತು. ಈಗಲೂ ಒಂದು ಕ್ಷಣದಲ್ಲೂ ಎಲ್ಲಿಯೋ ತಪ್ಪಿಸುವ ಹಾಗೆ ಕಾಣ್ತಾ ಪಿಡಿ 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 ಪಿಡಿ, ಆಮೇಲೆ ಬಡಿ 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 ಬಡಿ, ಆಮೇಲೆ ಕಡಿದು ಜಗಿದು ನುಂಗುವ. ಅದೇ ಪ್ರಾಣಿ ಅಂತ ಕೈಗಳನ್ನು ಚಾಚಿ ಕೈಗಳನ್ನು ಅಮುಕಿ ಹಿಡಿದಿದ್ದೆ. ನೀನು ಹೌದು, ನಿನ್ನ ಮೂಗು ನನ್ನ ಬಾಯಿಯೊಳಗೆ. ನನ್ನ ಮೂಗಿಲ್ವ ಹಾಗಾದ್ರೆ? ಅಲ್ಲಿಂದಲೇ ಅಲ್ಲ ಅರಚುತ್ತಾ ಇದ್ದಿ. ಮೂಗು ಉಂಟಲ್ವನು? ಅದೆಲ್ಲೋಯ್ತು? ನೀರುಗುಳ್ಳೆ ಬಿಡಬಾರ್ದು, ಹತ್ತಿರ ಇರಬೇಕು. ಹುಡುಕೋಡು. ಹರಿಗಲಾಭಿ ಕಮಲ ನಾಳದಿ ಮರೆಗೊಳ್ಳುತ್ತಲೇ ವಿಧಾತ ಮನದಲ್ಲಿ ತರಕರಿಸಿದನು ದೈತ್ಯರು ರೀತಿನ ಬರುವರನ್ನ ತರಕರಿಸಿದ. ಅಹಂಕಾರ ಅನ್ನೋದು ಯಾವ ವ್ಯಕ್ತಿಯನ್ನಾದರೂ ಅಧಪತನಕ್ಕೆ ಇಳಿಸ್ತದೆ ಅನ್ನುವುದಕ್ಕೆ ಜ್ವಲಂತ ನಿದರ್ಶನ ನಾನು. ಅಂತರ್ಧಾನಳಾದಳು ಮಹಾಮಾತೆ. ಮರುಗಳಿಗೆಯಲ್ಲಿ
ಅಹಂಕಾರ ನನ್ನಲ್ಲಿ ಉದ್ಭವಿಸಿತು. ನಾನೇ ಶ್ರೇಷ್ಠನೆಂಬುದಾಗಿ ವಾದಿಸಿದೆ, ಸತ್ಯದ ಶೋಧನೆಗಾಗಿ ಇಳಿದೆ. ಹಾಗೆಂದು ಹರಿಯೇ ಸರ್ವೋತ್ತಮ ಅನ್ನುವುದನ್ನ ನಾನು ಅರಿತುಕೊಂಡೆ. ಹೊರ ಬರುವುದಕ್ಕೆ ದಾರಿ ಇಲ್ಲದಿರುವಾಗ ನಾಭಿಯ ಮೂಲಕವಾಗಿ ಹೊರಬಂದು ಅರಳಿದ ತಾವರೆಯಲ್ಲಿ ಪಂಚವದನನಾಗಿದ್ದೆ. ಒಮ್ಮಿನ್ನೊಮ್ಮೆಲೆ ಭೀಕರವಾದಂತಹ 2 ಆಕೃತಿಗಳು ನನ್ನನ್ನು ತಿನ್ನುವುದಕ್ಕಾಗಿ ಬರ್ತಾ ಇದೆ. ಪ್ರತಿಭಟಿಸುವಂತಹ ಶಕ್ತಿ ನನ್ನಲ್ಲಿಲ್ಲ. ಪಲಾಯನ ಸೂತ್ರವನ್ನು ಕೈಗೊಂಡೆ. ಏನು ಮಾಡೋಣ? ಅವರನ್ನು ಕೊಲ್ಲಲೇಬೇಕು. ನನ್ನಿಂದ ಸಾಧ್ಯ ಇಲ್ಲ. ಹರಿಯಲ್ಲಿ ಹೇಳೋಣವೇ? ನಿದ್ರಾವಶನಾಗಿದ್ದಾನೆ, ಅವನಲ್ಲಿ ಹೇಳುವ ಹಾಗಿಲ್ಲ. ಹಾಗಿದ್ರೆ ಯಾರಲ್ಲಿ ತೋಡಿಕೊಳ್ಳಲಿ ನನ್ನ ಕಷ್ಟವನ್ನು? ಜಗದಾದಿ ಮಾಯೆಯೇ ನಿರ್ದೇಶಿಸಿದ್ದಾಳೆ. ಕಷ್ಟ ಕಾಲದೊಳಿನ ನಿಷ್ಠೆ ಇಂಬಜಿಸಿರಿ, ಅಮ್ಮನನ್ನೇ ಧ್ಯಾನಿಸ್ತೇನೆ. ಜಯ 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 ಜಯ. ಸೂಕ್ತ ನಿರ್ದೇಶನವನ್ನು ಇತ್ತಿದ್ದಾಳೆ. ಆದಿಮಾಯೆಯಾದಂತಹ ನಾನು ಯೋಗ ಮಾಯೆಯಾಗಿ ಹರಿಯನ್ನಾವರಿಸಿದ ಕಾರಣ ಯೋಗ ನಿದ್ರೆಯಲ್ಲಿದ್ದಾನೆ. ಈಗಿಂದೀಗಲೇ ಬಿಟ್ಟು ತೊಲಗ್ತೇನೆ. ಸುದರ್ಶನವನ್ನು ಅವನ ಕೈಯಲ್ಲಿ ಕೊಡು, ಹರಿಯೇ ಅವರನ್ನು ಕೊಲ್ತಾನೆ. ಹಾಗಿದ್ರೆ ಯುದ್ಧವನ್ನು ನೋಡುವುದಕ್ಕೆ ಭಯವಾಗ್ತದೆ ಎಂಬಾಗ ಅಮ್ಮ ಹೇಳಿದ್ದೇನು? ಏನು? ಇಲ್ಲಿರ್ಬೇಡ ಮಗ, ನೀನು ನಾಳಕ್ಕೆ ಹೋಗು ಅಂತ. ನಾಳಕ್ಕೆ ಸೇರಿಕೊಡ್ತೇನೆ. ತೊಲಗಿ ನಿಲಲ ಯೋಗಮಾಯೆ ನಳಿನ ನಾಪನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ಮಲಗುವಾಗ ಯೋಚನೆ ಇದ್ದದ್ದು ಇದು ನಿದ್ರಾಯೋಗ ಅಂತ. ಎಚ್ಚೆತ್ತ ಮೇಲೆ ಗೊತ್ತಾಯ್ತು ಇದು ಯೋಗ ನಿದ್ರೆ. ಅಮ್ಮನ ಸಂಕಲ್ಪದಿಂದಲೇ ಬಂದ ಜಾಡ್ಯ. ಮಡಿಲಿಗಿಕ್ಕಿ ಮಗುವನ್ನು ಸಂತೈಸುವಂತೆ ಅವಳೇ ಜೊತೆ ಸೇರಿ ನನ್ನ ಜಾಡ್ಯವನ್ನು ಕಳೆದು ಈಗ ಎಚ್ಚರಗೊಳಿಸಿ ಲವಲವಿಕೆಯ ಉತ್ಸಾಹ, ನವೋತ್ಸಾಹ, ನಾಭಿಯಲ್ಲಿ ಅರಳಿ ನಿಂತಹ ಕಮಲ. ಓ, ನಾಳದಲ್ಲಿ ಒಂದು ಸಂಚಲನ, ವಿಶೇಷವಾದ ಉಪಾಧಿ ಒಂದು ಪ್ರಾಪ್ತಿ. ಏನೋ ವಿಶೇಷ ಉಂಟಲ್ಲ, ಏನು ಅಂತ ಅರ್ಥ ಆಗಲಿಲ್ಲ. ಅರ್ಥ ಆಗುವವರೆಗೆ ಕಾಯುವ, ನೋಡೋಣ. ಯಾರೆಲ್ಲ ಬೇಳಯ್ಯ ನೀನು, ಯಾರು? ಇದು ಮೊದಲಿನದ್ದಲ್ಲ, ಬೇರೆ. ನಾನು ಮಾತನಾಡಿಸ್ತೇನೆ. ಯಾರು? ಬೀರಲೇಕೆ ಕಿರುನಗೆಯನು? ನೀರ ಮೇಲೆ ಕುಳಿತುಕೊಂಡ ಕಾರಣ ಏನು? ನೀರ ಮೇಲೆ ಕುಳಿತುಕೊಂಡ ಕಾರಣ ಏನು? ನೀನು ಯಾರು? ನಾನು ಯಾರಾಗಿದ್ರಿ ಈಗ ನಿನಗೆ? ಅದಷ್ಟೇ. ಎಲ್ಲಿ ಯಾಕೆ ಬಂದ? ಯಾಕಾದ್ರೂ ಬಂದೆ ಇದ್ದೇನೆ. ಈಗ ನಿನಗೆ ಎಂತದ ಅದರಿಂದ? ಅದಷ್ಟೇ. ಇಲ್ಲಿ ಕುಳಿತಾಯೋ? ಹೌದಪ್ಪ, ಕುಳಿತೆ. ಯಾಕೆ ಕುಳಿತೆ? ನಿಲ್ಲುವುದು ಬೇಡ ಅಂತ ಕುಳಿತೆ. ಅದರಿಂದ ಏನೀಗ? ಅದು ಎಲೆಯ ಮೇಲೆ ಕುಳಿತುಕೊಂಡ್ಯಾ? ಹೌದಪ್ಪ, ನೀರಿನ ಮೇಲೆ ಎಲೆಯೊಂದು ಸಿಕ್ಕಿತು, ಅದರ ಮೇಲೆ ಕುಳಿತೆ. ಅದರಿಂದ ಏನೀಗ? ಎಲ್ಲಿ ಬೇಕಿದ್ರು ಕುಳಿತುಕೋ. ಸರಿ ಬಿಡು, ಅದು ಮುಖ್ಯ ಅಲ್ಲ. ಅದು ಮುಖ್ಯ ಅಲ್ಲ. ನನ್ನನ್ನು ನೋಡಿದೆಯೋ? ನಿಮ್ಮನ್ನು ನೋಡಿದೆ. ಯಾಕೆ ನೋಡಿದೆ? ನೀವು ಕಂಡದ್ರಿಂದ ನೋಡಿದೆ. ಅದು ನೋಡಿದ್ರಿಂದ ಏನಾಯ್ತು? ಅದಷ್ಟೇ. ನೋಡಿದ ನೀನು ಸತ್ಯ. ಯಾಕೆ 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 ಹೇಳುತ್ತಾರೆ. ನನಗೆ ನಗೆ ಬೀರದಿರುವುದಕ್ಕಾಗುವುದಿಲ್ಲ, ಅದರಿಂದಲೇ ನಗೆ ಬೀರಿದೆ. ಈಗ ನಿಮಗೆ ತಿಳಿಯಬೇಕಾದದ್ದು ನಾನು ಇಲ್ಲಿ ಹೀಗೆ ಯಾಕೆ, ಏನು, ನಾನು ಯಾರು ಅಂತ. ಇದಕ್ಕೆ ಉತ್ತರ ಕೊಡಬೇಕು ಅಂತ ಆದ್ರೆ ನೀವು ಯಾರು ಅಂತ ಬೇಕು. ಅವ ಹುಡುಕುವುದೇನು ಅಂತ ಬೇಗ ಮೊದಲು ಕಂಡ
ಮಧುಕೈತ ಭರಮ್ಮ ವಿಚಾರವರಿಯ ಧೀರ ಮಧುಕೈತ ಭರ್ಯಮ್ಮ ವಿಚಾರವರಿಯ ತೋರಿಸು ತೋರಿಸು. ಮೊದಲು ಕಂಡ ಪಾರನೆಯಲ್ಲಿ ಪಾದ ಪಂಡ ಇದ್ದದ್ದೆಲ್ಲ ಒತ್ತಾಕಿದ್ಯಾ? ಇನ್ನೊಂದು ಜೋಡಿಸು ಜೋಡಿಸು. ಈಗ ಯಾರು ಪಂಡ, ಯಾರು ಪೋರ, ಯಾವುದನ್ನು ಯಾರಿಗೆ ಯಾರು ಯಾಕಾಗಿ ತೋರಿಸಬೇಕು ಹೇಳು. ಮೊದಲು ಒಂದು ಪ್ರಾಣಿಯನ್ನು ನೋಡಿದ್ದೇವೆ. ಪ್ರಾಣಿಯನ್ನು ನೋಡಿ ಪ್ರಾಣಿಯನ್ನು ನೋಡಿ ಅದು ನಮ್ಮ ಕಣ್ಣು ತಪ್ಪಿಸಿ ಹೋಗಿದೆ. ಅದು ಪೋರ. ಆಯ್ತಾ? ತೋರಿಸಬೇಕಾದ್ದು ನೀನು ಯಾರು? ಬಂಡ. ನನ್ನ ಬಹಳ ಪರಿಚಯ ಇದ್ದಾಗ ಮಾತಾಡ್ತಿ. ಅಲ್ಲ ಕೂತ್ಕೊಂಡಿದ್ದೀಯಲ್ಲ. ಅಲ್ಲ ಒಟ್ಟಿಗೆ ಕಂಡ ಕ್ಷಣದಲ್ಲೇ ಏನಾದ್ರೂ ಒಂದು ವಿಶೇಷಣ ಸೇರಿಸಿ ಹೇಳುವುದೇ ಅಲ್ವಾ? ಅಲ್ಲ ನಾನು ನನ್ನ ಕ್ರಮ ಹಾಗೆ. ನಿನ್ನ ಕ್ರಮ ಹಾಗೆ. ನೀನು ಹೇಳಿದೆ ನನ್ನ ಕ್ರಮ ಹಾಗೆ. ನಿನ್ನ ಕ್ರಮ ಹಾಗೆ. ನೀನು ತೋರಿಸಿಕೊಡ್ಬೇಕು, ನಾನು ತೋರಿಸಿಕೊಡ್ಬೇಕು. ಈಗ ಕಣ್ಣು ತಪ್ಪಿಸಿದ್ದು ಯಾರದ್ದು? ನಮ್ಮದ್ದು. ನಿಮ್ಮದ್ದು. ನೀವು ಕಣ್ಣು ತಪ್ಪಿಸಿಕೊಂಡ ಪ್ರಾಣಿಯನ್ನು ತೋರಿಸಿಕೊಡ್ಬೇಕಾದ್ದು ಯಾರು? ನೀನು. ಇಷ್ಟಕ್ಕೂ ನಾನು ತೋರಿಸಿಕೊಡ್ಬೇಕು. ಯಾಕೆ? ನಾನು ಬಂಡನಾದದ್ದರಿಂದ. ಎಲ್ಲ ಮಂಡೆ ಸರಿ ಇಲ್ಲದವರ ಈಗ ಮಾತಾಡ. ನೀವು ಯಾರು ಅಂತ ಅದು ಗೊತ್ತಲ್ಲ. ನಾವು ಯಾರು ಅಂತ ಹೇಳಿ ಯಾರು ಅಂತ ಹೆಸರೇಳ. ಮಧುಕೈಟ ಧೀರ ಮಧುಕೈಟ ಭರೆ ನೀವು ಯಾರ ಕಂಡಿರಯ್ಯ ಮೊದಲು ನಾನರಿಯೇ ನಿಂದು. ಯಾರ ಕಂಡಿರಯ್ಯ ಮೊದಲು ನಾನರಿಯೇ ನಿಂದು. ಓರ್ವ ಜಲಧಿಗೆ ಅಧಿಕಾರಿ ಆಗಿರುವೆ ನಾನು. ಬೇರೆ ಕಾಣಿಯಿಂದ ಹೊರತು ಮಾಡಿದ್ದೀರಲಿ ಧೀರ ಮಧುಕೈತ ಭರೆ ನೀವು. ಶಬ್ದವಾಗಿ ಮಾತ್ರ ನನಗೆ ಪರಿಚಿತವಾಗಿದ್ದದ್ದು. ಇದು ತನಕ ಧೀರರನ್ನು ನೋಡಿದ್ದು ಇಲ್ಲ. ಧೀರರು ಹೇಗಿರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಭೂರಿದೋಷವಂತೆ ಭೂರಿದೋಷವಂತೆ. ಈಗ ನಿಮ್ಮನ್ನು ಧೀರರು ವೀರರು ಅಂತ ನೀವೇ ಹೇಳಿಕೊಂಡದ್ದ ಯಾರಾದ್ರೂ? ಅವನನ್ನು ನಾನು, ನನ್ನನ್ನು ಅವ. ಹಾಗೆ 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 ಅವರವರೇ ಅವರವರಿಗೆ ಹೇಳಿಕೊಂಡದ್ದ. ಪರಸ್ಪರ ಒಬ್ಬರಾದ್ರೂ ಒಪ್ಪುವವನಿದ್ದಾನೆ ಅಂತ ಆಯ್ತು. ಈಗ ಇದರಲ್ಲಿ ಧೀರ ಯಾರು ವೀರ ಯಾರು? ಧೀರ ನಾನು, ಶೂರ ಅವ. ಶೂರ. ಮಧು ಯಾರು? ಕೈಟಬ. ಮಧು ಅವ, ಕೈಟಬ ನಾನು. ಮಧು ಕೈಟಬ. ನಿಮ್ಮ ಅಪ್ಪ ಯಾರು ಅಮ್ಮ ಯಾರು? ಅದನ್ನೆಲ್ಲ ಬಿಟ್ಟಾಕಿದ್ದೇವೆ. ಅದಿಲ್ಲ. ನಿಮ್ಮ ಹಿನ್ನೆಲೆ ಇಲ್ಲ. ನಿಮಗೆ ಮುನ್ನೆಲೆ ಏನಾದ್ರೂ ಉಂಟಾ? ಇಲ್ಲ ಇಲ್ಲ, ಯಾವುದಿಲ್ಲ. ಯಾವುದಿಲ್ಲದ ನೀವು ತನ್ನಷ್ಟಕ್ಕೆ ಧೀರರು ವೀರರು ಅಂತ ಹೋದದ್ದು. ಅಯ್ಯೋ ದೇವರೇ, ಎಂತದ್ದು? ಅವ ಅಣ್ಣ, ನಮ್ಮ ತಮ್ಮ. ಅಪ್ಪ ಇಲ್ಲದಿದ್ರು ಅಣ್ಣ ಇದ್ದಾನೆ, ಅಮ್ಮ ಇಲ್ಲದಿದ್ರು ತಮ್ಮ ಇದ್ದಾನೆ ಅಲ್ವಾ? ಆಗ್ಲಿ ಅಣ್ಣ ತಮ್ಮಂದಿರು ಜೊತೆಯಾಗಿ ಬಂದು ಮಧು ಕೈಟಬರು ಅಂತ ಹೇಳ್ತಾ ಯಾವುದನ್ನು ತೋರಿಸಬೇಕು ಅಂತ ನನ್ನಲ್ಲಿ ಕೇಳ್ತೀವಿ. ಸಣ್ಣ ಪೋರ. ನೀನ್ ಎಂತದನ್ನು ನೋಡಿದ್ದು? ಇಲ್ಲಿರುವ ವಿಶಾಲವಾದ ದ್ರವರಾಶಿಯ ಮುಂಭಾಗದಲ್ಲಿ ನಿಮ್ಮನ್ನು ಉಳಿದರೆ ಮತ್ತಿರುವುದೆಲ್ಲ ನನ್ನೊಳಗುಂಟು, ಹೊರಗಿರುವುದೆಲ್ಲ ನನ್ನ ನಿಯಂತ್ರಣದಲ್ಲುಂಟು. ನನ್ನ ನಗಲಿ ಯಾವುದೂ ಇಲ್ಲ, ನನ್ನೊಳಗಿರುವುದು ನಿಮಗೆ ಸಲ್ಲ. ಇಷ್ಟಿರುವಾಗ ಹೊರಗಿನಿಂದ ನನ್ನೊಳಗೆ ಇದ್ದದ್ದನ್ನಲ್ಲದೆ ಬೇರೆ ಯಾವುದೋ ನಾನು ಕಾಣದನ್ನು ನೀವು ತೋರಿಸಿಕೊಡಿ ಅಂತ ಹೇಳಿದ್ರೆ ನಾನು ನೋಡೋದನ್ನು ತೋರಿಸಿಕೊಡುವುದು ಹೇಗೆ?
ನಾನರಿಯೇ ಇಷ್ಟೆಲ್ಲ ಹೇಳುವ ನೀನ್ ಯಾರು, ನಿನಗೇನು ಉದ್ಯೋಗ ಅದನ್ನು ಹೇಳಿಬಿಡು. ಕಾಣ್ತಾ ಇರುವ ವಿಶಾಲವಾದ ದ್ರವರಾಶಿಗೆ ಅಧಿಪತಿಯಾದ ಜಲಧಿಗಧಿಪತಿ. ಜಲಧಿ ಹೊಡೆಯ ತಾಳ ಜನದ ತಿಳಿಯದೆಮ್ಮ ವಿಕ್ರಮವನ್ನು ಸಲುಗೆಯಿಂದಲೇ ನಿಮ್ಮ ಪರಿಚಯ ಹೇಳುವಾಗ ನಾನು ಆಕ್ರೋಶಗೊಳ್ಳಿಲ್ಲ, ನನ್ನದನ್ನು ಹೇಳಿದಾಗ ನಿಮಗೆ ಯಾಕೆ ಆಕ್ರೋಶ? ನಮ್ಮ ಮುಂದ ಜಲಧಿಗೆ ಒಡೆಯ ಅಂತ ಹೇಳಿಕೊಳ್ತಾ ಇದ್ಯಾ? ಹೌದು, ಈಗ ಯಥಾರ್ಥವನ್ನು ಆಡಿದ್ದೇನೆ. ಇನ್ನೊಂದು ಸಲ ತುಟಿ ಬಿಚ್ಚಿದೆ ಅಂತ ಆದರೆ ನಿಮಗೆ ಅರ್ಥ ಆದ್ರೆ ಮತ್ತೆ ಯಾಕೆ ನಾನು ಪುನಃ ಹೇಳುದು? ತಲೆಗೆ ಹೊಣೆದೇನು? ಅದ್ಯಾಕೆ? ಈಗ ಏನು? ಜಲಧಿಗೆ ನಾವು ಒಡೆಯರಾಗ್ಬೇಕು. ಅದು ಬಿಟ್ರೆ ನಾವು ಒಬ್ಬನನ್ನು ನೋಡಿದ್ದೇವಲ್ಲ, ಅವನಾಗಬೇಕು. ಇನ್ನೊಂದು ಸಲಗಳ ಹದಿರು ಅಲ್ಲ, ದೂರ್ತ ಅಂತ ಆಗಬೇಕಾದ್ರೆ ಒಳಗೊಂದು ಹೊರಗೊಂದು ಇರಬೇಕು. ಈಗ ಒಳಗುಂಟು ಇಲ್ಲ ಅಂತಲ್ಲ, ಅದಕ್ಕೆ ಭಿನ್ನವಾಗಿ ನಾವು ಹೊರಗಿನಿಂದ ಆಡ್ಲಿಲ್ಲ. ಇಷ್ಟಕ್ಕೂ ಜಲಧಿಗೆ ಒಡೆಯ ತಾವಾಗಬೇಕು ಅಂತ ನೀವಿಬ್ಬರು ಹೇಳಿದ್ರೆ ಸಾಲದು. ನಿಮಗೇನು ಬೇಕೋ ಅದು ಹೇಗುಂಟು ಎಲ್ಲುಂಟು ಅಂತಲೇ ನಿಮಗೆ ಗೊತ್ತಿಲ್ಲ. ನೀವೆಂತದ್ದು ಹೊಡಿತಾರೆ? ತಲೆಗಳೈದು ಮೊದಲಿರ್ತವಗೆ ಇಳುಗಿ ನಿನ್ನ ಗಂಟಲೊಳಗೆ ಕಳೆವೆವು ಹಸಿವ. ನಿಮಗೆ ಬೇಕಾದ್ದೇನು ಅಂತಲೇ ನಿಮಗೆ ಗೊತ್ತಿಲ್ಲ, ಮತ್ತೆಂತದ್ದು ನಿಮ್ಮ ಒಡೆತನ? ಗೊತ್ತುಂಟ ನಮಗೆ. ಎಂತದ್ದು ಗೊತ್ತುಂಟು? 5 ಅಂದ್ರೆ ಹೋಗು ಅಂತ ಒಂದು ಅರ್ಥ ಅಲ್ಲ, ಮತ್ತೆ ನನ್ನ ಅರ್ಥದಲ್ಲಿ 5 ತಲೆ ಅಂತ. 5 ತಲೆ? ಹೌದು. ನಾವು ಪ್ರಥಮವಾಗಿ ನೋಡಿದ್ದು ಅದಕ್ಕೆ 5 ತಲೆ. 1 ಇದು ಸೇರಿದ್ರೆ 2 ಅದು ಸೇರಿದ್ರೆ 3 ಮತ್ತೆ 5 ಎಲ್ಲಿ ಉಂಟು? ನಮ್ಮನ್ನು ಹೇಳಿದಲ್ವ? ನಮ್ಮನ್ನು ಹೇಳಿದ್ದ. ಮತ್ತೆ ಯಾರದ್ದು? ನಮ್ಮನ್ನು ಬಿಟ್ಟು ಮೊದಲು ಕಂಡದ್ದು ಅದಕ್ಕೆ ತಲೆ 5. ತಲೆಗಳ 5 ಮೊದಲು ಕಂಡವನಿಗೆ. ಅವನಿಗೆ ಎಷ್ಟುಂಟು? 1. ಇವನಿಗೆ ಎಷ್ಟುಂಟು? 1. ನನಗೆ ಎಷ್ಟುಂಟು? 1. ಮತ್ತೆ 5 ಎಲ್ಲಿಯಾದ್ರೂ ಇರುವುದಕ್ಕುಂಟು? ಒಟ್ಟು 3 ಆಯ್ತಲ್ಲ. ಅಲ್ಲ, ಒಟ್ಟೂ ಇಲ್ಲ, ಪ್ರತ್ಯೇಕವಾಗಿ ಆದ್ರು ಒಬ್ಬನಿಗೆ 5 ಎಲ್ಲಿಯಾದ್ರೂ ಇರುವುದಕ್ಕುಂಟು? ಇತ್ತಲ್ವಾ? ಆ ಮಾತು ನಿಲ್ಲಿಸಿ ಬೇರೆ ಹೇಳು. ಅದು ಬಿಟ್ಟು ತಿನ್ನುವ ಸುದ್ದಿ ಮಾತಾಡೋಣ. ಅವ ಮಾತಾಡಿ ಎಂತ ನನ್ಗೆ ಅರ್ಥ ಆಗುದಿಲ್ಲ. ನಿಂಗೆ ಅರ್ಥ ಅಲ್ಲ, ಇಷ್ಟಕ್ಕೂ ನಿಮಗೆ ಈಗ 5 ತಲೆ ಯಾಕೆ? ಅದಕ್ಕೆ ತಿನ್ಲಿಕ್ಕೆ. ತಿನ್ಲಿಕ್ಕೆ ಇದು ನನಗೆ ಗೊತ್ತಾಯ್ತು. ಹಸಿವಾದಾಗ ದೂರದಲ್ಲಿ ಕಾಣುವುದಲ್ಲ, ಒಂದಿದ್ದದ್ದು 2 ಕಾಣ್ತದೆ, 2 3 ಕಾಣ್ತದೆ. ಇದು ನಿಮಗೆ ದೂರದಿಂದ ಕಂಡ 5 ಮತ್ತೆ ಕಂಡದ್ದು 5 ತಲೆ. ನಾವು ಹತ್ತಿರ ಹೋಗಿದ್ದೆವು. ನಮ್ಮ ಕೈಗೆ ಸಿಕ್ಕಿ ಬೀಳ್ತಾನೆ. ನೀವು ಕಂಡದ್ದು 5 ತಲೆ ಇದ್ದದ್ದೇ ಹೌದಾದ್ರೆ ನಾನು ಕಾಣಲಿಲ್ಲ ಆದ್ರೆ ಬಿಟ್ಟು ಬಿಡು. ಅದನ್ನು ತೋರಿಸಿ ಕೊಡದೆ ಇದ್ರೆ ಅಲ್ಲಿಗೆ ಹಲ್ಲು ತಾಗದ ಹಾಗೆ ಗುಳುಂಗಿ ಬಿಡ್ತೇವೆ. ನುಂಗುದು? ಹೌದು. ನನ್ನನ್ನು? ಹೌದು. ಈಗ ನುಂಗುದು ಯಾಕೆ? ಹಸಿವೆ ಆಗುದಕ್ಕೆ. ಎಲ್ಲಿಂದ ನುಂಗುದು? ಬಾಯಿಂದ. ಅದು ಎಲ್ಲಿ ಹೋಗಿ ಸೇರುವುದು? ಹೊಟ್ಟೆಗೆ. ಬಾಯಿಂದ ನುಂಗಿದ್ರೆ ಹೊಟ್ಟೆಗೆ ಸೇರಬೇಕು. ನಾ ಕಿವಿಯಿಂದ ಹೊರಗೆ ಬಂದ್ರೆ ಕಿವಿ ಮುಚ್ಚಿಕೊಳ್ತೇವೆ. ಕಣ್ಣಿನಿಂದ ಹೊರಗೆ ಬಂದ್ರೆ ಕಣ್ಣು ಮುಚ್ಚಿಕೊಳ್ತೇವೆ. ಮೂಗಿನಿಂದ ಹೊರಗೆ ಬಂದ್ರೆ ಮೂಗನ್ನು ಮುಚ್ಚಿಕೊಳ್ತೇವೆ. ಬಾಯಿಯಿಂದ ಹೊರಗೆ ಬಂದ್ರೆ ಬಾಯಿ ಮುಚ್ಚುತ್ತೇವೆ. ಈಗ ಎಲ್ಲ ಮುಚ್ಚುವುದಕ್ಕೆ ನಿಮಗೆ ಕೈ ಇರುವುದೆಷ್ಟು? 2. ಮತ್ತೆ 2ರಿಂದ ಇಷ್ಟನ್ನು ಮುಚ್ಚುವುದು ಹೇಗೆ? ಬರುವುದಕ್ಕೆ ಸ್ಥಳ 9 ಉಂಟು.
ಆದ್ದರಿಂದ ಎಲ್ಲಿಂದ ಇಳಿಯುವ ತುತ್ತಲ್ಲ ಗಂಟಲಲ್ಲಿ. ಆದ್ದರಿಂದಲೇ ಹೇಳಿದ್ದು ಇದು ನೀವು ಇಳಿಸುವುದಕ್ಕೆ ಬಯಸಿದ್ರು ಇಳಿಯುವ ತುತ್ತಲ್ಲ, ಎಲ್ಲಿಂದಲಾದರೂ ಹೊರಬರಬಹುದಾದ ನಿಮ್ಮನ್ನು ಮಿಕ್ಕಿ ಮೀರಬಹುದಾದಂತಹ ತುತ್ತಾದದ್ದರಿಂದ ನಿಮಗೆ ಬೇಕಾದದ್ದನ್ನು ಹೊಂದುವ ಅಪೇಕ್ಷೆಯೇ ಇದ್ದರೆ ಬಲಾತ್ಕಾರದಿಂದ ಹಾಗೆ ಮಾಡು ಹೀಗೆ ಮಾಡು ಅಂತ ಬೆರಳು ತೋರಿಸುವುದಲ್ಲ. ಎರಡು ಕೈ ಮುಗಿರಿ ಕಾಲಿಗೆ ಬೀಳಿ ಶರಣು ಬಂದಿರಿ ಅಂತಾದರೆ ಇಷ್ಟಾರ್ಥವನ್ನು ಕರುಣಿಸಿ ಪೊರೆದೇನು ಅಣ್ಣ ಇವನಲ್ಲಿ ಮಾತಾಡಿದೆ ಆಗಲಿಕ್ಕೆ ಮಾತಿನಲ್ಲಿ ಜಾಣ ಇವ. ಹೌದು, ಆದ ಕಾರಣ ತಿನ್ನುವುದಕ್ಕೆ ಬಂದವರು ಮಾತನಾಡ್ತಾರ ಆಡುವುದಿಲ್ಲ, ಮಾತನಾಡುವವರಿಗೆ ತಿನ್ಲಿಕ್ಕೆ ಆಗ್ತದ ಆಗೋದಿಲ್ಲ. ನಡೆಗಾಲವು ನಿಮಗಿಂದು ದಿಡು ಬಿಡಿದಳೆ ವಿರೈ ಬಂದು ತಿನ್ನದೆ ಹೇಳುವ ಸ್ಥಿತಿಯಲ್ಲಿಲ್ಲ. ಇಲ್ಲ, ಈಗಲೇ ತಿನ್ನುವುದಲ್ಲ, ದೇಹಕ್ಕೆ ತುಂಬಾ ಆಯಾಸ ಆಗಿದೆ. ಹೌದು, ಜೊತೆಯಲ್ಲಿ ಹಸಿವೆಯೂ ಆಗಿದೆ. ಹೌದು, ನೀರಿನಲ್ಲಿ ಬಿದ್ದುಕೊಳ್ಳುವ, ಆಮೇಲೆ ಬಂದು ತಿನ್ನು. ಬಾ. ಸೆಣಸಿ ಪಂಚ ಸಹಸ್ರಕಾಲದಿ ತನುಜರಲಿ ಜಯಸೇರದಿರುತ್ತಿರೆಯೇ ನಳಿನ ನಾಭನು ಸ್ಮರಿಸಿ ಭಕ್ತಿಯುಳ್ ಆದಿನ ತಾಯೇ ನೀನೇ ಮಾರ್ಗದರ್ಶನ ಮಾಡಮ್ಮ. ಮನದೊಳರಿದಳು ದುರದೊಳ್ ಅಸದಳ ಹನನಗೊಳಿಸುವೆ ಕಪಟದೊಳಗೆಲ್ದೆನು ತಲ ಮಧು ಕೈಟಬರ ಪೊಗಳುತ್ತಲಿಂತೆಂದ ನಳಿನ ನೋಭನು. ಅವಿರತವಾದ ಕಾದಾಟ ಪಂಚಸಹಸ್ರ ದಿವ್ಯ ವರ್ಷಗಳ ಪರ್ಯಂತ ವ್ಯಾಪಿಸಿ ಸೋಲು ಗೆಲುವುಗಳ ನಿರ್ಣಯವಾಗದ ಕಾಲದಲ್ಲಿ ನಿರರ್ಥಕವಾದ ಕರ್ಮವನ್ನು ಮುನ್ನಡೆಸುವುದರಲ್ಲಿ ಯಾವ ಅರ್ಥವೂ ಇಲ್ಲ ಎಂಬುದರಿಂದಲೇ ಹಾಗೆ ಜಲದಲ್ಲಿ ಮುಳುಗದ ನಾನು ಬಿದ್ದುಕೊಂಡದ್ದು. ಬಿದ್ದವನನ್ನು ಸತ್ಯ ಅಂತ ಭ್ರಮಿಸಿ ಇನ್ನು ಇಲ್ಲೇನೋ ಪಕ್ವವಾಗುವುದಕ್ಕುಂಟು ಎಂಬ ಭ್ರಾಂತಿಯಿಂದ ದೂರ ಸರಿದು ನಿಂತಿದ್ದಾರೆ. ಈ ಅವಕಾಶವನ್ನೇ ವಿನಿಯೋಗಿಸ್ತಾ ಯೋಗ ನಿದ್ರಾಸಕ್ತನಾಗಿದ್ದಾಗ ಉದಿಸಿರಬಹುದಾದ ಇವರಾರು ಎಲ್ಲಿಂದ ಬಂದರು ಯಾಕೆ ಅಂತ ಅರಿಯುವುದಕ್ಕೆ, ಅವರಿಗೆ ಹೊಡೆದರೆ ನಾನು ನನಗೇ ಹೊಡೆದಂತಾಗುತ್ತದೆ ಯಾಕೆ, ಅದು ಯಾಕೆ ಅವರಿಗೆ ಘಾತ ಉಂಟು ಮಾಡುವುದಿಲ್ಲ ಎಂಬುದರ ಮರ್ಮ ಅರಿಯುವುದಕ್ಕೆ ಅಮ್ಮನನ್ನೇ ಮನವಾರೆ ಧ್ಯಾನಿಸಿದ್ರೆ ಅವರಾರು ಬಂದದ್ದೆಲ್ಲಿಂದ ಅಂತ ವೇದ್ಯವಾಯಿತು. ಮಾತ್ರ ಅಲ್ಲ, ದೂರದಲ್ಲೇ ಇವರ ಸಂಹಾರ ಅಲ್ಲ, ಇವರನ್ನು ಹನನಗೊಳಿಸುವುದಕ್ಕೆ ಯಥಾರ್ಥ ಜ್ಞಾನವನ್ನು ಕಾಪಟ್ಟಿದ ಮೂಲಕವಾಗಿಯೇ ತರಬೇಕು ಅಂತ ಹೇಳಿದ್ದಲ್ಲದೆ ಹನನಗೊಳಿಸಿ ಮುಂದೆ ಅಮ್ಮನ ಸಂಕಲ್ಪದ ಸಾಕ್ಷಾತ್ಕಾರಕ್ಕೆ ಬೇಕಾದಂತೆ ಅವರನ್ನು ಬಳಸಿಕೋ ಮಗು ಅಂತ ಪ್ರಚೋದನೆ ಕೊಟ್ಲೇ ಇಲ್ಲ. ಇಷ್ಟ ಅರ್ಥ ಆದ ಮೇಲೆ ಇನ್ನು ಯುದ್ಧಾಸಕ್ತಿ ಇಲ್ಲ, ಮನಸ್ಸು ಕೂಡ ನೆಮ್ಮದಿಯನ್ನು ಹೊಂದಿದ ವೇಳೆಯಲ್ಲಿ ಸನಿಹಕ್ಕೆ ಅವರು ಮತ್ತೆ ಸಾರಿ ಬರುವುದನ್ನು ಕಾಯೋ. ನಾನು ಸತ್ತದ್ದು ಯಾವಾಗ ಬಿದ್ದುಕೊಂಡಿದ್ದೆ. ಹೌದು, ನನಗೆ ಸಾಕು ಎದ್ದದ್ದು ಅಂತ ಕಂಡಾಗ ಬಿದ್ದೆ. ಈಗ ನಮ್ಮ ಮುಖ ನೋಡುವುದು ಯಾಕೆ? ಮತ್ತೆ ಎದ್ದು ನಿಂತು ನಾನು ಆಲೋಚನೆ ಮಾಡಿದೆ ಇದು ತನಕ ಮಾಡಿದ ಹೋರಾಟದ ಬಗೆಯನ್ನು. ಅದನ್ನು ಯೋಚನೆ ಮಾಡುವಾಗ ನನ್ನೊಳಗೆ ಹುಟ್ಟಿದ್ದೊಂದೇ ಮೆಚ್ಚುಗೆ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಡ ಸಾಗಸಕ್ಕೆ
ಆಶ್ಚರ್ಯವಾಂತೇನ ಉಚ್ಚರಿಸುವುದೇನು ಅಚ್ಚಳಿಯದ ಭಟರಗುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಮೆಚ್ಚಿದೆ 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 ಅಮೋಘ ಅದ್ಭುತ ಅನನ್ಯ ಅನುಭವವಾದದ್ದು ಅದ್ವಿತೀಯವಾದದ್ದು ಆ ತೋಳಿನಲ್ಲಿ ಇಷ್ಟು ಸಾಹಸ ಉಂಟು ಅಂತ ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಾಯ್ತು. ಹೌದಾ? ಅಂದ್ರೆ ಎಂತದ್ದು? ನನಗೆ ತಾಗದಿದ್ರು ಅಸಾಮಾನ್ಯವಾದ ಸತ್ವ ಹೌದು. ನಿನಗೆ ತಾಗಿದ್ದಿಲ್ಲ, ನೋವಾದ್ರೆ ಈಗ ಮಾತಾಡುವುದಕ್ಕುಂಟ ನಾನು. ಆದರೆ ಅವಿರತವಾಗಿ ನೀವು ಪಟ್ಟ ಶ್ರಮ ಅತುಲ್ಯವಾದದ್ದು ಎಂಬುದರಿಂದ ಮನಸ್ಸಿಗೆ ಒಂದು ತೆರನಾದಂತಹ ಪರಿತೋಷ ಹುಟ್ಟಿದೆ. ಒಂದು ಕೃತ್ಯದಿಂದ ಪರಿತೋಷ ಹುಟ್ಟಿದ ಮೇಲೆ ಮತ್ತೆ ಅವರನ್ನು ವಿರೋಧ ಮಾಡುವುದರಲ್ಲಿ ಅರ್ಥ ಇಲ್ಲ. ಆದ್ದರಿಂದಲೇ ಪರಿತೋಷದ ದ್ಯೋತಕವಾಗಿ ನಿಮಗೊಂದು ಪಾರಿತೋಷಕ ಕೊಡಬೇಕು ಅಂತ ಮನ ಮಾಡಿದ್ದೇನೆ. ಏನು ಬೇಕು ಮಕ್ಕಳೇ ಕೇಳಿಕೊಳ್ಳಿ. ನೀವು ಸೋತವ ನೀನು, ಗೆದ್ದವರು ನಾವು. ಸೋತ ನಿನ್ನಿಂದ ನಾವು ಪಡೆಯಬೇಕೇನೋ? ಮತ್ತೆ ಆದ ಕಾರಣ ಅಲ್ಲ, ಗೆದ್ದವರಿಗೆ ಪಾರಿತೋಷಕ ಇರುವುದು, ಸೋತವರಿಗಲ್ಲ. ಯಾರು ಹೇಳಿದ್ದು ಹಾಗೆಂತ? ಸೋತವರು ಕೊಡಬಾರ್ದು. ನಿನ್ನಿಂದ ನಾವು ಪಡೆಯುವವರಲ್ಲ. ಅದೀಗ ನನ್ನಿಂದ ಪಡೆದರೆ ನಾವು ಸಣ್ಣವರಾಗಿಲ್ವಾ? ಪಡೆಯುವಾಗ ಕೈ ಕೆಳಗಿರ್ತದೆ, ಹೌದು. ಕೊಡುವುದು ಮೇಲೆ ಇರ್ತದೆ, ಹೌದು. ಕೊಟ್ಟ ಮೇಲೆ ಇದು ಬರಿದಾದರೆ ನನಗೆ ಬರಿದಾಗುವ ಭೀತಿ ಇಲ್ಲ, ಕೊಡ್ತೇನೆ ಅಂದೆ. ಆದ ಕಾರಣ ಮತ್ತೆ ಇಷ್ಟವಿದ್ದುದ ನೀನು ಮಾಡಿಕೋ, ಕೇಳಿದ್ದು ರಕ್ಷಿಸ್ತೇವೆ ನೋಡಿಕೋ. ಬಾಯಿಂದ ಎಲ್ಲರಿಗೆ ಹೇಳುವುದಕ್ಕಾಗ್ತದೆ, ತಿನ್ನುವುದಕ್ಕೆ ಬೇಕಾದ ಎಲ್ಲಿಂಟು ತಲೆ ಗೊತ್ತಿಲ್ಲದೆ ಹುಡುಕುತ್ತಾ ಬಂದವರಲ್ಲಿ ನಾ ಕೇಳಬಹುದು. ಕೊಡ್ಲಿಕ್ಕೆ ನೀನು ಕೇಳು, ನೀನು ಕೇಳಿದೆ ಕೊಡ್ತೇವೆ. ಹೇಳುದು ಕೇಳಿದೆ ಎಲ್ಲ ಅವನ ಕೈಯಲ್ಲಿ ಅಷ್ಟು ಕೊಡ್ತಿದ್ರೆ ಈಗ ಕೈ ತಟ್ಟಿ ಭಾಷೆ ಕೊಡು, ಬೇಕಾದನ್ನು ಕೊಡ್ತೇನೆ ಅಂತ ಭಾಷೆ ಕೊಡು. ನೀನು ಕೇಳಿದ್ದನ್ನು ನಾವಿಬ್ಬರು ಸಿಕ್ಕಿದಿರಯ ಕೈಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ ತಕ್ಕುದಾದ ದಿಕ್ಕುವಿಗಿದರು ತಕ್ಕದು ನಿಮ್ಮಯ ವಿಕ್ರಮ ಮುಂದಕ್ಕೆ ಸಿಕ್ಕಿದಿರಯ ಕೈಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ ಮೂರ್ಖರೇ, ಅಧಮರೇ, ಪಾಖಂಡಿಗಳು, ಬುದ್ಧಿ ಸೂರ್ಯರು ಎಲ್ಲ ನೀವೇ. ನಿನ್ನ ಪುಟ್ಟ ಕೈಯೊಳಗೆ ಈ ದೀರ್ಘ ದೇಹ ಸಿಕ್ಕಿಕೊಳ್ಳುವುದಕ್ಕೇನೋ ಧಾರಾಳ. ಯಾಕೆ ಅಂದ್ರೆ ಈಗ ಈ ಕೈಯೊಳಗೆ ಕೊಟ್ಟ ಮಾತಿನಂತೆ ನಾ ಏನು ಕೇಳಿದ್ರು ನೀವು ಕೊಡ್ಬೇಕೋ ಬೇಡುವ? ಪ್ರಾಣ ಬಿಟ್ಟ ಮೇಲೆ ಕೊಡ್ಲಿಕ್ಕೆ ನೀವಿನಲ್ಲಿ ಎಂತ ಉಳಿತದೆ? ತಿನ್ನುವುದಕ್ಕೆ ನೀವೇ ಉಳಿಬೇಕಲ್ಲ. ಹೇಳಿದಂತೆ ಕೊಡುವುದಾದ್ರೆ ನಿಮ್ಮಿಬ್ಬರ ಪ್ರಾಣಗಳು ಏನ ಮಾಡುವುದಮ್ಮ ಪ್ರಾಣವ ಕೇಳಿದ ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಣತನದ ನೀ ವಂಚಿಸುತ್ತ ಸಾನುರಾಗದಲ್ಲಿ ಮನದಿರವಿನುತ್ತಲೇ ತಾನು ಮೊಳದಲ್ತ ಮಾತ ಏನು ಮಾಡುವುದು ಮಾಡುವುದು ಯಾಕೆ? ನಿನ್ನ ಮಾತು ಕೇಳಿ ಅಲ್ವಾ ಈಗ ಪ್ರಾಣ ಹೋಗುದು? ಜಾಣತನದಿಂದ ನಮ್ಮ ಪ್ರಾಣವನ್ನೇ ಕೇಳಿದ. ಹೌದು. ಏನ ಮಾಡ್ಲಿ ನೋಡು, ಜಾಣರಾದವರು ಈ ಲೋಕದಲ್ಲಿ ಬದುಕಿಕೊಳ್ತಾರೆ. ಹೌದು. ಮುಂದೆ ನೋಡು ಏನು ಕಾಣಿಸ್ತದೆ? ನೀರು, ಹಿಂದೆ ನೀರು, ಎಡ, ನೀರು, ಬಲ, ನೀರು, ಎಲ್ಲ ಕಡೆ. ಹೌದು. ಇಲ್ಲಿ ಬಾ. ವೀರರಾದವರು ವೀರರಾದವರು ಅರಚುವುದಿಲ್ಲ, ಹೇಳಿದ್ದನ್ನು ಕೊಡ್ತಾರೆ.
ನುಡಿದಂತೆ ನಡೆವೆವು. ಕೊಡಿ. ಆದರೆ ನಮ್ಮ ಒಡಲಿಗೆ ಒಂದು ಬಿಂದು ನೀರು ಸೋಕದ ರೀತಿಯಲ್ಲಿ ಪಡೆಯದಿದ್ರೆ ಪಡ್ಕೋ ಪ್ರಾಣ. ಸಿಕ್ಕಿ ಬಿದ್ದೆ. ಇದ್ದಲ್ಲಿಂದ ಮುಂದೆ ಚಲಿಸಬೇಕಾದ್ರೆ ಮುಳುಗದಂತೆ ಸಾಹಸ ಪಟ್ಟು ಎಂತೋ ಮುಳುಗಿ ತೇಲುತ್ತಾ ಬಂದವರು. ನೀರ ಮೇಲೆ ಆ ನೀರನ್ನೇ ಹಾಸಾಗಿಸಿಕೊಂಡು ಮಲಗಿದ ನನ್ನನ್ನು ನೋಡಿದ ಮೇಲೂ ನಿಮಗೆ ನೀರು ಮುಟ್ಟದಂತೆ ನಿಮ್ಮ ಪ್ರಾಣ ಕೊಳ್ಳುವ ಸಾಮರ್ಥ್ಯ ಉಂಟು ನನ್ನಲ್ಲಿ ಅಂತ ಸಂದೇಹ ಅಲ್ವಾ? ನಿಮಗೆ ನೀವ್ಯಾರು ಅಂತಲೂ ಗೊತ್ತಿಲ್ಲ, ನಾನೇನು ಅಂತಲೂ ಗೊತ್ತಿಲ್ಲ. ತಿಳಿ ಹೇಳಿದ್ರೆ ತಿಳಿಯುವುದಕ್ಕೆ ಬೌದ್ಧಿಕ ಸಾಮರ್ಥ್ಯವೂ ಇಲ್ಲ. ಹೊರಗಣ್ಣಿನಿಂದ ಕಂಡದ್ದೇ ಸತ್ಯ ಅಲ್ಲ, ಸತ್ಯವನ್ನು ಒಳಗಿನಿಂದ ಹುಡುಕಬೇಕು. ಹುಡುಕಬೇಕಾದ್ರೆ ಬೆಳಕು ಬೇಕು. ನಿಮಗೆ ಕಾಣಬೇಕಾದ್ದು ಕಾಣುವಂತೆ ಒಳಗಿನ ಬೆಳಕನ್ನು ಕೊಟ್ಟಿದ್ದೇನೆ, ನೋಡಿಕೊಳ್ಳಿ ಮಕ್ಕಳು, ನೋಡಿಕೊಳ್ಳಿ. ಜಯ 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 ಕ್ಷೀರಾಣವ ಶಯನ ನಾರಾಯಣ ನೀರಜ ತಳನಯನ. ಕ್ಷೀರಾಣವ ಶಯನ ನಾರಾಯಣ ನೀರಜ ತಳನಯನ. ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದೀನೋದ್ಧಾರಿ ರಮಾರಮಣ. ನಾರಾಯಣ ಕ್ಷೀರಾಣವ ಶಯನ ನಾರಾಯಣ ನೀರಜ ದಳನಯನ. ಜಯ ಜಯ ನಾರಾಯಣ ಕಮಲಾಕ್ಷನೇ, ಘೋರ ದುರಿತವನ್ನು ದೂರ ಮಾಡುವವನೇ, ಸಜ್ಜನ ಸಂರಕ್ಷಕನೇ, ಓಂ ನೀನು ತತ್ ನೀನು ಸತ್ ನೀನು. ನಿನ್ನನ್ನು ಮೀರಿ ನಿನ್ನನ್ನು ಯಾರಿ ಇನ್ನೊಂದಿರುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಭಾ, ಅಕ್ಷಮ್ಯ ಅಪರಾಧ ಮಾಡಿದೆವು. ಸರ್ವಾಪರಾಧ ಕ್ಷಮಸ್ವ, ಸರ್ವಾಪರಾಧ ಕ್ಷಮಸ್ವ, ಸರ್ವಾಪರಾಧ ದೇವಾ, ಪ್ರಥಮವಾಗಿ ಕಂಡಾಗ ನೀವು ಯಾರು, ನಿಮ್ಮ ಯೋಗ್ಯತೆ ಏನು, ಯಾವುದನ್ನು ಅರ್ಥವಿಸಿಕೊಳ್ಳಿದೆ, ನಾವು ಯಾವ ರೀತಿ ವರ್ತಿಸಿದ್ದೇವೆ ಎಂಬುದಾಗಿ ಈಗ ಗೊತ್ತಿಲ್ಲ ದೇವ. ನಿಮ್ಮಲ್ಲಿ ಜಗಳವನ್ನಾಡಿದಾಗ ಆ ಕ್ಷಣವೇ ನಿಮ್ಮ ದೇಶಸ್ಪರ್ಶ ಆದ ಕ್ಷಣ ನಾವು ಯಾರು, ಎಲ್ಲಿಯವರು, ಹೇಗೆ ಬಂದೆವು ಎಂಬುದು ಎಲ್ಲವೂ ಗೊತ್ತಾಯಿತು ಪರಮಾತ್ಮ. ಓ ನಮ್ಮ ತಂದೆ, ನಮ್ಮನ್ನು ರಕ್ಷಿಸಿ, ನಮ್ಮನ್ನು ಉದ್ಧರಿಸಿ, ನಮ್ಮನ್ನು ಕಾಪಾಡಿದೆವು. ಮೆಚ್ಚಿದೆ ನಿಮ್ಮಯ ಭಕ್ತಿ ಭಾವಕ್ಕೆ ನಾನು ಹೆಚ್ಚು ಮಾತುಗಳಿಂದೇನು. ಉಚ್ಚರಿತನು ಮನದಿಚ್ಛೆ ಏನೆಂಬುದ ನಿಶ್ಚಯವಾಗಿ ಕೊಡುವೆನು. ಮೆಚ್ಚಿದೆ ಯೋಗ ನಿದ್ರಾಸಕ್ತಿಯಲ್ಲಿ ನಾವು ಪವಡಿಸಿರುವ ವೇಳೆಯಲ್ಲಿ ಕರ್ಣದ ಕಿಲ್ಬಿಷವನ್ನೇ ಹೊರಗೆಸೆದಾಗ ಅದಕ್ಕೆ ಆಕಾರ ಬಂದು ಚೈತನ್ಯ ಪ್ರದಾಯಕವಾಗಿ ನೀವು ಸಚೇತನರಾದದ್ದು. ಹುಟ್ಟಿದ ಕ್ಷಣದಲ್ಲೇ ಹಸಿವಿನಿಂದ ಕಂಗೆಟ್ಟ ನೀವು ಪರಸ್ಪರರನ್ನು ಗುರುತಿಸಿಕೊಂಡು ಅನ್ವೇಷಣೆಗೆ ತೊಡಗಿದಾಗ ನೀವು ಕಂಡ 5 ತಲೆಯವನು ಪಂಚಾನನನಾದಂತಹ ವಿಧಾತ ಬ್ರಹ್ಮ. ಹೌದು, ಅದೋ ಪುತ್ರ ಭಾವದಿಂದ ಪಿತೃ ಅಂತ ನನ್ನನ್ನು ಸೇವಿಸ್ತಾ ನಾಭಿ ಕಮಲನಾಳದಲ್ಲಿ ಈ ಕಾಲದಲ್ಲಿ ಸ್ಥಿತನಾಗಿದ್ದಾನೆ. ಅದನ್ನು ಅರಿಯದೆ ನನ್ನನ್ನು ಕೆಣಕುವುದಕ್ಕೆ ಬಂದು ಯಥಾರ್ಥ ಜ್ಞಾನವಾದ ಈ ಕಾಲದಲ್ಲಿ ಅಜ್ಞಾನದ ಕಿಲ್ಬಿಷವನ್ನೆಲ್ಲ ಕಳೆದುಕೊಂಡು ಪರಿಶುದ್ಧಾಂತಕರಣದಿಂದ ಪ್ರಪನ್ನರಾದಂತಹ ನಿಮ್ಮನ್ನು ಮಕ್ಕಳು ಎಂಬ ಮಮತೆಯಿಂದ ಕೇಳ್ತಾ ಇದ್ದೇನೆ. ನಿಮ್ಮ ಮನದ ಇಚ್ಛೆ ಏನು ಅಂತ ಹೇಳಿದ್ರೆ ಈಡೇರಿಸಿಕೊಡ್ತೇನೆ ಮಕ್ಕಳೇ. ದೇವ, ಮತ್ತೆ ಹುಟ್ಟು ಸಾವು ಎನ್ನುವ ಜಂಜಾಟದಲ್ಲಿ ಸಿಲುಕುವುದಕ್ಕೆ ನಮಗೆ ಸರ್ವಥಾ ಮನವಿಲ್ಲ. ನಮ್ಮ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಕೃಪೆ ತೋರಬೇಕು ಅಂತ ದೀನನಾಗಿ ಬೇಡ. ನಿನಗೇನು ಬೇಕಪ್ಪ ದೇವಾ? ಮೊದಲೇ ಕೇಳಿಕೊಂಡಂತೆ ನೀರಿಲ್ಲದಂತಹ ಸ್ಥಳದಲ್ಲಿ ನಮ್ಮ ಪ್ರಾಣವನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ನಾವು ಕೇಳಿಕೊಂಡಾಗ ಅಸ್ತು ಎಂಬುದಾಗಿ ಒಪ್ಪಿಕೊಂಡಿದ್ದೀರಿ. ಆ ಮಾತನ್ನು ಈ ಹೊತ್ತಿನಲ್ಲಿ ನೀವು ನಡೆಸಿಕೊಡ್ಬೇಕು ದೇವ. ಚೈತನ್ಯ ಯಾವುದರ ಮೂಲದಿಂದ ಹೊರಟದ್ದು ಅಂತ ಅರ್ಥ ಆದ ಮೇಲೆ ದೇಹಾಭಿಮಾನದಿಂದ ನೀವು ಕಳಚಿಕೊಂಡ್ರಿ. ಆದ್ದರಿಂದಲೇ ಬೇಕಾದ್ದನ್ನು ಕೊಡ್ತೇನೆ ಅಂತಂದಾಗಲೂ ಬದುಕನ್ನು ಕೇಳಲಿಲ್ಲ. ನೀವು ಶಾಶ್ವತವಾದ ಕೀರ್ತಿಯನ್ನು ಅಪೇಕ್ಷಿಸಿದ್ರಿ. ಮಾತ್ರ ಅಲ್ಲ, ನನ್ನ ಕಾರುಣ್ಯಕ್ಕೆ ಭಾಜನರಾಗುವಂತಹ ತುಡಿತವನ್ನು ವ್ಯಕ್ತಪಡಿಸಿದ್ರಿ. ಒಳ್ಳೇದಾಯಿತು. ನೀವು ನನ್ನ ಕರ್ಣದ ಕಿಲ್ಬಿಷದಿಂದ ಹುಟ್ಟಿದಿರಿ. ಭವಿಷ್ಯದಲ್ಲಿ ಸೃಷ್ಟಿಯಾಗುವಂತಹ ಪಂಚಭೌತಿಕವಾದ ಪ್ರಪಂಚದಲ್ಲಿ ಸೃಷ್ಟಿಯಾಗುವ ಅಣುರೇಣು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ಪ್ರತಿಯೊಂದು ಜೀವಿಯು ಆಯಾ ಜೀವಿಯ ಪೂರ್ವ ಕರ್ಮದ ಕಿಲ್ಬಿಷದಿಂದ ಹುಟ್ಟುವುದು. ಆದರೆ ತಾವು ಎಲ್ಲಿಂದ ಬಂದಿದ್ದೇವೆ, ಯಾಕೆ ಹುಟ್ಟಿದ್ದೇವೆ ಅಂತ ಅರಿವಿಲ್ಲದ ಕಾಲದಲ್ಲಿ ಹೊಟ್ಟೆಗಾಗಿ ಭೋಗಕ್ಕಾಗಿ ತುಡಿತಾ ಇರ್ತಾವೆ. ಎಲ್ಲಿಂದ ಬಂದದ್ದು ಅಂತ ಅರಿವಾದ ಕಾಲದಲ್ಲಿ ಆ ಚೈತನ್ಯಕ್ಕೆ ತಮ್ಮನ್ನು ತಾವು ಒಪ್ಪಿಸಿಕೊಳ್ಳಬೇಕಾದ ಸ್ಥಿತಿಗೆ
ತಮ್ಮನ್ನು ತಾವು ಒಗ್ಗಿಸಿಕೊಳ್ತಾರೆ. ಇದಕ್ಕೆ ರೂಪಕವಾಗಿ ಪ್ರಥಮದಲ್ಲಿ ಸೃಷ್ಟಿಯಾದ ನಿಮ್ಮ ಬದುಕುಂಟು. ಅರಿಯದ ಕಾಲದಲ್ಲಿ ಹೊಟ್ಟೆಪಾಡಿಗಾಗಿ ಅಂಡಲೆದಂತಹ ನೀವು ಅರಿತ ಕಾಲದಲ್ಲಿ ಅರ್ಪಣೆಯಿಂದಲೇ ನಿಮ್ಮನ್ನು ಒಪ್ಪಿಸಿಕೊಂಡಿದ್ದೀರಿ. ನಿಮ್ಮನ್ನು ಸ್ವೀಕರಿಸ್ತೇನೆ ಮಕ್ಕಳೇ. ನಿಮ್ಮ ಕೀರ್ತಿ ಶಾಶ್ವತವಾಗಿ ಉಳಿಯುವಂತಾಗುವುದಕ್ಕೆ ನನ್ನನ್ನು ಸೃಷ್ಟಿಸಿದಂತಹ ಮಾತೃ ಸ್ವರೂಪಿಣಿಯಾದಂತಹ ಆದಿಮಾಯಾ ಸಂಕಲ್ಪ ಏನುಂಟು ಅದರಂತೆಯೇ ಈ ಕಲ್ಪ ವಿಕಸಿತವಾಗುವುದಕ್ಕೆ ಬೇಕಾಗಿ ಪಾಂಚಭೌತಿಕವಾದಂತಹ ಪ್ರಪಂಚವೊಂದು ಸೃಷ್ಟಿಯಾಗಬೇಕು. ಈಗ ಇಲ್ಲಿ ಇರುವುದು ವಿಶಾಲವಾಗಿ ಜೀವಿಗಳಿಗೆ ಆಶ್ರಯ ಸ್ವರೂಪವಾದಂತಹ ಜಲ. ಇದನ್ನು ನಾರ ಅಂತ ಕರೆಯುವುದು. ಇದರಲ್ಲೇ ವಿಹರಿಸುವವನಾದ್ದರಿಂದ ನನಗೆ ನಾರಾಯಣ ಅಂತ ಹೆಸರು. ಈ ಜಲವನ್ನು ನಿಮ್ಮನ್ನು ನಾನು ಹೊಂದಿದ ಮೇಲೆ ನಿಮ್ಮ ಶರೀರದ ಮೇಧಸ್ಸನ್ನು ಸಮ್ಮಿಶ್ರಿತವಾಗಿಸಿಕೊಂಡು ಪಾಂಚಭೌತಿಕವಾದ ಪ್ರಪಂಚವನ್ನು ನಿರ್ಮಾಣ ಮಾಡುತ್ತೇನೆ. ನಿಮ್ಮ ಕೀರ್ತಿಯನ್ನು ಶಾಶ್ವತವಾಗಿಸುವುದಕ್ಕಾಗಿ ಅದಕ್ಕೆ ಮೇದಿನಿ ಅಂತ ನಾಮಕರಣ ಮಾಡ್ತೇನೆ. ಭೂಮಿ ಇರುವಲ್ಲಿಯ ತನಕ ಅದಕ್ಕೆ ಮೇದಿನಿ ಎಂಬುದೇ ಅಚ್ಚಳಿಯದ ಹೆಸರಾಗಲಿ. ಆ ಮೇದಿನಿ ಯಾಕಾಗಿರುವುದು ಅಂದರೆ ನನ್ನ ಸೃಷ್ಟಿಗೂ ಮೂಲ ಸಂಕಲ್ಪ ಮಾಡಿದಂತಹ ಮಹಾಮಾತೆಯ ಲೀಲಾ ವಿನೋದ ವಿಹಾರಕ್ಕಾಗಿ. ಅವಳಿಗೆ ಆಟವಾಡುವುದಕ್ಕೆ ಬೇಕಾದ ವೇದಿಕೆಯನ್ನು ನಿರ್ಮಿಸುವ ಕಾಯಕವನ್ನು ಹೊಂದಿದ ಮಗು ನಾನು. ಆದ್ದರಿಂದ ನನ್ನ ಮಕ್ಕಳ ಬದುಕನ್ನೇ ವಿನಿಯೋಗಿಸ್ತಾ ನನ್ನ ಅಮ್ಮನಿಗೆ ರಂಗವೇದಿಕೆ ನಿರ್ಮಿಸಬೇಕು. ಅದಕ್ಕಾಗಿ ನೀವು ಬಯಸಿದಂತೆ ನೀರು ಸೋಕದ ವಿಧಾನದಲ್ಲಿ ಪ್ರಾಣಹರಣ ಮಾಡಬೇಕು. ಮಕ್ಕಳಾದ ನಿಮ್ಮನ್ನು ಮಡಿಲಿಗೆ ಏರಿಸಿಕೊಳ್ಳಿಲ್ಲ, ಲಾಲಿಸಲಿಲ್ಲ, ಪಾಲಿಸಲಿಲ್ಲ. ಇದೋ ಕೊನೆಗಾಲದಲ್ಲಾದರೂ ಬಯಕೆಯನ್ನು ಈಡೇರಿಸುವುದಕ್ಕೆ ಕಾಯವನ್ನು ಕುಗ್ಗಿಸ್ತೇನೆ, ಇದೋ ಮಡಿಲನ್ನು ಹಿಗ್ಗಿಸ್ತೇನೆ. ಮಕ್ಕಳೇ ಬನ್ನಿ, ಹೀಗೆ ವಿಶ್ರಾಂತರಾಗಿ. ಹಲೋ 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 ಸರ್ವರಿಗೂ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇವೆ. ಕ್ಷೇತ್ರವನ್ನು ಕಣ್ಣ ಸೀಮೆಯಲ್ಲಿ ಕಾಪಿಟ್ಟುಕೊಂಡು ಬಂದಂತಹ ಸ್ಥಳ ಸಾನ್ನಿಧ್ಯದ ಶಕ್ತಿ ದೇವರುಗಳನ್ನು ವಂದಿಸುತ್ತಾ ಹತ್ತೂರ ಒಡೆಯ ಮಹಾಲಿಂಗೇಶ್ವರನಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ಮುಸ್ಸಂಜೆಯ ಮಬ್ಬುಗತ್ತಲಲ್ಲಿ ಮುಖದಲ್ಲಿ ಮುಗುಳ್ನಗೆ ಬೇರೆ ಮುದದಿಂದ ಮಂದಸ್ಮಿತರಾಗಿರ್ತಕ್ಕಂತಹ ಎಲ್ಲ ಕಲಾಭಿಮಾನಿಗಳನ್ನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯಕ್ಷರಂಗದ ಅಭಿಮನ್ಯು ಕೀರ್ತಿಶೇಷ ಸ್ವರ್ಗೀಯ ಪುತ್ತೂರು ಡಾಕ್ಟರ್ ಶ್ರೀಧರ್ ಭಂಡಾರಿ ಸಂಸ್ಮರಣಾ ಕಾರ್ಯಕ್ರಮಕ್ಕೆ
ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಡಾಕ್ಟರ್ ಶ್ರೀಧರ ಭಂಡಾರಿ ಯಕ್ಷದೇಗುಲ ಪ್ರಶಸ್ತಿ ಪ್ರದಾನ ಸಮಾರಂಭ. ಪ್ರಶಸ್ತಿ ಪುರಸ್ಕೃತ ಹಿರಿಯ ಭಾಗವತರು ಕುರಿಯ ಶ್ರೀ ಗಣಪತಿ ಶಾಸ್ತ್ರಿಗಳಿಗೆ ಯಕ್ಷದೇಗುಲ ಪ್ರಶಸ್ತಿ ಪ್ರದಾನ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ನಮ್ಮೆಲ್ಲರನ್ನ ಆಶೀರ್ವದಿಸುವರೆ ನಮ್ಮ ಜೊತೆಗಿದ್ದಾರೆ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು, ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನಂ ಶ್ರೀ ಎಡನೀರು ಮಠ ಕಾಸರಗೋಡು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಡಾಕ್ಟರ್ ಟಿ ಶಾಂಭಟ್, ಮಾಜಿ ಅಧ್ಯಕ್ಷರು ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು. ಅಭ್ಯಾಗತರ ನೆಲೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ರೀ ಸಂಜೀವ ಮಠಂದೂರು, ಶಾಸಕರು ಪುತ್ತೂರು. ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ, ಮಾಜಿ ಶಾಸಕಿ ಪುತ್ತೂರು. ಶ್ರೀ ಕೇಶವ ಪ್ರಸಾದ್ ಮುಳಿಯ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು. ಆಗಮಿಸಿರ್ತಕ್ಕಂತಹ ಚೀವರು ಚಿದಾನಂದ ಕಾಮತ್ ಬೆಂಗಳೂರು, ಸಂಸ್ಥಾಪಕರು ಯಕ್ಷ ಸಿಂಚನ ಕಲಾವೃಂದ ಜಕ್ಕೂರು ಬೆಂಗಳೂರು. ಅದೇ ರೀತಿ ಶ್ರೀಯುತ ಮಹೇಶ್ ಕಜೆ ನಮ್ಮ ಜೊತೆಗಿದ್ದಾರೆ. ಆಗಮಿಸಿದಂಥ ಎಲ್ಲ ಅಭ್ಯಾಗತರನ್ನ ಬಹಳ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಡಾಕ್ಟರ್ ಶ್ರೀಧರ್ ಭಂಡಾರಿ ಅವರ ಸುಪುತ್ರ ಆಗಮಿಸಿರ್ತಕ್ಕಂಥ ಎಲ್ಲ ಅಭ್ಯಾಗತರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ಹೇಳಿ ಶ್ರೀದೇವಿ ದೇವಿ ಪ್ರಕಾಶ್ ಭಂಡಾರಿ ಇವರಲ್ಲಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇವೆ. ಜೋರಾದ ಕೈ ಚಪ್ಪಾಳೆಯೊಂದಿಗೆ ಆಗಮಿಸಿದಂಥ ಎಲ್ಲ ಅತಿಥಿ ಅಭ್ಯಾಗತರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಪ್ರೀತಿಗೆ ಓಗೊಟ್ಟು ಆಗಮಿಸಿದಂತಹ ಎಲ್ಲ ಅಭ್ಯಾಗತರು ವೇದಿಕೆಯನ್ನ ಅಲಂಕರಿಸಬೇಕು, ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು ಅಂತ ಹೇಳಿ ತಮ್ಮಲ್ಲಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇವೆ. ಯಕ್ಷರಂಗದ ಅಭಿಮನ್ಯು, ಕೀರ್ತಿಶೇಷ ಸ್ವರ್ಗೀಯ ಡಾಕ್ಟರ್ ಶ್ರೀಧರ್ ಭಂಡಾರಿಯವರ ಸಂಸ್ಮರಣ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಭಂಡಾರಿಯವರ ಬಗ್ಗೆ ಮಾತನಾಡಲು ಹೊರಟಲೆ ಪದಗಳೇ ಸಾಲುವುದಿಲ್ಲ. ಹೆತ್ತಾತ ಅರ್ಜುನನು ಮುತ್ತಯ್ಯ ದೇವೇಂದ್ರನು ಮತ್ತೆ ಮಾತುಲನು ಹರಿಯಿರಲು ಅಭಿಮನ್ಯು ಮಡಿದನೇ ತಕ್ಕಯ್ಯ ಸರ್ವಜ್ಞ. ಈ ಮಾತು ಸಾವಿನ ಬಗ್ಗೆ ಕಾಡುವುದು ಸಹಜ. ಮತ್ತೆ ಹುಟ್ಟು ಸಾವಿನ ಜಗದ ನಿಯಮಕ್ಕೆ ಪ್ರಶ್ನಿಸಲು ನಾವು ಯಾರೂ ಅರ್ಹರಲ್ಲ ಎನ್ನುವ ಮಾತು ಸತ್ಯ. ವಿಧಿ ಕರೆದಾಗ ಒಂದೆನಿತು ವಿಚಲಿತರಾಗದೆ ವಿನೀತನಾಗಿ ವಿಧೇಯ ವಿದ್ಯಾರ್ಥಿಯಂತೆ ವಿಶ್ವಕೋಶವ ತೆರೆದು ವಿಶ್ವನಾಥನ ಸಾನ್ನಿಧ್ಯವನ್ನ ಸೇರಿದವರು. ಸಂಸಾರದ ನೌಕೆ ಅಲುಗಾಡದಂತೆ ಗಟ್ಟಿಯ ಗೂಟ ವಿಧಿಯೆದುರು ಅಲುಗಾಡಿತು. ಭಾವದುಸಿರ ನಿಲ್ಲಿಸಿ ದೇವನೊಂದಿಗೆ ಲೀನವಾದ ಆತ್ಮ ಬಂದು ಪುತ್ತೂರ್ದ ಮುತ್ತು 6 ದಶಕಗಳ ಕಾಲ ತೆಂಕುತಿಟ್ಟಿನ ಯಕ್ಷರಂಗದ ಸಿಡಿಲ ಮರಿ ಸಿಡಿದೆದ್ದ ಗಂಡು ಕಲಿ ಯಕ್ಷ ನಾಟ್ಯ ಚತುರ ಅದ್ಭುತ ನರ್ತಕ ಗಂಡುಗತ್ತಿನ ಪುಂಡು ವೇಷಧಾರಿ ಯಕ್ಷರಂಗದ ಅಭಿಮನ್ಯು, ಪುತ್ತೂರಿನ ಅಭಿಮನ್ಯು ಡಾಕ್ಟರ್ ಪುತ್ತೂರು ಶ್ರೀಧರ್ ಭಂಡಾರಿ. ಪುತ್ತೂರು ಶೀನಪ್ಪ ಭಂಡಾರಿ ಸುಂದರಿಯವರ ಮಗನಾಗಿ ರಕ್ತದೊಂದಿಗೆ ಯಕ್ಷಗಾನ ನಂಟು ಬೆಸೆದಿದ್ದು ಕಣ್ಣು ಬಿಡುವ ಸಂದರ್ಭ ಕ್ರಿಶ್ಚಿಯನ್ ಬಾಬು, ಹೊಸ ಇತ್ತು ಮಹಾಲಿಂಗ ಭಟ್ ಇವರ ವೇಷ ನೋಡಿ ಪ್ರಭಾವಿತರಾದವರು. ಕೇರಳದ ಎರ್ಣಳಂ ಕುಳದಲ್ಲಿ ಕೃಷ್ಣನ ಪಾತ್ರಕ್ಕೆ ಗೆಜ್ಜೆ ಕಟ್ಟುವ ಮೂಲಕ ಪಾದಾರ್ಪಣೆ, ಕೊನೆಯ ಬಾರಿ ಧರ್ಮಸ್ಥಳ ಮೇಳದಲ್ಲಿ ಕೃಷ್ಣನಾಗಿ ಗೆಜ್ಜೆ ಕಟ್ಟಿರುವಂತಹದ್ದು. 1957-63ರಿಂದ ಬಳ್ಳಂಬೆಟ್ಟು ಮೇಳ, 64-80ರಿಂದ 16 ವರ್ಷ ಧರ್ಮಸ್ಥಳ, 1980-87 ಕಾಂತಾವರ ಮೇಳ, 87-90 ಪುತ್ತೂರು ಮಹಾಲಿಂಗೇಶ್ವರ ಮೇಳ, 90-2012 ತನಕ ಧರ್ಮಸ್ಥಳದ ಮೇಳ. ಹೀಗೆ 56 ವರ್ಷಗಳ ತಿರುಗಾಟ. ದಿಂಗಿಣ ವೀರ ಕಲಾಲೀನವಾಗಿರಬಹುದು, ಯಕ್ಷ ಮಾತೆಯ ಮಡಿಲಲ್ಲಿ ವಿರಮಿಸುತ್ತಿರಬಹುದು. ಕಾಲಿಗೆ ಕಟ್ಟಿದ ಗೆಜ್ಜೆಯ ನಾದ ನಿನಾದವಾಗಿ ಹೊರಹೊಮ್ಮುತ್ತಿದೆ. ಅವರು ಹಾಕಿಕೊಟ್ಟ ಹಾದಿ, ನಡೆದ ದಾರಿ ನಮಗೆಲ್ಲ ದೀವಿಗೆಯಾಗಿದೆ. ಯಕ್ಷರಂಗವನ್ನ, ಕಲಾವಿದರನ್ನ ಹೃದಯ ಮಂಟಪದಿ ಆರಾಧಿಸುತ್ತಿದ್ದ ಶ್ರೀಧರ್ ಭಂಡಾರಿ ಭೌತಿಕವಾಗಿ ನಮ್ಮೊಂದಿಗಿಲ್ಲ. ಅವರನ್ನ ಕಳಕೊಂಡ ನಮಗೆ ವಿಶಾಲ ವೃಕ್ಷವೊಂದು ಧರೆಗುಳಿದಂತಹ ಅನುಭವವಾದದ್ದು ಸತ್ಯ. ಆ ಮರ 1000 ಕಲಾವಿದರಿಗೆ ಬೆಳಕಾಗಿದ್ದು ಸತ್ಯ.
ಅವರ ಕನಸಂತೆ ಕಲಾವಿದರ ಬೆಳವಣಿಗೆಗೆ, ಕಲಾ ಕುಟುಂಬದ ಹಿತಚಿಂತನೆಗೆ ಒಂದಷ್ಟು ಕಾರ್ಯವನ್ನು ಮಾಡುವುದಕ್ಕಾಗಿ ಅವರ ಜೊತೆಗಿದ್ದ ಒಡನಾಡಿಗಳ ಜೊತೆ ಮತ್ತೆ ಶ್ರೀಧರ್ ಭಂಡಾರಿಯವರ ನೆನಪುಗಳನ್ನು ಹಸಿರಾಗಿಸುವರೆ ಈ ಒಂದು ಸಂಸ್ಮರಣ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದವರಿದ್ದೇವೆ. ಆಗಮಿಸಿದಂಥ ಎಲ್ಲ ಈ ಸಮಾರಂಭದ ಅಭ್ಯಾಗತರಲ್ಲಿ ಭಿನ್ನಹ ಅವರು ಭಗವಂತನಿಂದ ಒಂದು ದೀಪವಾಗಿ, ಪ್ರಭೆಯಾಗಿ ಈ ಪ್ರಪಂಚದಲ್ಲಿ ಯಕ್ಷಲೋಕದಲ್ಲಿ ಮಿಂಚಿದವರು. ಅವರ ಶ್ರದ್ಧಾ ಕಾರ್ಯವಾಗಿ, ಅವರ ಸಂಸ್ಮರಣೆಗಾಗಿ ಅವರ ಭಾವಚಿತ್ರದ ಎದುರುಗಡೆ ಒಂದು ನಂದಾದೀಪವನ್ನು ಇಟ್ಟವರಿದ್ದೇವೆ. ಆಗಮಿಸಿದಂಥ ಎಲ್ಲ ಅಭ್ಯಾಗತರು ಆ ಡಾಕ್ಟರ್ ಶ್ರೀಧರ್ ಭಂಡಾರಿ ಅವರ ಸಂಸ್ಮರಣ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ದೀಪವನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು. ತದನಂತರವಾಗಿ ಯಕ್ಷ ಮಾತೆಯ ನಂದನದ ಆ ತೋಟದಲ್ಲಿ ಅರಳಿದಂತಹ ಆ ಕುಸುಮಕ್ಕೆ ಭಾವ ಕುಸುಮವನ್ನು, ನಮ್ಮ ಭಾವನೆಗಳನ್ನು ಕುಸುಮದ ರೀತಿಯಲ್ಲಿ ಅರ್ಪಿಸಿ ಅವರ ಆ ಭಾವಚಿತ್ರಕ್ಕೆ ಪುಷ್ಪಾಂಜಲಿಯನ್ನು ಅರ್ಪಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾವು ಭಿನ್ನವಿಸಿಕೊಳ್ಳುತ್ತಾ ಇದ್ದೇವೆ. ಯಕ್ಷಗಾನ ಕಲೆಯನ್ನು ಪ್ರಪಂಚದಾದ್ಯಂತ ಪಸರಿಸಿದಂತಹ ಓರ್ವ ಧೀಮಂತ ಕಲಾವಿದ. ಅವರ ಯಕ್ಷಗಾನ ಸೇವೆಯನ್ನು ಗೌರವಿಸಿ ಅಮೆರಿಕದ ಗ್ಲೋಬಲ್ ಪೀಸ್ ಆಫ್ ಹಾನ್ಸ್ಟನ್ ಯೂನಿವರ್ಸಿಟಿ 2012ರಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿರುವಂಥದ್ದು ಯಕ್ಷ ಮಾತೆಗೆ ಶ್ರೀಧರ್ ಭಂಡಾರಿಯವರು ಸಲ್ಲಿಸಿದಂತಹ ಬಹುದೊಡ್ಡ ಕಾಣಿಕೆ. ಅಂತಹ ಧೀಮಂತ ವ್ಯಕ್ತಿಯನ್ನು ಸ್ಮರಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ಶಿವರಾಮ್ ಕಾರಂತ ಪ್ರಶಸ್ತಿ, ಯಕ್ಷ ಕೌಸ್ತುಭ ಪ್ರಶಸ್ತಿ, ಸ್ವಸ್ತಿ ಸಿರಿ ಪ್ರಶಸ್ತಿ, ಶ್ರೀರಾಮ ವಿಠಲ ಪ್ರಶಸ್ತಿ, ಹೀಗೆ ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿಯನ್ನು ಪಡೆದು ಯಕ್ಷ ಮಾತೆಯ ಪ್ರೀತಿಯ ಮಗನಾದವರು ಡಾಕ್ಟರ್ ಶ್ರೀಧರ್ ಭಂಡಾರಿ ಇವರು. ಅವರನ್ನು ಭಕ್ತಿಯಿಂದ ನಾವು ಸ್ಮರಿಸ್ತಾ ಇದ್ದೇವೆ. ಅದೆಷ್ಟು ಕಲಾವಿದರಿಗೆ ಅವರು ಸ್ಫೂರ್ತಿದಾಯಕರು ಹೌದು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪುಷ್ಪಾರ್ಚನೆಯನ್ನು ಗೈದಂತಹ ಎಲ್ಲ ಅಭ್ಯಾಗತರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳು. ಸಭಾ ಸಂಪ್ರದಾಯದ ಪ್ರಕಾರವಾಗಿ ಬಹಳ ಪ್ರೀತಿಯಿಂದ ಆಗಮಿಸಿದ ಎಲ್ಲರನ್ನ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಯಕ್ಷಗಾನದ
ಕಾರ್ಯಕ್ರಮದ ನಡುವೆ ನಡೆಯಲ್ಪಡುವಂತಹ ಕಾರ್ಯಕ್ರಮ ಸಾಂಪ್ರದಾಯಿಕ ಕಾರ್ಯಕ್ರಮವಾದರೂ ಸಮಯದ ಒತ್ತಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಆಶೀರ್ವದಿಸುವರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನಂ ಶ್ರೀ ಎಡನೀರು ಮಠ ಕಾಸರಗೋಡು ಇವರನ್ನ ಸರ್ವರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಜೋರಾದ ಕೈಚಾಪಾಳೆಯೊಂದಿಗೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಡಾಕ್ಟರ್ ಶ್ರೀಧರ್ ಭಂಡಾರಿ ಅವರ ಸುಪುತ್ರ ಶ್ರೀಯುತ ದೇವಿಪ್ರಕಾಶ್ ಭಂಡಾರಿ ಇವರು ಪರಮ ಪೂಜ್ಯ ಸ್ವಾಮೀಜಿಯವರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕು, ಅವರ ಪದತಳಕ್ಕೆ ಕಾಣಿಕೆಯನ್ನು ಅರ್ಪಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇವೆ. ನಿಮ್ಮ ಆಶೀರ್ವಾದವನ್ನು ಬೇಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಡಾಕ್ಟರ್ ಟಿ ಶಾಂಭಟ್ ಮಾಜಿ ಅಧ್ಯಕ್ಷರು ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು, ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಸಚ್ಚಿದಾನಂದ ಶೆಟ್ಟಿ ಉದ್ಯಮಿ ಮುಂಬೈ ಇವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇವೆ. ಕಲಾ ಪೋಷಕರು ಆಗಿರುವಂತಹ ಡಾಕ್ಟರ್ ಟಿ ಶಾಂಭಟ್ ಇವರನ್ನ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಬರಮಾಡಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ರೀ ಸಂಜೀವ ಮಠಂದೂರು, ಶಾಸಕರು ಪುತ್ತೂರು, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಜಯವರ್ಧನ್ ಇವರಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಸಂಜೀವ ಮಠಂದೂರು, ಶಾಸಕರು ಪುತ್ತೂರು ಇವರನ್ನ ಶಾಲು ಹೊದಿಸಿ ಪುಷ್ಪಗುಚ್ಛವನ್ನಿತ್ತು ಈ ಕಾರ್ಯಕ್ರಮಕ್ಕೆ ತಾವು ಬರಮಾಡಿಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ, ಮಾಜಿ ಶಾಸಕಿ ಪುತ್ತೂರು, ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಇವರನ್ನ ಶ್ರೀಮತಿ ಕೋಕಿಲಾ ಜಯವರ್ಧನ್ ಹಾಗೂ ಅನಿಲ ದೀಪಕ್ ಶೆಟ್ಟಿ ಇವರಿಬ್ಬರು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಹೇಳಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇವೆ. ಶ್ರೀಧರ್ ಭಂಡಾರಿಯವರ 2 ಕಣ್ಣುಗಳು, 3 ಕಣ್ಣು, ಇನ್ನೊಂದು ಕಣ್ಣು ಮುಂಬೈಯಲ್ಲಿದೆ. ಅವರ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ, ಮಾಜಿ ಶಾಸಕಿ ಪುತ್ತೂರು ಇವರಿಗೆ ಶ್ರೀಮತಿ ಉಷಾ ಶ್ರೀಧರ್ ಭಂಡಾರಿಯವರು ಶಾಲು ಹೊದಿಸಿ ಪುಷ್ಪಗುಚ್ಛ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀ ಕೇಶವ್ ಪ್ರಸಾದ್ ಮುಳಿಯ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು. ಇವರನ್ನ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ದೀಪಕ್ ಶೆಟ್ಟಿ ಇವರು ವೇದಿಕೆಗೆ ಆಗಮಿಸಿ ಶ್ರೀ ಕೇಶವ್ ಪ್ರಸಾದ್ ಮುಳಿಯ ಇವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು ಅಂತ ಹೇಳಿ ತಮ್ಮಲ್ಲಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಚೇವರು ಚಿದಾನಂದ ಕಾಮತ್ ಬೆಂಗಳೂರು, ಸಂಸ್ಥಾಪಕರು ಯಕ್ಷಸಿಂಚನ ಕಲಾವೃಂದ ಜಕ್ಕೂರು ಬೆಂಗಳೂರು, ಕಲಾ ಪೋಷಕರು. ಇವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಶ್ರೀಯುತ ಚಂದ್ರಶೇಖರ್ ಧರ್ಮಸ್ಥಳ ವೇದಿಕೆಗೆ ಆಗಮಿಸಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು ಅಂತ ಹೇಳಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇವೆ. ವೇದಿಕೆಯ ಮುಂಭಾಗದಲ್ಲಿ 100 ಶ್ರೀಧರ್ ಭಂಡಾರಿ ಅವರ ಅಭಿಮಾನಿಗಳಿದ್ದೀರಿ. ಜೋರಾದ ಕೈ ಚಪ್ಪಾಳೆಯೊಂದಿಗೆ ಆಗಮಿಸಿದಂತೆ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಬೇಕು ಅಂತೇಳಿ ತಮ್ಮಲ್ಲಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಖ್ಯಾತ ವಕೀಲರಾಗಿರ್ತಕ್ಕಂಥ ಶ್ರೀಯುತ ಮಹೇಶ್ ಕಜೆ ಅವರು. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಶ್ರೀಯುತ ದೇವಿಪ್ರಕಾಶ್ ಭಂಡಾರಿ ಇವರು ವೇದಿಕೆಗೆ ಆಗಮಿಸಿ ಶ್ರೀಯುತ ಮಹೇಶ್ ಕಜೆ ಇವರನ್ನ ಬರಮಾಡಿಕೊಳ್ಳಬೇಕು ಅಂತ ಹೇಳಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇವೆ.
ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಮತಿ ಉಷಾ ಶ್ರೀಧರ್ ಭಂಡಾರಿ ಹಾಗೂ ಯಕ್ಷದೇಗುಲ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವ ಕುರಿಯ ಶ್ರೀ ಗಣಪತಿ ಶಾಸ್ತ್ರಿಗಳು. ಈರ್ವರು ನಮ್ಮವರು ಪ್ರೀತಿಯಿಂದ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ವೇದಿಕೆಯ ಮುಂಭಾಗದಲ್ಲಿ ನೂರಾರು ಶ್ರೀಧರ್ ಭಂಡಾರಿ ಅವರ ಅಭಿಮಾನಿ ವರ್ಗದವರು ಇದ್ದೀರಿ. ಕೊಡಲಿಕ್ಕೆ ನಿಮಗೆ ನಮ್ಮಲ್ಲಿ ಏನೂ ಇಲ್ಲ. ಮುಗುಳ್ನಗೆಯಿಂದ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಪತ್ರಿಕಾ ಮಾಧ್ಯಮದವರು, ಧ್ವನಿ ಹಾಗೂ ದೃಶ್ಯ ಮಾಧ್ಯಮದವರು ಎಲ್ಲರನ್ನ ಒಂದೇ ಮಾತಿನಲ್ಲಿ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಅಪ್ಪ ಅಂದರೆ ಎನ್ನುವಂಥದ್ದೇ ಆಕಾಶ. ಅಪ್ಪ ಪ್ರತಿಯೊಂದು ಹೆಣ್ಣಿಗೂ ಮೊದಲ ನಾಯಕ. ಅಪ್ಪನ ಬಗ್ಗೆ ಸಾವಿರ ಕನಸಿದೆ. ಈ ಕಾರ್ಯಕ್ರಮದ ಕನಸಿನ ಬಗ್ಗೆ, ರೂಪುರೇಷೆಯ ಬಗ್ಗೆ ನಮ್ಮ ಮುಂದೆ ಇದೀಗ ಅನಿಲ ದೀಪಕ್ ಶೆಟ್ಟಿ ಪ್ರಾಸ್ತಾವಿಕ ಮಾತುಗಳೊಂದಿಗೆ. ಈ ದೈವಿಕ ರಂಗಸ್ಥಳದಲ್ಲಿ ಆಸೀನರಾಗಿರುವಂತಹ ಪರಮಪೂಜ್ಯರು, ಕಲಾಪೋಷಕರು, ಹಿರಿಯರು ಹಾಗೂ ಈ ಸಭಾ ಮುಂಭಾಗದಲ್ಲಿ ಬಂದಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ ಮೊದಲನೇದಾಗಿ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಕ್ಷರಂಗ ಎನ್ನುವಂಥದ್ದು ಮಹಾನ್ ಸಮುದ್ರವಿದ್ದಂತೆ. ಆ ಮಹಾನ್ ಸಮುದ್ರದ ಮಧ್ಯದಲ್ಲಿ ಸಾಂಪ್ರದಾಯಿಕವಾಗಿ ಕಟ್ಟಿದ ದೋಣಿಯೇ ರಂಗಸ್ಥಳ. ಈ ರಂಗಸ್ಥಳವೆಂಬ ದೋಣಿ ನಡೆಸುವವನೇ ಗುರುದೀಕ್ಷೆಯನ್ನು ಪಡೆದು ಕಲಾದೇವಿಯ ಆಶೀರ್ವಾದ ಪಡೆದು ಗೆಜ್ಜೆ ಕಟ್ಟಿ ರಂಗಸ್ಥಳ ಏರುವ ಕಲಾವಿದ. ದೋಣಿಯ ಹೊಟ್ಟು ಹಿಡಿದು ಸಮುದ್ರದ ದಡ ಸೇರಿದ ಕಲಾವಿದನೇ ಮುಂದೆ ದಂತಕತೆ. ಶ್ರೀಧರ ಭಂಡಾರಿಯವರು 50 ವರ್ಷಗಳ ಕಾಲ ಯಕ್ಷರಂಗದ ಸಮುದ್ರದ ಆಳ ಅಗಲವನ್ನು ಅರಿತು ದಡ ಸೇರಿದ ಅದ್ಭುತ ಕಲಾವಿದ. ಯಕ್ಷರಂಗದ ಪುಂಡುವೇಷಕ್ಕೆ ತನಗಾರು ಸರಿಸಾಟಿ ಇಲ್ಲವೆನ್ನುವಂತೆ ಅದನ್ನಾಳಿದ ಅನಭಿಷಿಕ್ತ ದೊರೆ. ನನ್ನ ತಂದೆ ಎನ್ನುವ ಅಭಿಮಾನದಿಂದ ಹೇಳುತ್ತಿಲ್ಲ, ಅವರ ಮಗಳಾಗಿ ಹುಟ್ಟಿದ್ದು ಈ ಜನ್ಮದ ಮಹಾನ್ ಸುಕೃತ. ಎಲ್ಲಿಂದ ಪ್ರಾರಂಭಿಸಲಿ? ಅವರ ಪಾತ್ರದ ಸೌಂದರ್ಯಕ್ಕೆ ಓರೆ ಹಚ್ಚುವಂತೆ ಅಭಿನಯದ ಮಹಾಪೂರ, ನವರಸಗಳು ಸೋತು ಹೋದಾವು ಎನ್ನುವಂತೆ ಅವರನ್ನು ಅಪ್ಪಿ ಹಿಡಿದಂತೆ ಭಾಸವಾಗುತ್ತದೆ. ಅವರ ನೃತ್ಯದ ವಿಭಿನ್ನತೆ ಹಾಗೂ ಸೌಂದರ್ಯಕ್ಕೆ ಇನ್ನೋರ್ವರು ಎದುರಾಗಲಾರರು. ಅವರು ಕೇವಲ ಕಲಾವಿದ ಮಾತ್ರವಲ್ಲ, ಯಕ್ಷರಂಗದ ಎನ್ಸೈಕ್ಲೋಪೀಡಿಯಾ. ಅವರು ವಿಶ್ವಕೋಶ. ಯಕ್ಷಗಾನದ ವಸ್ತ್ರವಿನ್ಯಾಸದಿಂದ ಹಿಡಿದು ಕಥಾರಚನೆ, ಪದ್ಯಜೋಡಣೆ, ಹಿಮ್ಮೇಳ ಮುಮ್ಮೇಳಗಳ ಜ್ಞಾನ, ಚೌಕಿಯ ಶಿಸ್ತು, ಸಮಯ ಪ್ರಜ್ಞೆ, ಕಲಾಪೋಷಕರ ಪೋಷಣೆ, ಕಲಾವಿದರ ಪಾಲನೆ, ಮಾನಸಿಕ ದೃಢತೆ, ಆರ್ಥಿಕ ನಿರ್ವಹಣೆಯ ಕೌಶಲ್ಯತೆ. ಅವರೊಬ್ಬ ಕಲಾವಿದ ಮಾತ್ರವಲ್ಲ, ಯಶಸ್ವಿ ಯಕ್ಷ ಸಂಘಟಕ ಕೂಡ. ಯಕ್ಷಗಾನಕ್ಕೆ ಸಂಬಂಧಿಸಿದ ಅವರ ಬತ್ತಳಿಕೆ ಪ್ರಬುದ್ಧ ಬಾಣಗಳಿಂದ ತುಂಬಿ ತುಳುಕುತ್ತಿತ್ತು. ಅವರೊಬ್ಬ ಸಮಗ್ರ ಕಲಾವಿದ. ದೈವಿಕ ಸ್ಥಾನವನ್ನು ಅಲಂಕರಿಸಲು ಹಿಮಾಲಯಕ್ಕೇರಿ ಧ್ಯಾನವನ್ನು ಮಾಡಬೇಕಾಗಿಲ್ಲ. ನನ್ನ ತಂದೆಯವರಂತೆ ಪ್ರತಿ ಉಸಿರಿನಲ್ಲಿ ಯಕ್ಷಗಾನವನ್ನು ಜೀವಿಸುತ್ತಿದ್ದರೆ ದೈವಿಕ ಸಾನ್ನಿಧ್ಯವನ್ನು ಪಡೆಯಬಹುದು. ಒಬ್ಬ ಯಕ್ಷಗಾನ ಕಲಾವಿದನ ಮಗಳಾಗಿ ನಾನು ಹೇಳಬೇಕೆಂದರೆ, ನಾನಾಡುವ ಸಮೃದ್ಧ ಕನ್ನಡ ಅದು ಯಕ್ಷಗಾನದಿಂದ ಬಂದಿದ್ದು. ನಾವು 4 ಜನ ಮಕ್ಕಳು ಒಂದೊಂದು ಕ್ಷೇತ್ರದಲ್ಲಿ ಪದವಿಯನ್ನು ಪಡೆದವರು. ನಮ್ಮ ಯಶಸ್ಸಿನ ಅನ್ನದ ಒಂದೊಂದು ಅಗುಳು ಕೂಡ ಯಕ್ಷಗಾನದ್ದೇ. ಅದಕ್ಕೆ ಕಾರಣ ನಮ್ಮ ತಂದೆಯವರು ಯಕ್ಷಗಾನವನ್ನು ಯಾವ ಸ್ತರದಲ್ಲಿ ಇಟ್ಟಿದ್ದರು ಎನ್ನುವುದಕ್ಕೆ ಕಾರಣ. ನಮ್ಮ ತಂದೆಯವರಂತೆ ಯಕ್ಷಗಾನವನ್ನು ಪೂಜಿಸುವ ಪ್ರತಿಯೊಬ್ಬ ಕಲಾವಿದನ ಮನೆಯೂ ಸಂಪನ್ನವಾಗುತ್ತೆ. ಕಲಾವಿದರ ಮನೆಯಲ್ಲಿ ತೊಂದರೆಗಳಿದೆ, ಅವರ ಮಕ್ಕಳಿಗೆ ಮಡದಿಯರಿಗೆ ತೊಂದರೆಯಾಗುತ್ತೆ ಅನ್ನುವಂತಹ ಮಾತುಗಳಿದೆ. ಇದೆಲ್ಲವನ್ನು ಸುಳ್ಳಾಗಿಸಿದವರು ನಮ್ಮ ತಂದೆ. ನಮ್ಮ ಮನೆಯಲ್ಲಿ ಇವತ್ತು ಎಲ್ಲವೂ ಇದೆ. ನಾವು ನಮ್ಮ ಜೀವನದಲ್ಲಿ ಎಲ್ಲ ಸಮೃದ್ಧ ಸಂಬಂಧಗಳನ್ನು ಹೊಂದಿಕೊಂಡಿದ್ದೇವೆ, ಸಮೃದ್ಧ ಜೀವನವನ್ನು ಅನುಭವಿಸುತ್ತಿದ್ದೇವೆ. ಇದೆಲ್ಲದಕ್ಕೂ ಕಾರಣ ನಮ್ಮ ತಂದೆಯವರ ಮೂಲಕ
ನಾವು ಬೆಳೆದು ಬಂದ ಯಕ್ಷಗಾನ. ಇಂತಹ ಕಲಾವಿದನನ್ನು, ನನ್ನ ತಂದೆಯವರಂತಹ ಕಲಾವಿದನನ್ನು ಮುಂದಿನ ತಲೆಮಾರಿಗೂ ಉಳಿಸಿಕೊಡುವ ಪ್ರಯತ್ನ ನಮ್ಮದು. ನಾವು ಕೇವಲ ನಿಮಿತ್ತ ಮಾತ್ರ. ಅವರ ಹೆಸರನ್ನು ಉಸುರಿದ ಕೂಡಲೇ ಆತ್ಮಾನಂದವನ್ನು ಪಡೆಯುವ ಅವರ ಅಭಿಮಾನಿಗಳು, ಶಿಷ್ಯರು, ಅತ್ಯಂತ ಪ್ರೀತಿಪಾತ್ರರು ನಮಗೆ ದಾರಿದೀಪ. ಪ್ರತಿದಿನ ಅವರನ್ನು ಅನುಭವಿಸಿದ ನಾವು ಈ ಮಾಣಿಕ್ಯವನ್ನು ಪ್ರಜ್ವಲಿಸುವಂತಹ ಪಥದಲ್ಲಿದ್ದೇವೆ. ಅವರು ಕೃತಿಯಾಗಬೇಕು. ಕೃತಿಯೆಂದು ಯಕ್ಷರಂಗದ ಜಗವ ಬೆಳಗಬೇಕು. ಕಲಾವಿದನಿಗೆ ಅವರ ಬದುಕು ಆದರ್ಶಪ್ರಾಯವಾಗಬೇಕು. ನಮ್ಮ ತಂದೆಯವರು ದೇಹವನ್ನು ತೊರೆದ ಮೊದಲ ವರ್ಷ ಅವರ ಹೆಸರಿನಲ್ಲಿ ಯಕ್ಷನಿಧಿಯನ್ನು, 1 ಲಕ್ಷ ಯಕ್ಷನಿಧಿಯನ್ನು ಯಕ್ಷರಂಗದ ಕವಿ, ಸಾಹಿತಿ ನನ್ನ ಮಾವ ಪುರುಷೋತ್ತಮ ಪೂಂಜರಿಗೆ ನಾವು ನೀಡಿದ್ದೆವು. 2ನೇ ವರ್ಷ ಈ ಬಾರಿ ಡಾಕ್ಟರ್ ಶ್ರೀಧರ ಭಂಡಾರಿ ಯಕ್ಷದೇಗುಲ ಪ್ರಶಸ್ತಿ ಎನ್ನುವಂತಹ ಪ್ರಶಸ್ತಿಯನ್ನು ಕೊಡುವಂಥ ಸೌಭಾಗ್ಯ ನಮಗೆ ಒದಗಿ ಬಂದಿದೆ. ಶ್ರೀಧರ ಭಂಡಾರಿಯವರಿಂದ ಸಿಗುವಂತಹ ಈ ಪ್ರಶಸ್ತಿಯನ್ನು ಯಾರಿಗೆ ಕೊಡಬೇಕು? ಯಕ್ಷರಂಗದ ವಿಶ್ವವಿದ್ಯಾನಿಲಯ, ಯಕ್ಷರಂಗದ ಗುರುಮನೆತನ ಎಂದು ಕರೆಸಿಕೊಡುವಂತಹ ಕುರಿಯ ಮನೆತನಕ್ಕೆ, ಶ್ರೀಧರ ಭಂಡಾರಿಯಂತಹ ಕಲಾವಿದನನ್ನು ಸೃಷ್ಟಿಸಿದ ಕುರಿಯ ಮನೆತನಕ್ಕೆ ಬಿಟ್ಟು ಇನ್ನಾರಿಗೆ ಸಲ್ಲೋದಕ್ಕೆ ಸಾಧ್ಯ. ಆದ ಕಾರಣ ಈ ವರ್ಷದ ಈ ಪ್ರಶಸ್ತಿಯನ್ನು ನಮ್ಮ ಮನೆತನಕ್ಕೆ ನಾವು ಸಲ್ಲಿಸುತ್ತಿದ್ದೇವೆ. ನಾವಿಲ್ಲಿ ನಿಮಿತ್ತ ಮಾತ್ರ. ನಾನು ಹೇಳಿದ ಹಾಗೆ ನಮ್ಮಿಂದ ನಮಗೇನು ಗೊತ್ತಿಲ್ಲ, ನಾವು ಶೂನ್ಯ. ಆದರೆ ಇನ್ನು ಮುಂದಿನ ಜೀವನದಲ್ಲೂ ನಮ್ಮ ಕೊನೆಯ ಉಸಿರಿರುವ ತನಕವೂ ಯಕ್ಷಗಾನದ ಸೇವೆಯನ್ನು ಮಾಡಬೇಕು ಎಂದು ನಿಂತವರು ನಾವು, ನಮ್ಮ ಕುಟುಂಬದವರು. ಅದಕ್ಕೆ ಎಲ್ಲ ಕಲಾ ಪೋಷಕರು, ಕಲಾವಿದರು, ಯಕ್ಷಗಾನದ ಮೇಲೆ ಪ್ರೀತಿ ಇರುವ ಪ್ರತಿಯೊಬ್ಬರೂ ಕೂಡ ನಮ್ಮನ್ನು ಆಶೀರ್ವದಿಸಿ ಬೆನ್ನಟ್ಟಿ ಬೆಳೆಸಬೇಕು. ಇನ್ನು 10 ಕಲಾವಿದರ ಕೃತಿಗಳು ವಿಶ್ವವಿದ್ಯಾನಿಲಯದಲ್ಲಿ ಬಂದು ಸೇರಬೇಕು. ಮುಂದಿನ ತಲೆಮಾರಿಗೆ ಸಾಂಪ್ರದಾಯಿಕ ಯಕ್ಷಗಾನ ಅಂದರೆ ಏನು ಎನ್ನುವುದನ್ನು ನಾವು ಎತ್ತಿ ತೋರಿಸಬೇಕು. ಇಷ್ಟು ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಪ್ರಣಾಮಗಳು. ಡಾಕ್ಟರ್ ಶ್ರೀಧರ್ ಭಂಡಾರಿಯವರು ಧರ್ಮರಾಯನ ವೇಷದಲ್ಲಿದ್ದಾಗ ಶಾಂತ ಸರೋವರದಂತೆ ಭಾಸವಾಗುತ್ತಿದ್ದರು. ಅಭಿಮನ್ಯು ಆದಾಗಲಂತೂ ಭೋರ್ಗರೆವ ಅರಬ್ಬಿ ಸಮುದ್ರ, ನವರಸಗಳನ್ನು ಬಿಂಬಿಸುತ್ತಿದ್ದ ಕಲಾವಿದ. ರೂಪಕ, ಯಮಕ, ಉಪಮಾನ, ಉಪಮೇಯ, ಅಲಂಕಾರಿಕ, ಆಂಗಿಕ ಅಭಿನಯದಿಂದ ಕಲಾಭಿಮಾನಿಗಳ ಹೃದಯ ಮಂಟಪವನ್ನು ಗೆದ್ದಂತಹ ಡಾಕ್ಟರ್ ಶ್ರೀಧರ್ ಭಂಡಾರಿಯವರ ಸಂಸ್ಮರಣ ಕಾರ್ಯಕ್ರಮದ ಬಗ್ಗೆ ಅವರ ಮಗಳಾಗಿ ಅಭಿಮಾನದಿಂದ ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಅನಿಲ ದೀಪಕ್ ಶೆಟ್ಟಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಹಪರದ ಸಾಧನೆಗೆ ಗುರುಪದೇಶ ಅತ್ಯಗತ್ಯವಂತೆ. ನನ್ನಲ್ಲಿಗೆ ನೀನು 1 ಹೆಜ್ಜೆಯನ್ನಿಡು, ನಿನ್ನಲ್ಲಿಗೆ 10 ಹೆಜ್ಜೆಯನ್ನು ಇಡುತ್ತೇನೆ ಎನ್ನುವಂತಹ ಮಾತನ್ನು ಕೊಟ್ಟು ಕಿರುಬೆರಳನ್ನು ಹಿಡಿದು ಧರ್ಮದ ಹಾದಿಯಲ್ಲಿ ಇಲ್ಲಿಯವರೆಗೆ ನಮ್ಮೆಲ್ಲರವನ್ನ ಕರೆದುಕೊಂಡಂತಹ ಸಂಸ್ಥಾನ. ಡಾಕ್ಟರ್ ಶ್ರೀಧರ್ ಭಂಡಾರಿ ಅವರಿಗೆ ಅನವರತವಾಗಿ ಒಂದು ಸಂಬಂಧ ಇತ್ತು, ಅವಿರತವಾಗಿರ್ತಕ್ಕಂಥ ಸಂಬಂಧ ಇತ್ತು. ಅದು ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನಂ ಶ್ರೀ ಎಡನೀರು ಮಠ ಕಾಸರಗೋಡು. ಶ್ರೀಧರ ಭಂಡಾರಿಯವರ ಈ ಸಂಸ್ಮರಣ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆಶೀರ್ವಚನದ ನುಡಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಆಗಮಿಸಿರುವಂತಹ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಪಾದಕಮಲಕ್ಕೆ ಸಾಷ್ಟಾಂಗ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ನಿಮ್ಮ ಆಶೀರ್ವಚನದ ಮಾತುಗಳನ್ನು ಆಲಿಸಲಿಕ್ಕೆ ನಾವೆಲ್ಲ ತುದಿಗಾಲಲ್ಲಿ ಕಾತುರರಾಗಿದ್ದೇವೆ. ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಅಥಸಿ ಕುಸುಮ ಪ್ರಕಾಶಂ ದಿಗ್ವಾಸಸಂ ಕನಕಭೂಷಣಭೂಷಿತಾಂಗಂ
ವಿಸರಸ್ತಕೇಶಂ ಅರುಣಾಧರಂ ಮಾಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯಕ್ಷರಂಗದ ಮೇರು ಕಲಾವಿದರಾದಂಥ ಕೀರ್ತಿಶೇಷ ಪುತ್ತೂರು ಶ್ರೀಧರ ಭಂಡಾರಿಯವರ ಸಂಸ್ಮರಣಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತಾ ಇದೆ. ಪುತ್ತೂರಿನ ಒಡೆಯ ಮಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಇಂತಹ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ನಡೀತಾ ಇರೋದು ಖಂಡಿತವಾಗಿಯೂ ಯಕ್ಷಗಾನಕ್ಕೆ, ಯಕ್ಷಗಾನ ಅಭಿಮಾನಿಗಳಿಗೆ ಒಂದು ಮಾದರಿಯ ವಿಷಯ. ಈಗಾಗಲೇ ಶ್ರೀಧರ ಭಂಡಾರಿಯವರು ನಮ್ಮನ್ನು ಅಗಲಿ ಯಕ್ಷ ರಂಗವನ್ನು ಅಗಲಿದರೂ ಕೂಡ ಅವರ ನೆನಪುಗಳು ಎಲ್ಲ ಯಕ್ಷ ಕಲಾಭಿಮಾನಿಗಳಲ್ಲಿ, ಯಕ್ಷಗಾನ ರಂಗದಲ್ಲಿದು ಇನ್ನೂ ಹಸಿರಾಗಿ ನಿಂತಿರುವುದಕ್ಕೆ ಅವರು ಯಕ್ಷಗಾನದಲ್ಲಿ ನೀಡಿದಂಥ ಸೇವೆ ಮತ್ತು ಪಡೆದಂಥ ಸಾಧನೆ ಅದು ಕಾರಣವಾಗಿದೆ. ಇವತ್ತು ಅವರ ಮನೆಯವರು, ಸುಪುತ್ರಿಯರು ಸೇರಿಕೊಂಡು ತಂದೆಯ ನೆನಪಿನಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಿ ಅದನ್ನು ಇನ್ನಷ್ಟು ಅರ್ಥಪೂರ್ಣವಾಗಿರಿಸುವಂಥ ನಿಟ್ಟಿನಲ್ಲಿ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಹಾಗೂ ಇನ್ನೊಂದು ನಿಧಿಯ ಸಮರ್ಪಣೆಯಂತಹ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಹೆಚ್ಚಾಗಿ ನಮಗೆ ಯಾರಾದರೂ ಕೀರ್ತಿಶೇಷರಾದರೆ ಆ ನೆನಪುಗಳು ನಮಗೆ ಅದರ ತೀವ್ರತೆ ಕಡಿಮೆ ಆಗ್ತಾ ಬರ್ತದೆ. ಆದರೆ ಶ್ರೀಧರ ಭಂಡಾರಿ ಅವರ ವಿಷಯದಲ್ಲಿ ನಾವು ಆಲೋಚನೆ ಮಾಡಿದಾಗ ಬಹುಶಃ ಅವರ ನೆನಪುಗಳು ಇನ್ನಷ್ಟು ನಮಗೆ ಕಾಡ್ತದೆ. ಯಾವುದೇ ಯಕ್ಷಗಾನವನ್ನು ನೋಡುವಾಗ ಅದರಲ್ಲಿಯೂ ಮುಖ್ಯವಾಗಿ ಅಭಿಮನ್ಯು ಇರ್ಬೋದು, ಬಬ್ರುವಾಹನ ಇರ್ಬೋದು, ಅಥವಾ ಗದಾಯುಧದ ಕೃಷ್ಣ, ರತಿಕಲ್ಯಾಣದ ಕೃಷ್ಣ, ಇಂತಹ ಪಾತ್ರಗಳನ್ನು ನೋಡುವಾಗ ನಮ್ಮನ್ನು ಇನ್ನಷ್ಟು ಶ್ರೀಧರ ಭಂಡಾರಿಯವರು ಕಾಡ್ತಾರೆ. ಯಾಕೆಂದರೆ ಅಂತಹ ಒಂದು ಪಾತ್ರಗಳನ್ನು ಇನ್ನೂ ಹಲವು ಪಾತ್ರಗಳನ್ನು ತನ್ನದೇ ಆದಂಥ ರೀತಿಯಲ್ಲಿ ಅದನ್ನು ನಿರೂಪಿಸಿ ಬಹುಶಃ ಶ್ರೀಧರ ಭಂಡಾರಿಯವರು ಅಲ್ಲದೆ ಇದಕ್ಕೆ ಯಾರೂ ಸಾಟಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅದನ್ನು ಆ ಪಾತ್ರವನ್ನು ಕಟ್ಟಿಕೊಟ್ಟವರು ಶ್ರೀಧರ ಭಂಡಾರಿಯವರು. ಇವತ್ತೊಂದು ಕಾರ್ಯಕ್ರಮದಲ್ಲಿ ಅಭಿಮಾನಿ ನೋಡುವಾಗ ನಮಗೆ ಖಂಡಿತವಾಗಿಯೂ ಆ ಪಾತ್ರವನ್ನು ಶ್ರೀಧರ ಭಂಡಾರಿಯವರೊಟ್ಟಿಗೆ ನಾವು ತುಲನೆ ಮಾಡ್ತೇವೆ. ಕೊನೆಪಕ್ಷ ಅವರ ನಡೆಗಳನ್ನಾದರೂ ಅದರಲ್ಲಿ ನಾವು ಕಾಣಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈ ರೀತಿಯಲ್ಲಿ ಹಲವು ಪಾತ್ರಗಳನ್ನು ಯಕ್ಷಗಾನ ರಂಗದಲ್ಲಿ ತನ್ನದೇ ಆದಂತಹ ಶೈಲಿಯಲ್ಲಿ ತೋರಿಸಿಕೊಟ್ಟು ಅದನ್ನು ಇನ್ನಿತರ ನಂತರದ ಪೀಳಿಗೆಗೆ ಕೂಡ ಅದನ್ನು ವರ್ಗಾಯಿಸಿದವರು ಶ್ರೀಧರ ಭಂಡಾರಿಯವರು. ಹಲವು ಶಿಷ್ಯರನ್ನು ತಯಾರಿಸಿ ಅವರಲ್ಲಿ ಕೂಡ ಯಕ್ಷಗಾನದ ಅಭಿರುಚಿಯನ್ನು ಹುಟ್ಟಿಸಿದ ಒಬ್ಬ ಮೇರು ಕಲಾವಿದ. ಈಗಾಗಲೇ ನಿರೂಪಣೆ ಮಾಡುವವರು ಹೇಳಿದರು, ಎಡನೂರು ಶ್ರೀಮಠಕ್ಕೂ ಶ್ರೀಧರ ಭಂಡಾರಿಗೂ ಅನನ್ಯವಾದಂಥ ಒಂದು ಸಂಬಂಧ. ಪೂರ್ವ ಗುರುಗಳಿಗೆ ಅತ್ಯಂತ ಪ್ರಿಯ ಶಿಷ್ಯನಾಗಿ ಸುಮಾರು 50 ವರ್ಷಗಳಿಗೂ ಮಿಕ್ಕಿ ಮಠದಲ್ಲಿ ಸೇವೆಯನ್ನು ಮಾಡಿದವರು ಶ್ರೀಧರ ಭಂಡಾರಿಯವರು. ನಾವು ಕೂಡ ನಮ್ಮ ಎಳವೆಯಲ್ಲಿ ಶ್ರೀಧರ ಭಂಡಾರಿಯವರ ವೇಷವನ್ನು ನೋಡಿಕೊಂಡು ಬೆಳೆದವರು. ಯಕ್ಷಗಾನದ ಅಭಿಮನ್ಯು ಇರ್ಬೋದು ಅಥವಾ ಬಬ್ರುವಾಹನ ಇರ್ಬೋದು, ಇನ್ನಿತರ ಪಾತ್ರಗಳನ್ನು ಶ್ರೀಧರ ಭಂಡಾರಿಯವರ ಮೂಲಕ ಮಠದ ಕಾರ್ಯಕ್ರಮಗಳನ್ನು ನಾವು ಇವತ್ತಿಗೂ ನೋಡಿದ್ದನ್ನು ನಾವು ಇವತ್ತಿಗೂ ಆ ನೆನಪನ್ನು ಯಾವತ್ತೂ ನೆನಪಿಸಿಕೊಳ್ತಾ ಇದ್ದೇವೆ. ಈ ರೀತಿಯಲ್ಲಿ ಮಠದಲ್ಲಿ ಯಾವುದೇ ಯಕ್ಷಗಾನ ಕಾರ್ಯಕ್ರಮ ಆದರೂ ಕೂಡ ಬಹುಶಃ ಶ್ರೀಧರ ಭಂಡಾರಿಯವರ ವೇಷ ಇಲ್ಲದೆ ಅಲ್ಲಿಯ ಯಕ್ಷಗಾನ ಕಾರ್ಯಕ್ರಮಗಳು ಅದು ಪೂರ್ಣವಾಗ್ತಿರಲಿಲ್ಲ. ನಮ್ಮ ಆಶ್ರಮ ಸ್ವೀಕಾರದ ನಂತರ ಕೂಡ ಅನಾರೋಗ್ಯದಲ್ಲಿದ್ದರೂ ಕೂಡ ಬಹಳ ಕಷ್ಟಪಟ್ಟು ಮಠಕ್ಕೆ ಬಂದು ಸಂತೋಷಪಟ್ಟವರು ಶ್ರೀಧರ ಭಂಡಾರಿಯವರು. ಈ ರೀತಿಯಲ್ಲಿ ಒಬ್ಬ ಕಲಾವಿದ ಮಾತ್ರ ಅಲ್ಲದೆ ಒಬ್ಬ ಸಜ್ಜನ ಮತ್ತು ಅತ್ಯಂತ ಸಹೃದಯಿ ವ್ಯಕ್ತಿಯಾಗಿ ಯಕ್ಷಗಾನ ಕಲಾವಿದರ ಮಧ್ಯೆ ಯಕ್ಷರಂಗದಲ್ಲಿ ಗುರುತಿಸಿಕೊಂಡು ಇವತ್ತಿಗೂ ಅವರ ನೆನಪನ್ನು ಯಾವತ್ತೂ ಮನಸ್ಸಲ್ಲಿ ಉಳಿಸಿಕೊಳ್ಳುವಂತಹ ಸೇವೆಯನ್ನು ಅವರು
ಈ ಯಕ್ಷಗಾನ ರಂಗಕ್ಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ದೇವರು ಅವರಿಗೆ ವಿಷ್ಣು ಸಾಯುಜ್ಯವನ್ನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತು ಅವರ ಹೆಸರಿನಲ್ಲಿ ನೀಡುವಂತಹ ಯಕ್ಷ ದೇಗುಲ ಪ್ರಶಸ್ತಿಯನ್ನು ಹಿರಿಯ ಭಾಗವತರಾದಂತಹ ನಮ್ಮ ಅತ್ಯಾಪ್ತ ಅಭಿಮಾನಿಗಳಾದಂತಹ ಶ್ರೀ ಕುರಿಯ ಗಣಪತಿ ಶಾಸ್ತ್ರಿಯವರಿಗೆ ನೀಡ್ತಾ ಇದ್ದಾರೆ. ಅತ್ಯಂತ ಸೂಕ್ತ ಆಯ್ಕೆ. ಯಕ್ಷಗಾನ ರಂಗವನ್ನು ತಮ್ಮದೇ ಆದ ರೀತಿಯಲ್ಲಿ ಅದರ ಯಾವುದೇ ಪ್ರಸಂಗಗಳಿರ್ಬೋದು, ಕುರಿಯ ಶಾಸ್ತ್ರಿಗಳು ಅದನ್ನು ಆಡಿಸ್ತಾರೆ ಅಂದರೆ ಅದಕ್ಕೆ ಒಂದು ರುಚಿ ಅದು. ಆ ರೀತಿಯಲ್ಲಿ ಪ್ರಸಂಗಗಳನ್ನು ಆಡಿಸಿ ಜನರ ಮನದಲ್ಲಿ ನೆಲೆ ನಿಂತವರು ಕುರಿಯ ಭಾಗವತರು. ಖಂಡಿತವಾಗಿಯೂ ಅತ್ಯಂತ ಸೂಕ್ತ ಆಯ್ಕೆ ಕುರಿಯ ಭಾಗವತರದ್ದು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯವಾಗಿ ಅಭಿನಂದಿಸ್ತಾ ಇದ್ದೇವೆ. ಅವರಿಗೂ ಕೂಡ ದೇವರು ಇನ್ನಷ್ಟು ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಮುಂದೆಯೂ ಇನ್ನಷ್ಟು ಯಕ್ಷಗಾನದ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಯಕ್ಷ ರತ್ನ ನಿಧಿ ಸಮರ್ಪಣೆ ಶ್ರೀಮತಿ ಆಶಾ ವಾಮನ್ ಕುಮಾರ್ ವೇಣೂರವರಿಗೆ ನೀಡ್ತಾ ಇದ್ದಾರೆ. ಇದು ಕೂಡ ಇನ್ನೊಂದು ಮಾದರಿಯಾದಂತಹ ಕಾರ್ಯಕ್ರಮ. ತಂದೆಯವರ ನೆನಪಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಆ ಕಾರ್ಯಕ್ರಮ ಇನ್ನಷ್ಟು ಸಾರ್ಥಕವಾಗಬೇಕು, ಅದು ಸಫಲವಾಗಬೇಕು ಅನ್ನೋ ದೃಷ್ಟಿಯಿಂದ ಸೂಕ್ತವಾದ ವ್ಯಕ್ತಿಗಳನ್ನು, ಅರ್ಹವಾದ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಕೂಡ ಒಂದು ಯಕ್ಷ ನಿಧಿಯನ್ನು ಸಮರ್ಪಿಸ್ತಾ ಇದ್ದಾರೆ. ಇನ್ನಿತರ ಸಂಘಟನೆಗಳಿರ್ಬೋದು ಅಥವಾ ಇನ್ನಿತರ ವ್ಯಕ್ತಿಗಳು ಕೂಡ ಇದನ್ನು ನೋಡಿ ಅನುಕರಿಸಬೇಕಾದಂತಹ ಒಂದು ಕಾರ್ಯಕ್ರಮ. ಈ ನಿಟ್ಟಿನಲ್ಲಿ ಕೂಡ ಶ್ರೀಧರ ಭಂಡಾರಿ ಅವರ ಮನೆಯವರನ್ನು ಆತ್ಮೀಯವಾಗಿ ಅಭಿನಂದಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಠದ ಅತ್ಯಾಪ್ತ ಅಭಿಮಾನಿಗಳಾದಂತಹ ಶ್ರೀ ಟಿ ಶ್ಯಾಮಠ್ ಅವರು ವಹಿಸಿಕೊಂಡಿದ್ದಾರೆ. ಕಾರ್ಯಕ್ರಮದ ಅತಿಥಿಗಳಾಗಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀ ಸಂಜೀವ ಮಠಂದೂರವರಿದ್ದಾರೆ. ಪೂರ್ವ ಶಾಸಕರಾದಂತಹ ಶಕುಂತಲಾ ಶೆಟ್ಟಿಯವರಿದ್ದಾರೆ. ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಮುಳಿಯ ಕೇಶವ ಪ್ರಸಾದ್ ಅವರಿದ್ದಾರೆ. ಶ್ರೀಧರ ಭಂಡಾರಿ ಅವರ ಶ್ರೀಮತಿಯವರು ಎಂದಿನಿಂದಲೂ ನಾವು ಶ್ರೀಧರ ಭಂಡಾರಿ ಅವರ ಮಠಕ್ಕೆ ಬರುವ ಸಂದರ್ಭದಲ್ಲಿ ಅವರನ್ನು ಕೂಡ ನಾವು ಯಾವತ್ತೂ ಅವರು ಬರುವಾಗ ಅವರ ಜೊತೆಯಲ್ಲೇ ಬರ್ತಾರೆ. ಅವರು ಮಠದ ಯಾವುದೇ ಕಾರ್ಯಕ್ರಮಗಳಿದ್ದರೂ ಕೂಡ ನಾವು ಶ್ರೀಧರ ಭಂಡಾರಿ ಅವರು ಸಿಕ್ಕಿದರೆ ಅವರಿಗೆ ಫೋನ್ ಮಾಡಿ ನಾವು ಹೇಳೋದು ಶ್ರೀಧರ ಭಂಡಾರಿ ಅವರ ವಿಷಯದಲ್ಲಿ. ಅಷ್ಟು ಅದಕ್ಕೆ ತಮ್ಮದಾದ ಪ್ರತಿಸ್ಪಂದನೆ ನೀಡಿ ಶ್ರೀಧರ ಭಂಡಾರಿ ಒಟ್ಟಿಗೆ ಮಠದ ಒಟ್ಟಿಗೆ ಗುರುತಿಸಿಕೊಂಡವರು ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ವಕೀಲರಾದಂತಹ ಆತ್ಮೀಯರಾದಂತಹ ಶ್ರೀ ಮಹೇಶ್ ಕಜೇವರಿದ್ದಾರೆ. ಚಿದಾನಂದ ಕಾಮತರಿದ್ದಾರೆ. ಶ್ರೀಧರ ಭಂಡಾರಿಯವರ ಮನೆಯವರು, ಕುಟುಂಬದವರು, ಸ್ನೇಹಿತ ವರ್ಗದವರು ಮತ್ತು ಅವರ ಕರೆಗೆ ಹೋಗೊಟ್ಟು ಬಂದಂತಹ ಅವರ ಅಭಿಮಾನಿಗಳು, ಯಕ್ಷಾಭಿಮಾನಿಗಳು ಎಲ್ಲ ನೀವಿದ್ದೀರಾ. ಎಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದ ಸಾನ್ನಿಧ್ಯ ದೇವರಾದಂತಹ ಶ್ರೀ ಮಾಲಿಂಗೇಶ್ವರ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅಂತ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕಾಗಿ ಅವಿರತವಾಗಿ ಶ್ರಮಿಸಿದಂತಹ ಅವರ ಕುಟುಂಬ ವರ್ಗದವರಿಗೆ ಮತ್ತೊಮ್ಮೆ ದೇವರು ಇನ್ನಷ್ಟು ಹೆಚ್ಚಿನ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ನಡೆಸುವಂತಹ ಶಕ್ತಿಯನ್ನು ನೀಡಲಿ. ವರ್ಷದಿಂದ ವರ್ಷಕ್ಕೆ ಇದು ಹೆಚ್ಚಾಗಿ, ಇದರ ಸ್ವರೂಪ ಹೆಚ್ಚಾಗಿ ಅದು ಬೆಳೀಲಿ ಅಂತ ಕೂಡ ನಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸದಾ ನಿಮ್ಮ ಆಶೀರ್ವಾದವನ್ನು ಬಿಡುತ್ತಾ ನಿಮ್ಮ ಪದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ನಿಮ್ಮ ಆಶೀರ್ವಾದದೊಂದಿಗೆ ಮುಂದುವರಿಸ್ತಾ ಇದ್ದೇವೆ. ಡಾಕ್ಟರ್ ಶ್ರೀಧರ್ ಭಂಡಾರಿ ಇವರ ಯಕ್ಷದೇಗುಲ ಪ್ರಶಸ್ತಿ ಪ್ರದಾನ ಸಮಾರಂಭದತ್ತ ನಾವು ಸಾಕ್ತಾ ಇದ್ದೇವೆ. ತೆಂಕುತಿಟ್ಟು ಯಕ್ಷಗಾನದ ಗುರುಕುಲವೆಂದು ಮನ್ನಣೆ ಪಡೆದ ಕುರಿಯ ಮನೆತನದವರಾದ ಗಣಪತಿ ಶಾಸ್ತ್ರಿಗಳು ತಮ್ಮ ದೊಡ್ಡ ತಂದೆಯವರಾದ ಕುರಿಯ ವಿಠಲ ಶಾಸ್ತ್ರಿಯವರಿಂದ ಪಳಗಿದವರು. ಅಗರಿ ಶ್ರೀನಿವಾಸ ಭಾಗವತರ ಪ್ರೇರಣೆಯೊಂದಿಗೆ ಭಾಗವತಿಕೆ ಕ್ಷೇತ್ರವನ್ನು ಪ್ರವೇಶಿಸಿದವರು. ಇಂದಿನ ಯಕ್ಷದೇಗುಲ ಪ್ರಶಸ್ತಿ ಸ್ವೀಕರಿಸುವರೆ ಸನ್ಮಾನ ಪೀಠವನ್ನು ನೀವು ಅಲಂಕರಿಸಬೇಕು. ಜೋರಾದ ಕೈಚಪ್ಪಾಳೆಯೊಂದಿಗೆ ಕುರಿಯ ಶ್ರೀ ಗಣಪತಿ ಶಾಸ್ತ್ರಿಗಳನ್ನು ತಾವು ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ಹೇಳಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇವೆ.
ನಿಮ್ಮ ಸನ್ಮಾನದ ಪತ್ರವನ್ನು ಓದುವ ಸುಯೋಗ ನನ್ನ ಪಾಲಿಗೆ. ಡಾಕ್ಟರ್ ಶ್ರೀಧರ್ ಭಂಡಾರಿ ಯಕ್ಷ ದೇಗುಲ ಪ್ರಶಸ್ತಿ 2023, ಕಂದಾಂತಾರ್ಗತ ಸಾಂಗತ್ಯ ಸುರನುತ ಸುರ ಗಣ ಅಚ್ಯುತ ಹರಜಾತಂ ಪರಮ ಸಾಮಜ ಮುಖೇಶ್ವರಂ ಹರಿಧರ ಹರಿಹರಂ ಕೋವಿದ ವರದಾತಂ ಶರಣು ವಿಘ್ನಪತಿ ನಿಕಾಯು ರಂಗನಭ ರಜನೀಕರ ರಂಗಕನ್ಯಾ ಸ್ಥಿರ ಸಿಂಧೂರ ರಂಗ ಜೀವಕ ರಕ್ಷಣಾಧಾರ ರಾಗ ರಮಣೀಯ ರತ್ನಾಕರ ರಾಗಬಂಧದ ಚಮತ್ಕಾರ ರಸಜ್ಞ ರಸಾಧಾರ ರಮ್ಯಕಲ ರಾಜ್ಯದ ರಾಜಧರ ರಾಜಿಸುವ ಭಾಗವತ ಕುಲ ಸಾರ್ವಭೌಮ ಗಂಭೀರ ರಂಜನೀಯ ಕಲಾಸಾರ ಕಲ ಕಾವ್ಯಾನಂದ ಶೃಂಗಾರ ಕಾಂತೀಯ ಕಲ್ಯಮಂದಿರ ಮಾಧುರ್ಯದ ವಾಣಿಧರ ಗಾನ ವಾಸಂತ ಗಾನಂತ ವದಂಸ ಗಾನಕಲ ಕಲಾಹಂಸ ಗಾನ ವಿದ್ವಾಂಸ ರಂಗನಾಯಕ ಶ್ರೀ ಕುರಿಯ ಗಣಪತಿ ಶಾಸ್ತ್ರಿಯವರಿಗೆ ದಿನಾಂಕ 19/2/2023 ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಗದ್ದೆಯಲ್ಲಿ ಜರುಗಿದ ಡಾಕ್ಟರ್ ಶ್ರೀಧರ್ ಭಂಡಾರಿ ಸಂಸ್ಮರಣ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿ ಮತ್ತು ಆಶೀರ್ವಚನ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು, ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನಂ ಶ್ರೀ ಎಡನೀರು ಮಠ ಕಾಸರಗೋಡು, ಡಾಕ್ಟರ್ ಡಿ ಶ್ಯಾಮ್ ಭಟ್ ಮಾಜಿ ಅಧ್ಯಕ್ಷರು ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು ಇವರ ಸಭಾಧ್ಯಕ್ಷತೆಯಲ್ಲಿ ಎಲ್ಲ ಅತಿಥಿ ಗಣ್ಯರ ಸಮಕ್ಷಮದಲ್ಲಿ ಡಾಕ್ಟರ್ ಶ್ರೀಧರ್ ಭಂಡಾರಿ ಯಕ್ಷ ದೇಗುಲ ಪ್ರಶಸ್ತಿ 2023 ನಾವು ಸಮರ್ಪಿಸ್ತಾ ಇದ್ದೇವೆ. ಶ್ರೀಮತಿ ಉಷಾ ಶ್ರೀಧರ್ ಭಂಡಾರಿ, ಶ್ರೀ ದೇವಿ ಪ್ರಕಾಶ್ ಭಂಡಾರಿ, ಕೋಕಿಲ ಜಯವರ್ಧನ್, ಶಾಂತಲ ಸಚ್ಚಿದಾನಂದ ಶೆಟ್ಟಿ, ಅನಿಲ ದೀಪಕ್ ಶೆಟ್ಟಿ ಮತ್ತು ಮೊಮ್ಮಕ್ಕಳು, ಯಕ್ಷ ದೇಗುಲ ಬನ್ನೂರು ಪುತ್ತೂರು ಎಲ್ಲ ಯಕ್ಷಾಭಿಮಾನಿಗಳ ಪರವಾಗಿ ಜೋರಾದ ಕರತಾಡನದೊಂದಿಗೆ ನಾವು ಕುರಿಯ ಗಣಪತಿ ಶಾಸ್ತ್ರಿಯವರನ್ನ ಗೌರವಿಸ್ತಾ ಇದ್ದೇವೆ. ಕುರಿಯ ಪರಂಪರೆಯ ಕುಡಿ, ಸಮರ್ಥ ರಂಗ ನಿರ್ದೇಶಕ, ಕಟೀಲು ಮೇಳದಲ್ಲಿ ಸೇವೆ ಸಲ್ಲಿಸಿದ ತೆಂಕುತಿಟ್ಟಿನ ಪರಂಪರೆಯ ಭಾಗವತರು, ರಂಗಸ್ಥಳದ ಪಡಿಮಂಚದಲ್ಲಿ ಕುಳಿತರೆ ಸಾಕು ಇಡೀ ರಂಗವೇ ಶರಣಾಗುವ ಅವ್ಯಕ್ತ ವ್ಯಕ್ತಿತ್ವ. ಈ ಸನ್ಮಾನ ಕುರಿಯ ಮನೆತನಕ್ಕಲ್ಲದೆ ಇನ್ನಾವ ಮನೆತನಕ್ಕೆ ಸಲ್ಲುವುದು. ಸನ್ಮಾನಕ್ಕೆ ಪ್ರತ್ಯುತ್ತರವಾಗಿ ಒಂದೆರಡು ಮಾತಿಗಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ. ಮೊದಲಾಗಿ ಕಲಾಮಾತೆಯಾದಂಥ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ವಂದಿಸುತ್ತಾ, ನಮ್ಮ ಸೀಮೆ ದೇವರು, ನಮ್ಮ ಮನೆ ದೇವರಾದಂಥ ಕೋಳಿಯೂರು ಶಂಕರನಾರಾಯಣ ದೇವರಿಗೆ ನಮಸ್ಕರಿಸುತ್ತಾ, ಇಲ್ಲಿನೆತ್ತು ಪುತ್ತೂರು ಇಡೀ ತಾಲೂಕನ್ನು ಆಳುವಂತಹ ಮಹಾಲಿಂಗೇಶ್ವರನಿಗೆ ಪೊಡಮಟ್ಟು ಗುರುಗಳು, ಎಡನೀರು ಸಂಸ್ಥಾನದ ಗುರುಗಳು, ಹಿಂದಿನವರು ಗುರುಗಳು, ಇವರು ಗುರುಗಳು, ಅವರಿಗೆ ನಮಸ್ಕರಿಸಿ ವೇದಿಕೆಯಲ್ಲಿರುವಂಥ ಗಣ್ಯರಿಗೆಲ್ಲ ವಂದಿಸುತ್ತಾ ಸಭಾಸದರಿಗೆ ನಮಸ್ಕರಿಸಿ 2 ಮಾತು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಾನು ಕೇಳಿ ತಿಳಿದಂತೆ, ಅಂದರೆ ನಮ್ಮ ತಂದೆಯವರು ಹೇಳ್ತಿದ್ದ ಮಾತು, ನಾನು ಅವರನ್ನು ನೋಡಲಿಲ್ಲ ಅಂದರೆ ವೇಷದಲ್ಲಿ ನೋಡಿದ್ದೇನೆ. ಶೀನಪ್ಪ ಭಂಡಾರಿಯವರು ಅಂದರೆ ಶ್ರೀಧರ ಭಂಡಾರಿಯವರ ತಂದೆಯವರು, ಅವರು ನಮಗೆ ಧರ್ಮಸ್ಥಳ ಮೇಳ ಮಂಜೆ ಹೆಗ್ಗಡರ ಕಾಲದಲ್ಲಿ ಮಂಜೆ ಹೆಗ್ಗಡರು ನಡೆಸಲಿಕ್ಕೆ ಕೊಟ್ಟಿದ್ದರಂತೆ. 21 ವರ್ಷವೇನೋ ನನ್ನ ದೊಡ್ಡ ತಂದೆಯವರು ಧರ್ಮಸ್ಥಳ ಮೇಳವನ್ನು ನಡೆಸಿದ್ದಾರೆ. ಮತ್ತು ಅವರಿಗೆ ಹಾರ್ಟಿನ ಸಮಸ್ಯೆ ಬಂದು ನಾವು ಅನಿವಾರ್ಯವಾಗಿ ನಿಲ್ಲಿಸಬೇಕಾಗಿ ಬಂತು. ರತ್ನವರ್ಮ ಹೆಗ್ಗಡೆಯವರು ನೀವು ನಿಲ್ಲಿಸಿ ಅಂತ ಹೇಳಲಿಲ್ಲ, ನಾವಾಗೆ ತಂದೆಯವರು ಹೋಗಿ ಹೇಳಿದ್ದಂತೆ. ಆ ಕಾಲದಲ್ಲಿ ಶೀನಪ್ಪ ಭಂಡಾರಿಯವರು ನಮ್ಮ ಮನೆಯಲ್ಲಿದ್ದರಂತೆ. ನಾನು ಶ್ರೀಧರ ಭಂಡಾರಿ ತುಂಬ ಹಾರಿದ್ದಾರೆ ಅಂತೇಳಿ ಹೇಳುವಾಗ, ಶ್ರೀಧರಲ್ಲ ಎಂಥದ್ದು ಹಾರುದು ಮಾರಾಯ, ಅವನ ತಂದೆ ವೇಷ ನೋಡಬೇಕಿತ್ತು ನೀವು, ನಮಗೆ ಇದೇ ಒಂದು ವಿಚಿತ್ರ ಅಂತ ಕಂಡಿದೆ, ಇದಕ್ಕೆ 3 ಪಾಲು ಕೆಲಸ ಮಾಡ್ತಿದ್ರು ಅವರು ಅಂತ ಹೇಳಿದರು. ಅದೇ ಶೀನಪ್ಪ ಭಂಡಾರಿಗಳು ತನ್ನ ಮಗನಾದಂಥ ಶ್ರೀಧರ ಭಂಡಾರಿಯನ್ನು ಕುರಿಯಕ್ಕೆ ಕರ್ಕೊಂಡು ಬಂದರಂತೆ. ಕರ್ಕೊಂಡು ಬಂದದ್ದು ನನಗೆ ಗೊತ್ತಿಲ್ಲ, ಹಾಗೆ ಅಂತೇಳಿ ಅವರು ಅಭ್ಯಾಸ ಮಾಡ್ತಿದ್ದದ್ದು ನೆನಪುಂಟು ನನಗೆ.
ಮನೆಯಲ್ಲಿ ದೊಡ್ಡ ತಂದೆಯವರು ಹೇಳಿಕೊಟ್ಟು, ದೊಡ್ಡ ತಂದೆಯವರು ಒಬ್ಬರೆಲ್ಲ ಶಿಷ್ಯರು ತುಂಬ ಮಂದಿ ಇದ್ದರು. ಮತ್ತೇನು ಮಾಡಿದೆ ಅಂದರೆ ಇವರ ಕುಣಿತದ ವೇಗ, ಕುಣಿತದ ಹೆಜ್ಜೆಗಾರಿಕೆ ಉಂಟಲ್ಲ, ನೋಡುವಾಗ ಕಿರೀಟದ ವೇಷಕ್ಕಲ್ಲ ಪುಂಡು ವೇಷಕ್ಕೆ ಇವ ಸರಿ ಅಂತ ಹೇಳಿ ಹೊಸ ಎತ್ತಿನ ಮಹಾಲಿಂಗ ಭಟ್ರನ್ನು ಮನೆಗೆ ಬರೆಸಿದ್ರಂತೆ. ಹೊಸ ಎತ್ತಿನ ಮಹಾಲಿಂಗ ಭಟ್ರು ಆ ಕಾಲದಲ್ಲಿ ಹೆಸರಾಂತ ಪುಂಡು ವೇಷಧಾರಿ ಗೊತ್ತಿರ್ಬೋದು. ಅದಕ್ಕೆ ಉದಾಹರಣೆಗಾಗಿ ಶ್ಯಾಮ್ ಭಟ್ರ ತಾಯಿಯ ತಂದೆ ಮನೆ ಅಲ್ಲಿ ಶಂಕರ ಭಟ್ರು ಅಂತ ಇದ್ದರು, ನಾನು ನೋಡಿದ್ದೇನೆ, ನಮಗೆ ಪೂಜ್ಯರು. ಅವರು ನಮ್ಮ ತಂದೆಯವ್ರ ಹತ್ರ ಹೇಳ್ತಿದ್ದೇನೆ, ಲಿಂಗನ ವೇಷ ಇಲ್ಲತ್ತಾರೆ ಮತ್ತೆ ಎಂತಾರ ರಾಮಭಾವ ಆಟ ಅಂತ ಹೇಳಿ. ಅಂದರೆ ಲಿಂಗಣ್ಣನ ವೇಷ ಬೇಕವರಿಗೆ. ಅಂಥ ಮಹಾಲಿಂಗ ಭಟ್ರ ಹತ್ರ ಶ್ರೀಧರ ಬಂಡೆಯವರು ನಮ್ಮ ಮನೆಯಲ್ಲಿ ಕಲಿತರಂತೆ. ಶ್ರೀಕೃಷ್ಣ ಲೀಲೆಯ ಕೃಷ್ಣ, ಬಬ್ರುವಾನ, ಅಭಿಮನ್ಯು, ಭಾರ್ಗವರಾಮ, ಇದೆಲ್ಲ ಬೇರೆ 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 ವಿಧದ ವೇಷಗಳು. ಒಂದೇ ಮಾಡುವುದು ಒಬ್ಬನೇ ಆದರೂ ಅದರ ವ್ಯತ್ಯಾಸ ಉಂಟು. ಬಬ್ರುವನ ಮಾಡುವವನೇ ಅಭಿಮನ್ಯು ಮಾಡೋದು, ಅಭಿಮನ್ಯಿಗೂ ಬಬ್ರುವನಿಗೂ ವ್ಯತ್ಯಾಸ ಉಂಟು. ಬಬ್ರುವನ ರಾಜ, ಅಭಿಮನ್ಯು ಹುಡುಗಾಟಿಗೆ ಹುಡುಗದಂಗೆ. ಅದನ್ನು ಶ್ರೀಧರ ಭಂಡಾರಿಯವರ ಕುಣಿತಲ್ಲಿ ನಮಗೆ ಕಾಣ್ಬೋದಿತ್ತು, ಸರಿಯಾಗಿ ನೋಡಿದವರಿಗೆ. ಬೇಕಾದ್ರೆ ನೀವು ಅದದ್ದು CD ಏನಾರು ಇದ್ದರೆ ನೋಡಿ, ನೀವು ಗೊತ್ತಾಗ್ತದೆ. ಆ ರಾಜನ ಮಣಿಪುರದ ಅರಸೋಬ ಅಂತ ಹೇಳೋದಕ್ಕೆ ಉಂಟಲ್ಲ, ಆ ಗಾಂಭೀರ್ಯ ಅವರ ಇದಕ್ಕಿತ್ತು. ಹೊಸ ಎತ್ತಿನ ಮಹಾಲಿಂಗ ಭಟ್ರ ಮುಖೇನ ದೊಡ್ಡ ತಂದೆಯವರ ಮನೆಯಲ್ಲಿ ಕಲಿಸಿದರು. ಅವರಿಗೆ ಕುರಿಯದ ಮೇಲೆ ಎಷ್ಟು ಅಭಿಮಾನ ಇತ್ತು ಅದನ್ನು ನಾನು ಹೇಳಲೇಬೇಕು. ನಮ್ಮ ಮನೆ ಒಬ್ಬರು ಸಾಮಾನ್ಯ ಸದಸ್ಯರಾಗಿದ್ದರು ಅವರ ಮನೆಯಲ್ಲಿ. ಮತ್ತೊಬ್ಬರು ಪುರುಷೋತ್ತಮ ಪೂಂಜರು ದಿವಂಗತ, ಅವರು ಬಂದರೂ ಹಾಗೆ 10-15 ದಿವಸ ನಮ್ಮ ಮನೆಯಲ್ಲಿ ಉಳ್ಕೊಳ್ಳೋದು. ಶ್ರೀಧರ ಭಂಡಾರಿಯವರು ಒಂದು ನಿಮಿಷವನ್ನು ಹಾಳು ಮಾಡ್ತಿರಲಿಲ್ಲ, ಬೇರೆ ಕೆಲಸವೂ ಇರಲಿಲ್ಲ ಅವರಿಗೆ. ಬೆಳಿಗ್ಗೆ ಅಭ್ಯಾಸ ಮಾಡೋದು, ಮಧ್ಯಾಹ್ನ ಅರ್ಥ ಹೇಳೋದು, ಊಟ ಮಾಡಿ ಒಂದು 10 ಮಿನಿಟ್ ರೆಸ್ಟ್, ವಾಪಸ್ಸು ಅರ್ಥ ಹೇಳೋದು, ಕುಣಿಯೋದು, ಇಷ್ಟೇ ಮಾಡ್ತಿದ್ದದ್ದು. ಎಲ್ಲಿಯಾರು 15 ದಿವಸ 20 ದಿವಸ ಏನಾದ್ರು ಕಲ್ತಿದ್ದಾರೇನೋ, ಆಗ ಅವರು ಅದರದ್ದು ಸಂಪೂರ್ಣ ಆಗಿದೆ ಅಂತ ಲೆಕ್ಕ, ಸರ್ಟಿಫಿಕೇಟ್ ಸಿಕ್ಕಿತ್ತು. ಹಾಗೆ ಧರ್ಮಸ್ಥಳ ಮೇಳಕ್ಕೆ ಸೇರಿದ್ರು. ಅದಕ್ಕೆ ಮೊದಲು ಅವರದ್ದೇ ಬೆಳ್ಳಂಬೆಟ್ಟು ಮೇಳ ಇತ್ತಲ್ಲ ಶೀನಪ್ಪ ಭಂಡಾರಿಗಳದ್ದು, ಅದರಲ್ಲಿ ತಿರುಗಾಟ ಮಾಡಿದ್ದಾರೆ. ಆಮೇಲೆ ಶ್ರೀಧರ್ ಪುತ್ತೂರಿನ ಮೇಳ ಅಂತೇಳಿ ಇಲ್ಲಿಯೇ ಮೇಳ ಮಾಡಿದರು. ಆದರೆ ಅವರು ಅಗರಿ ಭಾಗವತರ ಭಾಗವತಿಯನ್ನು ಬಿಟ್ಟರೆ ಮತ್ತೆ ಹೆಸರು ಮಾಡಿದ್ದು ಕರ್ತೋಕ ಭಾಗವತರು ಮತ್ತು ಬಲ್ಲಾಳರ ಹಿಮ್ಮೇಳ ಇರುವಂಥ ಧರ್ಮಸ್ಥಳ ಮೇಳದಲ್ಲಿ. ಅದಕ್ಕಿಂತ ಹಿಂದೆ ದೊಡ್ಡ ದೊಡ್ಡ ಭಾಗವತರ ವೇಷ, ಅಗರಿ ಭಾಗವತರು, ಹಿಂದಿನ ಬಲಿಪ ಭಾಗವತರು ಇವರ ವೇಷ ಪದಕ್ಕೆಲ್ಲ ವೇಷ ಮಾಡಿದ್ದಾರೆ. ಆದರೆ ಅವರು ಫೋಕಸ್ ಆದ್ದು ಕರ್ತೋಕ ಭಾಗವತರು ಮತ್ತು ಬಲ್ಲಾಳರ ಹಿಮ್ಮೇಳದಲ್ಲಿ. ಹಾಗೆ ಅಂತೇಳಿ ನಿಮಗೆ ನೆನಪಿರ್ಬೋದು, ಕಳೆದ ಸಲ ಅಂದ್ರೆ ಶ್ರೀಧರ ಭಂಡಾರಿಯವರು ಜೀವಂತ ಇರುವಾಗಲೇ ಅವರ ತಂದೆಯವರ ಹೆಸರಲ್ಲಿ ಪ್ರಶಸ್ತಿ ಕೊಡ್ತಿದ್ದರು. ಎಂಥ ಪುಣ್ಯಾತ್ಮ ನೋಡಿ ಅವರು. ಅದು ಕೊಟ್ಟದ್ದು ಫಸ್ಟ್ ಕುರಿಯಕ್ಕೆ. ನನ್ನನ್ನು ಕರೆದು ಇದೇ ಸ್ಟೇಜಲ್ಲಿ ಶ್ರೀಧರ ಭಂಡಾರಿಯವರು, ಶ್ರೀನಪ್ಪ ಭಂಡಾರಿಯವರ ಹೆಸರಿನ ಪ್ರಶಸ್ತಿ ಕೊಟ್ಟಿದ್ದಾರೆ ನನಗೆ. ನಮ್ಮ ದೊಡ್ಡ ತಂದೆಯವರ ಹೆಸರಲ್ಲಿ 100 ಕಾರ್ಯಕ್ರಮಗಳನ್ನು ಮಾಡೋದು ಅಂತೇಳಿ ಆಯಿತು. ಹಾಗೆ 2 ಟ್ರಸ್ಟ್ ಉಂಟು, ಒಂದು ವಿಠಲ ಶಾಸ್ತ್ರಿ ಪ್ರತಿಷ್ಠಾನ ಅಂತೇಳಿ ಉಜಿರೆಯಲ್ಲಿ, ಒಂದು ಕುರುಡಬದನಲ್ಲಿ ವಿಠಲ ಶಾಸ್ತ್ರಿ ಚಾರಿಟೇಬಲ್ ಟ್ರಸ್ಟ್ ಅಂತೇಳಿ ನಾವೊಂದು ಮಾಡಿದ್ದುಂಟು. 100 ಕಾರ್ಯಕ್ರಮವನ್ನು ಮಾಡೋದು ಅಂತ ನಿಶ್ಚಯ ಆಯಿತು. ಮತ್ತು ಅದು ಅಲ್ಲೇ ಆಗಲಿಲ್ಲ. ಹಾಗೆಂತೇಳಿ ನನ್ನ ತಮ್ಮ ಗೋಪಾಲಕೃಷ್ಣ ನಿಲ್ಲಿಸಲಿಲ್ಲ. ಬೇಡಗುಡ್ಡೆಯಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಆ ದಿವಸ ಶ್ರೀಧರ ಭಂಡಾರಿಗಳನ್ನು ಮತ್ತು ಶ್ರೀಧರ ಭಂಡಾರಿಗಳ ಹೆಂಡತಿಯೂ ಬಂದಿದ್ದಾರೆ. ಬಂದು ಅವರಿಗೆ ನಾವು ಸನ್ಮಾನ ಮಾಡಿದ್ದೆವು. ಆ ದಿವಸ ನಮ್ಮ ಸಭೆ ಉಂಟಲ್ಲ ಇದು, ಅಲ್ಲಿ ಬಹು ವಿಶಾಲವಾದಂಥ ಒಂದು ಭಜನಾ ಮಂದಿರ ಉಂಟು. ಧರ್ಮಸ್ಥಳದಿಂದ ಆ ಕಾಲದಲ್ಲಿ ಒಂದು 50,000 ರೂಪಾಯಿ ಕೊಟ್ಟಿದ್ದಾರೆ ಅದಕ್ಕೆ. ಅಂಥ ಇದರಲ್ಲಿ ಫುಲ್ಲಾಗಿದೆ, ಕೂತ್ಕೊಳ್ಳಿಕ್ಕೆ ಜನ ಇಲ್ಲ, ನಿಂತುಕೊಳ್ಳಿಕ್ಕೂ ಜಾಗ ಇಲ್ಲದ ಸ್ಥಿತಿ ಆಗಿದೆ. ಆ ದಿವಸ ಸನ್ಮಾನ ಮಾಡಿದ್ದೇನೆ. ಆಗ ಅವರ ಕಾಲು ಎಷ್ಟು ನೋವಿತ್ತಂದರೆ ಕಾಲು ಇಡಲಿಕ್ಕೆ ಆಗ್ತಿರಲಿಲ್ಲ ಅವರಿಗೆ, ಅಷ್ಟು ನೋವಿತ್ತು. ಅದು ಕಳೆದೊಂದು 2-3 ವರ್ಷ ಹೋದ ನಂತರ ಎಡನೇದಲ್ಲಿ ನೋಡುತ್ತೇನೆ ನಾನು, ಇವರು ಕುಣಿತಾ ಇದ್ದಾರೆ ಹಿಂದಿನ ಗುರುಗಳಿರುವಾಗ. ಶ್ರೀಕೃಷ್ಣ ಪಾರಿಜಾತದ ಆ ದಿವಸ ಅಮ್ಮಣ್ಣ ರಜೆ ಭಾಗವತಿಗೆ ಮಾಡಬೇಕಾಗಿ ಬಂತು ನನಗೆ. ಇವತ್ತು ಶ್ರೀಕೃಷ್ಣನೇ, ನರಕಾಸುರ ಹೋದವರೆಗೂ ಅದು ಒಂದೇ ಹೋಗಿದೆ. ನರಕಾಸುರ ಹತ್ರ ಏರುಪದಗಳು ಉಂಟು, ಅದಕ್ಕೂ ಕುಣಿದಿದ್ದಾರೆ ಮುಂಚಿನಾಗಿ. ಹೇಗೆ ಕುಣಿದಿದ್ದಾರೆ ಎಂಥದ್ದು ಅಂದರೆ ಆ ಯಕ್ಷಗಾನಕ್ಕೆ ಇರುವಂಥ ಒಂದು ಶಕ್ತಿ ಅದು ಅಂತ ಕಾಣ್ತದೆ ನನಗೆ. ಹಾಗೆ ತುಂಬ ಕಡೆ ಅವರ ವೇಷಗಳಿಗೆ ಭಾಗವತಿಗೆ ಮಾಡಿದ್ದೇನೆ ನಾನು. ಧರ್ಮಸ್ಥಳ ಮೇಳದಲ್ಲಿ ಮಾತ್ರ ಮಾಡಲಿಲ್ಲ ಅಂತಲ್ಲದೆ ಹೊರಗೆ ಒಂದೇ ಒಂದು ಕಡೆಯಲ್ಲಿ ಅದು ಪದ ಸರಿ ಆಯ್ದಿಲ್ಲ, ಅದು ಹೀಗೆ ಆಯ್ದಿಲ್ಲ ಅಂದರೆ ನಮ್ಮ ಹವಿಕ ಭಾಷೆ, ನಮ್ಮ ಹವಿಕರಿಗಿಂತ ಚೆಂದಾಗಿ ಮಾತಾಡ್ತಿದ್ರು ಅವರು. ಅಂದರೆ ಬೆಳೆದದ್ದು ಹುರಿಯದಲ್ಲಿ ಅಲ್ವಾ.
ಹಾಗೆ ಅಂಥ ಶ್ರೀಧರ ಭಂಡಾರಿಯವರ ಹೆಸರಲ್ಲಿ ಅವರ ಮಕ್ಕಳು ಈ ರೀತಿ ಕಾರ್ಯಕ್ರಮ ಮಾಡ್ತಾರೆ ಅಂತ ಆದರೆ ಇಟ್ ಈಸ್ ವಂಡರ್ಫುಲ್, ಗ್ರೇಟ್. ಇದಕ್ಕಿಂತ ದೊಡ್ಡ ಸಂಗತಿ ಇಲ್ಲ, ಅಷ್ಟೇ ಹೇಳ್ತೇನೆ ನಾನು. ಅದರಲ್ಲಿಯೂ ಕುರಿಯವನ್ನೇ ಅವರು ರೆಕಾಗ್ನೈಸ್ ಮಾಡಿದ್ದಾರೆ, ಅದನ್ನು ಕುರಿಯವನ್ನೇ ಅವರು ಇಟ್ಟುಕೊಂಡಿದ್ದಾರೆ ದೃಷ್ಟಿಯಲ್ಲಿ ಅಂತ ಆದರೆ ಬಹುಶಃ ನನ್ನಿಂದ ಹೆಚ್ಚು ಕುರಿಯದ ವಿಷಯ ಶ್ರೀಧರ ಭಂಡಾರಿಯವರು ಅವರಿಗೆ ಹೇಳಿರಬೇಕು. ಇಲ್ಲದ್ರೆ ಈಗ ಕುರಿಯದ ಹೆಸರು ಶಾಂಭಟ್ರು ಹೇಳ್ತಾರನ, ಇಲ್ಲದ್ರೆ ಹೇಳೋರು ಯಾರಿಲ್ಲ, ಗುರುಗಳು ಹೇಳ್ಬೋದು, ಅದು ಅಷ್ಟೇ ಬೇರೆ. ನಮ್ಮ ದೊಡ್ಡಪ್ಪ ತೀರಿಯೋಗಿ ಎಷ್ಟೋ ವರ್ಷ ಆಯಿತು, ತಂದೆಯವರು ತೀರಿಯೋಗಿ ಇನ್ನು ಎಲ್ಲಿದ್ದಾರೆ ವಿಠಲ ಶಾಸ್ತ್ರಿಗಳು? ಇಲ್ಲಲ್ಲ, ಯಾಕೆ ಹೇಳಬೇಕು? ಇಲ್ಲದ್ರೆ ನನಗೆ ಚಾಲೆಂಜ್ ಮಾಡ್ತೇನೆ, ಕುರಿಯಕ್ಕೆ ಸಂಬಂಧಪಟ್ಟ ಕುರಿಯದಲ್ಲಿ ನೇರವಾಗಿ ಕಲಿತವರು ಅಥವಾ ಕಲಿತವರಿಂದ ಕಲಿತವರು ಒಂದಲ್ಲ ಒಂದು ಇದರಿಂದ ಕುರಿಯಕ್ಕೆ ಸಂಬಂಧಪಟ್ಟ ಕಲಾವಿದರೇ ತೆಂಕುತಿಟ್ಟಿನಲ್ಲಿರೋದು. ಅಷ್ಟು ಶಿಷ್ಯವರ್ಗ ಉಂಟು ನೋಡಿ. ಗೋವಿಂದ ಭಟ್ರು ಕಲಿತದ್ದು ಕುರಿಯದಲ್ಲಿ, ಗೋವಿಂದ ಭಟ್ರ ಶಿಷ್ಯವರ್ಗ ಎಷ್ಟುಂಟು ನೋಡಿ ಲೆಕ್ಕಾಚಾರ ಆಗಿ. ಕುರಿಯಕ್ಕಾಯ್ತಲ್ಲ ಅವ್ರದ್ದು, ಹಾಗಾಗಿ ಲಿಂಕ್ ಉಂಟು ಅಂತೇಳಿ. ಹಾಗೆ ಶ್ರೀಧರ ಭಂಡಾರಿಯವರು ಬಹುಶಃ ಅವ್ರ ಹತ್ರ ಹೇಳಿರಬೇಕು, ಏನು ಅಂತ ಕುರಿಯಡುತ್ತಿನ ಮಗ ಎನ್ನ ಇಲ್ದಲ್ಲದೆ ಕಣ್ಣು ತಗೊಳ್ತಿರಲಿ ಅಂತೇಳಿ. ಏನೇ ಆಗಲಿ ನನ್ನನ್ನು ಸನ್ಮಾನಿಸುವ ಮುಖೇನ ನಾನು ಏನೂ ಅಲ್ಲ ಯಕ್ಷಗಾನದಲ್ಲಿ. ಇನ್ನು ಕಲೀಲಿಕ್ಕೆ ಈಗ ಕಲ್ತದ್ದರ 3 ಪಾಲು ಉಂಟು ನಾನು ಕಲೀಲಿಕ್ಕೆ, ಇನ್ನು ನನಗೆ ಆಶಯವೂ ಇಲ್ಲ ಕಲಿಯುವಷ್ಟು. ಅಂತಹ ಶ್ರೀಧರ ಭಂಡಾರಿಯವರು ಮನೆಯವರು ಕುರಿಯದ ಮನೆಯನ್ನು ರೆಕಗ್ನೈಸ್ ಮಾಡಿದ್ದಾರೆ. ಅದನ್ನು ಕುರಿಯದ ನಮ್ಮ ದೊಡ್ಡಪ್ಪ ವಿಠಲ ಶಾಸ್ತ್ರಿಗಳನ್ನು ಅಥವಾ ಅಜ್ಜ ಇಲ್ಲದ್ರೆ ನಮ್ಮ ತಂದೆಯವರನ್ನು ಅವರು ಗುರುತಿಸಿಕೊಂಡಿದ್ದಾರೆ ಎನ್ನುವುದುಂಟಲ್ಲ. ಈ ಸನ್ಮಾನ ಮುಖೇನವಾಗಿ ನಿಶ್ಚಯ ಆಯಿತು. ನನಗೆ ಮಾಡಿದಂಥ ಸನ್ಮಾನ ಅಲ್ಲ, ಯಕ್ಷಗಾನ ಕಲಾವಿದರೆಲ್ಲರಿಗೂ ಮಾಡಿದಂಥ ಸನ್ಮಾನ ಇದು. ಒಂದದು. ಎರಡನೇ, ಕುರಿಯಕ್ಕೆ ಕೊಟ್ಟಂಥ ಸನ್ಮಾನ. ಹಾಗಾಗಿ ಇದನ್ನು ಪ್ರೀತಿಯಿಂದ ಸ್ವೀಕರಿಸ್ತೇನೆ, ನಿಮ್ಮೆಲ್ಲರ ಪರವಾಗಿ ನಾನು ಸ್ವೀಕರಿಸ್ತೇನೆ ಕುರಿಯದವನಾಗಿ. ಮತ್ತು ಇಷ್ಟು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟದ್ದಕ್ಕೆ ಪೂಜ್ಯ ಗುರುಗಳಿಗೂ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷರಿಗೆ ಅನಂತ ವಂದನೆಗಳು. ನಿಮಗೆಲ್ಲ ಕುರಿಯದ ಪರವಾಗಿ ಕೃತಜ್ಞತೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಒಂದು ವೇಳೆ ಏನಾದರೂ ದೀರ್ಘ ಆಯಿತು ಅಂತ ಇದ್ದರೆ ದಯವಿಟ್ಟು ಕ್ಷಮಿಸಿ ಅಷ್ಟೇ. ತೆಂಕುತಿಟ್ಟು ಯಕ್ಷಗಾನದ ಗುರುಕುಲವೇ ಕುರಿಯ ಮನೆತನ. 2012 62ರ ಇಳಿ ವಯಸ್ಸಲ್ಲಿ ZTVಯ ಶಬಾಸ್ ಇಂಡಿಯಾ ಎನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ 3 ನಿಮಿಷದಲ್ಲಿ 148 ದಿನಗಳನ್ನು ದಾಖಲೆ ಮಾಡಿದಂತಹ ಡಾಕ್ಟರ್ ಶ್ರೀಧರ್ ಭಂಡಾರಿಯವರ ಆ ಕಾರ್ಯದ ಹಿಂದೆ, ಆ ಸಾಧನೆಯ ಹಿಂದೆ ಕುರಿಯ ಮನೆತನದ ಆಶೀರ್ವಾದ ಇದೆ. ಅವರ ಸನ್ಮಾನವನ್ನು ನೀವು ಸ್ವೀಕರಿಸಿದ್ದೀರಿ. ಡಾಕ್ಟರ್ ಶ್ರೀಧರ್ ಭಂಡಾರಿಯವರ ಕುಟುಂಬಿಕರ ಪರವಾಗಿ, ಅಭಿಮಾನಿಗಳ ಪರವಾಗಿ ಅಭಿಮಾನದಿಂದ ಅಭಿವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇವೆ. ಡಾಕ್ಟರ್ ಶ್ರೀಧರ್ ಭಂಡಾರಿ ಅವರಿಗೆ ಎಷ್ಟು ಜನ ಗಂಡು ಮಕ್ಕಳು ಅಂತ ಕೇಳಿದರೆ ಸ್ಪಷ್ಟವಾಗಿ ಬರುವಂಥದ್ದು 1 + 3. ಅದರಲ್ಲಿ ಸಚ್ಚಿದಾನಂದ ಶೆಟ್ಟಿಯವರು ಅವರ ಸೋದರ ಅಳಿಯನೂ ಹೌದು, ಮಗಳ ಗಂಡನೂ ಹೌದು. ಇತ್ತೀಚೆಗೆ ಮುಂಬಯಿಯ ಮಿರಾ ರೋಡಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರು. ಡಾಕ್ಟರ್ ಶ್ರೀಧರ್ ಭಂಡಾರಿಯವರ ವೇದಿಕೆಯಲ್ಲಿ ಒಂದು ಯಕ್ಷಗಾನ ತಂಡವನ್ನು ಮುಂಬೈಗೆ ಕರೆಯಿಸಿ ಅಲ್ಲಿ ಒಂದು ಯಕ್ಷಗಾನವನ್ನು ಪ್ರದರ್ಶಿಸಿದರು. ಶ್ರೀಧರ್ ಭಂಡಾರಿಯವರ ಯಕ್ಷ ಪ್ರೇಮಿಗಳ ಲೆಕ್ಕ 5,000ಕ್ಕಿಂತಲೂ ಹೆಚ್ಚಿತ್ತು. ಈ ಕಾರ್ಯವನ್ನು ಮಾಡಿದ ಯಶಸ್ಸು ಯಾರಿಗೆ ಸಲ್ಲುತ್ತದೆ ಅಂತ ಹೇಳಿದರೆ, ಮೀರಾಬೈಂದರ್ನ BJPಯ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಸಚ್ಚಿದಾನಂದ ಶೆಟ್ಟಿ ಮುನಲಾಯಿ ಗುತ್ತು, ಸಮಾಜ ಸೇವಕರು, ಉದ್ಯಮಿಗಳು ತಮ್ಮ ಮಾವ ಹಕ್ಕಿನ ಮಾವನ ಬಗ್ಗೆ ಒಂದೆರಡು ಮಾತುಗಳೊಂದಿಗೆ ಕಾಲೋಚಿತವಾಗಿ ಅವರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಭಿನ್ನವಿಸ್ಕೊಳ್ತಾ ಇದ್ದೇವೆ. ಕೃಷ್ಣಂ ಒಂದೇ ಜಗದ್ಗುರುಂ. ಎಡನೀರು ಮಠದ ಸ್ವಾಮಿಲ್ನ ಪಾದವು ಅಡ್ಡ ಬರೊಂದು ಯಕ್ಷಗಾನದ ಕಾಮಧೇನು. ಯಕ್ಷಗಾನದ ತೆಂಕುತಿಟ್ಟುದ ಯಕ್ಷಗಾನಗತ್ತು ಮಾತ ತೆಂಕುತಿಟ್ಟಾಡು ಬಡಗು ತಿಟ್ಟಾಡು ಮಾತ ಯಕ್ಷಗಾನಗಳ ಒಂಜಿ ಶಕ್ತಿ ತುಂಬಿನಂಚಿನ
ಏಕೈಕ ವ್ಯಕ್ತಿ ಏರ್ಕೊಂಡ ಡಾಕ್ಟರ್ ಟಿ ಶಾಂಭಟ್ರು ಎಂಕ್ಲೆಗೆ ಭಾರಿ ಅಭಿಮಾನ ದಾಯಿಗೆ ಪಂಡ ಇನ್ನು ವೇದಿಕೆ ಮಾತಾಡಲಿಲ್ಲ ಸಮಯ ಒಂಚೂರು ಕಮ್ಮಿ ಉಂಡು ರಂಗಸ್ಥಳ ಪಾತ್ರನಾಗ ಐನಾತ ಕಮ್ಮಿ ಪಾತ್ರ ಪಂಪನ ಪರಿಜ್ಞಾನ ಹೆಂಕೊಂಡು ಇನಿ ಪುತ್ತೂರು ಶ್ರೀಧರ ಬಂಡಾರ್ಲು ಮನುಷ್ಯ ಪುಟ್ಟುನಾಗ ಕೆಲವರ ಆಯೆ ಅದೃಷ್ಟ ಪಡೆಯೊಂದು ಬರ್ಪೆ ಎಂದು ಪನ್ಪೇರು ಯಾನೆ ಪುಟ್ಟುನಾಗ ಶ್ರೀಧರ ಬಂಡಾರ್ಲೆನ ಮರ್ಮಯಾದ ಪುಟ್ಟು ದಿನನೇ ಬಾರಿ ಮಲ್ಲ ಅದೃಷ್ಟ ಅಂದ ಪನ್ಪುನ ಯಾನ್ ಎನ್ನ ಜೀವ ನೋಡಿ ಯಾನಿ ಏಪಲ ಎನ್ನುವೆ ದಯ ಪಂಡನ ಅಂಚಿನ ಒಂಜಿ ಮೇರು ಕಲಾವಿದರ್ನ ಅಂಚಿನ ಒಂಜಿ ಸಜ್ಜನ ವ್ಯಕ್ತಿತ್ವ ಮರ್ಮಯನ್ಲ ಮಗನ್ಲ ಜೋಕುಲೆನ್ಲ ಪ್ರತೀವರ್ಯನ್ಲ ಒಂಜಿ ಅತ್ಯಂತ ಹೆಚ್ಚು ಪ್ರೀತಿ ಮಲ್ಪನಂಚಿನ ಒಂಜಿ ವ್ಯಕ್ತಿನ ಇಲ್ಲಲು ಒಂಜಿ ಮೇರು ಕಲಾವಿದನ ಇಲ್ಲದ ಯಾನು ಒಂಜಿ ವ್ಯಕ್ತಿಯಿಂದ ಬಂದರೆ ಹೆಮ್ಮೆ ಪಡುವೆ. ಶ್ರೀಧರ ಬಂಡಾರ್ಲೆಗೆ ಯಕ್ಷಗಾನೋಡು ಋಣಭಾರ ಪಂಡಿದ ಇತ್ತಂಡ ಅವು ಮೂಜಿ ಕೊಡಿದ ಯಾನು ತೆರಿಲೆಕ್ಕೋಡು ಒಂಜಿನೆದ ಧರ್ಮಸ್ಥಳ ಕಾವಂದಿರ್ನ ರಡ್ನೆದ ಎಡನೀರು ಮಠತ್ತ ಮೂಜಿನೆದ ಟಿ ಶಾಂಭಟ್ರೇನ ಶ್ರೀಧರ ಬಂಡಾರ್ಲೆನು ಶಾಂಭಟ್ರು ಪ್ರೀತಿ ಮಲ್ತಿನಾತ್ ಒಂಜಿ ಯಕ್ಷಗಾನ ಪೋಷಕೆ ಬೇತ ಏರ್ಲ ಪ್ರೀತಿ ಮಲ್ತುಪ್ಪೇರು ದಾಯ ಪಂಡಂದೇನು ಎಂಕ್ಲು ಪ್ರತಿ ಸರ್ತಿಲ ಎಂಕ್ಲು ಕೇಂದು ತೆರಿಯೊಂದಿನ ಒಂಜಿ ವ್ಯಕ್ತಿನ ಋಣ ಸಂದಾಯ ಏಪಲ ಮಲ್ಪರೆ ಅಪುಜಿ ಅಂಡ ಇನ್ನು ಶ್ರೀಧರ ಬಂಡಾರ್ಲು ಇಜ್ಜೇರು ಎಂಕ್ಲೆಗೆ ದಾದನ ಒಂಜಿ ಶ್ರೀಧರ ಬಂಡಾರ್ಲಿನ ಪ್ರೇರಣೆನ ಪಂಡಿತ ಗೊತ್ತುಜ್ಜಿ ಯಕ್ಷದೇಗುಲ ಫ್ಯಾಮಿಲಿದ ಪರವಾದ ಒಂಜಿ ಅರೆಗೊಂಜಿ ಗೌರವ ಮಲ್ಪಡು ಪನ್ಪನಂಚಿನ ಎಂಕ್ಲೆಗೆ ಒಂಜಿ ಆಶೆ ಉಂಡು ಅವೇ ನೀರು ಖಂಡಿತವಾದಲ ಶ್ರೀಧರ ಬಂಡಾರ್ಲೆಗೆ ಬೋಡದ ಇರವೇನು ಸ್ವೀಕಾರ ಮಲ್ಪರು ಪನ್ಪುನ ಒಂಜಿ ಎಂಕ್ಲೆಗೆ ಒಂಜಿ ವಿಶ್ವಾಸಲ ಉಂಡು ಆ ಗೌರವನು ಇರು ಸ್ವೀಕಾರ ಮಲ್ಪಡೊಂದು ಪನೊಂದು ಎನ್ನ ಪಾತ್ರಗೂ ವಿರಾಮ ಕೊರ್ಪೆ ಯಕ್ಷಗಾನಂ ವಿಶ್ವಗಾನಂ. ಯಕ್ಷಗಾನ ಕಾಮಧೇನು ಡಾಕ್ಟರ್ ಟಿ ಶಾಂಭಟ್ ಮಾಜಿ ಅಧ್ಯಕ್ಷರು ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು. ಇವರಿಗೆ ಶ್ರೀಧರ್ ಭಂಡಾರಿಯವರ ಸುಪುತ್ರ ಶಾಲು ಅವರ ಅಳಿಯಂದಿರಾದ ದೀಪಕ್ ಶೆಟ್ಟಿ ಮತ್ತು ಜಯವರ್ಧನ್ ತಾವು ಪೇಟವನ್ನು ಫಲಪುಷ್ಪವನ್ನು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಜೋರಾದ ಕೈಚಪ್ಪಾಳೆಯೊಂದಿಗೆ ಡಾಕ್ಟರ್ ಟಿ ಶಾಂಭಟ್ ಇವರನ್ನು ಗೌರವಿಸ್ತಾ ಇದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಯುತರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಶ್ರೀಯುತ ಸಂಜೀವ ಮಠಂದೂರು, ಶಾಸಕರು ಪುತ್ತೂರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳೊಂದಿಗೆ ನಮ್ಮ ಮುಂದೆ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರನ್ನು ಸ್ಮರಿಸ್ತಾ ಇವತ್ತು ಶ್ರೀಧರ್ ಬಂಡಾರಿಯವರ ಸಂಸ್ಕರಣಾ ಕಾರ್ಯಕ್ರಮದಲ್ಲಿ ಆಶೀರ್ವಚನೆ ಮಾಡಿದಂಥ ಎಡ್ನೀರು ಮಠದ ಶ್ರೀ ಶ್ರೀ ಸತ್ಯಜಾನಂದ ಭಾರತಿ ಸ್ವಾಮೀಜಿಯವರ ಅಡಿದಾವರಗಳಿಗೆ ವಂದಿಸ್ತಾ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಎಲ್ಲ ಅತಿಥಿವರ್ಯರೇ,
ಸಭೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ನಮ್ಮ ಕಲಾವಿದ ಬಂಧುಗಳೇ, ಗಣ್ಯಮಾನ್ಯರೇ, ಎಲ್ಲ ಮಾಧ್ಯಮದ ಮಿತ್ರರೇ, ರಂಗಸ್ಥಳದಲ್ಲಿ ನಿಂತು ಮಾತಾಡುವಂಥ ಸಮಯ ಅಲ್ಲ. ಆದರೂ ಅನಿವಾರ್ಯವಾಗಿ ಇವತ್ತು ನಮ್ಮನ್ನೆಲ್ಲ ಕರೆದು ಇವತ್ತು ಕಲಾವಿದರನ್ನು ಪ್ರೋತ್ಸಾಹಿಸಬೇಕು. ಅದೇ ರೀತಿಯಲ್ಲಿ ಕಲಾ ಸೇವೆಗೆ ಯಾರ್ಯಾರು ಹಿಂದೆ ನಿಂತು ಪೋಷಕರಾಗಿದ್ದಾರೋ ಅಂಥವರನ್ನು ನೆನಪಿಸಬೇಕೆನ್ನುವಂಥ ಒಂದು ಮಹಾದಾಸೆಯಿಂದ ಇವತ್ತು ಶ್ರೀಧರ್ ಭಂಡಾರಿಯವರ ಆ ಕುಟುಂಬ ಒಂದು ಸಮಾಜಕ್ಕೆ ಆದರ್ಶಪ್ರಾಯವಾಗುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದಕ್ಕೆ ನಾನು ನಿಮಗೆ ನನ್ನ ಮನದಾಳದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ತುಳುನಾಡು, ಪರಶುರಾಮ ಸೃಷ್ಟಿಯ ಈ ಭೂಮಿಯಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಒಂದು ಕಲೆ ಹುಟ್ಟಿಕೊಂಡಿದೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಇಡೀ ಜಗತ್ತಿನ ಎಲ್ಲೆಡೆ ಹೋದರೂ ತುಳುನಾಡು ಅಂದರೆ ಯಕ್ಷಗಾನ. ಯಕ್ಷಗಾನ ಇಲ್ಲದೇ ಇದ್ದರೆ ತುಳುನಾಡು ಇಲ್ಲ. ತುಳುನಾಡಿನ ಹೋಟೆಲ್ ಇಲ್ಲದೇ ಇದ್ದರೆ ಬಹುಶಃ ಈ ತುಳುನಾಡು ಸಾರ್ಥಕತೆಯನ್ನು ಪಡ್ಕೊಳ್ಳೋದಿಲ್ಲ. ಈ ಎರಡಕ್ಕೆ ಬಹುಶಃ ಇವತ್ತು ಇಡೀ ಜಗತ್ತಲ್ಲಿ ಹೆಸರುವಾಸಿಯಾದಂಥ ಈ ನಾಡು ಒಂದು ಆತಿಥ್ಯ ನೀಡುವುದು, ಇನ್ನೊಂದು ಕಲಾ ಸೇವೆಯನ್ನು ನೀಡುವಂಥದ್ದು. ಈ ಎರಡನ್ನು ಕೊಟ್ಟಂಥ ಈ ನಾಡಲ್ಲಿ ಇವತ್ತು ನಾವು ದೇವತಾರಾಧನೆ, ಭೂತಾರಾಧನೆ, ನಾಗಾರಾಧನೆ, ಭಜನೆ ಆರಾಧನೆ, ಅದರ ಜೊತೆಯಲ್ಲಿ ಕಲೆಯ ಆರಾಧನೆಯನ್ನು ಕೂಡ ಮಾಡ್ತೇವೆ. ಯಾವ ರೀತಿಯಾಗಿ ಕಲಾರಾಧನೆ ಮಾಡ್ತೇವೆ? ನಾನು ಭಾಳಷ್ಟು ಜನ ನಮ್ಮ ಬಂಧುಗಳು ನಾನು ಯಕ್ಷಗಾನ ಆಡಿಸುವ ಮುಖಾಂತರ ದೇವರನ್ನು ಕಾಣ್ತೇನೆ ಅನ್ನುವಂಥ ನಂಬಿಕೆ ನಮ್ಮದು. ಹರಕೆಯ ಆಟ ಆಡಿಸುವ ಮುಖಾಂತರ ಇವತ್ತು ಕಲೆಯನ್ನು ಆರಾಧನೆ ಮಾಡ್ತೇವೆ. ನಾನು ಭಜನೆ ಹರಕೆ ಹೇಳಿ ಭಗವಂತನನ್ನು ಆ ಭಜನೆಯಲ್ಲಿ ಕಾಣ್ತೇನೆ ಎನ್ನುವಂಥ ನಂಬಿಕೆ ನಮ್ಮದು. ಅಂಥ ತುಳುನಾಡಿನಲ್ಲಿ ಒಂದಷ್ಟು ಕಲೆಯ ಆರಾಧನೆ ಮಾಡುವಂಥ, ಕಲಾ ಸೇವೆ ಮಾಡುವಂಥ ಆ ಆರಾಧಕರನ್ನು ಇವತ್ತು ಸ್ಮರಿಸುವಂಥ ಕೆಲಸ ಇವತ್ತು ಇಲ್ಲಿ ಮಾಡ್ತಾ ಇದ್ದೇವೆ. ಶ್ರೀಧರ್ ಭಂಡಾರಿ ಅವರ ಬಗ್ಗೆ ನನಗೆ ಅಂದರೆ ನಾನು ಶಾಸಕನಾದ ಮೇಲೆ ಸ್ವಲ್ಪ ನನಗೆ ಹತ್ತಿರವರು. ಶಾಸಕನಾದಾಗ ನನ್ನಲ್ಲಿಗೆ ಒಮ್ಮೆ ಬಂದಿದ್ದರು, ನನ್ನ ಕಚೇರಿಗೆ ಬಂದು ಯಾವುದೋ ಒಂದು ಕಾರ್ಯದ ನಿಮಿತ್ತ ಬಂದಿದ್ದರು. ಬಂದಾಗ ಉಲ್ಲೇಖ ಮಾಡಿದರು, ಭಾಳಷ್ಟು ಕಲಾವಿದರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ನೀವು ಕೂಡ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿದಾಗ, ನೀವೆಲ್ಲ ಮನಸ್ಸು ಮಾಡಿದರೆ ಆಗ್ತದೆ ಅಂತ ಹೇಳಿದರು. ನೀವು ತನ್ನಿ ನಿಮ್ಮ ಬಯೋಡೇಟಾ ಅಂತ ಹೇಳಿ ನಾನು ಬಯೋಡೇಟಾ ತರಬೇಕು ಅಂತ ಹೇಳಿದಾಗ ಅವರು ನನಗೆ ಬೆಂಗಳೂರಿಗೆ ನನ್ನ ವಿಧಾನಸೌಧದ ಪಕ್ಕದಲ್ಲಿರೋ ನಮ್ಮ ಶಾಸಕರ ಭವನಕ್ಕೆ 4 ಮಾಡಿ ಹತ್ತಿಕೊಂಡು ಬಂದು ನನ್ನ ಕೈಗೆ ಕೊಟ್ಟು ಹೋದರು. ಬೇರೆ ಏನು ಹೇಳಲಿಲ್ಲ ಅವತ್ತು. ಆ ಕೊಟ್ಟು ಹೋದ ಮೇಲೆ ಆಯಿತು, ಈ 80 ವರ್ಷ ಹತ್ತಿರದವರು 4 ಮಾಳಿಗೆ ಹತ್ತಿ ಬಂದಿದ್ದಾರಲ್ಲ, ಬಹುಶಃ ನನ್ನ ಪ್ರಯತ್ನ ನಾನು ಮಾಡಬೇಕು ಅಂತೇಳಿ ನಾನು ನಮ್ಮ ಸಂಸದರು ನಳಿನ್ ಕುಮಾರ್ ಕಟೀಲ್ ನಾವೆಲ್ಲ ಪ್ರಯತ್ನ ಮಾಡಿ ಅವರಿಗೆ ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿ ಯಕ್ಷಗಾನ ಸೇವೆಗೆ ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರದಿಂದ ಮಾಡಿದೆವು. ಅವರ ಅಳಿಯ ಸಚ್ಚಿದಾನಂದರಿದ್ದಾರೆ. ನಾನು ಮುಂಬೈಗೆ ಹೋದಾಗ ಬಹುಶಃ ನಮಗೆ ಆತಿಥ್ಯ ನೀಡುವವರು ಅವರೇ. ನಾನು ಚುನಾವಣೆ ಸಂದರ್ಭದಲ್ಲಿ ಹೋದಾಗ 15 ದಿವಸ ಒಳ್ಳೆಯ ಆತಿಥ್ಯವನ್ನು ನೀಡಿ ಮುಂಬೈಯಲ್ಲಿ ಶ್ರೀಧರ್ ಭಂಡಾರಿ ಅವರ ಅಳಿಯ ಏನು ಅಂತೇಳಿ ತೋರಿಸಿಕೊಡೋ ಕೆಲಸ ನಮಗೆ ಮತ್ತೊಮ್ಮೆ ಮಾಡಿಸಿಕೊಟ್ಟಿದ್ದಾರೆ. ಅವರ ಸುಪುತ್ರಿ ಅನಿಲ ಇವತ್ತು ಇಲ್ಲಿ ಎಲ್ಲಿಯಾದರೂ ನಮ್ಮ ಪುತ್ತೂರಿನಲ್ಲಿ ಜನೌಷಧಿ ಕೇಂದ್ರಗಳು ಆಗಬೇಕಿದ್ರೆ ಅದಕ್ಕೆಲ್ಲ ಕಾರಣ ಡಾಕ್ಟರ್ ಅನಿಲ. ಹೆಮ್ಮೆ ಪಡಬೇಕು ನಾವು. ಶ್ರೀಧರ್ ಭಂಡಾರಿ ಅವರ ಕುಟುಂಬ ಎಂಥದ್ದು ಅಂತ ಉಲ್ಲೇಖ ಮಾಡಿದರು. ಕಲಾವಿದನ ಬದುಕು ಕಣ್ಣೀರ ಬದುಕು ಅಂತೇಳಿ ಅನಿಲ ಉಲ್ಲೇಖ ಮಾಡಿದರು. ಆದರೆ ಶ್ರೀಧರ್ ಭಂಡಾರಿಯವರ ಕುಟುಂಬ ಇವತ್ತು ಸಮೃದ್ಧ ಕುಟುಂಬ ಅಂತ ಹೇಳೋದಕ್ಕೆ ಕಾರಣ ಶ್ರೀಧರ್ ಭಂಡಾರಿ ಅವರು ಅಂತೇಳಿ ಅಂಥದ್ದನ್ನು ಕೂಡ ಅಂಥ ವಿಚಾರವನ್ನು ಕೂಡ ನಾವು ಇವತ್ತು ಎಂದು ಸಭೆಯಲ್ಲಿ ತಿಳ್ಕೊಳ್ಳುವಂಥ ಸಂಗತಿ ಆಗಿದೆ. ಇವತ್ತು ನನ್ನನ್ನು ಕರೆದು ಸ್ವಾಮೀಜಿಯವರ ಆ ಸಮ್ಮುಖದಲ್ಲಿ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಡಾಕ್ಟರ್ ಶ್ರೀಧರ್ ಭಂಡಾರಿಯವರ ಎಲ್ಲ ಕುಟುಂಬಸ್ಥರಿಗೆ ನನ್ನ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸಿ ನಾನು ಮಾತನಾಡಿಸ್ತೇನೆ. ಜೈ ಹಿಂದ್. ನಮ್ಮನ್ನು ಉದ್ದೇಶಿಸಿ ಹಿತವಚನಗಳನ್ನಾಡಿದ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ, ಮಾಜಿ ಶಾಸಕಿ ಪುತ್ತೂರು. ನಮ್ಮನ್ನು ಉದ್ದೇಶಿಸಿ 1-2 ಮಾತುಗಳೊಂದಿಗೆ.
ಸ್ವಾಮಿ ಮಾಲಿಂಗೇಶ್ವರಗೆ ತರೆದಗ್ಗಾದೆ. ಸ್ವಾಮಿ ಕೋದಂಡರಾಮನ ಮನಸ ನೆನೆತ್ತೊಂದು ಪೂಜ್ಯ ಸ್ವಾಮೀಜಿಯರನ್ನ ಆಶೀರ್ವಾದಕ್ಕೆ ತಂದು ಮಾತಾ ವೇದಿಕೆದ ಗಣ್ಯರೇ, ಕಲಾಭಿಮಾನಿಲೆ, ಶ್ರೀಧರಣ್ಣನ ಬಂಧುಲೆ ಸೇರಿದಿನ ಮಹಾಸಭೆಗೆ ಎಂದಾಲ ಪಾತ್ರರೆಚ್ಚಿ ಪುಂಡು ವೇಷದ ಶ್ರೀಧರ ಭಂಡಾರಿ ಬಹುಶಃ ತುಂಜಿ ಅಭಿಮಾನಿನ ಹೊಂದುದೇರಂದು ಬಹುಶಃ ಆರು ತೀರ್ನಾಣಿ ಅವಳು ತೂಯಿನ ಆ ಜನಸಮೂಹ ಐತ ಎಡೆಟ್ಟು ಕಿನ್ನಿ ಕಿನ್ನಿ ಜೋಕಲಿಗೆ ಅಭ್ಯಾಸ ಮಲ್ತನ ಎಂಕ್ಲೆ ಮಹೇಶ್ ಕಜನ 2 ಜೋಕುಲು ಮಂದಿರ ಮಣೀಶ್ ಆಣಿ ಆ ತೀರ್ನಲ್ಪಲ ಬತ್ತದು ಎಂಕ್ಲೆ ಗುರುನ ಬಂಡೊಂತೇರು ಇನಿ ಅನುಕೂಲ ನಡೆಯಲ್ಲ ಬತ್ತದು ಹೆಂಗನ 3 ವರ್ಷಡು ಆರೆ ಬಾಕಲು ಪೋದು ಯಕ್ಷಗಾನ ಕಲ್ತೊಂತೆಂದು ಪನ್ಪುನಚ್ಚಿನ ಆ ಯಕ್ಷಗಾನನ ಒರಿಪೆರೆ ಆ ಹಳ್ಳಿಡುಕ್ಕುಲೊಂದು ಮೂಲೆ ಮೂಲೆದ ಜನಕ್ಕೆ ತೋಜಾದ ಕೊರ್ನಚ್ಚಿನ ಆರ್ನ ಆತ್ಮಗೋಚರ ಶಾಂತಿ ತಿಕಡು ಆರ್ನ ಜೋಕುಲು ಮರ್ಮಲಲ್ಲು ಮರ್ಮಲ್ ಆವಡಾತೆ ಮರ್ಮಯಲ್ಲು ಮಹಾತೆರೆಗ್ಲ ಆರ್ನ ಅನುಗ್ರಹ ಸದಾ ಉಪ್ಪಡು ಆರ್ನ ಬಡೇದಿ ಉಷಾ ಆ ಎನ್ನ ಮುಟ್ಟದ ಬಂದು ಅಲ್ಲ ದುಂಬುದ ಜೀವನ ಪೂರ್ತಿ ನೆಮ್ಮದಿಡು ಆರ್ನ ಮನಸ್ಸಿಗೆ ಸಂತೋಷ ಆಪಿಲೆಕ್ಕ ಆವಡಿಂದ ದೇವರಡ ನಟ್ಟೊಂದು ಅವಕಾಶ ಆಗೋದು. ಧನ್ಯವಾದ. ಸೋಲ್ಮೇಲೆ ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ರೀ ಕೇಶವ ಪ್ರಸಾದ್ ಮುಳಿಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಶ್ರೀ ಮಹತೋಬರ ಮಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳೊಂದಿಗೆ. ಸೀಮಾಧಿಪತಿ ಪುತ್ತೂರು ಮಾಲಿಂಗೇಶ್ವರನಿಗೆ ನಮಸ್ಕರಿಸುತ್ತಾ, ಎಡನೀರು ಸಂಸ್ಥಾನ ಸಚ್ಚಿದಾನಂದ ಭಾರತಿ ಸ್ವಾಮಿಗಳಿಗೆ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಅಧ್ಯಕ್ಷತೆ ವಹಿಸಿಕೊಂಡಂತಹ ಹಿರಿಯರಾದಂಥ ಟಿ ಶ್ಯಾಂಭಟ್ರವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ನೆರೆದ ಎಲ್ಲ ಯಕ್ಷ ಕಲಾಭಿಮಾನಿಗಳೇ, ಯಕ್ಷಗಾನ ಗಂಡುಮೆಟ್ಟಿನ ಕಲೆ. ಈ ಗಂಡುಮೆಟ್ಟಿನ ನಾಡು ಕರಾವಳಿಯಲ್ಲಿ ಯಕ್ಷಗಾನವನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿದ ಮಹನೀಯರಲ್ಲಿ ಶ್ರೀಧರ ಭಂಡಾರಿಯವರು ಒಬ್ಬರು ಅಂತ ಹೇಳುವಂಥದ್ದು ನಮಗೆಲ್ಲ ಗೊತ್ತಿದ್ದಂಥ ವಿಷಯ. ಇವತ್ತು ಇಲ್ಲಿ ಇಷ್ಟು ಜನ ಅಭಿಮಾನಿಗಳು ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಇರುವುದನ್ನು ನೋಡಿದಾಗ ಕೂಡ ನಮಗೆ ಅದು ಮತ್ತೊಮ್ಮೆ ನೆನಪಿಗೆ ಬರ್ತಾ ಇದೆ. ನಮ್ಮಲ್ಲಿ ನಿನ್ನೆ ತಾನೇ ಶಿವರಾತ್ರಿ ಉತ್ಸವ ನಡೆದಿತ್ತು. ಶಿವರಾತ್ರಿ ಉತ್ಸವದಲ್ಲಿ ಕೂಡ ಯಕ್ಷಗಾನವನ್ನು ಅಷ್ಟಾವಧಾನ ಸೇವೆಯಲ್ಲಿ ಅಷ್ಟಾವಧಾನ ಸೇವೆಯಲ್ಲಿ ಕೂಡ ಯಕ್ಷಗಾನವನ್ನು ದೇವರ ಎದುರು ಮಾಡುವಂತಹ ಒಂದು ಪರಿಪಾಠ ನಮ್ಮ ದಕ್ಷಿಣ ಕನ್ನಡದಲ್ಲಿರುವಂಥದ್ದು ತಮಗೆಲ್ಲ ತಿಳಿದಿರುವಂಥ ವಿಷಯ. ಅಂಥ ಒಂದು ಧೀಮಂತ ಕಲೆಯನ್ನು ಬೆಳೆಸಿದವರು. ಹಾಗೆಯೇ ಮುಂದಿನ ದಿನಗಳಲ್ಲಿ ನಾನು ಹೇಳೋದಿಷ್ಟೇ, ಉಲ್ಲೇಖ ಮಾಡೋದೇನು ಅಂತೇಳಿ ಹೇಳಿದರೆ, ಈ ಒಂದು ಕಲೆಯನ್ನು ಶಾಲೆಗಳಲ್ಲಿ ಸಾಧ್ಯ ಆದರೆ ನಾವು ಮಾಡುವಂಥ ವಿಷಯಗಳು ನಡೆದರೆ ಇನ್ನಷ್ಟು ಹೆಚ್ಚಿನ ಎತ್ತರಕ್ಕೆ ಇದನ್ನು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಖಂಡಿತವಾಗಿ ಇಲ್ಲಿ ಕಾಣ್ತಾ ಇರುವಂಥದ್ದು ಏನು ಅಂತೇಳಿ ಹೇಳಿದರೆ, ಅವರ ಮಕ್ಕಳು ಇಲ್ಲಿ ಮಾಡಿದಂತಹ ಕೆಲಸ. ಅಂದರೆ ಆ ನಿಟ್ಟಿನಲ್ಲಿ ಇವತ್ತು ಪ್ರಶಸ್ತಿಯನ್ನು ವಿತರಣೆ ಮಾಡೋದಲ್ಲದೆ ಆ ಅಭಿಮಾನವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಸುವಲ್ಲಿ ಈ ಕುಟುಂಬ ಯಕ್ಷಗಾನವನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಲಿ ಅಂತೇಳಿ ಹಾರೈಸುತ್ತಾ, ಮಾಲಿಂಗೇಶ್ವರನು ಸರ್ವರಿಗೂ ಕುಟುಂಬಕ್ಕೂ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತೇಳಿ ಹಾರೈಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಶ್ರೀಯುತರಿಗೆ. ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಚೇವಾರು ಚಿದಾನಂದ ಕಾಮತ್ ಬೆಂಗಳೂರು, ಸಂಸ್ಥಾಪಕರು ಯಕ್ಷಸಿಂಚನ ಕಲಾವೃಂದ ಜಕ್ಕೂರು ಬೆಂಗಳೂರು, ಬಹಳ ದೊಡ್ಡ ಕಲಾ ಪೋಷಕರು, ಶ್ರೀಧರ್ ಭಂಡಾರಿಯವರ ಅಭಿಮಾನಿಯೂ ಕೂಡ ಹೌದು. ಅಭಿಮಾನದ ಮಾತಿಗೆ ನಿಮ್ಮನ್ನು ಮಾತಿನ ಮಂಟಪದತ್ತ ಬರಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಪರಮ ಪೂಜ್ಯ
ಶ್ರೀ ಎಡನೀರು ಮಠದ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ವಂದಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಕಲಾಭಿಮಾನಿಗಳೇ, ಯಕ್ಷಗಾನ ಕಲಾವಿದರೇ, ಕೀರ್ತಿಶೇಷ ಡಾಕ್ಟರ್ ಶ್ರೀಧರ ಭಂಡಾರಿ ಅವರ ಕುಟುಂಬಸ್ಥರೇ, ಎಲ್ಲರಿಗೂ ನನ್ನ ವಂದನೆಗಳು. ಶ್ರೀಧರ ಭಂಡಾರಿಯವರ ಬಗ್ಗೆ ಮಾತಾಡಬೇಕಾದ್ರೆ ಇಡೀ ರಾತ್ರಿ ಬೇಕು. ಯಾಕೆಂದರೆ ಅವರು ಅಂಥ ಒಬ್ಬ ದೊಡ್ಡ ಕಲಾವಿದರು. ನನಗೆ ಬೆಂಗಳೂರಿನಲ್ಲಿ ಯಕ್ಷಗಾನದ ಅಮೃತ ಸಿಂಚನವನ್ನಿತ್ತು ನನ್ನನ್ನು ಹವ್ಯಾಸಿ ಕಲಾವಿದರಾಗಿ ಮಾಡಿದವರು ಡಾಕ್ಟರ್ ಪುತ್ತೂರು ಶ್ರೀಧರ ಭಂಡಾರಿ ಅವರು. ಅವರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ನಾನು. ನನ್ನ ದೊಡ್ಡಪ್ಪ ಅವರು ಚೇವಾರು ರಾಮಕೃಷ್ಣ ಕಾಮತ್ ಅವರು ಪ್ರಸಿದ್ಧ ಚೆಂಡೆವಾದಕರು. ನಾನು ಆ ಕುಟುಂಬದಲ್ಲಿ ಬೆಳೆದವನು. ಚೇವಾರಿಂದ ಬೆಂಗಳೂರಿಗೆ ಹೋದಾಗ ಬೆಂಗಳೂರಲ್ಲಿ ಯಕ್ಷಗಾನದ ಬಗ್ಗೆ ಆ ಕಲೆಯನ್ನು ಮುಂದುವರಿಸಲು ಅವಕಾಶ ಮಾಡಿಕೊಟ್ಟದ್ದು ಡಾಕ್ಟರ್ ಶ್ರೀಧರ ಭಂಡಾರಿ ಅವರು. ಆ್ಯಕ್ಚುಲಿ ಮಳೆಗಾಲದಲ್ಲಿ ಇದು ಮೇಳ ಬರ್ತಾಯಿತ್ತು. 10-15 ವರ್ಷದಿಂದ ಆಟ ನೋಡ್ತಾ ಇದ್ದೆ. ನೋಡಿ ಸ್ವಲ್ಪ ಹತ್ತಿರವಾದ ಅವರಿಗೆ. ನಾನು ದೇವಕಾನ ಕೃಷ್ಣ ಭಟ್ರ ಹತ್ರ ಇಲ್ಲಿ ಮುಂಚೆ ಚೇವಾರ್ನಲ್ಲಿರುವಾಗ ಸ್ವಲ್ಪ ಯಕ್ಷಗಾನ ನಾಟ್ಯವನ್ನು ಕಲಿತಿದ್ದೆ ಶಾಲೆ ಕಾಲೇಜಿಗೆ ಹೋಗ್ತಾ ಇದ್ದಾಗ. ಸೊ ಅಲ್ಲಿ ಹಳ್ಳಿಗಳಲ್ಲಿ ಒಂದು 10-12 ಕಾರ್ಯಕ್ರಮ ಮಾಡೋಕ್ಕೆ ಈ ಶ್ರೀಧರ ಭಂಡಾರಿಯವರಿಂದ ಅವಕಾಶ ಸಿಕ್ತು ಬೆಂಗಳೂರಲ್ಲಿ. ಆಮೇಲೆ ಅವರೇ ಹೇಳಿದ್ರು, ಇರ್ಲಾದಾನೆ ಒಂದೆರಡು ವೇಷ ಪಾಡಲೇತ ಅಂತ. ಸೊ ಅವರ ಪ್ರೋತ್ಸಾಹದಿಂದ ಒಂದೆರಡು ವೇಷ ಹಾಕೋಕ್ಕೆ ಪ್ರಾರಂಭಿಸಿದೆ. ಸೊ ಅವರಿಂದಾಗಿ ಬೆಂಗಳೂರಲ್ಲಿ ನನಗೆ ಹಳ್ಳಿಗಳಲ್ಲಿ ಸ್ವಲ್ಪ ಯಕ್ಷಗಾನ ಮಾಡಿಸುವ ಅವಕಾಶ ಸಿಕ್ತು. ಸೊ ಎಲ್ಲರೂ ಯಕ್ಷಗಾನ ನೋಡುವ ಕುತೂಹಲದಲ್ಲಿದ್ದಾರೆ. ಜಾಸ್ತಿ ಹೊತ್ತು ನಾನು ಸಮಯ ತಗೊಳ್ಳೋದಿಲ್ಲ. ನನಗೆ ಅವಕಾಶ ಮಾಡಿಕೊಟ್ಟಂಥ ಪುತ್ತೂರು ಶ್ರೀಧರ ಭಂಡಾರಿ ಅವರ ಕುಟುಂಬಸ್ಥರಿಗೆ, ವೇದಿಕೆಯಲ್ಲಿರುವ ಗಣ್ಯರಿಗೆ ಎಲ್ಲರಿಗೂ ನಮಸ್ಕಾರಗಳು. ಗುರುವಿನ ಬಗ್ಗೆ ಅಭಿಮಾನದಿಂದ ಮಾತುಗಳನ್ನಾಡಿದಂತಹ ತಮಗೆ ವಂದನೆಗಳನ್ನು ಅರ್ಪಿಸುತ್ತಾ, ವೇದಿಕೆಯಲ್ಲಿ ಖ್ಯಾತ ವಕೀಲರಾಗಿರ್ತಕ್ಕಂಥ ಶ್ರೀಯುತ ಮಹೇಶ್ ಕಜೆ ಅವರು ನಮ್ಮೊಂದಿಗೆ ಇದ್ದಾರೆ. ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳೊಂದಿಗೆ ನಮ್ಮ ಮುಂದೆ. ತನ್ನ ಸಿರಿಮುಡಿಯ ಸಿಂಗಾರಕ್ಕೆ ತಿಂಗಳ ದೇವರನ್ನು ಮುಡಿದಂತಹ ಆ ಮಹಾಲಿಂಗೇಶ್ವರನ ಪಾದಕಮಗಳಿಗೆ ಶಿರಸಾಷ್ಟಾಂಗವಾದಂತಹ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀ ಗುರುಚರಣಕ್ಕೆ ಶರಣೆನ್ನುತ್ತಾ, ಸಭಾಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವಂತಹ ಗಣ್ಯರೇ, ಈ ಶ್ರೀಧರ ಭಂಡಾರಿಯವರ ಕುಟುಂಬಕ್ಕೂ ನಮಗೂ ಅತ್ಯಂತ ಒಂದು ಆತ್ಮೀಯವಾದಂಥ ಸಂಬಂಧ. ಆ ಹಿನ್ನೆಲೆಯಲ್ಲಿ ಆಯೋಜಕರು ಹೇಳಿದರು, ಈ ಸಂದರ್ಭದಲ್ಲಿ ಒಂದು ಸಂಸ್ಮರಣೆಯ ಕೆಲವು ನುಡಿಗಳನ್ನು ಹೇಳಬೇಕು ಅಂತ. ನನಗೀಗ ಸವಾಲಾಗಿ ನಿಂತದ್ದೇ ಅದು. ಯಾಕೆಂದರೆ ಮುಂದೆ ನಮ್ಮನ್ನು ಕಾಯುತ್ತಿರತಕ್ಕಂತಹ ಈ ಯಕ್ಷಗಾನದ ಏನು ಪ್ರದರ್ಶನವನ್ನು ನಾವು ನೋಡಲಿಕ್ಕಿರತಕ್ಕಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅದು ಸೂಕ್ತ ಅಂತ. ಆದರೆ ಒಂದು ರೀತಿಯಲ್ಲಿ ಈ ಯಕ್ಷಗಾನವನ್ನೇ ತನ್ನ ಜೀವನದ ಉಸಿರಾಗಿಸಿಕೊಂಡ, ಉಸಿರಿನಲ್ಲೂ ಯಕ್ಷಗಾನದ ಸೊಲ್ಲು, ದಮನಿಗಳಲ್ಲಿ ಕೂಡ ಆ ಯಕ್ಷಗಾನದ ನಾಡಿಯ ಮಿಡಿತ ಇದ್ದಂಥ ಒಬ್ಬ ಕಲಾವಿದ ಅಂತ ಹೇಳಿದರೆ ಅದು ಶ್ರೀಧರ ಭಂಡಾರಿಗಳು. ಹಾಗಾಗಿ ಇವತ್ತು ಯಕ್ಷಗಾನದ ಕಲಾವೇದಿಕೆಯಲ್ಲಿ ಯಕ್ಷಗಾನದ ಕಾರ್ಯಕ್ರಮದ ಮಧ್ಯದಲ್ಲಿ ಕೂಡ ಅವರ ಸಂಸ್ಮರಣೆಯ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅತ್ಯಂತ ಅರ್ಥಪೂರ್ಣವಾದದ್ದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ನನಗೆ ಆ ದಿನಗಳ ನೆನಪಾಗ್ತಾ ಇದೆ. ಸರಿಯಾಗಿ ಇವತ್ತಿಗೆ 2 ವರ್ಷಗಳ ಹಿಂದೆ ಇನ್ನ ಇಹಲೋಕದ ಈ ಬದುಕನ್ನು ಮುಗಿಸಿ ಪರಲೋಕವನ್ನು ಸೇರಿದಂತಹ ಒಬ್ಬ ವ್ಯಕ್ತಿ, ಈ ಪುತ್ತೂರಿನ ಮಹಾಲಿಂಗೇಶ್ವರ ಮಣ್ಣಿನ ಒಂದು ಮಣಿಮುತ್ತು ಭವದ ಬಂದರ್ಗಳನ್ನು ಕಳಚಿಕೊಂಡು ದೇವರು ತನಗೆ ಕೊಟ್ಟಂತಹ ವೇಷವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಇಲ್ಲಿ ನಿಭಾಯಿಸಿ, ಇನ್ನು ದೇವರ ಲೋಕದಲ್ಲಿ ಅಷ್ಟೊಂದು ತನ್ನ ಪ್ರದರ್ಶನವನ್ನು ಮಾಡ್ತೇನೆ ಅಂತೇಳಿ ಹೊರಟು ನಿಂತಾಗ, ಈ ಪುತ್ತೂರು ಅಥವಾ ಸುತ್ತಮುತ್ತಲಿನ ಹತ್ತೂರುಗಳಲ್ಲಿ ಪತ್ರಿಕೆಗಳು ಎಂತಹ ಅದ್ಭುತವಾಗಿ ಅದನ್ನು ಹೇಳಿತ್ತು ಅಂತ ಹೇಳಿದರೆ, ಬೆಂಕಿ ಹೊಳೆದಂತೆ ಅಂತ ಹೇಳಿದರು, ದಿಗಿಣದ ವೀರ ಅಂತ ಹೇಳಿದರು, ಶತಕಗಳ ವೀರ ಅಂತ ಹೇಳಿದರು, ಶತದಿಗಣದ ವೀರ ಅಂತ ಹೇಳಿದರು, ಕಲಾರತ್ನ ಅಂತ ಹೇಳಿದರು, ಅಭಿನವ ಅಭಿಮನ್ಯು ಅಂತ ಹೇಳಿದರು. ಇನ್ನು ಏನೆಲ್ಲ ತಮ್ಮ ಪದಪುಂಜಗಳಲ್ಲಿ ಇರತಕ್ಕಂತಹ ಆ ಪದಗಳುಂಟ ಅದೆಲ್ಲ ಆ ವ್ಯಕ್ತಿಯ ಬಗ್ಗೆ ಬಣ್ಣಿಸಲಿಕ್ಕೆ ಬಳಸಿದರು. ಇದನ್ನೆಲ್ಲ ಮೀರಿ ಒಂದು ಪತ್ರಿಕೆ ಎಲ್ಲಿಯೇ ತನಕ ಬರೆಯಿತು ಅಂತ ಹೇಳಿದರೆ, ಅವರು ತನ್ನ
ಆ 70ರ ಇಳಿ ವಯಸ್ಸಿನಲ್ಲಿ ಕೂಡ ಯಕ್ಷಗಾನದ ವೇದಿಕೆಯನ್ನು ಏರಿದ್ರು ಅಂತ ಹೇಳಿದರೆ ಅಲ್ಲಿ ಅವರು ಸಿಂಹ. ಆ ವೇದಿಕೆಯನ್ನು ಅವು ಪುಡಿಗುಟ್ಟುತ್ತಿದ್ದರು ಅಂತ. ನೋಡಿ ಎಂಥ ಅದ್ಭುತವಾದಂಥ ಒಂದು ಶಬ್ದದ ಬಳಕೆ ಮಾಡಿ ನಾವು ಹೇಳ್ತೇವೆ ಆಡು ಭಾಷೆಯಲ್ಲಿ, ಹುಡಿ ಹಾರಿಸಿದ ಅಂತ ಹೇಳ್ತೇವೆ ಯಕ್ಷಗಾನ ವೇದಿಕೆಯನ್ನು. ಅಂತಹ 70ರ ಹಳೆಯದಲ್ಲಿ ಕೂಡ ಯಕ್ಷಗಾನದ ವೇದಿಕೆಯಲ್ಲಿ ಸಿಂಹ ಸದೃಶವಾಗಿ ಮೆರೆದಂತಹ ವ್ಯಕ್ತಿ ಯಾರು? ಈ ಒಂದು ಪ್ರಶ್ನೆಯನ್ನು ಬಹುಶಃ ನಾವು ಪುತ್ತೂರಿನ ಸುತ್ತಮುತ್ತಲಿನ ಯಾವುದೇ ಒಂದು ಯಕ್ಷಕಲಾಸಕ್ತ ಒಂದು ಸಣ್ಣ ಪುಟ್ಟ ಮಗುವಿನಲ್ಲಿ ಕೇಳಿದರೆ ಆ ಪುಟ್ಟ ಮಗು ತನ್ನ ತೊದಲು ನುಡಿಗಳಲ್ಲಿ ಹೇಗೆ ಹೇಳಬಹುದು ಅಂತ ಹೇಳಿದರೆ ಅದು ನಮ್ಮ ಶ್ರೀಧರ ಭಂಡಾರಿ ಅಂತ. ನೋಡಿ ಯಾಕಾಗಿ ಇದನ್ನು ಹೇಳ್ತೇನೆ ಅಂತ ಹೇಳಿದರೆ ಅಷ್ಟು ಗಾಢವಾಗಿ ಅಷ್ಟು ಆಳವಾಗಿ ಈ ಒಂದು ಯಾವ ಉಪಮೆಗಳಿಗೆ ಅನ್ವರ್ಥ ಅಂತ ಇದ್ದರೆ ಅದು ಶ್ರೀಧರ ಭಂಡಾರಿ ಅಂತ ಹೇಳುವ ಮಟ್ಟಕ್ಕೆ ಬೆಳೆದಂಥವರು ಅವರು. ನನಗೆ ಅದು ನೆನಪಾಗ್ತಾ ಇದೆ. ಬಹುಶಃ ಯಕ್ಷಲೋಕದ ಹಿರಿಯ ಕಲಾವಿದರಾದಂತಹ ಶ್ರೀಧರ ಭಂಡಾರಿ, ಯಕ್ಷಲೋಕದ ಹಿರಿಯ ಕಲಾವಿದರಾದಂತಹ ಶ್ರೀಧರ ಭಂಡಾರಿ ನಿಜಕ್ಕಾದರೂ ಯಕ್ಷ ವೇದಿಕೆಯಲ್ಲಿ ಜಿಗಿ ಜಗಿದು ನೆಗೆಯುವ ಚಿಗರೆಯ ಮರಿ, ಜಿಗಿ ಜಿಗಿದು ನೆಗೆಯುವ ಚಿಗರೆಯ ಮಡಿ, ಸಿಡಿ ಸಿಡಿದು ಸಿಡಿಯುವ ಸಿಡಿಲ ಮರಿ. ಖಂಡಿತವಾಗಿ ಇದು ತಪ್ಪಲ್ಲ. ನೋಡಿ ಆ ಬಾಲ್ಯ ಹೇಗಿತ್ತು ಅಂತೇಳಿ ಆ ಸಂಸ್ಮರಣೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಒಂದು ಎರಡೇ ಮಾತುಗಳನ್ನು ಹಂಚಿಕೊಳ್ತೇನೆ. ಆ ಬಾಲ್ಯ ಹೇಗಿತ್ತಂತೆ ಅಂತ ಹೇಳಿದರೆ ಶ್ರೀಧರ ಭಂಡಾರಿಯವರದ್ದು ಅದು ಬಡತನದ ಒಂದು ಕುಟುಂಬದಿಂದ ಬಂದಂಥವರು. ಯಕ್ಷಗಾನದಕ್ಕೆ ತನ್ನ ಜೀವನವನ್ನು ಮುಡುಪಾಗಿತ್ತಂತಹ ಶೀನಪ್ಪ ಭಂಡಾರಿ ಮತ್ತು ಸುಂದರಿ ದಂಪತಿಗಳ ಮಗ ಈ ಸುಂದರ. ಅವರಿಗೆ ಏನಿತ್ತು ಅಂತ ಹೇಳಿದರೆ ಮನೆಯಲ್ಲಿ ಅವರು ಯಕ್ಷಗಾನಕ್ಕೆ ಹೋಗುವಂಥದ್ದು ಯಾರಿಗೂ ಇಷ್ಟ ಇರಲಿಲ್ಲ. ಎಲ್ಲರೂ ಅದನ್ನು ವಿರೋಧಿಸ್ತಾ ಇದ್ರಂತೆ. ಅವರ ಅಣ್ಣನಿಗೆ ಬೇಕಾದಷ್ಟು ಯಕ್ಷಗಾನವನ್ನು ಹೇಳಿಕೊಟ್ಟರು ಕೂಡ ಶೀನಪ್ಪ ಭಂಡಾರಿಗಳು ತಾನು ಸ್ವತಃ ಯಕ್ಷಗಾನದ ಕಲೆಯನ್ನು ತನ್ನ ಮಗನಿಗೆ ಹೇಳಿಕೊಟ್ಟಿರಲಿಲ್ಲ. ಅವರು ಕದ್ದು ಯಕ್ಷಗಾನವನ್ನು ನೋಡ್ತಾ ಇದ್ರಂತೆ. ಕದ್ದು ಯಕ್ಷಗಾನ ನೋಡುವಾಗ ಒಂದು ದಿನ ಇದೇ ಪುತ್ತೂರಿನಲ್ಲಿ ಕದ್ದು ಯಕ್ಷಗಾನ ನೋಡುವಾಗ ಸಿಕ್ಕಿಬಿದ್ದು ಅವರಿಗೆ ಸಿಕ್ಕಿದ ದೊಡ್ಡ ಬಹುಮಾನ ಏನು ಅಂತ ಹೇಳಿದರೆ, ಆರಂಭದ ದಿನಗಳಲ್ಲಿ ಅವರಿಗೆ ಎಂಥ ದೊಡ್ಡ ಸನ್ಮಾನ ಆಗಿತ್ತು ಅಂತ ಹೇಳಿದರೆ, ಯಕ್ಷಗಾನ ನಡೆಯುತ್ತಿದ್ದಂತಹ ಈ ಮಾಲಿಂಗೇಶ್ವರ ದೇವಸ್ಥಾನದ ಎದುರುಗದ್ದೆಯಿಂದ ಬನ್ನೂರಿನಲ್ಲಿರುವಂತಹ ಅವರ ಮನೆಯ ತನಕ ಅವರ ತಂದೆ ಶೀನಪ್ಪ ಭಂಡಾರಿಗಳನ್ನು ನಾಗರ ಬೆತ್ತದಲ್ಲಿ ಅವರನ್ನು ಹೊಡೆದು ಸನ್ಮಾನ ಮಾಡ್ತಾ ಕರ್ಕೊಂಡು ಹೋಗಿದ್ದಂತೆ, ಬೇಕಾ ನನಗೆ ಯಕ್ಷಗಾನ ಅಂತ. ಇಂತಹ ಒಬ್ಬ ಕಲಾವಿದನಿಗೆ ನೋಡಿ 150ಕ್ಕಿಂತಲೂ ಹೆಚ್ಚು ಪ್ರಶಸ್ತಿ. ಆ ಪ್ರಶಸ್ತಿಗಳನ್ನು ಪಟ್ಟಿ ಮಾಡ್ತಾ ಹೋದರೆ ಒಂದು ಇಡೀ ದಿನ ಬೇಕು. 150ಕ್ಕಿಂತಲೂ ಹೆಚ್ಚು ಪ್ರಶಸ್ತಿ. ಇದಕ್ಕಿಂತಲೂ ಎಲ್ಲ ಮಿಗಿಲಾಗಿ ನಾನು ಕಂಡುಕೊಂಡಂಥದ್ದು ಏನಂತ ಹೇಳಿದರೆ, ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಯಕ್ಷಗಾನದ ಕುರಿತಾದಂತಹ ವ್ಯಕ್ತಿಯ ಕಲಾವಿದನ ಜೀವನ ಚರಿತ್ರೆಯನ್ನು ಬರೆದಿದ್ದರೆ ಅದು ಯಕ್ಷಗಾನ ರಂಗದ ನಡೆದಾಡುವ ವಿಶ್ವವಿದ್ಯಾನಿಲಯ ಅಥವಾ ಜೀವಂತ ಭಂಡಾರ ಅಂತ ಹೇಳುವಂಥ ಶ್ರೀಧರ ಭಂಡಾರಿಗಳ ಬಗ್ಗೆ ಮಾತ್ರ. ಹೀಗಿರತಕ್ಕಂಥ ಹಿನ್ನೆಲೆಯಲ್ಲಿ ಆ ಸಾಧನೆ ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿತ್ತು. ಕುವೈತ್, ಬೆಹ್ರೈನ್, ಇನ್ನು ಯಾವ ಅಬುದಾಬಿ, ಲಂಡನ್ ಇಲ್ಲೆಲ್ಲ ಕೂಡ ಅವರ ಪ್ರದರ್ಶನಗಳು ನಡೆದಿತ್ತು. ಅಷ್ಟು ಮಾತ್ರ ಅಲ್ಲ, ನೋಡಿ ಆ ಒಂದು ಘಟನೆ ಎಂಥ ಅದ್ಭುತ. ಯಕ್ಷಗಾನಕ್ಕೆ ಬೇಕಾಗಿ ಬಾಲ್ಯದಲ್ಲಿ ಪೆಟ್ಟು ತಿಂದಂತಹ ಒಬ್ಬ ವ್ಯಕ್ತಿ ಕೊನೆಯಲ್ಲಿ ಜಪಾನ್ನ ಟೋಕಿಯೋದ ಆ ನ್ಯಾಷನಲ್ ಥಿಯೇಟರ್ನಲ್ಲಿ ಒಂದು ಕಾರ್ಯಕ್ರಮ ಆಗುವಾಗ ಅಲ್ಲಿ ಭಾಷೆ ಬರ್ತದೆ ಆ ಜನರಿಗೆ. ಅವರಿಗೆ ಏನು ಕನ್ನಡ ಗೊತ್ತಿದೆ, ಏನು ಭಾಷೆ ಗೊತ್ತಿದೆ, ಆದರೆ ಎಂಥ ಪರಿಣಾಮಕಾರಿಯಾದಂತಹ ಎಂಥ ಅದ್ಭುತವಾದಂತಹ ಒಂದು ಅಭಿವ್ಯಕ್ತಿ ಇತ್ತು ಅಂತ ಹೇಳಿದರೆ, ಇಡೀ ಸಭಾಂಗಣವೇ ಆ ಸಭಾಸದರೇ ಎದ್ದು ನಿಂತು ಅವರಿಗೆ ಚಪ್ಪಾಳೆ ತಟ್ಟಿದ್ರಂತೆ. ಸ್ಟ್ಯಾಂಡಿಂಗ್ ಓವೇಷನ್ ಅಂತ ಹೇಳ್ತೇವೆ ನಾವು. ಇಂತಹ ಒಂದು ಅದ್ಭುತವಾದಂತಹ ಒಂದು ಗೌರವವನ್ನು ಪಡೆದಂತಹ ವ್ಯಕ್ತಿ ಇದ್ದರೆ ಅದು ಪುತ್ತೂರು ಶ್ರೀಧರ ಭಂಡಾರಿಗಳು. ಪುತ್ತೂರು ಶ್ರೀಧರ ಭಂಡಾರಿಗಳು ಬಂಧುಗಳೇ ಕಲಿತದ್ದು ಕೇವಲ 5ನೇ ತರಗತಿ. 5ನೇ ತರಗತಿ ಕಲಿತಂತಹ ಒಬ್ಬ ವ್ಯಕ್ತಿಗೆ ಸಿಕ್ಕಿದಂತಹ ಒಂದು ಉನ್ನತವಾದಂಥ ಪ್ರಶಸ್ತಿ ಏನು ಅಂತ ಹೇಳಿದರೆ ಡಾಕ್ಟರೇಟ್. ಅಮೆರಿಕಾದ ಹ್ಯೂಸ್ಟನ್ ವಿಶ್ವವಿದ್ಯಾನಿಲಯದವರು ಅವರಿಗೆ ಕರೆದು ನಿಮ್ಮ ಸಾಧನೆ ಎಷ್ಟು ಎತ್ತರದ್ದು ಅಂತ ಹೇಳಿದರೆ ಅದಕ್ಕೆ ನಾವು ಗೌರವ ಡಾಕ್ಟರೇಟ್ ಕೊಡ್ತೇವೆ ಅಂತ ಹೇಳ್ತಾರೆ. ಡಾಕ್ಟರೇಟ್ ಸಿಕ್ಕಿದಂತಹ ಶ್ರೀಧರ ಭಂಡಾರಿಯವರು ಚಿಕಿತ್ಸೆ ನೀಡಿದ್ದು ರೋಗಕ್ಕೆ ಅಲ್ಲ, ಆದರೆ ಅವರು ಚಿಕಿತ್ಸೆ ನೀಡಿದಂಥದ್ದು ಈ ಯಕ್ಷಗಾನ ರಂಗದ ಒಳಗೆ ಇರತಕ್ಕಂಥ ಒಳಸುಳಿಗಳು ಅಂತ ಹೇಳ್ತೇವೆ. ಆ ಒಳಸುಳಿಗೆ ಅವರಿಗೆ ಚಿಕಿತ್ಸೆ ಕೊಟ್ಟರು. ಅದಕ್ಕಾಗಿ ನಿಜವಾಗಿ ಅವರೊಬ್ಬರು ಡಾಕ್ಟರ್ ಹೌದು, ಡಾಕ್ಟರೇಟ್ ಹೌದು. ಇನ್ನೂ ಎಂತಹ ಅದ್ಭುತವಾದಂತಹ ಒಂದು ಘಟನೆ ನೋಡಿ, 5ನೇ ಕ್ಲಾಸು ಕಲಿತು ಡಾಕ್ಟರೇಟ್ ಪಡೆದಂತಹ ಒಬ್ಬ ವ್ಯಕ್ತಿ ಏನು ಕೊಡುಗೆ ಕೊಟ್ಟರು ಅಂತ ಹೇಳಿದರೆ, ಡಾಕ್ಟರೇಟ್ ಪದವಿಯನ್ನು ತಮ್ಮ ಪರಿಶ್ರಮದ ಮುಖಾಂತರ ವಿದ್ಯಾಭ್ಯಾಸದ ಮುಖಾಂತರ ಪಡೆದಂತಹ 2 ಹೆಣ್ಣು ಮಕ್ಕಳನ್ನು ಕೊಟ್ಟರು. 2 ಹೆಣ್ಣು ಮಕ್ಕಳು ಅವರದ್ದು ಡಾಕ್ಟರೇಟ್ ಪದವೀಧರರು. ಹೀಗಿರುವಾಗ ಇದಕ್ಕಿಂತ ಒಂದು ಆದರ್ಶ ಏನು ಬೇಕು? ಸಾಗರೋಪಮ ಅಂತಂತ ಹೇಳಿದ ಹಾಗೆ ಶ್ರೀಧರೋಪಮ. ಯಕ್ಷಗಾನದಲ್ಲಿ ಒಬ್ಬ ವ್ಯಕ್ತಿ ಇದ್ದರೆ ಅದು ಶ್ರೀಧರ ಮಾತ್ರ ಅಂತ ಹೇಳುವಂಥದ್ದನ್ನು ನಾವು ಅತ್ಯಂತ ಹೆಮ್ಮೆಯಲ್ಲಿ ಹೇಳಬಹುದು. ನೋಡಿ, ಇನ್ನೊಂದು ಅವರ ದೊಡ್ಡ ಗುಣ ಇವತ್ತು ಹೇಳಿದರು, ಅವರು ಕುರಿಯದ ಗೆಳೆಯ.
ಈ ಸಂಬಂಧ ಅಳಿಯ ಹಂಗಲ್ಲದ ಮಾವ ಅವರು ಹೇಳಿದಂಥದ್ದೊಂದು ಹಾಗೆ ಆ ಸಂಬಂಧ ಅಳಿಯ ಅಂತ. ಈ ರೀತಿಯಲ್ಲಿ ಸಂಬಂಧ ಇದ್ದಂತಹ ವ್ಯಕ್ತಿ ಎಷ್ಟು ಒಂದು ನಯ ವಿನಯ ಸಜ್ಜನಿಕೆ ಅವರಿಗೆ ಇತ್ತು ಅಂತ ಹೇಳಿದರೆ, ತನ್ನ ಶಿಷ್ಯರ ಗೆಲುವಿನಲ್ಲಿ ತನ್ನ ಸೋಲನ್ನು ಕಂಡರೂ ಕೂಡ ಅದು ತನ್ನ ಗೆಲುವು ಅಂತ ಹೇಳುವಂತಹ ಒಂದು ಅವರ ಭಾವ. ಯಾಕಾಗಿ ಉಲ್ಲೇಖಿಸ್ತೇನೆ ಅಂತ ಹೇಳಿದರೆ, ಈಗಾಗಲೇ ಶಕುಂತಲ ಶೆಟ್ಟಿ ಅವರು ಹೇಳಿದರು, ನನ್ನ ಮಗಳು 6ನೇ ವಯಸ್ಸಿನಲ್ಲಿ ಇರುವಾಗ ಆಕೆಗೆ ಯಕ್ಷಗಾನದ ಪಾಠವನ್ನು ಮಾಡಿ ಆಕೆಯನ್ನು ರಂಗಪ್ರವೇಶ ಮಾಡಿ, ನನ್ನ ಶಿಷ್ಯ 6ನೇ ವಯಸ್ಸಿನಲ್ಲಿ ರಂಗಪ್ರವೇಶ ಮಾಡಿ 12 ವರ್ಷದಲ್ಲಿ ಯಕ್ಷಗಾನ ಕಲಿತು 15ನೇ ವರ್ಷದಲ್ಲಿ ಪ್ರದರ್ಶನ ನೀಡಿದಂತಹ ನನ್ನ ದಾಖಲೆಯನ್ನು ಮುರಿದರು. ಯಾವ ಗುರು ಹೇಳ್ತಾನೆ ಇದನ್ನು? ತನ್ನ ಶಿಷ್ಯರಲ್ಲಿ ಅದನ್ನು ಮಾಡಿಸಿ ತಾನು ಸೋತರು ಗೆದ್ದೆ ಅಂತ ಹೇಳುವಂಥದ್ದನ್ನು ಯಾರು ಕಂಡುಕೊಳ್ತಾರೆ? ಇದು ಶ್ರೀಧರ ಭಂಡಾರಿಯವರ ದೊಡ್ಡ ಗುಣ. ಇದಕ್ಕೆಲ್ಲ ನಾನು ಕಲಶಪ್ರಾಯವಾಗಿ ಕಂಡ್ರೆ, ಇವತ್ತು ಶ್ರೀಧರ ಭಂಡಾರಿಯವರು ಯಕ್ಷಗಾನಕ್ಕೆ ಏನು ಕೊಟ್ಟರು ಅಂತ ಕೇಳಿದರೆ, ಹೊಸ ಒಂದು ಏನಾದರೂ ಒಂದು ನಾಟ್ಯವನ್ನು ಕೊಟ್ರ, ಹೊಸ ಒಂದು ಭಾಷ್ಯವನ್ನು ಬರೆದ್ರ, ಏನು ಕೊಟ್ಟರು ಅಂತ ಹೇಳಿದರೆ, ಶ್ರೀಧರ ಭಂಡಾರಿಯವರು ಯಕ್ಷಗಾನಕ್ಕೆ ಯಕ್ಷಕೂಟ ಎಂಬಂತಹ ಒಂದು ಬಾಲಕರ ಒಂದು ಕೂಟವನ್ನು ಕಟ್ಟಿ ಜೀವಂತ ಕಲಾಕುಸುಮಗಳ ಒಂದು ಧಾರೆಯನ್ನು ಕೊಟ್ಟರು. ಇವತ್ತು ಏನು ಉಂಟು ಅಂತ ಹೇಳಿದರೆ, ಜೀವಂತವಾಗಿ ಒಬ್ಬ ಶೀಶ ಇರಬಹುದು, ಒಬ್ಬ ಶಶಾಂಕ ಇರಬಹುದು, ಒಬ್ಬ ಪದ್ಯಾಣದ ಮಕ್ಕಳಿರಬಹುದು, ನನ್ನ ಮಕ್ಕಳಿರಬಹುದು, ಇವರೆಲ್ಲ ಏನಾಗಿದ್ದಾರೆ ಅಂತ ಹೇಳಿದರೆ ಶ್ರೀಧರ ಭಂಡಾರಿಯವರ ಮುಂದಿನ ಪೀಳಿಗೆಯಾಗಿ ನಮ್ಮ ಮುಂದೆ ಕಾಣ್ತಾ ಇದ್ದಾರೆ. ಇದು ಅತ್ಯಂತ ಅದ್ಭುತವಾದಂತಹ ಒಂದು ದೊಡ್ಡ ಕೊಡುಗೆ ಅಂತ ಹೇಳುವಂಥದ್ದನ್ನು ನಾನು ಗುರುತಿಸುತ್ತಾ ಕೊನೆಗೆ ಮಾತು ಮುಗಿಸುವ ಮುನ್ನ ಇನ್ನು ಸುಮಾರುಂಟು ಅವರ ಸಾಧನೆಗಳನ್ನು ಹೇಳಿಕೊಳ್ತಾ ಹೋದರೆ ಬಹುಶಃ ಅದು ಈಗ ಅಪ್ರಸ್ತುತ. ಹೇಳಿದ್ದಾರೆ ನಮ್ಮ ನಿರ್ವಾಹಕರು ಕೂಡ ಅತ್ಯಂತ ಸುಂದರವಾಗಿ ಹೇಳಿದ್ದಾರೆ. ಶಬಾಸ್ ಇಂಡಿಯಾದಲ್ಲಿ ಶಬಾಸ್ ಗಿರಿ ಪಡೆದಂಥವರು ನೋಡಿ, ಒಬ್ಬ ಅದು ಕೂಡ ಅವರ ಪ್ರಾಯವನ್ನು ಗಮನಿಸಿ, ಅವರಿಗೆ ಅವಾಗ 62 ವರ್ಷ 62 ವರ್ಷ ಇರುವಾಗ ಅವರಿಗೆ ಅಲ್ಲಿ ಚಾಲೆಂಜ್ ಹಾಕಿದ್ರಂತೆ, 3 ನಿಮಿಷದಲ್ಲಿ ನೀವು 100 ದಿಗಿಣ ಹಾಕ್ತೀರಾ ಅಂತ. ಆಗ ಅವ್ರು ಹೇಳಿದರು, 3 ನಿಮಿಷದಲ್ಲಿ 100 148 ಹಾಕ್ತೇನೆ ಅಂತ ಹೇಳುವಂಥದ್ದನ್ನು ಹೇಳಿ ಅದನ್ನು ಅಲ್ಲಿ ಮಾಡಿ ತೋರಿಸಿ ಶಬಾಷ್ ಇಂಡಿಯಾದಲ್ಲಿ ಶಬಾಸ್ ಗಿರಿ ಪಡೆದಂಥವರು. ಇದು ಅವರ ಹೆಗ್ಗಳಿಕೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಈ ಸಾಧನೆಯನ್ನು ಮಾಡಿದರು, ಆ ಪರಂಪರೆಯನ್ನು ಮುಂದುವರಿಸುವಂತಹ ಒಂದು ಆ ಮುನ್ನುಡಿಯನ್ನು ಬರೆದರು. ಇದಕ್ಕಿಂತ ಎಲ್ಲ ಹೆಚ್ಚಾಗಿ ಯಕ್ಷ ದೇಗುಲವನ್ನು ನಮಗೆ ಸಮರ್ಪಿಸಿದರು. ನೋಡಿ, ಅವರಲ್ಲಿ ಈಗಾಗಲೇ ಹೇಳಿದೆ ನಾನು, ಅವರಿಗೆ ಉಸಿರಲ್ಲಿದ್ದದ್ದು ಏನು ಅಂತ ಹೇಳಿದರೆ ಯಕ್ಷಗಾನ. ಅವರು ನಿದ್ರೆ ಮಾಡುವಾಗ ಯಕ್ಷಗಾನ, ಅವರು ಎದ್ದಾಗ ಉಣ್ಣುವಾಗ ಕುಣಿಯುವಾಗ ಎಲ್ಲ ಕೂಡ ಯಕ್ಷಗಾನ. ತನ್ನ ಬದುಕನ್ನು ಯಕ್ಷಗಾನಕ್ಕಾಗಿ ಸಮರ್ಪಿಸಿಕೊಂಡಂಥ ಒಬ್ಬ ವ್ಯಕ್ತಿ. ಬಹುಶಃ ಕಲೆಯಲ್ಲಿ ಮತ್ತು ಕಲಾವಿದರಲ್ಲಿ ನಾವು ಪರಿಪೂರ್ಣತೆ ಎಂಬಂತಹ ಒಂದು ಶಬ್ದವನ್ನು ಬಹಳ ಅಪರೂಪವಾಗಿ ಕಾಣ್ತೇವೆ. ಪರಿಪೂರ್ಣತೆ ಎಂಬಂತಹ ಒಂದು ಶಬ್ದ ಯಕ್ಷಗಾನ ಕಲಾರಂಗದಲ್ಲಿ ಯಾರಿಗಾದರೂ ನಾವೊಂದು ಅನ್ವಯ ರೂಪವಾಗಿ ಆರೋಪಿಸಬಹುದು ಅಂತ ಇದ್ದರೆ ಅದು ಬಹುಶಃ ಶ್ರೀಧರ ಭಂಡಾರಿಯವರಿಗೆ ನಾವು ಪರಿಪೂರ್ಣ ಕಲಾವಿದ ಎಂಬಂತಹ ಬಿರುದನ್ನು ಕೊಡ್ಬೋದು, ಸರ್ವಾಂಗೀಣ ಕಲಾವಿದ. ಯಾಕೆಂದರೆ ಅಲ್ಲಿ ನಾಟ್ಯ ಇತ್ತು, ಮಾತಿತ್ತು, ಕುಣಿತವಿತ್ತು, ಎಲ್ಲ ಇತ್ತು. ಅದಕ್ಕೆ ಭರತನಾಟ್ಯದ ಒಂದು ದೊಡ್ಡ ಕೊಡುಗೆ ಕೂಡ ಇತ್ತು. ಕುತ್ಕಾಡಿ ವಿಶ್ವನಾಥರಯ್ಯವರಲ್ಲಿ ಅವರು ಭರತನಾಟ್ಯವನ್ನು ಕಲ್ತವರು. ಹೀಗೆ ಈ ಹಿನ್ನೆಲೆಯಲ್ಲಿ ಬಂದಂಥವರು ಯಕ್ಷ ದೇಗುಲವನ್ನು ಇವತ್ತು ನಮಗೆ ಅರ್ಪಣೆ ಮಾಡಿದ್ದಾರೆ. ಇವತ್ತು ಯಕ್ಷ ದೇಗುಲದಲ್ಲಿ ದೇವರಿಲ್ಲ. ಯಾಕಂತ ಹೇಳಿದರೆ ಯಕ್ಷ ದೇಗುಲದ ದೇವರಾಗಿದ್ದಂಥವರು ಅದು ಶ್ರೀಧರ. ದೇವರಿಗೆ ಕೂಡ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಇವರ ನಾಟ್ಯವನ್ನು ನೋಡಿ ಆಕೆಯರಿಗೆ ಬೋರಾಗಿ ಹೋಯ್ತಂತೆ. ಏನಿದು ಏಕತಾನತೆ, ಅವರದ್ದನ್ನೇ ನಾನು ನೋಡಬೇಕಲ್ಲ ಅಂತ ಹೊಸ ಹುರುಪು, ಹೊಸ ಒಂದು ಉತ್ಸಾಹದ, ಹೊಸ ಕೋಲ್ಮಿಂಚಿನ ಒಂದು ನೃತ್ಯವನ್ನು ಕಾಣಬೇಕು ಅಂತ ಹೇಳಿ ಅವರು ಶ್ರೀಧರ ಭಂಡಾರಿಯವರನ್ನು ತನ್ನ ಲೋಕಕ್ಕೆ ಬರೆಸಿಕೊಂಡಂತೆ. ಬಾ ಇಲ್ಲಿ ನೀನು ಸ್ವಲ್ಪ ಯಕ್ಷಗಾನದ ಪ್ರದರ್ಶನವನ್ನು ಮಾಡುವಂತ. ಹಾಗಾಗಿ ಯಕ್ಷ ದೇಗುಲ ಇವತ್ತು ಬರಿದಾಗಿದೆ. ಆದರೆ ಯಕ್ಷ ದೇಗುಲದಲ್ಲಿ ಶ್ರೀಧರನ ಸಾನ್ನಿಧ್ಯ ಅದು ಬರಿದಾಗಿಲ್ಲ. ಆ ಸಾನ್ನಿಧ್ಯ ಅಲ್ಲಿದೆ. ಒಂದು ದೇವಸ್ಥಾನದಲ್ಲಿ, ಆ ಮಂದಿರದಲ್ಲಿ ನಾವು ದೇವರನ್ನು ಕಾಣದಿದ್ದರೂ ಅದನ್ನು ಪ್ರತಿಮಾರೂಪವಾಗಿ ಅಲ್ಲಿ ಸಾನ್ನಿಧ್ಯವನ್ನು ಕಾಣುವಂಥವರು ಮತ್ತು ಗೌರವಿಸುವಂಥವರು. ಹಾಗಾಗಿ ಯಕ್ಷದೇಗುಲದಲ್ಲಿ ಶ್ರೀಧರನ ಸಾನ್ನಿಧ್ಯವಿದೆ. ಶ್ರೀಧರನಿಗೆ ಇದ್ದಂತಹ ಸಿರಿ ಏನು ಅಂತ ಹೇಳಿದರೆ ಅವರು ಅದನ್ನು ಹೇಳಿದರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬರುವಾಗ ಶ್ರೀಧರ ಭಂಡಾರಿಯವರು ಏನು ಹೇಳಿದ್ದು ಅಂತ ಹೇಳಿದರೆ, ನಾನು ನನ್ನ ಈ ಯಕ್ಷಗಾನದ ಪ್ರಶಸ್ತಿಯನ್ನು ನೋಡಿ, ದೊಡ್ಡ ಕಲಾವಿದರಲ್ಲಿ ಸಹಜವಾಗಿ ಆ ಗುಣ ಇರ್ತದೆ. ಇವತ್ತು ಕುರಿಯ ಶಾಸ್ತ್ರಿಗಳು ಏನು ಮಾಡಿದರು ಅಂತ ಹೇಳಿದರೆ, ತನಗೆ ತಿಕ್ಕಂತಹ ಏನು ಪ್ರಶಸ್ತಿ ಇದೆ, ಸನ್ಮಾನ ಇದೆ, ಅದನ್ನು ನಮಗೆ ಅರ್ಪಣೆ ಮಾಡಿದರು. ಹಾಗೆ ಶ್ರೀಧರ ಭಂಡಾರಿಗಳವಾಗ ಏನು ಹೇಳಿದರು ಅಂತ ಹೇಳಿದರೆ, ಯಕ್ಷಗಾನದ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಅಲ್ಲ, ಈ ಪ್ರಶಸ್ತಿಯನ್ನು ನಾನು ಕಲಾಭಿಮಾನಿಗಳಿಗೆ ಸಮರ್ಪಿಸ್ತೇನೆ ಅಂತ. ಶ್ರೀಧರ ಭಂಡಾರಿಗಳಿಗೆ ಇದ್ದಂತಹ ಸಿರಿ ಏನು ಅಂತ ಹೇಳಿದರೆ ಅದು ಹಣದ್ದಲ್ಲ, ಶ್ರೀಮಂತಿಕೆಯದ್ದಲ್ಲ, ಅದಿದ್ದದ್ದು ಕಲಾಭಿಮಾನಿಗಳ ಶ್ರೀಮಂತಿಗೆ.
ಅವರಲ್ಲಿದ್ದಂತಹ ದನ ಏನು ಅಂತ ಹೇಳಿದರೆ ಅದು ಕಲಾಭಿಮಾನಿಗಳು. ಅದನ್ನು ಹೌದು ಅಂತ ಹೇಳಿ ಇಷ್ಟು ಜನ ಇವತ್ತು ಇಲ್ಲಿ ಸೇರಿ ಅದನ್ನು ತೋರಿಸಿಕೊಂಡಿದ್ದಾರೆ. ಅವುಗಳು ಹೇಳ್ತವೆ ಎನ್ನ ಹತ್ರ ಎಂತ ಇಲ್ಲ, ಎನ್ನ ಹತ್ರ ಇಪ್ಪಂಥದ್ದು ಎನ್ನ ಕಲಾಭಿಮಾನಿಗ ಮಾತ್ರ ಅಂತ. ಹೌದು ಅಂತ ಹೇಳುವಂಥದ್ದನ್ನು ಮತ್ತೊಮ್ಮೆ ಈ ವೇದಿಕೆಯಲ್ಲಿ ಇವತ್ತು ಅದು ಸಾಧಿಸಲ್ಪಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮತ್ತೊಮ್ಮೆ ಅಂತಹ ಮೇರು ಕಲಾವಿದನನ್ನು ನೆನೆಸಿಕೊಳ್ಳುತ್ತಾ, ಶ್ರೀಧರ ಅವರು ಧೀರ ಗುಣಗಂಭೀರ ಯಕ್ಷಲೋಕದ ಸರದಾರ. ಆ ಸರದಾರನಿಗೆ ಶತಕೋಟಿ ನಮಸ್ಕಾರ. ಮಾತಿನ ಮೂಲಕವಾಗಿ ನುಡಿ ನಮನವನ್ನು ಅರ್ಪಿಸಿದ ಮಹೇಶ್ ಕಜೆ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಔಚಿತ್ಯಪೂರ್ಣ ಕಾರ್ಯದಲ್ಲಿ ಅರ್ಥಪೂರ್ಣ ಕಾರ್ಯದತ್ತ ಸಾಗ್ತಾ ಇದ್ದೇವೆ. ಯಕ್ಷರಕ್ಷ ನಿಧಿ ಸಮರ್ಪಣೆಯನ್ನು ನಾವೀಗ ಸಮರ್ಪಿಸ್ತಾ ಇದ್ದೇವೆ. ಶ್ರೀಮತಿ ಆಶಾ ವಾಮನ್ ಕುಮಾರ್ ವೇಣೂರು ತಾವು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ನಿಮ್ಮಲ್ಲಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇವೆ. ಬಂಧುಗಳೇ, ಶ್ರೀಧರ್ ಭಂಡಾರಿಯವರ ಕನಸು ಏನು ಇತ್ತು ಅಂತ ಕೇಳಿದರೆ ತನ್ನ ಸಂಪಾದನೆ ಸಮಾಜಕ್ಕೆ ಸಮರ್ಪಿತವಾಗಬೇಕು. ಹಾಗಾಗಿ ಅವರ ನೆನಪಿಗಾಗಿ ಯಕ್ಷರಕ್ಷ ನಿಧಿಯನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಪುತ್ತೂರು ಮಹಾಲಿಂಗೇಶ್ವರ ಪ್ರವಾಸಿ ಯಕ್ಷಗಾನ ತಂಡದಲ್ಲಿ 17 ವರ್ಷಗಳ ಕಾಲ ಕಲಾವಿದರಾಗಿ ಕಲಾಮಾತಿಯ ಸೇವೆಯನ್ನು ಮಾಡಿದವರು ವಾಮನ್ ಕುಮಾರ್ ಅವರು ಅಪಘಾತದಲ್ಲಿ ನಿಧನರಾದರು. ಅವರ ಜೊತೆ ಸೋದರ ಮಾವನ ಜಾಗವನ್ನು ತುಂಬಿಕೊಂಡು ಖಂಡಿತವಾಗಿಯೂ ಅವರ ಬದುಕಿಗೆ ಒಂದು ಧೈರ್ಯವನ್ನು ಕೊಡ್ತಾ ಇದ್ದರು. ಅವರಿಲ್ಲ, ಅವರ ಹೆಜ್ಜೆ ಗುರುತು ಸದಾ ನಮ್ಮೊಂದಿಗಿದೆ. ಯಕ್ಷದೇಗುಲ ಪುತ್ತೂರು ಶ್ರೀಧರ್ ಭಂಡಾರಿಯವರ ಯಕ್ಷರಕ್ಷ ನಿಧಿಯನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಶ್ರೀಮತಿ ಉಷಾ ಶ್ರೀಧರ್ ಭಂಡಾರಿ ಹಾಗೂ ಶ್ರೀ ದೇವಿ ಪ್ರಕಾಶ್ ಭಂಡಾರಿ ಇವರು ಜೊತೆಗಿದ್ದು ಈ ಯಕ್ಷರಕ್ಷ ನಿಧಿಯನ್ನು ನೀಡಬೇಕು ಅಂತ ಹೇಳಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇವೆ. ಕೊಟ್ಟಂತಹ ಮೊತ್ತ ಕಡಿಮೆ ಇರ್ಬೋದು, ಪ್ರೀತಿಗೆ ಬರವಿಲ್ಲ ನಮ್ಮಲ್ಲಿ. ಖಂಡಿತವಾಗಿಯೂ ಎಲ್ಲ ಕಲಾವಿದರ ಜೊತೆ ಉಸಿರಾಗಿ ನಿಲ್ಲುವೆವು ಎನ್ನುವಂತಹ ಭರವಸೆ. ಮುಂದಿನ ಬದುಕಿಗೆ ಭಗವಂತ ಧೈರ್ಯವನ್ನು ನೀಡಲಿ. ಸದಾ ಕಲಾವಿದರ ಕಲಾ ಪೋಷಕರಾಗಿರುವ ಡಾಕ್ಟರ್ ಶ್ರೀಧರ್ ಭಂಡಾರಿಯವರ ಆಶೀರ್ವಾದ ನಿಮಗೆ ಸದಾ ಇರುತ್ತೆ ಎನ್ನುವಂತಹ ಮಾತಿನೊಂದಿಗೆ ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಧನವು ದಾನವಾಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕಾಮಧೇನುವಾಗಿ ಕಲಾವಿದರಿಗೆ ತನ್ನ ಹಾಲನ್ನುಣಿಸುವಂತಹ ಧೀಮಂತ ವ್ಯಕ್ತಿ ಡಾಕ್ಟರ್ ಟಿ ಶ್ಯಾಂಭಟ್, ಮಾಜಿ ಅಧ್ಯಕ್ಷರು, ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು. ಅಧ್ಯಕ್ಷೀಯ ನೆಲೆಯಲ್ಲಿ ಒಂದೆರಡು ಮಾತುಗಳೊಂದಿಗೆ ನಮ್ಮ ಮುಂದೆ ಜೋರಾದ ಕೈ ಚಪ್ಪಾಳಿಯೊಂದಿಗೆ ಅವರನ್ನು ತಾವೆಲ್ಲ ಬರಮಾಡಿಕೊಳ್ಬೇಕು ಅಂತ ಹೇಳಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಪೂಜ್ಯ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈಗ ತಾನೇ ಸಭೆಯಿಂದ ತೆರಳಿರುವ ಪುತ್ತೂರಿನ ಶಾಸಕರಾದ ಸಂಜೀವ್ ಮಟ್ಟಂದೂರ್ ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪುತ್ತೂರಿನ ಮಾಜಿ ಶಾಸಕಿ ಶ್ರೀಮತಿ ಶಕುಂತಲಾ ಶೆಟ್ಟಿಯವರೇ, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಕೇಶವ ಪ್ರಸಾದ್ ಮುಳಿ ಅವರೇ, ಇಂದು ಯಕ್ಷದೇಗುಲ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಪ್ರಸಿದ್ಧ ಭಾಗವತರಾದ ಕುರಿಯ ಗಣಪತಿ ಶಾಸ್ತ್ರಿಗಳೇ, ನನ್ನ ಆತ್ಮೀಯರಾದ ವಕೀಲರಾದ ಮಹೇಶ್ ಕಜೆಯವರೇ, ಪುತ್ತೂರು ಶ್ರೀಧರ ಭಂಡಾರಿಯವರ ಅಭಿಮಾನಿಯಾದ ಚೇವಾರು ಚಿದಾನಂದ ಕಾಮತ್ರೆ, ಶ್ರೀಮತಿ ಉಷಾ ಶ್ರೀಧರ್ ಭಂಡಾರಿಯವರೇ, ಶ್ರೀಧರ್ ಭಂಡಾರಿಯವರ ಸುಪುತ್ರ ದೇವಿಪ್ರಕಾಶ್ ಭಂಡಾರಿಯವರೇ, ಅವರ 3 ಜನ ಪುತ್ರಿಯರೇ ಮತ್ತು ಅಳಿಯಂದಿರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಕುಳಿತಂಥ ಶ್ರೀಧರ್ ಭಂಡಾರಿಯವರ ಎಲ್ಲ ಅಭಿಮಾನಿ ಸ್ನೇಹಿತರೆ, ಯಕ್ಷಗಾನದ ಸಿಡಿಲಮರಿ ಪುತ್ತೂರು ಶ್ರೀಧರ ಭಂಡಾರಿಯವರು ತನ್ನ ಪ್ರಯತ್ನ ಮತ್ತು ಉತ್ತಮ ಪ್ರದರ್ಶನಗಳನ್ನು ನೀಡಿ ಜನಮಾನಸವನ್ನು ಗೆದ್ದಂಥವರು.
ಪ್ರಬುದ್ಧ ಕಲಾವಿದರು. ಯಾವುದೇ ವಾಟ್ಸಪ್ ಗ್ರೂಪ್ಗಳಲ್ಲಿ ವೈಭವೀಕರಿಸಲ್ಪಟ್ಟಂಥ ಕಲಾವಿದರಲ್ಲ. ತನ್ನ ಸ್ವಸಾಮರ್ಥ್ಯದಿಂದ ತಾನು ಯಾವ ಎತ್ತರಕ್ಕೆ ಏರಿದ್ದೇನೆ ಎಂಬುದನ್ನು ನಮಗೆಲ್ಲ ತೋರಿಸಿಕೊಟ್ಟಂಥವರು. ಶ್ರೀಧರ ಭಂಡಾರಿಯವರು ನನಗೆ ಸುಮಾರು 55 ವರ್ಷಗಳ ಹಿಂದಿಂದ ಅವರ ಅಭಿಮಾನಿ ನಾನು. ನಾನು ಸಂಪಾಜೆಯಲ್ಲಿ ನಡೆಸುವಂಥ ಯಕ್ಷೋತ್ಸವ ಆರಂಭವಾದಂದಿಂದ ಶ್ರೀಧರ ಭಂಡಾರಿಯವರು ಯಕ್ಷಗಾನದಲ್ಲಿ ಸಕ್ರಿಯರಾಗಿರುವಲ್ಲಿವರೆಗೂ ಅಲ್ಲಿ ಒಂದು ಪ್ರಸಂಗ ಅವರಿಗಾಗಿ ಖಂಡಿತ ಮೀಸಲಾಗಿ ಇರಿಸ್ತಾ ಇದ್ದವ. ಒಂದು ಪ್ರಸಂಗ ಅವರಿಗೆ, ಒಂದು ಪ್ರಸಂಗ ಗೋವಿಂದ ಭಟ್ರಿಗೆ ಮೀಸಲು, ಉಳಿದದ್ದು ಉಳಿದ ಕಲಾವಿದರಿಗೆ ಮೀಸಲಾಗಿ ನಾವು ಪ್ರಸಂಗವನ್ನು ನಿರ್ಧರಿಸ್ತಾ ಇದ್ದದ್ದು. ಶ್ರೀಧರ ಭಂಡಾರಿಯವರು ಅಂದಿನ ಕಾಲದಲ್ಲಿ ಯಕ್ಷಗಾನದಲ್ಲಿ ನಿಜ ಅರ್ಥದಲ್ಲಿ ಆಗ ಗಜಮೇಳ ಎನಿಸಿದ್ದಂಥ ಧರ್ಮಸ್ಥಳ ಮೇಳದ ಪ್ರಸಿದ್ಧ ಪುಂಡುವೈಶ್ಯಧಾರಿಯಾಗಿ ಮೂಡಿಬಂದಂಥವರು. ಆ ಕಾಲದಲ್ಲಿ ಧರ್ಮಸ್ಥಳ ಮೇಳದಲ್ಲಿ ಘಟಾನುಘಟಿ ಕಲಾವಿದರಿದ್ದರು. ನನಗೂ ಧರ್ಮಸ್ಥಳ ಮೇಳದ ಕಲಾವಿದರೊಂದಿಗೆ ಹೆಚ್ಚಿನ ಆತ್ಮೀಯತೆ ಇದ್ದುದು. ಸುರತ್ಕಲ್ ಮೇಳದಲ್ಲಿ ಶೇಣಿಯವರು, ಪದ್ಯಾಣ ಗಣಪತಿ ಭಟ್ರಂಥವರನ್ನು, ಶಿವರಾಮ್ ಜೋಗಿ ಅಂಥವರ 2-3 ಜನ ಕಲಾವಿದರನ್ನು ಬಿಟ್ಟರೆ ಅತೀ ಹೆಚ್ಚು ಕಲಾವಿದರದ್ದು ನನಗೆ ಆತ್ಮೀಯತೆ ಇದ್ದುದು ಧರ್ಮಸ್ಥಳ ಮೇಳದ ಕಲಾವಿದರು. ಕಡತೊಕ್ಕ ಭಾಗತರು, ಹೊಳ್ಳರು, ಚಿಪ್ಪಾರು ಬಲ್ಲಾಳರು, ಅಡೂರು ಗಣೇಶರಾಯರು, ನಯನಕುಮಾರು, ವಿಟ್ಲ ಜೋಯಿಸರು, ಸುಂದರರಾಯರು, ಗೋವಿಂದ ಭಟ್ರು, ಹಾಗೆ ಎಂಪೆಗಟ್ಟೆಯವರು ಮತ್ತು ಶ್ರೀಧರ ಭಂಡಾರಿಯವರು ಹಾಗೂ ಉಬರ್ಡ್ಕ ಉಮೇಶ್ ಶೆಟ್ರು. ಇವರಿಷ್ಟು ಜನ ನನಗೆ ಅತ್ಯಂತ ಆತ್ಮೀಯತೆಯಿಂದ ಇದ್ದಂಥವರು. ಅವರು ಯಾವ ರೀತಿ ಯಕ್ಷಗಾನ ರಂಗದಲ್ಲಿ ಪ್ರದರ್ಶನಗಳನ್ನು ನೀಡ್ತಾ ಇದ್ದರು ಅಂತ ಹೇಳಿದರೆ, ನಾನು ಶ್ರೀಧರ ಭಂಡಾರಿಯವರದ್ದು ಸುಮಾರು 110ಕ್ಕಿಂತಲೂ ಹೆಚ್ಚು ಅಭಿಮನ್ಯು ಪಾತ್ರವನ್ನು ನೋಡಿದ್ದೇನೆ. ಅತ್ಯುತ್ತಮ ಪಾತ್ರಧಾರಿ ಮತ್ತು ತಾವೆಲ್ಲರೂ ಮನಗಂಡಂತೆ ಅವರ ಅಭಿನಯ, ನಾಟ್ಯ ಮತ್ತು ಅವರ ದಿಂಗಣ ಇದರಲ್ಲಿ ಅವರು ಪ್ರಸಿದ್ಧರು. ಅವರು ನನ್ನಿಂದ ಬಹುದೊಡ್ಡ ಉಪಕೃತರಾದವರೇನಲ್ಲ. ಅವರು ಪುತ್ತೂರು ಮೇಳ ಮತ್ತು ಕಾಂತಾವರ ಮೇಳವನ್ನು ನಡೆಸಿದಂಥ ಸಂದರ್ಭದಲ್ಲಿ ಆ ಮೇಳದಲ್ಲಿ ಅವರಂಥ ಯಶಸ್ಸನ್ನು ಕಾಣಲಿಲ್ಲ ಮೇಳದ ಯಜಮಾನರಾಗಿ. ಬಹುಶಃ ಅದೆಲ್ಲ ಮೇಳದ ಎಲ್ಲ ಯಜಮಾನರುಗಳಿಗೆ ಒಂದು ಪಾಠ, ಮೇಳ ಮಾಡುವ ಹವ್ಯಾಸಕ್ಕೆ ಹೋಗಬೇಡಿ ಅಂತ ಹೇಳುವ ಹಾಗೆ. ಆದರೂ ಅವರು ಅಂಥ ಸಂದರ್ಭದಲ್ಲಿ ನಾನು ಕೆಲವು ಸಹಾಯಗಳನ್ನು ಅವರಿಗೆ ಮಾಡಿದ್ದೇನೆ ಹೊರತು ಅವರು ಸದಾ ನನ್ನಿಂದ ಏನಾದರೂ ಸಹಾಯವನ್ನು ಪಡೆದವರು ಅಲ್ಲ. ಅವರ ಮಳೆಗಾಲದ ತಂಡದ ತಿರುಗಾಟದಲ್ಲಿ ಒಂದು 3 ಆಟಗಳ ಪ್ರದರ್ಶನವನ್ನು ನಾನು ಅವರಿಗೆ ಕೊಡ್ತಾ ಇದ್ದೆ. ಹಾಗೆಯೇ ಅವರಿಂದಲೂ ಬಹಳಷ್ಟು ಉಪಕಾರಗಳನ್ನು ನಾನು ಪಡೆದವ. ಯಾಕೆಂದರೆ ನಾವು ಯಕ್ಷಗಾನ ಮೇಳವನ್ನು ಮಾಡುವ ಸಂದರ್ಭದಲ್ಲಿ ನನಗೆ ಬೆನ್ನೆಲುಬಾಗಿದ್ದವರು ಅಂದರೆ ಒಬ್ಬರು ಶ್ರೀಧರ ಭಂಡಾರಿಯವರು. ಅತ್ಯುತ್ತಮ ಸಂಘಟಕ ಅವರು. ಅವರಿಗೆ ಕಲಾವಿದರನ್ನು ಹೇಗೆ ನಡೆಸಿಕೊಂಡು ಹೋಗಬೇಕು ಅಂತ ಗೊತ್ತು. ಅವರನ್ನು ಇಂದ ಮಗ, ಇಂದಮ್ಮ ಅಂತ ಹೇಳಿಯೂ ಗೊತ್ತು, ಗದರಿಸಬೇಕಾದಲ್ಲಿ ಗದರಿಸಲಿಕ್ಕೂ ಗೊತ್ತು. ಅಂಥವರು ನನ್ನ ಒಟ್ಟಿಗೆ ನನಗೆ ಸಪೋರ್ಟ್ ಇದ್ದಾರೆ ಅಂತ ಹೇಳುವಾಗ ಕಲಾವಿದರಲ್ಲಿಯೂ ನಮ್ಮ ಬಗ್ಗೆ ಒಂದು ಸ್ವಲ್ಪ ಯಾವ ರೀತಿ ಮೇಳವನ್ನು ಇವರು ನಡೆಸ್ಬೋದು ಅಂತ ಹೇಳುವ ಒಂದು ಅಂದಾಜು ಅವರಿಗೆ ಸಿಗ್ತದೆ. ಶ್ರೀಧರ ಭಂಡಾರಿಯವರದ್ದು ಒಂದು ಸಪೋರ್ಟು ಇವರಿಗಿದೆ ಅಂತ ಹೇಳೋದು, ಅದು ಒಂದು ಮೇಳವನ್ನು ನಡೆಸಲಿಕ್ಕೆ ಬಹಳಷ್ಟು ಸಹಕಾರಿಯಾಯಿತು. ಕುರಿಯ ವಿಠಲಶಾಸ್ತ್ರಿಗಳ ಶಿಷ್ಯರಾಗಿ ಕುರಿಯ ಮನೆತನಕ್ಕೆ ಸದಾ ಋಣಿಯಾಗಿದ್ದವರು. ಎಡನೀರು ಕೇಶವಾನಂದ ಭಾರತಿಗಳ ಆಪ್ತ ಶಿಷ್ಯ. ಪೂಜ್ಯ ಸ್ವಾಮೀಜಿಯವರಿಗೆ ಯಾವುದೇ ಪ್ರಸಂಗದಲ್ಲಿ ಪುಂಡುವೇಷದಲ್ಲಿ ಶ್ರೀಧರ ಭಂಡಾರಿಯವರಿಗಿಂತ ಮೇಲಿನ ವೇಷಧಾರಿ ಯಾರೂ ಇಲ್ಲ ಅಂತ ಹೇಳೋದನ್ನು ಸ್ವಾಮಿಗಳು ವೈಯಕ್ತಿಕವಾಗಿ ಒಪ್ತಾ ಇದ್ದವರು. ಅದು ನಾವೆಲ್ಲರೂ ಒಪ್ಪುವಂಥ ವಿಷಯ.
ಅದರ ಜೊತೆಗೆ ಶ್ರೀಧರ ಭಂಡಾರಿಯವರ ಕುರಿಯ ಮತ್ತು ಎಡನೀರು ಮಠದಂತೆ ಶ್ರೀಧರ ಭಂಡಾರಿಯವರ ಬೆಳವಣಿಗೆಗೆ ಸಹಕರಿಸಿದ ಇನ್ನೂ 3 ವ್ಯಕ್ತಿಗಳು ಅಂದರೆ, ಒಬ್ಬರು ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳರು, ಈಗಾಗಲೇ ಕುರಿಯ ಭಾಗವತರವರ ಬಗ್ಗೆ ಹೇಳಿದ್ದಾರೆ. ಇನ್ನಿಬ್ಬರು ಪದ್ಯಾಣ ಗಣಪತಿ ಭಟ್ರು ಮತ್ತು ಪುತ್ತಿಗೆ ರಘುರಾಮ ಹೊಳ್ರು. ಇವರ ಭಾಗವತಿಕೆಯಲ್ಲಿ ಶ್ರೀಧರ ಭಂಡಾರಿಯವರು, ಕಡತೋಕ ಮಂಜುನಾಥ ಭಾಗವತರು ಕೂಡ, ಇವರ ಭಾಗವತಿಕೆಯಲ್ಲಿ ಶ್ರೀಧರ ಭಂಡಾರಿಯವರ ವೇಷಗಳು ರಂಗಸ್ಥಳದಲ್ಲಿ ಅತಿ ಹೆಚ್ಚಾಗಿ ಮೆರೆದಂಥ ಪ್ರದರ್ಶನಗಳನ್ನು ನಾವೆಲ್ಲ ಕಂಡಿದ್ದೇವೆ. ಅವರ ಈ ಸಂಸ್ಮರಣಾ ಕಾರ್ಯಕ್ರಮದ ಸಂದರ್ಭದಲ್ಲಿ ನನಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಈ ಅಭಿನಂದನೆ ಸಲ್ಲಿಸುವುದು ನನಗೆ ಗೊತ್ತಿರಲಿಲ್ಲ. ಆದರೂ ಶ್ರೀಧರ ಭಂಡಾರಿಯವರ ಹೆಸರಿನಲ್ಲಿ ಅಭಿನಂದನೆ ಸಲ್ಲಿಸ್ತಾರೆ ಅಂತ ಹೇಳುವಾಗ ಬೇಡ ಅಂತ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಯಾಕೆಂದರೆ ಶ್ರೀಧರ ಭಂಡಾರಿಯವರ ಮತ್ತು ನನ್ನ ಆತ್ಮೀಯತೆ ಆಗಿತ್ತು. ಅವರು ಸದಾ ನನ್ನ ಹಿತೈಷಿಯಾಗಿದ್ದರು. ಇಂದಿಗೂ ನನ್ನಿಂದ, ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೇನೆ, ನನ್ನಿಂದ ಹೆಚ್ಚು ಉಪಕೃತರಾದವರಲ್ಲ ಅವರು. ಅವರಿಗಿಂತ ಹೆಚ್ಚು ಉಪಕೃತರಾದ ಕೆಲವು ಕಲಾವಿದರು, ಅದರಲ್ಲಿ 1-2 ಬೆರಳೆಣಿಕೆಯ ಕಲಾವಿದರು ಅವರವರ ಸಂಸ್ಕೃತಿಗೆ ತಕ್ಕಂತೆ ನನ್ನ ಬಗ್ಗೆ ಹೇಳ್ತಾ ಇರೋದು ನನಗೆ ತಿಳಿದಿದೆ. ಅದೆಲ್ಲ ದೊಡ್ಡ ವಿಷಯ ಅಲ್ಲ, ಇದೆಲ್ಲ ಸಾಮಾನ್ಯ ಯಕ್ಷಗಾನ ಕ್ಷೇತ್ರದಲ್ಲಿ. ಶ್ರೀಧರ ಭಂಡಾರಿಯವರು ನಮ್ಮೊಂದಿಗೆ ಇಲ್ಲ, ಆದರೆ 2 ಜನ ಪುಂಡುವೇಷಧಾರಿಗಳನ್ನು ತಲೆಗೆ ಕೈ ಇಟ್ಟು ಆಶೀರ್ವದಿಸಿದ್ದಾರೆ. ಒಬ್ಬರು ನಮ್ಮ ಎದುರುಗಡೆ ಇರುವಂಥ ಚಂದ್ರಶೇಖರ ಧರ್ಮಸ್ಥಳ ಅವರು, ಇನ್ನೊಬ್ಬರು ಸಂಪಾಜೆ ದಿವಾಕರ್ ರೈ. ಇವರಿಬ್ಬರಿಗೆ ಪೂರ್ಣ ಆಶೀರ್ವಾದವನ್ನು ಶ್ರೀಧರ ಭಂಡಾರಿಯವರು ಮಾಡಿದ್ದಾರೆ. ಇಬ್ಬರು ಇವತ್ತು ಯಕ್ಷಗಾನ ರಂಗದಲ್ಲಿ ಪ್ರಸಿದ್ಧ ಪುಂಡುವೇಷಧಾರಿಗಳಾಗಿ ನಮಗೆ ಶ್ರೀಧರ ಭಂಡಾರಿಯ ಸ್ಥಾನವನ್ನು ತುಂಬಲಿಕ್ಕೆ ಸಾಧ್ಯವಾಗದಿದ್ದರೂ ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ಅದರಲ್ಲಿ ಖಂಡಿತವಾಗಿ ಅವರು ಯಶಸ್ವಿಯನ್ನು ಸಾಧಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ನನಗೆ ಈ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಮತ್ತು ಈ ಅಭಿನಂದನೆಗಳನ್ನು ಸಲ್ಲಿಸಿದ್ದಕ್ಕಾಗಿ ಶ್ರೀಧರ ಭಂಡಾರಿಯವರ ಕುಟುಂಬದವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ವಂದಿಸ್ತಾ ವಿರಮಿಸುತ್ತೇನೆ. ನಮಸ್ಕಾರ. ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿ ನಮ್ಮನ್ನು ಉದ್ದೇಶಿಸಿ ಹಿತವಚನಗಳನ್ನಾಡಿರ್ತಕ್ಕಂತಹ ಡಾಕ್ಟರ್ ಟಿ ಶಾಂಭಟ್, ಮಾಜಿ ಅಧ್ಯಕ್ಷರು, ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು, ಇವರಿಗೆ ಸರ್ವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಯಕ್ಷಗಾನ ಕಾರ್ಯಕ್ರಮ ಸಂಪನ್ನಗೊಳ್ಳುವಂಥ ಸಂದರ್ಭದಲ್ಲಿ ಸಂಸ್ಮರಣ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದವರಿದ್ದೇವೆ. ಸಮುದ್ರದ ಅಲೆ ಮತ್ತು ಸಮಯ ಯಾರನ್ನು ಕಾಯುವುದಿಲ್ಲವಂತೆ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವರೆ ಸಹಕರಿಸಿದ ಎಲ್ಲರನ್ನ ಸ್ಮರಿಸುತ್ತಾ ವದನಾರ್ಪಣ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಆಶೀರ್ವದಿಸಿದ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು, ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನಂ ಶ್ರೀ ಎಡನೀರು ಮಠ ಕಾಸರಗೋಡು, ಇವರಿಗೆ ಸರ್ವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಡಾಕ್ಟರ್ ಟಿ ಶಾಂಭಟ್, ಮಾಜಿ ಅಧ್ಯಕ್ಷರು, ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು, ಇವರಿಗೂ ಕೂಡ ಸರ್ವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಉದ್ದೇಶಿಸಿ ಈ ವೇದಿಕೆಯಿಂದ ನಿರ್ಗಮಿಸಿರ್ತಕ್ಕಂಥ ಶ್ರೀ ಸಂಜೀವ ಮಠಂದೂರು, ಶಾಸಕರು ಪುತ್ತೂರು, ಇವರಿಗೂ ಕೂಡ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಮ್ಮನ್ನು ಉದ್ದೇಶಿಸಿ ಹಿತವಚನಗಳನ್ನಾಡಿರ್ತಕ್ಕಂತಹ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ, ಮಾಜಿ ಶಾಸಕಿ ಪುತ್ತೂರು, ಇವರಿಗೆ ಸರ್ವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಶ್ರೀ ಕೇಶವ್ ಪ್ರಸಾದ್ ಮೊಳಿಯ, ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಇವರಿಗೂ ಕೂಡ ಸರ್ವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಜೊತೆ ಇದ್ದಾರೆ ಚೇವಾರು ಚಿದಾನಂದ ಕಾಮತ್ ಬೆಂಗಳೂರು, ಸಂಸ್ಥಾಪಕರು, ಯಕ್ಷಸಿಂಚನ ಕಲಾವೃಂದ ಜಕ್ಕೂರು ಬೆಂಗಳೂರು, ಕಲಾ ಪೋಷಕರು ಇವರು, ಇವರಿಗೂ ಕೂಡ ಸರ್ವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಡಾಕ್ಟರ್ ಶ್ರೀಧರ್ ಭಂಡಾರಿಯವರ ಬಗ್ಗೆ ಅಭಿಮಾನದಿಂದ ನುಡಿಮಾತುಗಳನ್ನಾಡಿರ್ತಕ್ಕಂತಹ ಶ್ರೀಯುತ ಮಹೇಶ್ ಕಜೆ, ಖ್ಯಾತ ವಕೀಲರು, ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ತಮಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಂದಿನ ಯಕ್ಷಗಾನ ಕಾರ್ಯಕ್ರಮ ಮತ್ತು ಪುತ್ತೂರು ಶ್ರೀಧರ ಭಂಡಾರಿಯವರ ಸಂಸ್ಮರಣಾ ಕಾರ್ಯಕ್ರಮವನ್ನು ನಿರೂಪಿಸಿದ
ನನ್ನ ಅತ್ಯಂತ ಆತ್ಮೀಯರು, ನನ್ನ ತಂಗಿ ಸಮಾನರಾದಂತಹ ಅರ್ಪಿತಾ ಶೆಟ್ಟಿ ಕಟಪಾಡಿ ಇವರನ್ನು, ಶ್ಯಾಮ್ ಟಿ ಭಟ್ ಇವರನ್ನು ಗೌರವಿಸಬೇಕೆಂದು ನಾವು ಯಕ್ಷದೇಗುಲ ನಮ್ಮ ಪರಿವಾರದ ಪರವಾಗಿ ನಾವು ವಿನಂತಿಸುತ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಂತಹ ಎಲ್ಲ ಅಭ್ಯಾಗತರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು, ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೇ ಪ್ರೀತಿಯಿಟ್ಟು ಎಂಬ ಕವಿವಾಣಿಯಂತೆ ಬಾಳಿ ಬದುಕಿ ಹೆಜ್ಜೆ ಗುರುತನ್ನ ಬಿಟ್ಟು ಯಕ್ಷಮಾತೆಯ ಮಡಿಲ ಸೇರಿದ ಯಕ್ಷರಂಗದ ಸಿಡಿಲ ಮರಿಗೆ ಬೆಳ್ಳಿ ಬೆಟ್ಟದೊಡೆಯ ಸಾಯುಜ್ಯವನ್ನ ನೀಡಲಿ ಎಂದು ಸಂಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಂತಹ ಡಾಕ್ಟರ್ ಶ್ರೀಧರ್ ಭಂಡಾರಿ ಅವರ ಎಲ್ಲ ಅಭಿಮಾನಿಗಳಿಗೆ, ಕಲಾ ಪೋಷಕರಿಗೆ, ಕಲಾವಿದರಿಗೆ ಮತ್ತೊಮ್ಮೆ ಮಗದೊಮ್ಮೆ ಯಕ್ಷದೇಗುಲದ ಸರ್ವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಿದಂತಹ ದೃಶ್ಯ ಮಾಧ್ಯಮದವರಿಗೂ, ವಿಚಾರವನ್ನು 4 ಕಡೆ ಪಸರಿಸುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ಛಾಯಾಗ್ರಾಹಕ ಬಂಧುಗಳಿಗೆ, ಧ್ವನಿಯಲ್ಲಿ ಸಹಕರಿಸಿದಂತಹ ಧ್ವನಿವರ್ಧಕದವರಿಗೆ, ಅದೇ ರೀತಿಯಾಗಿ ಯಕ್ಷ ಸೇವೆಯನ್ನು, ಯಕ್ಷಗಾನ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ನೀಡುವಂತಹ ತಂಡಕ್ಕೂ ಸರ್ವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಆಗಮಿಸಿದಂಥ ಎಲ್ಲ ಯಕ್ಷಾಭಿಮಾನಿಗಳಿಗೆ ಅಲ್ಲಿ ಅನ್ನಪ್ರಸಾದದ ವ್ಯವಸ್ಥೆಯನ್ನು ಮಾಡಿದವರಿದ್ದೇವೆ. ಪ್ರೀತಿಯಿಟ್ಟು ಬಂದವರಿದ್ದೀರಿ. ಅನ್ನಪ್ರಸಾದವನ್ನು ಸ್ವೀಕರಿಸಿ ಕಾರ್ಯಕ್ರಮ ಸಾಂಗವಾಗಿ ನೆರವೇರುವರೆ ನೀವು ಸಹಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಭಿನ್ನವಿಸಿಕೊಳ್ಳುತ್ತಾ, ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಇವರ ಯಕ್ಷಗಾನ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳಿಕ್ಕಿದೆ. ಮತ್ತೊಮ್ಮೆ ಮಗದೊಮ್ಮೆ ಹಿಂದಣ ಮುಂದಣದಲ್ಲಿ ಸಹಕರಿಸಿದಂಥ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳು. ಒಂದು ವೇಳೆ ಆಗಮಿಸಿದಂತಹ ನಿಮ್ಮನ್ನು ಹೆಸರಿಟ್ಟು ಕರೆಯದಿದ್ದರೆ ಬೇಸರಿಸಬೇಡಿ, ನಿಮ್ಮ ಹೆಸರು ನಮ್ಮ ಮನಸ್ಸಿನಲ್ಲಿದೆ ಎನ್ನುವಂಥ ವಿಚಾರವನ್ನು ಹೇಳುತ್ತಾ ತಾವೆಲ್ಲರೂ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು ಅಂತೇಳಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಎಲ್ಲ ಆಗಮಿಸಿದ ಎಲ್ಲರೂ ಊಟವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ತಾ ಇದ್ದೆ. ಆಗಮಿಸಿದಂಥ ಎಲ್ಲ ಕಲಾಭಿಮಾನಿಗಳಲ್ಲಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇವೆ. ಕಾರ್ಯಕ್ರಮ ಸಂಪೂರ್ಣ ಆಗಲಿಲ್ಲ. ತಾವು ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇವೆ. ಡಾಕ್ಟರ್ ಶ್ರೀಧರ್ ಭಂಡಾರಿ ಅವರ ಸಂಸ್ಮರಣಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಕಲಾಭಿಮಾನಿಗಳಲ್ಲಿ ಬಹಳ ಪ್ರೀತಿಯಿಂದ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಇವರಿಂದ ಯಕ್ಷಗಾನ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳಿಕ್ಕಿದೆ. ಆಗಮಿಸಿದಂಥ ತಮ್ಮ ಗೌರವ ಉಪಸ್ಥಿತಿಯನ್ನು ಗೌರವಿಸ್ತಾ ತಾವೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಬೇಕು. ಪ್ರಸಾದ ಸ್ವೀಕರಿಸಿದ ನಂತರ ಈ ವೇದಿಕೆಯಲ್ಲಿ ಮತ್ತೊಮ್ಮೆ ಆಸೀನರಾಗಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಹಲೋ ಹಲೋ
ಜನನಿಯಾಜ್ಞೆಯಲ್ಲಿ ಮಾಲಿನಿಯು ಆ ಜನನಿಯಾಜ್ಞೆಯಲ್ಲಿ ಮಾಲಿನಿಯು ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯು ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯು ಮಾಲಿನಿಯು ಕಾಮಿನಿಯು ಕನಕ ಗರ್ಭನ ತಪವನು ಗೈವೆನೆನುತ್ತಲೇ ಕನಕ ಗರ್ಭನ ತಪವನು ಗೈವೆನೆನುತ್ತಲೇ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಗರ್ಭನ ತಪ ಬಡಗೈವೆನೆನುತ್ತಲೇ ಬಡಗಾಗಿ ನಡೆ ತಂದು ಮನದಿ ಯೋಚಿಸಿದಳು ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಜನನಿಯಾಜ್ಞೆಯಲ್ಲಿ ಮಾಲಿನಿಯು ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯು ಮಾಲಿನಿಯು ಬೇಸಿಗೆಯ ಕಡು ಬಿಸಿಲಿಗೆ ಕರಟಿ ಕಮರಿ ಹೋದಂತ ಬಂಜರು ಭೂಮಿಗೆ ಮುಂಗಾರಿನ ಸ್ಪರ್ಶವಾದಾಗ ಚಿಗುರೊಡೆದು ಪ್ರಕೃತಿ ಮಾತೆ ಹಚ್ಚ ಹಸಿರಾಗಿ ಕಾಣ್ತಾಳೆ. ಆಗ ನೋಡುವುದಕ್ಕೆ ಎಷ್ಟು ಸಂತೋಷವಾಗುವುದಿಲ್ಲ ಹೇಳಿ. ಇನ್ನೇನು ಹಾಗಾಗ್ತದೆ ಅಂತ ನಿರೀಕ್ಷೆಯಲ್ಲಿ ಇದ್ದವರು ನನ್ನಮ್ಮನಾದಂತಹ ದಿತಿದೇವಿ. ಕಶ್ಯಪ ಮುನಿಯ 13 ಮಂದಿ ಪತ್ನಿಯರಲ್ಲಿ ಹಿರಿಯ ಹೆಂಡತಿಯಾದವರು ನಮ್ಮಮ್ಮನಾದಂತಹ ದಿತಿದೇವಿ. ನ್ಯಾಯವಾಗಿ ಸಿಗಬೇಕಿತ್ತು ಸ್ವರ್ಗಲೋಕದ ಅಧಿಕಾರ ನಮಗೆ. ಆದ್ರೆ ಏನ್ ಮಾಡುವುದು ಸ್ವಾಮಿ, ನಮ್ಮ ಚಿಕ್ಕಮ್ಮನ ಮಕ್ಕಳಾದಂತಹ ದೇವತೆಗಳೆಂದು ಅನುಭವಿಸ್ತಾ ಇದ್ದಾರೆ. ಸಿಗಬೇಕಾದಂತಹ ಸುರಲೋಕವನ್ನು ಪಡೆಯುವಲ್ಲಿ ನನ್ನಮ್ಮ ಅದೆಷ್ಟೋ ಪ್ರಯತ್ನವನ್ನು ಪಟ್ಟವರು, ಗಂಡು ಮಕ್ಕಳನ್ನೆಲ್ಲ ಕಳುಹಿಕೊಟ್ಟವರು. ಆದ್ರೆ ಪ್ರಯೋಜನ ಆಗಲಿಲ್ಲ. ಹೋದವರೆಲ್ಲ ದೇವತೆಗಳ ಮೋಸಕ್ಕೆ ಬಲಿಯಾಗಿ ಹೋದ್ರು. ಈ ಪ್ರಪಂಚದಲ್ಲಿ ಪುರುಷನಿಂದ ಅಸಾಧ್ಯವಾದಂತಹ ಕಾರ್ಯವೊಂದನ್ನು ಹೆಣ್ಣಪ್ಪಳು ಸಾಧಿಸುವುದಕ್ಕೆ ಸಾಧ್ಯ ಇದೆ ಅಂತ ತಿಳಿದು ನನ್ನಮ್ಮ ಕರೆದಾಡಿದಂತ ಮಾತು, ಮಗಳೇ ಮಾಲಿನಿ, ಘೋರ ಕಾಂತಾರವನ್ನು ಸೇರಬೇಕು, ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು, ಪ್ರತ್ಯಕ್ಷಪಡಿಸಿಕೊಂಡು ವರವನ್ನು ಪಡೆಯಬೇಕು, ಸಮರ್ಥನಾದಂತಹ ಸುಪುತ್ರನಿಂದ ಸ್ವರ್ಗಲೋಕವನ್ನು ಪಡಿಬೇಕು ಅಂತ. ಹಾಗಾದ್ರೆ ನನ್ನ ಅಮ್ಮ ನನಗಿದು ಆಜ್ಞೆ ಮಾಡಿದ್ದೆ? ಖಂಡಿತ ಅಲ್ಲ. ಅಮ್ಮ ಹೇಳಿದಂತ ಮಾತನ್ನು ನಾನಿಂದು ಆಜ್ಞಾರೂಪದಲ್ಲಿ ಸ್ವೀಕರಿಸಿದ್ದೇನೆ. ನಮ್ಮ ಕುಲವನ್ನು ಉದ್ಧರಿಸುವಂತಹ ಸದುದ್ದೇಶವನ್ನು ಹೊತ್ತು ಅರಮನೆಯನ್ನು ಬಿಟ್ಟು ಕಾಡನ್ನು ಸೇರಿದೆ. ಅಪ್ಪ, ಎಂತ ಪ್ರಶಾಂತವಾದಂತ ವಾತಾವರಣ, ತಪಸ್ಸನ್ನಾಚರಿಸಲಿಕ್ಕೆ ಯೋಗ್ಯವಾದಂತ ಸ್ಥಳ. ಕೇವಲ ಸ್ಥಳದ ಆಯ್ಕೆ ಆದ್ರೆ ಸಾಕಾದೀತ ಹೇಳಿ? ಹೆಣ್ಣಾದಂತ ನಾನಿಂದು ಏಕಾಂತದಲ್ಲಿ ಕುಳಿತು ತಪಸ್ಸನ್ನಾಚರಿಸುವ ಪೂರ್ವದಲ್ಲಿ ನನ್ನ ಬಗ್ಗೆ ನಾನು ಸ್ವಲ್ಪ ಯೋಚನೆ ಮಾಡಬೇಕು. ಹೇಗಿದ್ದೇನೆ ನಾನೀಗ? ಚೆಲುವಿಕೆ ಯೌವನದಿಂದ ಯೌವನದಿಂದ ಚೆಲುವಿಕೆ ಯೌವನದಿಂದ ಯೌವನದಿಂದ
ಶೋಭಿಸುವೆ 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 ಅದರಿಂದ ನಾನು ಸಲಿ ಶೋಭಿಸುವೆ ಶೋಭಿಸುವೆ ಅದರಿಂದ ಯೌವನದಿಂದ ಅದರಿಂದ ಶೋಭಿಸುವೆ ಕಾಮುಕರನ್ನ ಕಂಡರಿ ಇಳೆಯ ಕಾಮುಕರನ್ನ ಕಂಡರಿ ಎಲ್ಲ ಕಂಡರೆ ಎಲ್ಲ ಕಂಡರೆ ಮೋಗಿಸದೆ ಉಳಿಜರು ತಪಕಲ್ಲು ವಿಘ್ನವಾಗುವುದೈತೆ ಇಳೆಯ ಕಾಮುಕರೆಲ್ಲ ಕಂಡರೆ ಎಲ್ಲ ಕಂಡರೆ ಎಲ್ಲ ಕಂಡರೆ ಮೋಗಿಸ ದುಳಿಯರು ತಪಕಿನ್ನು ವಿಘ್ನವಾಗುವುದೈತೆ 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 ಮೋಗಿದ ದುಳಿಯರು ತಪಕಿನ್ನು ವಿಘ್ನವಾಗುವುದೈತೆ ವಿಘ್ನವಾಗುವುದೈತೆ ಆಗುವುದೈತೆ ಆಯ್ 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 ಚೆಲುವಿಗೆ ಯೌವನದಿಂದ ನಾನು ಸಲಿ ಶೋಭಿಸುವೆ ಅದರಿಂದ
ನಾನು ಶೋಭಿಸುವೆ ಅದರಿಂದ ಯೌವನದಿಂದ ಶೋಭಿಸುವೆ ಅದರಿಂದ ಮೋಗಿಸ ದುಡಿಯರು ತಪಕ್ಕೆಲ್ಲೋ ಭಿನ್ನವಾಗುವುದೈತೆ ಇಳೆಯ ಕಾಮುಕರೆಲ್ಲ ಕಂಡರೆ ಮೋಗಿಸ ದುಡಿಯರು ತಪಕ್ಕಿನ್ನೋ ಭಿನ್ನವಾಗುವುದೈತೆ 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 ಹೆಣ್ಣಾದಂತ ನಾನು ಯೋಚನೆ ಮಾಡಬೇಕು. ಇಳೆಯ ಕಾಮುಕರ ಕಣ್ಣಿಗೆ ನಾನು ಕಂಡೆ ಅಂತಾದ್ರೆ ಸುಮ್ಮನೆ ಬಿರ್ತಾರೆ ಇವರು, ಬಿಡುವುದಿಲ್ಲ. ಏನು ಮಾಡ್ಲಿ, ಯಾಕೆ ಯೋಚನೆ ಮಾಡಬೇಕು? ಅಣಿಮಾಗಿ ಅಷ್ಟಸಿದ್ಧಿಯನ್ನು ಬಲ್ಲವರು ನಾವು. ಯಾವ ಕಾಲದಲ್ಲಿಯೂ ಯಾವ ರೂಪವನ್ನು ತಾಳುವಂತ ಸಾಮರ್ಥ್ಯವನ್ನು ಹೊಂದಿದ್ದೇನೆ. ನನ್ನ ನಿಜವನ್ನು ಮರೆಸಬೇಕು. ನಿಜವನ್ನು ಮರೆಸಿ ಮಹಿಷಿಯ ರೂಪವನ್ನಂತೂ ತಪಸ್ಸನ್ನಾಚರಿಸಿದೆ ನೋಡೋಣ. ಗಿರಿದು ಮಾಲಿನಿ ಮೈಸೂರು ಬದೇ ಪೀಠನ ತಪ್ಪದೊಳಿರಲು ಹಾಡದೊಳಿರುತ್ತಿಗೂ ಮುನಿಸು ಭಾಷಕನಲ್ಲಿದ್ದ ತಿಳಿದು ಲೋಕದ ಒಳಿತಿಗಾಗಿ ತಪಸ್ಸನ್ನಾಚರಿಸುವ ವಯಸ್ಸು ಪಾರ್ಶ್ವಕ ಮುನಿ. ಆದರೆ ಒಮ್ಮಿಂದೊಮ್ಮೆಲೆ ತಪೋಭಂಗವಾಯಿತು. ಕಣ್ಣು ಬಿಟ್ಟು ನೋಡಿದ ಎಂದಾದರೆ ಪಕ್ಷಿಯ ಸಂಕುಲವೇ ತನ್ನ ಅಕ್ಷಿ ತಪ್ಪಿಸಿ ಹಾರಿ ಹೋಗುತ್ತಾ ಇವೆ. ಮರದೆಲೆಗಳು ಉದುರುತ್ತಾ ಇವೆ.
ಇವೆ, ನದಿಯ ನೀರು ಬತ್ತಿ ಹೋಗಿವೆ, ಸಾಧು ಪ್ರಾಣಿಗಳು ಹೆದರಿ ಅರಚುತ್ತಾ ಇವೆ, ಕ್ರೂರ ಪ್ರಾಣಿಗಳು ವಿಜೃಂಭಿಸುತ್ತಾ ಇವೆ. ಹಾಗಿದ್ರೆ ಹೀಗೆಲ್ಲ ಆಗುವುದಕ್ಕೆ ಕಾರಣವೇನು? ಭಗವಂತನಿಂದ ಸಂಪಾದಿಸಿದ್ದೇನೆ ದಿವ್ಯ ದೃಷ್ಟಿ, ನೋಡಿಬಿಡುತ್ತೇನೆ ಅಂತೆ. ದಿವ್ಯ ದೃಷ್ಟಿಯಲ್ಲಿ ನೋಡಿದಂತಹ ಸಂದರ್ಭ, ದಿತಿದೇವಿಯ ಮಗಳಾದ ಮಾಲಿನಿ ತನ್ನ ರೂಪವನ್ನು ಮರೆಮಾಚಿ ಮಹಿಷಿ ರೂಪದಿಂದ ತಪಸ್ಸನ್ನಾಚರಿಸುತ್ತಿದ್ದಾಳೆ. ತಪಸ್ಸು ಯಾರಿಗೂ ಬೇಕಾದರೂ ಆಚರಿಸಬಹುದು. ಹಾಗಾದರೆ ಈ ರೀತಿಯಾಗಿ ಮೋಸವನ್ನು ಮಾಡುವಂತಹ ಇವಳಿಗೆ ಸರಿಯಾದ ಶಾಸ್ತಿಯನ್ನು ಮಾಡಲೇಬೇಕು. ಇದು ಯಾರಿಗೆ ಅಪಮಾನ? ಇದು ಮನುಕುಲಕ್ಕೆ ಅಪಮಾನ. ಇವಳನ್ನು ಹೀಗೆ ಮಾಡಬ ಬಿಡಬಾರದು. ಮಹಿಷ ರೂಪವನ್ನು ಅಂತ ತಪಸ್ಸನ್ನು ಆಚರಿಸುವ ಇವಳ ಹೊಟ್ಟೆಯಲ್ಲಿ ಮಹಿಷನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ. ಸರಿ ಸರಿ, ತಪವನ್ನು ಮುಂದುವರಿಸಬೇಕು. ಇಲ್ಲೇ ಉಳಿಯುವುದು ತರವಲ್ಲ, ಮುಂದೆ ಸಾಗ್ತೇನೆ. ಶಾಪವನ್ನು ಕೊಟ್ಟಿದ್ದೇನೆ, ಪರಿಹರಿಸುವುದಕ್ಕೆ 3 ಮೂರ್ತಿಗಳಿದ್ದಾರೆ. ಅವರಿಂದಲೂ ಸಾಧ್ಯವಾಗದೆ ಆಗಲಿ. ಓಂ ನಮೋ ಬ್ರಹ್ಮದೇವ, ಓಂ ನಮೋ ಕನಕಗರ್ಭ, ಓಂ ನಮೋ ತರಣಲ ಬಯಸಿನ ವಿರಚಿಸಿದೆನು ಘೋರ ತಪವ ದೇವಾ. ಓ ತಂದೆ, ನನ್ನ ಭಕ್ತಿ ಗೊಲಿದೆಯಾ? ನನ್ನ ಭಕ್ತಿಯ ಕೂಗೆನ್ನುವುದು ನಿನ್ನ ಮನ ಮುಟ್ಟಿತೆ. ನಿನ್ನ ಈ ದಿವ್ಯ ಸ್ವರೂಪವನ್ನು ಕಂಡಂತ ನಾನೇ ಧನ್ಯಳು ಅಂತ ಭಾವಿಸಿಕೊಳ್ತೇನೆ. ನಿದ್ರೆ ಆಹಾರಾದಿಗಳನ್ನು ತ್ಯಜಿಸಿ ನಿಷ್ಕಲ್ಮಶ ಹೃದಯದಿಂದ ಭಾವ ಭಕ್ತಿಯಿಂದ ನಿಮ್ಮ ಕುರಿತಾಗಿ ತಪಸ್ಸನಾಚರಿಸಿದವಳು ನಾನು. ಉದ್ದೇಶ ಮತ್ತೇನು ಅಲ್ಲ ದೇವರೇ, ಮುಂದೆ ನನ್ನುದರದಲ್ಲಿ ಹುಟ್ಟುವಂತ ಮಗು 3 ಲೋಕದ ಅಧಿಕಾರಿಯಾಗಬೇಕೆನ್ನುವುದೇ ನನ್ನ ಆಶಯ. ಅನುಗ್ರಹಿಸು ತಂದೆ. ತಥಾಸ್ತು. ನಿನ್ನ ಉದರದಲ್ಲಿ ಕೋಣನಾದ ಮಗ ಜನಿಸಲಿ. ಏನು ದೇವರೇ ಇದು? ನೀವಾಡಿದ ಮಾತೇ ಸತ್ಯವಾಗ್ತದಂತೆ. ಖಂಡಿತ. ನನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗು ಕೋಣನಾಗುವುದೇ? ಕೋಣ ಮಗನನ್ನು ಪಡೆದು ಯಾವ ಸುಖವನ್ನು ಅನುಭವಿಸುವುದಕ್ಕೆ ಸಾಧ್ಯ ಇದೆ? ನಾನು ಏನನ್ನು ಸಾಧಿಸುವುದಕ್ಕೆ ಸಾಧ್ಯ ಇದೆ? ನನ್ನಮ್ಮನ ಆಸೆಯನ್ನು ನೆರವೇರಿಸಬೇಕು, ಪ್ರಪಂಚದಲ್ಲಿ ನಾನೊಬ್ಬಳು ಸತ್ಪುತ್ರಿ ಆಗ್ಬೇಕೆನ್ನುವಂತ ಕಾರಣಕ್ಕಾಗಿ ಹೊರಟು ಬಂದವಳು. ನನ್ನ ತಪಸ್ಸೆಲ್ಲೂ ವ್ಯರ್ಥವಾಗಿ ಹೋಯಿತು. ನನ್ನ ಈ ಮುಖವನ್ನು ಹೋಗಿ ನನ್ನ ಅಮ್ಮನಿಗೆ ತೋರಿಸುವ ಬಗೆಯಾದ್ರೂ ಹೇಗೆ? ಇಲ್ಲ ದೇವ್ರೆ, ನಾನು ಮನೆಗೆ ಹೋಗೋದಿಲ್ಲ. ಮರುಗದಿರೋ ಮಾಲಿನಿಯೇ ಮುನಿವರ ನೊರೆದ ವಚನವು ತಪ್ಪಲರಿಯದು. ತರಳ ಮಗಿಸಲು ಜನಿಸಿದರು ನಿಮ್ಮುದರದಲ್ಲಿ. ಮುಂದೆ ಪುರಪರಾಕ್ರಮಿ ಎನಿಸಿ ತ್ರಿಜಗದಿ ಮೆರೆಯುವನು
ಘನಕೀರ್ತಿಯಿಂದಲೇ ಮರೆಯ ಮಾತಲ್ಲ ಎನ್ನುತ್ತ ಸಂತೈಸಿದನು ಮಾನಿನಿಯ. ಮಗಳೇ, ನಾನಿತ್ತಂತಹ ವರದಿಂದಲಾಗಿ ನಿನಗೆ ಸಖೇದಾಶ್ಚರ್ಯವಾಗಿ ಹೋಯಿತೆ. ನೀನು ಮಾಡಿದಂತಹ ತಪ್ಪಿನಿಂದಲಾಗಿ ಇಂತಹ ಫಲವನ್ನು ನೀನು ಅನುಭವಿಸಬೇಕಾಗಿ ಬಂತು. ಏನು ದೇವ್ರೆ ಅದು ನಾ ಮಾಡಿದ ತಪ್ಪು? ವರವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ನೀನು ತಪವನ್ನು ಗೈದಂತಹ ಪ್ರದೇಶ ಯಾವುದು ಗೊತ್ತೇ? ಮುನಿ ಸುಪಾರ್ಶ್ವಕರ ಸಿದ್ಧಾಶ್ರಮ. ನಿಮ್ಮ ತಪಸ್ಸಿನಿಂದ ಅವರ ತಪಸ್ಸಿಗೆ ಭಂಗ ಉಂಟಾಯಿತು. ಆದ್ದರಿಂದ ಮುನಿದಂತಹ ಮುನಿಗಳು ಮುನಿದು ನಿನಗೊಂದು ಶಾಪವನ್ನಿತ್ತಿದ್ದಾರೆ. ನಿನ್ನ ಉದರದಲ್ಲಿ ಕೋಣನೇ ಜನಿಸಲಿ. ಮಹರ್ಷಿಗಳಿತ್ತಂತಹ ಶಾಪ. ತ್ರಿಮೂರ್ತಿಗಳಲ್ಲಿ ನೀವು ಓರ್ವರು ಕೊಟ್ಟಂತಹ ಶಾಪಕ್ಕೆ ವಿಶಾಪವನ್ನು ಕೊಟ್ಟು ನನ್ನನ್ನು ಉದ್ಧರಿಸಬಹುದಲ್ಲ? ಆಗುವುದಿಲ್ಲ. ಯಾಕೆ? ಮೂರು ಮೂರ್ತಿಗಳಿಂದಲೂ ಪರಿಹರಿಸುವುದಕ್ಕೆ ಅಸಾಧ್ಯವಾಗಿ ಹೋಗಲಿ ಹೀಗೆ ಹೇಳಿದ ಕಾರಣ ಏನು ಮಾಡ್ಲಿಕ್ಕೂ ನಾನು ಇದನ್ನು ಅನುಭವಿಸಲೇಬೇಕೆ? ಅನುಭವಿಸಲೇಬೇಕು. ನನ್ನ ತಪಸ್ಸಿಗೆ ಫಲ ಎನ್ನುವುದೇ ಇಲ್ಲವೇ? ಖಂಡಿತ ಇದೆ. ಏನು? ಸುಂದರನಾದಂತಹ ಮಗನನ್ನು ಪಡೆಯಬೇಕೆಂಬ ಇಚ್ಛೆಯಿಂದ ನೀನು ತಪವನ್ನು ಗೈದದ್ದಲ್ಲ. ಮೂರು ಲೋಕವನ್ನು ಜಯಿಸುವಂತಹ ಅಧಿಕಾರವನ್ನು ಪಡೆಯುವ ಅಧಿಕಾರಿಯಾದಂತಹ ಮಗನೊಬ್ಬನನ್ನು ಪಡೆಯಬೇಕೆಂಬುದು ನಿನ್ನ ಇಚ್ಛೆ. ಯೋಚಿಸಿ ನೋಡು ಕಂದ. ಈ ಅಧಿಕಾರದಲ್ಲಿ ರಾಜಕೀಯದಲ್ಲಿ ಇದ್ದವರ ಒಬ್ಬರದ್ದಾದ್ರೂ ಆಯಾಕಾರ ಸರಿ ಉಂಟು? ಒಂದು ವೇಳೆ ಅವರ ಅಧಿಕಾರಕ್ಕೆ ಬರುವಾಗ ಆಯಾಕಾರ ಸರಿ ಇದ್ರು ಬಂದ ಮೇಲೆ ಆರೋಗ್ಯವೂ ಕೆಟ್ಟು ಹೋಗ್ತದೆ. ನಿನ್ನ ಮಗ ಅಹಂಕಾರ ಎನ್ನುವುದು ಬರ್ತದಂತೆ ಕೆಲವರಿಗೆ ಆದಿಯಲ್ಲೇ ಕೇಳಿದ್ದೇವೆ ನಾವು. ಹೌದಪ್ಪ, ಅನುಭವಿಸ್ತಾರೆ ಅದನ್ನು. ಆದ್ದರಿಂದ ನಿನ್ನ ಮಗ ದುರಧೀರನಾಗಿ ಮೂರು ಲೋಕ ವಿಜಯಿಯಾಗಿ ನಿಮ್ಮ ಕುಲ ಕೀರ್ತಿಯನ್ನು ಬೆಳಗ್ತಾನೆ. ದುಃಖಿಸಬೇಡ, ಮನೆಗೋಗು, ಮದುವೆಯಾಗು, ಆಮೇಲೆ ಮಗುವನ್ನು ಯಾಕೆ ದುಃಖಿಸಬೇಕು? ಬ್ರಹ್ಮದೇವರಿಂದ ಅನುಗ್ರಹವಾಯಿತಲ್ಲ, ನಿನ್ನ ಮಗು ಕೋಣನಾದ್ರೂ ಜಾಣನಾಗ್ತಾನೆ, ಸ್ವರ್ಗಲೋಕದ ಅಧಿಕಾರಿ ಆಗ್ತಾನೆ ಅಂತ. ದೇವರು ಹೇಳಿದ ಹಾಗೆ ನಮಗಿಲ್ಲಿ ಆಕಾರ ಮುಖ್ಯ ಅಲ್ಲ, ಅಧಿಕಾರವೇ ಮುಖ್ಯ. ಮಣ್ಣಿನ ಬೆಕ್ಕಾದ್ರೇನು, ಹೋಗಿ ಇಲಿ ಹಿಡಿದ್ರೆ ಆಯ್ತಪ್ಪ. ನೋಡಿ, ಕೋಣನಿಗೆ ನಾನು ಅಮ್ಮ ಆಗುವುದು, ನನ್ನಮ್ಮ ಕೋಣನಿಗೆ ಅಜ್ಜಿ ಆಗುವುದು, ನೀವು ಮಾವ ಆಗುವುದು. ನಿಮಗೆ ಮಾವ ಆಗ್ಲಿಕ್ಕೆ ಮನಸ್ಸಿಲ್ವಾ? ಬೇಡ ಬಿಡಿ, ಹಾಗಾದ್ರೆ ಅಪ್ಪನೇ ಆಗಿ. ತೊಡಗೂಡಿ ಮೆರೆದನು ಓಲಗದಲ್ಲಿ ಸಾಧನೆ ಎನ್ನುವುದು ಬದುಕಿನಲ್ಲಿ ವೇದನೆಯಲ್ಲ, ಬದುಕಿಗದೊಂದು ಶೋಧನೆ ಎನ್ನುವ ಹಾಗೆ ಸರಿಯಾಗಿ ಅರ್ಥವಿಸಿಕೊಂಡವ ವೀರ ವಿದ್ಯುನ್ಮಾಲಿ ಆಗುವುದಕ್ಕೆ ಕಾಲಕ್ಕೆ ವಂಶಸ್ಥರಾಗಿ ಹುಟ್ಟಿಕೊಂಡೆ. ನಾವು ಹುಟ್ಟಿದಂತಹ ಆ ಸಂದರ್ಭದಲ್ಲಿ ನಮ್ಮ ಹಿರಿಯವರೆಲ್ಲ ನಾಲ್ಕಲೋಕದ ಮೇಲೆ ಅಭಿಯೋಗವನ್ನು ಮಾಡಿದ್ರು. ಅವರ ಜೊತೆಯಾಗಿ ನಾನು ಹೋದೆ, ದೇವತೆಗಳ ಜೊತೆಯಲ್ಲಿ ಕಾಡಾಕಾರಿಯಾಗಿ ಹೊಯ್ದಾಡಿದೆ. ಏನು ಮಾಡೋಣ ಹೇಳಿ, ಪ್ರಾಯ ಸಣ್ಣದಾಗಿ ಹೋಯಿತು, ರಟ್ಟೆಯಲ್ಲಿ ದಿಟ್ಟತನ ಕಡಿಮೆಯಾಗಿ ಹೋಯಿತು. ಸೋತೆ, ಪಲಾಯನ ಸೂತ್ರವನ್ನು ಕೈಗೊಂಡೆ. ಬದುಕಬೇಕು,
ಬದುಕಬೇಕು, ಬದುಕಿಗೊಂದು ಅರ್ಥ ಬೇಕು ಎನ್ನುವುದನ್ನು ಅರ್ಥವಿಸಿಕೊಂಡು ಪಾತಾಳ ಲೋಕವನ್ನು ಹೇರಿದೆ. ಉರಗಾದಿಗಳು ಹೆಡೆ ಬಿಟ್ಟಿದ್ರು, ಅವರ ಹೆಡೆಯನ್ನು ಮೆಟ್ಟಿದೆ. ಸಮಾನ ಮನಸ್ಕರಾದಂತಹ ಹೊಂತಕಾರಿಗಳು ಅವರೆಲ್ಲವರನ್ನು ಜೊತೆ ಸೇರಿಸಿದೆ. ಮಧುವನವನ್ನೇ ರಾಜಧಾನಿಯನ್ನಾಗಿಸಿಕೊಂಡು ಆಳ್ವಿಕೆ ಮಾಡ್ತಾ ಇದ್ದೇನೆ. ಮನಸ್ಸಿನಲ್ಲಿರುವಂತಹ ನೋವು ಒಂದೇ, ಸ್ವರ್ಗಲೋಕದ ಮೇಲೆ ಅಭಿಯೋಗ. ಅವಕಾಶ ಸಿಕ್ಕಿತು ಅಂತಾದ್ರೆ ಆ ಬಗ್ಗೆ ಆಲೋಚಿಸ್ತೇನೆ. ಓಲಗವನ್ನು ಹೇರಿದಂತಹ ಹೊತ್ತಿಗೆ ಇಕ್ಕೆಲದಲ್ಲಿ ಕುಳಿತಂತಹ ಮಂತ್ರಿ ಮಾಂಡಲಿಕರೆಲ್ಲರೂ ಒಂದೇ ಜಯಘೋಷವನ್ನು ಆಡ್ತಾ ಇದ್ದಾರೆ. ಊಘೆ ಊಘೆ ಎನ್ನುವ ಹಾಗೆ ಜಯಘೋಷವನ್ನು ಕೇಳುವಾಗ ಮನಸ್ಸಿಗೆ ಸಮಾಧಾನ. ಹಾಗೆ ಸ್ವಲ್ಪ ಪೀಠಸ್ಥನಾಗುತ್ತೇನೆ. ಇಲ್ಲಿ ಏನು ಎಂಥದ್ದು ಅಂತ ಗೊತ್ತಾಗುದಿಲ್ಲ. ಇಲ್ಲಿ ಹೊರಗೆ ನಿಂತಿದ್ದೇನೆ, ಒಳಗಿಂದ ಹೊಗೆ ಹೊಗೆ ಅಂತ ಕೇಳ್ತಾ ಉಂಟು. ಒಳಗಿಂದ ಹೊಗೆ ಬರಬೇಕಾದ್ರೆ ಯಾರಾದ್ರೂ ಇರಲೇಬೇಕು ನೋಡು. ಒಳಗೆ ಒಬ್ಬ ವ್ಯಕ್ತಿ ಇದ್ದಾರೆ. ಅವರನ್ನು ನೋಡಿ ಮಾತಾಡಿ ಅವರು ಏನಾದ್ರು ಕೊಟ್ರೆ ಒಂದು ಅರ್ಧ ನಿಮಗೆ ಕೊಡ್ತಾರೆ. ನನಗೆ ಅವರು ಕೊಟ್ಟೆ ನಿನ್ನಲ್ಲಿ ಉಳಿದ್ರೆ ನನಗೆ ಅರ್ಧ. ನಿನ್ನ ಮುಖಕ್ಕೆ ಏನೋ ನರ ಎಳೆಯುವ ಕಾಯಿಲೆ ಉಂಟ ನಿನಗೆ? ಒಂದು ಮಾಡುವ ಕೆಲಸವನ್ನು ಮಾಡ್ಲಿಕ್ಕೆ ಬಿಡಿ ಆಯ್ತಾ? ಮಾಡುವ ಕೆಲಸವನ್ನು ಮಾಡು, ಆದ್ರೆ ಮಾಡುವ ಕೆಲಸವನ್ನು ಆಡಿ ಮಾಡು. ಇದು ಪಾತಾಳ ಅಲ್ವಾ? ಇದು ಪಾತಾಳ. ಮಧ್ಯಾಹ್ನ ಮಧ್ಯಾಹ್ನ ರಾತ್ರಿ ಆಯ್ತು ಪುಣ್ಯಾತ್ಮ, ಮಧ್ಯಾಹ್ನ ಅಂತ ಹೇಳ್ತಾರೆ. ಪರಿಸರ ಮಧುವನ. ಇಲ್ಲಿ ಒಬ್ಬ ಅಧಿಕಾರಿ ಇದ್ದಾನೆ. ಈ ಒಬ್ಬ ಅಧಿಕಾರಿ ಒಬ್ಬನೇ ಇರುವುದು. ಉದ್ದಿನ ವೇಳೆ ಉದ್ದಿನ ವೇಳೆ ಅಲ್ಲ, ಕಡ್ಲೆ ವೇಳೆ. ಕಡ್ಲೆ ವೇಳೆ ಅಲ್ಲ, ಉದ್ದಿನ ವೇಳೆ. ವಿದ್ಯುನ್ಮಾಲಿ ಮಹಾರಾಯರು ವ್ಯಕ್ತಿಯನ್ನು ನೋಡ್ಲಿಕೊಂಡು ಮಾತಾಡಿಕೊಂಡು ಬರ್ತೇನೆ ನಾನು. ಏನು ತರ ಪಾತಾಳ ಲೋಕದ ಸರ್ವಾಧಿಕಾರಿ ವೀರ ವಿದ್ಯುನ್ಮಾಲಿ ಎನ್ನುವವನನ್ನು ಕಾಣುವುದಕ್ಕೆ ಬಂದವ ನೀನು. ಇಷ್ಟರವರೆಗೆ ನೋಡಿದೀಯಾ? ನೋಡಬೇಕು ಅಂತ ಮನಸ್ಸುಂಟ? ಪಾತಾಳ ಲೋಕದ ಸರ್ವಾಧಿಕಾರಿ ವೀರ ವಿದ್ಯುನ್ಮಾಲಿ ಅದು ನಾನು ಅಂತ ನೀವೇ. ಹಾಗಾದ್ರೆ ನಿಮ್ಮಲ್ಲಿ ಏನು ಮಾತುಗಳು? ಪಾತಾಳ ಬೀಜಲಾಲಿ ಸಯ್ಯ ಲಾಲಿ ಸಯ್ಯ ಭಿನ್ನ ವಿಪಾಮಾತ ಭಿನ್ನ ವಿಪಾಮಾತ ತಾತಾರ ಎಲ್ಲ ಬಾಲಿ ಸಯ್ಯ ಭೂತಳದಲ್ಲಿ ತಾ ಚೋಡಿದ ಬಲದಿಂದಾತುರದಲ್ಲಿ ಬಲದೆನ ವಿಭುವೆ ಈ ತಕ್ಷಣದ ಹೊರದಲ್ಲಿ ದಿಪ್ಪನು ಮಾಮಿನಿಯಂತಾಲಿ ಹೊಯ್ವರಿ ಬರೆ ಪಾತಾಳ ಬೀಜಲಾಲಿ ಸಯ್ಯ. ಕ್ಷಮಿಸಬೇಕು. ಯಾಕೆ? ನೀವೇ ಅವರಂತ ನನಗೆ ಗೊತ್ತಾಗಲಿಲ್ಲ, ಕ್ಷಮಿಸಬೇಕು. ನೀನು ನಗೆ ಆಡ್ಲಿಕ್ಕಿಲ್ಲ. ದೂತ ತಿಳಿದು ಮಾಡಿದ್ದು ಅಪರಾಧ, ತಿಳಿಯದೆ ಮಾಡಿದ್ದು ಪ್ರಮಾದ. ಪ್ರಮೇದ ಅಲ್ಲ, ಪ್ರಮಾದ. ದೂತನ ಮೇಲೆ ಸಿಟ್ಟನ್ನು ಮಾಡಿಕೊಳ್ಳುವವರಲ್ಲ. ಆದ್ರೆ ಒಂದು ನಿನ್ನ ಮುಖ ನೋಡಿದ ನೆನಪೇ ನನಗಾಗುತ್ತಾ ಇದೆ. ನೆನಪಾಗ್ಲಿಕ್ಕೆ ನಾನು ಈ ಊರಿನವನಲ್ಲ. ಅದು ನಿನ್ನ ಮುಖ ನೋಡುವಾಗಲೇ ಗೊತ್ತಾಯ್ತು ನೀನು ಪರದೇಶಿ ಅಂತ. ಹೇಳುವಷ್ಟು ಪರದೇಶಿ ಅಲ್ಲ, ಆದ್ರೂ ಸ್ವಲ್ಪ ಪರದೇಶಿ. ಹೌದಲ್ಲ? ಎಲ್ಲಿಯವ? ನಾನು ಮೇಲಿಂದ ಬಂದವ. ಬಡಿ ಕೊಲ್ಲು ಚುಟ್ಟು. ಯಾಕೆ? ಇಲ್ಲಿ ಏನಂದೆ ನೀನು? ಮೇಲಿನಿಂದ ಬಂದವ. ದಿವೌಕ ಸರಸಭೆ. ದಿವೌಕ ಸರಸಭೆ ಅಲ್ಲಿದ್ದ ಶಚಿರಮಣ. ಶಚಿ ಮರಣ. ಶಚಿ ಮರಣ ಅಲ್ಲ, ಶಚಿರಮಣ. ಅಷ್ಟು ಮೇಲೆ ಅಲ್ಲ, ಮತ್ತೆ ಅದಕ್ಕಿಂತ ಸ್ವಲ್ಪ ಕೆಳಗೆ. ಅಂದರೆ ಭೂಲೋಕ. ಭೂಲೋಕ ಶೋಣಿತಾಂಬರ. ಅತುರರಿಗೆ ತಾಯಿ ನಾಡೋದು ದ್ವಿತೀಯಮ್ಮ. ಅಸುರ ಕುಲಕ್ಕೆ ಮಾತೆ ಹಾಕೆ. ಅಲ್ಲಿಂದ ಬಂದವನ ದ್ವಿತೀಯದೇವಿ ಅವರಲ್ಲಿಂದ. ಅಯ್ಯೋ ದೂತ, ನೀ ಮೊದಲೇ ಹೇಳಲಿಕ್ಕಿಲ್ವೇನಾ? ಹೇಳಿ ಕೇಳಿ ನಮ್ಮ ತವರು ಮನೆಯಿಂದ ಬಂದವ. ನಿನ್ನನ್ನು ನಿಲ್ಲಿಸಿ ಮಾತಾಡುವುದಲ್ಲ. ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಓ ಅಲ್ಲಿ ಬಿದ್ದುಕೋ, ಅಲ್ಲಿ ಕೂತ್ಕೋ. ಮತ್ತೆ
ನಿಮ್ಮೂರಿನಲ್ಲಿ ಹೇಗುಂಟು ಶೆಕೆ? ನಮ್ಮೂರಿನಲ್ಲಿ ಭಯಂಕರ ಶೆಕೆ. ಮೊನ್ನೆ ಮನೆಯವರೆಗೆ ಚಳಿ ಇತ್ತು. ಈಗ ಕಡದ ಕಾಲಲ್ಲಿ ಮೆಟ್ಟಿದ್ರೆ ರಸ ತಳಕಿಳಿಬೇಕು ಕೆಟ್ಟವನೇ. ಯಾಕೆ? ಕಾಲ ಮೇಲೆ ಕಾಲ ಹಾಕಿಕೊಂಡು ಹೇಗುಂಟು ವಾತಾವರಣ ಅಲ್ಲ, ವಾತಾವರಣ ತೋರಿಸಬೇಕಾ ಹೇಗುಂಟು ಅಂತ. ಏನಂದ ಅದು ಯಾರು ಕುಳಿತುಕೊಳ್ಳುವ ಪೀಠ? ನನ್ನಂತಹ ಧೀಮಂತ ವ್ಯಕ್ತಿ ಕುಳಿತುಕೊಳ್ಳುವಂತಹ ಪೀಠ. ಏನೋ ನಮ್ಮ ಶೋಣಿತಾಪುರದಿಂದ ಬಂದವ, ದ್ವಾರದಲ್ಲಿ ನಿಲ್ಲಿಸಿ ಮಾತಾಡುವುದಲ್ಲ, ಪೀಠದ ಹತ್ತಿರ ನಿಲ್ಲಿಸಿ ಮಾತಾಡುವಂತ ಅಲ್ಲಿಗೆ ಕರ್ಕೊಂಡು ಹೋದದ್ದು. ನೀವು ಅಲ್ಲಿ ಕೂತ್ಕೊಂತ ಹೇಳಿದ್ರೆ ನಾನು ಕೂತದ್ದು. ಬೇಗದ್ದೆಲ್ಲ ನಿನಗೆ ಬೇಗ ಕೇಳ್ತದೆ, ಬೇಕಾದ್ದು ಕೇಳುವುದಿಲ್ಲ. ಅವನಂದು ತಲೆಗೂದಲ್ಲ, ಅವನ ಎಷ್ಟು ಮಂದಿ ತಲೆಗೂದಲು ಇಲ್ಲ ಅಂತ ಅಲ್ಲಿ ಕೂಗುತ್ತಾ ಇದ್ದಾರೆ. ಇವನಿಗೆ ಉಂಟು, ದೇವರು ಕೊಟ್ಟದ್ದು ಒಬ್ಬನಿಗೆ ಕೊಟ್ಟದ್ದು. ಇರಲಿ ಅಂತ ಎಂತದಾಯ್ತು? ಏನು ಊರು ಬಿಟ್ಟದ್ದೇನು? ನಮ್ಮ ಅಮ್ಮನಿಗೆ ನಾನು ತಿಳಿದೆ ತುಂಬಾ, ಎಲ್ಲದಕ್ಕೂ ನನ್ನನ್ನೇ ಕರೆಯುವುದು. ನಿಷ್ಠಾವಂತ. ಅಂಗಳದಿಂದ ಹಿಡಿದು ಅಡುಗೆ ಮಾಡುವಲ್ಲಿವರೆಗೂ ನನ್ನ ವ್ಯವಸ್ಥೆ ಉಂಟು. ಇವತ್ತು ನನ್ನನ್ನು ಕರೆದು, ಇಕ ಮಗ, ನನ್ನ ಮಗಳಿಗೆ ಪ್ರಾಯ ಬಂದಿದೆ, ಆದ್ರಿಂದ ನೀನು ಊರು ಬಿಡಬೇಕು ಅಂತ ಹೇಳುದು. ನಿಮ್ಮ ರಕ್ತದ ಒತ್ತಡದ ಮಾತ್ರೆ ಮುಗಿದ ನನ್ನನ್ನು ನೋಡುವಾಗ ಮಾತ್ರೆ ಮುಗ್ದವರಾಗೆ ಕಾಣ್ತದ. ಏನಂತೆ ನೀನು? ನಿಷ್ಠಾವಂತ ಪ್ರಾಮಾಣಿಕ ಎನ್ನುವ ಹಾಗೆ ದಿತಿದೇವಿಯವರು ನಿನ್ನನ್ನು ಕರೆದು ಹೇಳಿದ್ದೇನು, ನನ್ನ ಮಗಳಿಗೆ ಪ್ರಾಯ ಬಂದಿದೆ, ನೀನು ಊರು ಬಿಡಬೇಕು. ಅವರ ಮಗಳಿಗೆ ಪ್ರಾಯ ಬರುವುದಕ್ಕೂ ನೀವು ಊರು ಬಿಡುವುದಕ್ಕೂ ಏನು ಸಂಬಂಧ? ಕೆಟ್ಟವನಿಗೆ ಏನು ಬೀಳದ್ದು ಮಾಡಿದ್ದಿ ಹೇಳು. ಏನಾದ್ರೂ ಯೋಚನೆ ಮಾಡಬೇಡಿ. ಮತ್ತೆ ನನ್ನ ಮಗಳಿಗೆ ಪ್ರಾಯ ಬಂದಿದೆ, ಮದುವೆ ಮಾಡುವ ಯೋಚನೆ ಉಂಟು, ಹೊರಡ ವಿಚಾರವಾಗಿ ಊರು ಬಿಡಬೇಕು ಅಂತ. ಹಾಗೆ ಅಲ್ಲಿ ನಿಮ್ಮ ಹೆಸರು ಬಂತಕೊಳ್ಳಿ. ಬಂತ ಏನಂತೆ? ವೀರ, ಶೂರ, ಧೀರ, ಗಂಭೀರ, ರಣಧೀರ, ಕಂಠೀರ, ಕಂಠೀರವ. ನಿಮಗೆ ಮದುವೆ ಆಗ್ಲಿಲ್ಲ? ಅದೇನು ಇನ್ನೂ ಆಗಲಿಲ್ಲ? ನೀನು ಅದಕ್ಕೆ ಮರದೂಡುದು ಯಾಕೆ? ಇನ್ನೇ ಆಗಲಿಲ್ಲ. ನನಗಷ್ಟು ಪ್ರಾಯ ಆಯ್ತಾ? ಪ್ರಾಯ ಆಗಿತ್ತಲ್ಲ, ಮತ್ತೆ ಅರಸನಾಗಿ ಸಿಂಹಾಸನವನ್ನೇರುವಾಗ ಎಡಪಕ್ಕದಲ್ಲಿ ಮನದಿ ಮಣಿ ಬೇಕಿತ್ತು. ಯಾಕಾಗಲಿಲ್ಲ? ನಮ್ಮ ಯೋಗ್ಯತೆಗೆ, ನಮ್ಮ ಕುಲೋನ್ನತಿಗೆ, ನಮ್ಮ ಪದೋನ್ನತಿಗೆ, ನಮ್ಮ ವಿದ್ಯೋನ್ನತಿಗೆ, ನಮ್ಮ ಐಶ್ವರ್ಯೋನ್ನತಿಗೆ, ನಮ್ಮ ಅರ್ಧಚಂದ್ರಾಕೃತಿಯ ಹಣೆಗೆ, ನಮ್ಮ ಮಾನಸದೃಶ್ಯವಾದ ರೂಪಕ್ಕೆ, ನಮ್ಮ ವಿಶಾಲವಾದ ಆಳಂಗಕ್ಕೆ ಸರಿಯಾದ ಹೆಣ್ಣು ಸಿಗಲಿಲ್ಲ. ನಿಮಗಿನ್ನು ಕಾಲ ಬಂತು. ಯಾವ ತಾಳ ಇದು? ಇದು ಬೇತಾಳ. ಅದ್ಯಾಕೆ? ಪಾತಾಳ ಅಲ್ವಾ? ಸಮ್ಮೇಳನ ಇತ್ತಲ್ಲ, ಅಲ್ಲಿಗೆ ಹೋಗ್ಬೇಕಿತ್ತು. ನನಗೆ ಪುಸ್ತಕಿರ್ಲಿಲ್ಲ. ಯಾವುದಕ್ಕೆ ಕಾಲ ಬಂತು? ಮದುವೆಗೆ. ಅಂದ್ರೆ ಹುಡುಗಿ ನಮ್ಮಲ್ಲಿ ಉಂಟು. ನಿಮ್ಮಲ್ಲಿ ಹುಡುಗಿ ಯಾರ? ನಮ್ಮಮ್ಮನ ಮಗಳು. ಇದು ಹುಚ್ಚನಲ್ಲಿ ಮಾತಾಡುವುದಕ್ಕಿಂತ ನಾನು ನನ್ನನ್ನು ಕರೆದದ್ದು ಹೇಗೆ ನೀನು? ಹೀಗೆ ಯಜಮಾನ್ರನ್ನು ಹೀಗೆ ಕರೆಯುವುದಾ? ಹೋಗುದು ಮತ್ತೆ ನಿನ್ನಂತ ಹುಚ್ಚನಲ್ಲಿ ಮಾತಾಡುವುದಕ್ಕಿಂತ ಹೋಗುದು ಒಳ್ಳೇದು. ಏನಾಯ್ತು ಅಂದ್ರೆ ನೀ ಹೇಳಿದೆಯಲ್ಲ ಹುಡುಗಿ ನಮ್ಮಲ್ಲುಂಟು ಅಂತ. ನಿನ್ನ ಮುಖ ನೋಡುವುದಕ್ಕೆ ಆಗುವುದಿಲ್ಲ, ಕೂದಲನ್ನು ನೋಡುವಾಗ ನನಗೆ ಮೈಯೆಲ್ಲ ತುರಿಸಿದ ಹಾಗಾಗುತ್ತದೆ ಪುಣ್ಯಾತ್ಮ. ಇನ್ನು ನಿನ್ನ ಅಕ್ಕನನ್ನೋ ನಿನ್ನ ತಂಗಿಯನ್ನೋ ಮದುವೆ ಆಗಿ ನಾನು ಯಾವ ಹಾರಲಿಯೋ? ನನ್ನ ಹೆತ್ತಮ್ಮಲ್ಲ, ಮತ್ತೆ ದ್ವಿತೀಯಮ್ಮನ ಮಗಳು. ಹೇಗೆ ಹುಡುಗಿ ಹೇಗಿದ್ದಾಳೆ? ಬಹಳ ಚಂದ. ಹೌದಾ? ಬಹಳ ಚಂದ ಅಂತ ಹೇಳಿದ್ರೆ ತೆಳ್ಳಗೆ ಬೆಳ್ಳಗೆ ಬೆಳ್ಳಗೆ ತೆಳ್ಳಗೆ ಊರುಂಟು ಅಂತದ ಟೂರು ಟೂರು ಉರುಟಾದ ಮುಖ, ತೆಳ್ಳಗೆ ಬೆಳ್ಳಗೆ ಶರೀರ, ಅಂದವಾದ ಚಂದವಾದ ರೂಪ. ಸರಿ, ರೂಪದ ವಿಚಾರ ಹಾಗಾಯ್ತು. ಹುಡುಗಿಗೆ ಪ್ರಾಯ 16 ಸೋಡಾಸ್. ಏನ? 16 ಸೋಡಾ. ಷೋಡಶಿ. ಸೋಡಾ. ಷೋಡಶಿ. ಷೋಡಶಿ ಅಂತ ತೆಗ್ದು ಇಲ್ಲಿ ಹಾಕಿದ್ರೆ ಸಿ ಸೋಡಾ. ಪುಣ್ಯಾತ್ಮ ಅರ್ಥ ಬೇರೆ ಆಗುತ್ತದ? ಅರ್ಥ ಬೇರೆ ಆದ್ರೆ ಪ್ರಾಯ ಅದೇ ಅಲ್ವಾ? ಬೇಡ, 16ರ ಹರೆಯ ಪ್ರಾಯ ಹಾಗಾಯ್ತು. ಹುಡುಗಿಯ ಹೆಸರು ಮಾಲಿನಿ. ಹೇಗೆ ಹೇಗೆ? ಮಾಲಿನಿ. 3 ಸಲ ಹೇಳಾಯ್ತು. ಆ ಹೆಸರಿನಲ್ಲೇ ಒಂದು ಆಕರ್ಷಣೆ. ಹೌದೌದು. ಆ ಹುಡುಗಿಯನ್ನು ನಿಮಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ನಾನು ಎಂತದಕ್ಕೆ ಮಾತಾಡ. ಯಾರಿಗೆ ಗೊತ್ತುಂಟು, ಆಗದಿಂದ ಬಂದು ಇಲ್ಲಿ ಓದಾಡ್ತಾ ಇದ್ದಿ. ನಿಮಗೊಂದು ಓಲೆ ಕೊಟ್ಟಿದ್ದಾರೆ, ಇದನ್ನು ಓದಿ ತಾವು ಆಗಮಿಸಬೇಕು ಅಂತ ನಮ್ಮೆಲ್ಲರ ಕಳಕಳಿಯ ಪ್ರಾರ್ಥನೆ.
ನೀನು ನನ್ನ ಶ್ರದ್ಧಾಂಜಲಿ ಸಭೆಗೆ ಬಂದದ್ದಲ್ಲ. ಇದು ಒಂದು ವಿನೀತ ಭಾವ. ಅಷ್ಟು ವಿನೀತ ಭಾವ ತೋರಿಸಿದ್ರೆ ಅತಿ ವಿನಯಂ ಧೂರ್ತ ಲಕ್ಷಣ. ಗೊತ್ತುಂಟಾ? ಸರಿ, ಏನೇ ಇರಲಿ, ಬಡತಾಯಿ ಮಗ ಬರುವಾಗ ಬಾಯಾರಿಕೆ ಇಲ್ಲ, ಸ್ವಲ್ಪ ತಡ್ಕೊಳ್ಳೇ ಇಲ್ಲ. ಇಲ್ಲಿಗೆ ಬರಬೇಕು, ನಿಮ್ಮನ್ನು ನೋಡ್ಬೇಕು, ನೀವು ಕೊಡ್ಬೇಕು, ನಾನು ಕುಡಿಬೇಕು. ನಾನು ಕೊಡುವುದು, ನೀನು ಕುಡಿಯುವುದು. ಪಾನಕ ಬಾಯಾರಿಕೆ ಹಾಗೆ ಬರುವಾಗ ಊಟ ಎಲ್ಲಿಂದ? ಇಲ್ವಾ? ನೀರೇ ಕುಡಿಲ್ಲ, ಊಟ ಇಲ್ಲದ ಆಲೋಚನೆ ಮಾಡಬೇಡ. ನೋಡಲ್ಲಿ ಅಲೆ ಬೇಯಿಸಿದ್ದು, ಪೂರ್ತಿ ಬೇಯಿಸಿದ್ದು, ವೇಗದ ಆಹಾರ, ಬಿರಿದ ಅನ್ನ, ಹುರಿದ ಅನ್ನ, ಯಾವುದು ಬೇಕು? ನನಗೆ ಆಗೋದಿಲ್ಲ, ಅದು ನನಗೆ ಆಗೋದಿಲ್ಲ. ನಿನ್ನೆವರೆಗೆ ತಿಂದು ತಿಂದು ನಾಳೆಗೆ ದಪ್ಪ ಏರಿ ಹೋಗಿದೆ. ನಿನಗದ ಆಗುವುದಿಲ್ಲ. ನಿನ್ನೆವರೆಗೆ ಎಂತದ್ದು ಮಣ್ಣು ತಿಂದದ್ದ? ಅದೆಲ್ಲ ಆಗುದಿಲ್ಲ. ಅದನ್ನು ಆಲೋಚನೆ ಮಾಡಬೇಡ. ನೋಡಿಲ್ಲಿ ಬ್ರಾಹ್ಮಣರ ಉಪಹಾರ ಮಂದಿರ, ಬ್ರಾಹ್ಮಣರದ್ದು ಇದನ್ನೊಂದು ಊಟ ಮಾಡ್ಬೇಕಂದ್ರೆ ನಾನು ಒಚ್ಚಾಲು ಕಟ್ಟಬೇಕಾದದ್ದು. ಊಟ ಮಾಡಬೇಕಾದ್ದೇ ಬ್ರಾಹ್ಮಣರದ್ದು. ಬ್ರಾಹ್ಮಣರು ಊಟ ಮಾಡುವುದು, ಉಳಿದವರು ಮುಕ್ಕುವುದು ಅಷ್ಟೇ. ಇದು ಒಳ್ಳೆ ಅಡುಗೆ. ಅಡುಗೆ ಒಳ್ಳೆದು ಅಂತ ನಮ್ಮಲ್ಲಿ ಕೇಳಲಿಕ್ಕುಂಟ. ಸಾರ ಮಾಡ್ತಾರ? ಅಯ್ಯೋ, ಅವರು ಸಾರಿನಲ್ಲಿ ಉನ್ನತಿಯನ್ನು ಪಡೆದವರಾದ ಕಾರಣ ಅವರನ್ನು ಸಾರ್ ಭಟ್ರು. ಸಾರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ. ಕೊತ್ತಂಬರಿ ಸೊಪ್ಪು ಹಾಕದ ಸಾರ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಜಾಗ್ರತೆ, ನನಗೆ ಆಗುದಿಲ್ಲ ಅದು. ಬಟ್ ಸಾರಿಗೆ ಕೊತ್ತಂಬರಿ ಸೊಪ್ಪು ಹಾಕಬೇಡಿ. ಹೋಗುವಾಗ ಒಂದು 4 ಕಟ್ಟು ಅವನ ಕೈಯಲ್ಲಿ ಕೊಡಿ. ಎಂತದ್ದು ದನದ ಖರ್ಚುಂಟ ನಮ್ಮಲ್ಲಿ? ಹಾಗಲ್ಲ ಪುಣ್ಯಾತ್ಮ, ಸಾರಿಗೆ ಕೊತ್ತಂಬರಿ ಸೊಪ್ಪು ಹಾಕುವುದು ಅದು ಅವರು ಹಾಕಲಿ. ಅವರಿಗೆ ನಮಗೆ ಬೇಡದಿದ್ರೆ ಬದಿಗೆ ಸರಿಸುವ. ಮತ್ತೆ ನಾಳೆ ಏನಾದೀತು, ಒಂದು ಕೊತ್ತಂಬರಿ ಸೊಪ್ಪಿಗೆ ಬೇಕಾಗಿ ನಾವು ಜಗಳ ಕಾದೆವು ಅಂತಾಗಿ ಅದು ಎಲ್ಲಿಗೆಲ್ಲಿಗೆ ಹೋದಿತ್ತು. ಅದರಿಂದ ಬೇಡ. ಆಯ್ತು, ಊಟ ಮಾಡು. ನಿನಗೆ ಭಾರಿ ಖರ್ಚಿಗೆ ನೀನು ಭಾರಿ ಖರ್ಚಿಗೆ ಕೇಳಬೇಕು. ಇಲ್ಲ, ಇನ್ನು ನನಗೆ ಬೇಡವೇ ಬೇಡ. ನೀವು ಅವರಿಂದ ಸಾಲ ತಕೊಂಡು ನನಗೆ ಕೊಡುವುದೇ ಬೇಡ. ಅವರಲ್ಲಿ ಸಾಲ ತಗೊಂಡದ್ದು ಅಂತ ಯಾರು ಹೇಳಿದ್ದು ನಿನಗೆ? ಅವರು ಅಲ್ಲಿಗೆ ಹೋದ್ರೆ ನೀವು? ಅವ್ರು ಯಾರು? ಅವರು ಭಂಡಾರಿಗಳು. ಯಾರು ಹೇಳಿ? ಅವರು ಪೂಜಾರರಂತೆ. ಪುಣ್ಯಾತ್ಮ, ನಮ್ಮ ಭಂಡಾಗಾರದ ಅಧಿಕಾರಿಗಳು. ಖರ್ಚು ವೆಚ್ಚ ನಮ್ಮದೇ ಆದ್ರೂ ಕೂಡ ಲೆಕ್ಕಾಚಾರ ಅವರದು. ನಾವು ತಿಪ್ಪೆಗೆ ಸದ್ರು ತಪ್ಪದೇ ಲೆಕ್ಕ ಇಡುವಂತಹ ವ್ಯಕ್ತಿಗಳು. ಒಳ್ಳೆ ವಿಷಯ. ಹಾಗಾಗಿ ಅವರಲ್ಲಿ ಇರುವುದಲ್ಲ, ನಮ್ಮದೇ ಲೆಕ್ಕಾಚಾರ. ಆಯ್ತಲ್ಲ? ಈಗ ಇದು ಪಾತಾಳಕ್ಕೆ ಬಂದದ್ದಕ್ಕೆ ದಾರಿ ಖರ್ಚಿಗೆ ಆಯ್ತಾ? ಓಹೋ, ಚಿನ್ಮ 800 ಅವರ ಯೋಗ್ಯತೆಗೆ, ಚೈತನ್ಯ 8,000, ಅವರ ಪ್ರತಿಭೆಗೆ. ಶ್ರೀಧರ 8,000, ಅವರ ಸ್ವಭಾವಕ್ಕೆ. ನಿಸ್ವಂತ ಜೋಂಗಿ ಗುಣಕ್ಕೆ. ಜಯರಾಮ 470. ಪಾಲಿಗೆ ಬಂದದ್ದು ಪಂಚಾಮೃತ. ಎಂತದ ಅವಸ್ಥೆ ಇದು. ಚೆಕ್ ಏನಾಗಿದೆ? ಎಲ್ಲ ನನಗಿಂತ ಕಡಿಮೆ ಪ್ರಾಯದವರು. ಆಗಲಿ, ಎಲ್ಲ 8,000 ಬಂಟ್ವಾಳ ಸೇವೆ 420. ಅದನ್ನು ಕೊಂಡು ಹೋಗಿ ಅಲ್ಲಿ ತೋರಿಸು. ಚೆಕ್ ಕೊಂಡು ಹೋಗಿ ತೋರಿಸ. ಚೆಕ್ ತೋರಿಸ. ಚೆಕ್ ತೋರಿಸು. 420 ನಿಮಗೆ. ದಿತಿದೇವಿ ಅವರು ಕಳುಹಿಸಿದ ಮೇಲೆ ಸಭೆಯಲ್ಲಿ ವಂಚಿಸ್ತಾರೆ. ಸ್ವಸ್ತಿ ಶ್ರೀ ಪಾತಾಳದ ವಿಜ ವಿದ್ಯುನ್ನಾಲಿ ದೈತೇಶ ನಿಂಗೆ ದಿದಿ ದೇವಿ ಅತ್ತಿಲಿಂಗ ಇವತ್ತಿನ ಹಗರನ್ನವ ಧರಿಸು ಇತ್ತನ ಕುಶಲಿಗರ್ಪುರದಿ ಕೆನ್ನ ತಲಮಾಲಿನಿ ಜೀವನ ನಿಧಿಗೆ ಮಣ್ಣು ನೀ ದೇದಿ ಬಂದು ಕಣ್ಣಿಗೆ ಹೊಳಿಸಿ ಪಂಚಭುಳೆ ಹೊಳಿತನಲು ಮಂದು ವಾಚಿತುಗಳಂದು ಒಳಗಿದ ಶುಭ ಕಾಲ ಹುಡುಕುತ್ತಿದ್ದಂತಹ ಬಳ್ಳಿ ಕಾಲಿಗೆ ಎಡವುದಂತಹ ಅನುಭವ ಆಗುತ್ತಾ ಇದೆ. ಹಾಗಾದ್ರೆ ಪಾತಾಳ ಲೋಕವದ ಸರ್ವಾಧಿಕಾರಿಯಾದಂತಹ ನನಗೆ ಆಸೆ ಇರುವುದು 4 ಲೋಕದ ಮೇಲೆ. ದಿತಿದೇವಿಯವರ ಮಗಳನ್ನು ಮದುವೆ ಆದೆ ಅಂತ ಆದ್ರೆ ಭೂಲೋಕಕ್ಕೊಂದು ಕಾಲನ್ನಿಟ್ಟು ಸ್ವರ್ಗವನ್ನೇರುವುದಕ್ಕೆ ಸುಲಭ ಸಾಧ್ಯ. ಮೊದಲಾಗಿ ಆಗಬೇಕಾದ್ದು ಮದುವೆ ಎನ್ನುವಂತಹ ಮಂಗಳ ಕಾರ್ಯ. ಆ ವಿಭಾಗದಲ್ಲಿ ದೃಷ್ಟಿಯನ್ನು ಹಾಯಿಸಬೇಕು.
ಅಮ್ಮ ಕಳುಹಿಸಿದ ಓಲೆಗೆ ಮಾನ್ಯತೆಯನ್ನು ಕೊಟ್ಟು ಮಧುವಣಿಗನಾಗಿ ಬಂದಿದ್ದೇನೆ. ಹೌದಾ? ಬಂದದ್ದು ಬಹಳ ಸಂತೋಷವಾಯಿತು. ಈ ಕಡೆಗೆ ಬರಬೇಕು. ಬಂದೆ. ನಿನಗಾಗಿ ಉಚಿತ. ನನಗೆ ಮಾತ್ರ ಉಚಿತವಾ? ಬಂದವರಿಗೆಲ್ಲ ಉಚಿತವಾ? ಬಂದವರಿಗೆಲ್ಲರಿಗೂ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಏನು ಸಮಸ್ಯೆ ಇಲ್ಲ ತಾನೆ? ನಾವು ಬಂದದ್ದೇ ಸಮಸ್ಯೆ. ಯಾರು ಹೇಳಿ? ಅಂದ್ರೆ ನಾವು ಮತ್ತೊಬ್ಬರಿಗೆ ಸಮಸ್ಯೆ ಅಲ್ಲದೆ ನಮ್ಮಿಂದಾಗಿ ಇನ್ನೊಬ್ಬರಿಗೆ ಸಮಸ್ಯೆ ಆಗುದಿಲ್ಲ ಅಂತ. ಖಂಡಿತವಾಗಿ ಇಲ್ವೇ ಇಲ್ಲ. ನಿಮ್ಮ ಆಗಮನ ಮನಸ್ಸಿಗೆ ಸಂತೋಷವನ್ನು ಕೊಟ್ಟಿದೆ. ನಮಗೂ ಹಾಗೆಮ್ಮ. ಹೌದಾ? ನಿಮ್ಮನ್ನು ಹೇಳುವುದು ಕೇಳಿದ್ದೇವೆ. ಹೇಗೆ? ದ್ವಿತೀಯಮ್ಮ ಕಾಣುವುದಕ್ಕೆ ಬಹಳ ಚಂದ ಇದ್ದಾರೆ, ಪ್ರಾಯ ಆದ್ರು ಅಂತ ನೋಡಿದ್ದೀವಿ. ಹೌದಾ? ತೊಂದ್ರೆ ಇಲ್ಲ. ಕಾರ್ಯಕ್ರಮ ನಡಿಬೇಕಿದ್ರೆ ಇವರು ಬೇಕಲ್ಲ. ಯಾರಮ್ಮ? ಮಾವಯ್ಯನ? ಮಾವಯ್ಯ ಅಲ್ಲ, ಮತ್ತೆ ಪುರೋಹಿತರಿಗೆ ಹೇಳಿ ಕಳಿಸಿದ್ದೇನೆ. ಪ್ರೇತರು? ಪುರೋಹಿತರು ಇದೇನು ಪುರೋಹಿತರೆ? ಯಾವಾಗ ಹೇಳಿ ಕಳಿಸಿದ್ದೀನಿ? ಈಗ ಬರುವುದಾ? ಹೌದು. ಒಪ್ಪಿಕೊಳ್ಳುವಾಗ 2-3 ಕಾರ್ಯಕ್ರಮ ಒಪ್ಪಿಕೊಳ್ಳುವುದು, ಬರುವಾಗ ಹೊತ್ತಾಗಿ ಬರುವುದಾ? ಇಲ್ಲ, ನಿನ್ನೆ ಮತ್ತು ಇವತ್ತು ಎರಡೆರಡೇ ಕಾರ್ಯಕ್ರಮ, ಹೆಚ್ಚು ಒಪ್ಪಿಕೊಳ್ಳಿಲ್ಲ. ಇವತ್ತು ಬೇರೆ ಇಲ್ಲ ತಾನೆ? ಅಲ್ಲ, ಇವತ್ತು ಕಾರ್ಯಕ್ರಮವನ್ನು ಮುಗಿಸಿ ಹಾಗೆ ಸ್ನಾನ ಮಾಡಿಕೊಂಡು ಬರುವ ಅಂತ ಹೇಳಿ ಮನೆ ಹತ್ರ ನಾನು ಹೋದೆ. ಬಚ್ಚಲ ಮನೆಯಲ್ಲಿ ನೀರ್ಲಿಲ್ಲ. ನನ್ನ ಹೆಂಡತಿಯನ್ನು ಕರೆದೆ, ಅವಳು ಕೊರಪಾನ ಇಟ್ಕೊಂಡು ಹೋದ್ಲು. ಹಳೇ ಕಾಲದ ನಮ್ಮ ಬಾವಿಗೆ ಒಂದು ಹಳೆ ಮರದ ದಂಡಿಗೆ ಇತ್ತು, ಅದ್ರ ಮೇಲೆ ಕಾಲಿಡುವಾಗ ಜಾರಿ ಬಿದ್ದು ಅವಳು ಬಾವಿಗೆ ಬಿದ್ಲು. ಹೌದು. ಆಮೇಲೆ ಅವಳನ್ನ ಮೇಲೆ ಎತ್ತಿ ಸ್ನಾನ ಮಾಡಿ ಬರುವಾಗ ಇಷ್ಟು ದೊಡ್ಡ ಆಯ್ತು. ಅವಸರದಲ್ಲಿ ಬರಬೇಕಂತ ಹೇಳಿ ಕರೆ ಬಂತು. ಯಾಕೆ? ನಿಮ್ಮ ಮುಖದಲ್ಲಿ ಮದುವೆ ಆಗ್ಬೇಕಲ್ಲ. ನನ್ನ ಮುಖದಲ್ಲಿ ಮದುವೆ ಆಗುದಾದ್ರೆ ಚಪ್ಪರ ಹಾಕುದೇ ಅಲ್ಲಿ, ಬಂದವರು ಕೂತ್ಕೊಳ್ಳುವುದಲ್ಲಿ, ಬಂದವರಿಗೆ ಅಡುಗೆ ವ್ಯವಸ್ಥೆ, ನನ್ನ ಬಾಯಿಗೆ ಅಂಡೆ ಇಡುದ, ಮೂಗಿನೊಟ್ಟಿಗೆ ಕಟ್ಟಿಗೆ ಹಾಕುವುದ, ಆಮೇಲೆ ಊಟ ಮಾಡಿದಲ್ಲಿ ಎಂಜಿಲಲ್ಲಿ ನನ್ನ ಕಿವಿ ಒಟ್ಟಿಗೆ ಹಾಕುದ, ಎಲ್ಲ ವ್ಯವಸ್ಥೆ ಮಾಡಬಹುದು. ಕೈ ತೊಳೆಯುವ ವ್ಯವಸ್ಥೆ ಮಾಡುದು ಎಲ್ಲಿ? ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೀರಿ, ಯಾವ ವ್ಯವಸ್ಥೆ ನಿಮ್ಮಿಂದ ಆಗ್ಲಿಕ್ಕೆ ಆಗ್ತದಂತ ಇರುದಲ್ವಾ? ಹೌದಾ? ಈಗ ಅವಸರದಲ್ಲಿ ಬಂತು ಕರೆ. ಯಾಕೆ ಮದುವೆ? ಮದುವೆ ಇನ್ನು ಯಾಕೆ ಮದುವೆ? ಯಾರಾದ್ರೂ ಏನಾದ್ರೂ ಹೇಳಿ ಯಾರು ಅವಸರ ಪಟ್ಟು ನಾಳೆ ಜನಗಳ ಬಾಯಿಗೆ ಅಪವಾದಕ್ಕೆ ಸಿಲುಕಿ ಅದೆಲ್ಲ. ನೀವು ಅವಸರ ಯಾಕೆ ಮಾಡುದು ಅಂತ ಕೇಳುದು. ನಾನು ಗಡಿಬಿಡಿಯಲ್ಲಿ ಬಂದಲ್ಲ. ಮದುವೆ ಹೌದು, ನನಗಲ್ಲ ಅಂತ. ಮತ್ತೆ ನನ್ನ ಮಗಳಿಲ್ವ ಮಾಲಿನಿ? ಹೌದು, ಅವಳಿಗೆ ಮದುವೆ. ಅವಳು ಅಷ್ಟು ಬೇಗ ಬೆಳೆದಿಲ್ಲ. ಹೆಣ್ಣು ಮಕ್ಕಳ ಜೀವನವೇ ಹಾಗಲ್ವ ಸ್ವಾಮಿ? ಹೌದೌದು. ಹೆಣ್ಣು ಮಕ್ಕಳ ಬೆಳವಣಿಗೆ ಅಂತ ಹೇಳಿದ್ರೆ ಒಂದು ಬಾಳೆ ಗಿಡದ ಹಾಗೆ, ಅಲ್ವೇ? ಒಂದು ಕೊನೆ ಹಾಕ್ತೋ ಮತ್ತೆ ಕಡಿದು ಬಿಸಾಗುದೆ. ಏನ್ ಹೇಳ್ತಿದ್ದೀರಿ ನೀವು? ಅಲ್ಲ, ಗಾದೆಯ ಮಾತು. ಹಾಗೆ ಈಗ ಯಾರಿಗೊಟ್ಟು ಮದುವೆ ಮಾಡುದು? ಹುಡುಗ ಎಲ್ಲಿಯವ, ಕುಲ, ಗೋತ್ರ, ವಿದ್ಯಾ, ಬುದ್ಧಿ ಸಂಪನ್ನ ಇತ್ಯಾದಿಗಳು ವಗೈರೆ ವಗೈರೆ. ಪುರೋಹಿತ್ರೆ, ಎಲ್ಲ ವ್ಯವಸ್ಥೆ ಮಾಡಿಕೊಂಡೇ ನಾವು ನಿಮ್ಮನ್ನು ಕರೆದದ್ದು. ಸರಿ. ಪಾತಾಳದ ಮಧುವನದ ಅಧಿಕಾರಿಗೆ ಕೊಟ್ಟು ಮದುವೆ ಮಾಡುವುದು ಎನ್ನುವ ಹಾಗೆ ತೀರ್ಮಾನವನ್ನು ಮಾಡಿದ್ದೇವೆ. ಹೌದಾ? ಹೇಳಿಕೆ ಎಲ್ಲ ಆಗಿದೆ? ಹೇಳಿಕಾಗಿದೆ. ಹುಡುಗ ಎಲ್ಲಿದ್ದಾನೆ, ಹೇಗಿದ್ದಾನೆ? ದೀಪಣ್ಣನು ಕೂಡಿಕೊಂಡೇ ಬಂದಿದ್ದಾನೆ. ಸರಿ. ಮುಂಭಾಗದಲ್ಲಿ ಇದ್ದಾನೆ, ಸರಿಯಾಗಿ ನೋಡಿ ನೀವು. ಯಾರು? ಯಾರು? ಇವ? ಈಗ ಬೇಡ, ಅವನಿಗೆ ಇಷ್ಟ ಯಾಕೆ ಬೇಗ? ಅವನಿಗೆ ಕೊಟ್ಟು ಮದ್ವೆ ಮಾಡ್ತೇನಾ? ಅವನಲ್ಲ, ಅವರಲ್ಲ. ತಿರುಗಿ ನೋಡ್ಬೇಕು ನೀವು. ಎಡಕ್ಕ ಬಲಕ್ಕ ಹೇಗೂ ಆದೀತು. ಅರೆ, ಗಂಡು ಗಂಡೆ ಕಲ್ಲು ತುಂಡೆ. ಕಣ್ಣ ದೃಷ್ಟಿ ಬಿದ್ದಿತ್ತು ಅಂತ ಯಾರಿಗೂ ಬೀಳ್ಲಿಕ್ಕಿಲ್ಲ ಹಾಗೆ ಉಂಟು. ಹುಡುಗ ತೊಂದರೆ ಇಲ್ಲಮ್ಮ. ಭವತಾ ನಾಮ ಕಿಂ? ಭವತಾ ನಾಮ ಕಿಂ? ನಾಮ ಕಿಂ? ಆರೋಗ್ಯಂ ಕಥಮಸ್ತಿ? ಸರ್ವಂ ಕುಶಲವಾ? ಭಯಂ ಮಾಸ್ತು, ಕೃಪಯಾ ಉತ್ತರಂ ದದಾತು. ನೀವು ಸಾರಿ ಮಾತಾಡೋದಿದ್ರೆ ಜಾಗ್ರತೆ. ನನಗೆ ಬೈಯುವುದು? ಅಯ್ಯೋ ದೇವರು, ಯಾರು ಹೇಳಿದ್ದು ಬೈಯುವುದು ಅಂತ? ಬೈದದ್ದಲ್ಲ. ಆರೋಗ್ಯಂ ಕಥಂ ಅಸ್ತಿ? ಸರ್ವಂ ಕುಶಲವಾ? ಭಯಂ ಮಾಸ್ತು, ಧೈರ್ಯಂ ಉದೇತು, ಕೃಪಯಾ ಉತ್ತರಂ ದದಾತ್. ನೀವು ನಮ್ಮ ಭಾಷೆಯಲ್ಲೇ ಮಾತಾಡಬೇಕು. ಹೇಗೆ ಸೌಖ್ಯವೇ? ಸೌಖ್ಯ ಇಲ್ಲದ ಇಲ್ಲಿ ನಾನು ಆಗದಿಂದ ಕಾಯ್ತಾ ಇದ್ದೆ ಯಾವಾಗ ಸಿಗುತ್ತದೆ ಅಂತ. ಇವ ಎಲ್ಲಿ ರಕ್ಕಸ ಇವ? ಹೌದು, ರಕ್ಕಸ ಹೌದು ಅಂತ. ಪುಣ್ಯಾತ್ಮ, ಸೌಖ್ಯ ಇಲ್ಲದ್ರೆ ಇಲ್ಲ ಅಂತ ಹೇಳು, ಇದ್ರೆ ಇದೆ ಅಂತ ಹೇಳು. ಅಷ್ಟು ಹೇಳಿಕೆ ಅಷ್ಟು ಜೋರು ಯಾಕೆ? ಮತ್ತೆ ಸೌಖ್ಯ ಇಲ್ಲದೆ ಇಲ್ಲಿಯವರೆಗೆ ಬರ್ಲಿಕ್ಕೆ ಆಗ್ತದ? ಕೇಳುವ ಸಂಪ್ರದಾಯ, ಒಂದು ಕ್ರಮ ಇಲ್ವಾ? ಎಂತದು ಸಂಪ್ರದಾಯ? ಅಲ್ಲಿ ಹುಷಾರಿಲ್ಲದವರು ಮಲಗಿರ್ತಾರೆ, ಇಲ್ಲಿ ಜ್ವರ ಕೆಮ್ಮಿನವರು ಮಲಗಿರ್ತಾರೆ, ಇವರು ಗುಳಿಗೆ ತಗೊಳ್ತಾ ಇದ್ದಾರೆ. ಅವ್ರ ಹತ್ರ ಇವರು ಕೇಳುದು ಹೇಗೆ ಸೌಖ್ಯವಾ, ಕ್ಷೇಮವಾಗಿದ್ದೀರಾ ಅಂತ ಕೇಳುದಿಲ್ವಾ? ಹಾಗೆ ಈಗ ನೀವು ಗುಳಿಗೆ ತಗೊಳ್ಳುವುದ ಕಷಾಯವ? ಎರಡನ್ನು ಮಿಶ್ರ ಮಾಡಿ ನಿನಗೆ ಕೊಡ್ತೀನಿ ನಾನು. ಪುಣ್ಯಾತ್ಮ, ಕೈ ಕಾಲಿಗೆಲ್ಲ ನೀರು ಬಂತ? ನಮ್ಮ ಊರಿನಲ್ಲಿ ನೆರೆ ಬರ್ಲಿಲ್ಲ. ಮನೆಯಲ್ಲಿ ಹೆಂಡತಿ ಮಕ್ಕಳು ಹೇಗಿದ್ದಾರೆ? ಯಾರಮ್ಮ ಇವರನ್ನು? ಏನು ಹೇಳ್ತಿದ್ದೀರಿ? ಏನು? ಮದುವೆ ಆದವರಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ನಾನು. ಆದ್ರೂ ಮಗಳು ಏನಾದ್ರೂ ಅವಘಡ ಆಗಿ ಈಗ ಪುನರ್ವಿವಾಹ. ದೇವ್ರೆ, ಅಂತಹ ಸ್ಥಿತಿ ನಮ್ಮ ಪಾಲಿಗೆ ಬರ್ಲಿಲ್ಲ ಅಂತ. ಆಯ್ತು, ಅದಕ್ಕೆ ಜೋರಿ ಹಾಕಿ ಮಾಡ್ಬಾರ. ಆಗ್ಲಿಲ್ಲ ಅಂತ ಹೇಳಿದ್ರೆ ಮುಗೀತಲ್ಲ. ಆಗ್ಲಿಲ್ಲ ಅಂತ ಹೇಳಿದ್ರೆ ಮುಗೀತು. ಅದಕ್ಕೆ ಮತ್ತೆ ಆಗಲಿಲ್ಲ.
ಉತ್ತರ ಸಿಕ್ತಾ? ಈಗ ಉತ್ತರ ಸಿಕ್ತು. ಹುಡುಗಿಯನ್ನು ನೋಡಿದ್ಯಾ? ನೋಡ್ಲಿಲ್ಲ. ಅವ ಹುಡುಗಿಯನ್ನು ನೋಡ್ಲಿಲ್ಲ. ನೀವು ಹುಡುಗಿ ಹತ್ರ ಅಭಿಪ್ರಾಯ ಕೇಳಿದ್ದೀರಾ? ಕೇಳಲಿಲ್ಲ. ಕೇಳ್ಬೇಕಲ್ವಮ್ಮ? ಯಾಕೆ ಕೇಳಬೇಕು? ಯಾಕಂದ್ರೆ ಮೊದಲು ಅವಳು ಯಾರಿಗಾದ್ರೂ ಮಾತು ಕೊಟ್ಟು ಆಮೇಲೆ ಇವನ ಕುತ್ತಿಗೆ ಕಟ್ಟಿ ನಾವು ಅದು ಇವನಿಗೆ ಗೊತ್ತಾಗಿ ಇವನೇನಾದ್ರೂ ಹಗ್ಗ ತಗೊಂಡೋಗಿ ಆಮೇಲೆ ನಮ್ಮ ಕುಟುಂಬಕ್ಕೆ ಕೆಟ್ಟ ಹೆಸರು ಬರೋದಕ್ಕಿಂತ ಕೇಳೋದು ಒಳ್ಳೇದಲ್ವಾ? ಅದಾಗುದಿಲ್ಲ. ನನ್ನ ಮಗಳಲ್ವೇ? ಅದಕ್ಕೆ ಗಟ್ಟಿ ಹೇಳಿದ್ದು. ತೊಂದ್ರೆ ಇಲ್ಲಲ್ಲ? ತೊಂದ್ರೆ ಇಲ್ಲ. ಏನು ಹೌದಿಲ್ಲ. ಹುಡುಗಿಯ ನೋಡಿದ್ಯಾ? ಓ ಹುಡುಗಿಯ ನೋಡಿದ್ಯಾ? ಸ್ವಾಮಿ ಓ ನಾವು ದಿತಿದೇವಿ ಅವರ ಮುಖ ನೋಡಿ ಮದುವೆಗೆ ಒಪ್ಪಿಕೊಂಡದ್ದು. ಸರಿ. ಹುಡುಗಿಯನ್ನು ತೋರಿಸ್ಲಿಲ್ಲ. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಆಗಿರಬಹುದು ಎನ್ನುವ ಕಲ್ಪನೆ. ಗುರುವಿನಂತೆ ಶಿಷ್ಯ. ನೀನು ಭಯಂಕರ ಕಲ್ಪನೆಗೆ ಹೋಗ್ತಿ ಪುಣ್ಯಾತ್ಮ. ಒಳ್ಳೆ ಹುಡುಗ ಬಹಳ ಚುರುಕಿದ್ದಾನೆ. ಹೌದು. ಯಾರೋ ಸಭೆಯಲ್ಲಿದ್ದ 4 ಜನ ಸೀರೆ ಉಟ್ಟ ಹೆಂಗಸರು ಒಮ್ಮೆ ಎದ್ದು ಬಂದು ಹುಡುಗಿಯನ್ನು ಕರ್ಕೊಂಡು ಬಂದಿ. ಆಯ್ತು, ನಿಮ್ಮದು ಮುಗೀತು. ಏನು ಹೇಳ್ತಿದ್ದೀರಿ ನೀವು? ನಿಮ್ಮದು ಮುಗೀತು. ಸಭೆಯಲ್ಲಿ ಸೀರೆ ಉಡ್ಲಿಕ್ಕೆ ಗೊತ್ತಿದ್ದ ಹೆಂಗಸರು, ಅದು ಕೂಡ ನಮ್ಮ ಸಭೆಯಲ್ಲಿ. ಎಲ್ರಿಗೂ ಗೊತ್ತುಂಟಮ್ಮ, ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಸೀರೆ ಉಡುವಷ್ಟು ವ್ಯವಧಾನ ಪುರುಷತ್ತು ಯಾರಿಗಿಲ್ಲ. ಈಗೊಂದು ವಾದ್ಯದ ಚೀಲ ಬಂದು ಅದನ್ನ ಮುದುಕಿಯರು ಹುಡುಗಿಯರು ಎಲ್ಲ ಹಾಕಿಕೊಂಡು, ಮುದುಕಿಯರು ಕೂದಲನ್ನು ಕಪ್ ಮಾಡಿಕೊಂಡು ಎತ್ತರದೊಂದು ಪಾದರಕ್ಷೆ ಹಾಕೊಂಡು ಕೈ ಚೀಲ ಇಟ್ಕೊಂಡು ಹೀಗೆ ಹೊರಟೇನೆ. ಸೊಂಟ ಹಾಗೆ. ಪಾಪ ಮೊನ್ನೆ ಅವನ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ. ಹೀಗೆ ಹುಡುಗಿಯರು ಹೋಗ್ತಿರುವಾಗ ಅವನು ಹಿಂದೆ ಹೋದ. ಹೋಗಿ ತುಂಬಾ ದೂರ ಹೋದಾಗ ಹೆಂಗಸಿಗೆ ಅನುಮಾನ ಒಂದು ತಿರುಗಿ ನೋಡಿ ಕೇಳಿದ್ಲು, ಮನೆಯಲ್ಲಿ ನಿನಗೆ ಅಮ್ಮ ಇಲ್ವಾ ಅಂತೇಳಿ. ಆಗ್ಲೇ ಗೊತ್ತಾಗ್ತದೆ ಅವನಿಗೆ ಅದು ಮುದುಕಿ ಅಂತೇಳಿ. ಈಗ ಮುದುಕಿಯರು ಯಾರು ಹುಡುಗಿಯರು ಯಾರು ಗೊತ್ತಾಗುದಿಲ್ಲ. ಅಂತಹ ಸ್ಥಿತಿ ಬೇಡ ಬೇಡ. ಹಾಗಾದ್ರೆ ಸಭೆಯಲ್ಲಿದ್ದವರು ಸಭೆಯಲ್ಲೇ ಇರಲಿ, ಎದ್ದು ಬರೋದು ಬೇಡ. ಹುಡುಗಿ ನೋಡ್ಬೇಕಲ್ಲ. ನೋಡ, ಹುಡುಗಿ ಬರ್ಲಿ, ಹುಡುಗಿ ಹೇಗೆ? ಹುಡುಗಿಯ ಬೆನ್ನು ತೊಂದರೆ ಅಲ್ಲ. ಪುಣ್ಯಾತ್ಮ, ನಾನು ಬೆನ್ನು ನೋಡ್ಲಿಕ್ಕೆಲ್ಲ ಹುಡುಗಿ ಹೇಗಿದ್ದಾಳೆ ಅಂತ ಹೇಳಿದ್ದು. ಮುಖ ತೋರಿಸಿದ್ರಲ್ವ ನೋಡ್ಲಿಕ್ಕೆ? ಪಕ್ಕನೆ ನಾವು ತೋರಿಸಿಲ್ಲ. ಹುಡುಗಿಯನ್ನು ಪಾರದರ್ಶಕ ಬಟ್ಟೆಯೊಳಗೆ ನಾವು ಕರ್ಕೊಂಡ್ ಬರೋದು, ಅದ್ರಲ್ಲೇ ನೋಡಿ ನೀನ್ ತೃಪ್ತಿ ಪಡಬೇಕು. ಅದು ಸೊಳ್ಳೆ ಬರದೆ ಅಲ್ವಾ? ಮುಖ ತೋರಿಸಿ. ಇಲ್ಲ. ಹೇಗಮ್ಮ ಹುಡುಗ ಆದೀತಾ? ಹೇಗೆ ಆಯ್ತಲ್ಲ? ಹೇಗೆ ಹುಡುಗಿಗೆ ಮಾತು ಬಾಯಿ ಎಲ್ಲ ಬರುವುದಿಲ್ಲ. ಒಂದಷ್ಟು ಹಾಡು ಹಾಡಿಸಿ. ಒಂದು ಹಾಡು ಒಳ್ಳೇದಾಗ್ತದೆ ಸಂಗೀತ ಕೇಳಲಿಕ್ಕೆ. ಆಡ್ತೀಯಮ್ಮ? ಅವನಿಗೆ ಹಾಡಿ ಹೋಗ್ಬೇಕಂತೇಳಿ ಮನಸ್ಸುಂಟು. ಬೇಡ. ಹೇಗೆ ಆ ಹುಡುಗ ಅಡ್ಡಿಲ್ವ ನಿನಗೆ? ಅಮ್ಮನಿಗಾದ್ರೆ ನನಗೆ ಆದಿತ್ತು. ಸರಿ, ಅಮ್ಮನಿಗಾದ್ರೆ ಆದಿತ್ತಂತೆ. ಹುಡುಗನಿಗೆ ಬಂದ ತಕ್ಷಣ ಫಲಾರದ ವ್ಯವಸ್ಥೆ ಸರಿ ಮಾಡ್ಲಿಲ್ವಾ? ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಏನ್ ತಿಂದಿದ್ದಾನೆ? ಕಡುಬು ತಿಂದಿದ್ದಾನೆ ಬೇಕಾದಷ್ಟು. ಎಷ್ಟು? ಬೇಕಾದಷ್ಟು ತಿಂದಿದ್ದಾನೆ. ಹೌದಾ? ಮತ್ತೆ ಕಡುಬಿಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಲಿಲ್ವಾ? ನಾವು ತುಪ್ಪದ ವ್ಯವಸ್ಥೆ ಮಾಡಿದ್ದೇವೆ. ಮತ್ತೆ ಇವನೇನು? ಅದು ಅವನಲ್ಲೇ ಕೇಳ್ಬೇಕಷ್ಟೇ. ಬಹುಶಃ ನೀನು ಎಣ್ಣೆ ಹಾಕಿದ್ದು ಸ್ವಲ್ಪ ಕಡಿಮೆ ಆಗಿರ್ಬೇಕು. ಇನ್ನು ಇಷ್ಟು ವರ್ಷ ಹಾಕಿದ ಎಣ್ಣೆ ಕಡಿಮೆ ಆಗಿದೆ ಅಲ್ಲ? ಅಲ್ಲ, ಈಗ ಹಾಕಿದ್ದು ಕಡಿಮೆ ಆಗಿರ್ಬೋದು ಅಂತ. ಸ್ವಾಮಿ, ನಾ ಹೇಳಿದ್ದೇನು, ಸಭೆಯಲ್ಲಿದ್ದವರಿಗೆ ಗೊತ್ತಾಗುವುದು ಬೇಡ ಅಂತ ಸೂಚ್ಯವಾಗಿ ಹೇಳಿದ್ದು. ಹೌದಾ? ಹುಡುಗಿ ನನಗೆ ಒಪ್ಪಿಗೆ, ಮದುವೆ ಸಾಂಪ್ರದಾಯಿಕವಾಗಿ ಬಾರ ಹುಟ್ಟ ಯಾವ್ದಾದ್ರು ಬಾರಲ್ಲ, ಹುಡುಗಿ ಯಾವ್ದು ಹುಡುಗರಿಗೆ ಯಾವ್ದು ನೋಡಿದ್ರೆ ಹಾಗೆ. ಇದನ್ನೇನು ಮಾಡ್ಬೇಕು? ಈಗ ನನ್ನ ಮೈ ಮೇಲೆ ಬಿಳಿ ಬಟ್ಟೆ ಹಾಕಿ 2 ಊದುಬತ್ತಿ ಹಚ್ಚಿ ಆಮೇಲೆ ಕುತ್ತಿಗೆಗೆ ಇದನ್ನು ಹಾಕು. ನಮ್ಮಲ್ಲಿ ಪೂರ್ತಿ ಬಿಳಿ ಬಟ್ಟೆ ಇಲ್ಲ, ಇದ್ದದ್ರಲ್ಲಿ ಸುಧಾರಿಸಿಕೊಳ್ಳಿ. ಜೀವನದಲ್ಲಿ ಹೊಸ್ತು ಮದುವೆ ಆದಾಗ ಮಾಡ್ತೀವಿ. ಮತ್ತೆ ಅನುಭವಕ್ಕೊಮ್ಮೆ ಮದುವೆ ಆಗ್ಲಿಕ್ಕೆ ಉಂಟು. ಒಂದು ಮದುವೆ ಮಂಟಪಕ್ಕೆ ಬಂದು ಹೂಮಾಲೆ ಇಟ್ಕೊಂಡು ಏನ್ ಮಾಡ್ಬೇಕಂತ ನನಗೆ ಹೇಳ್ತೀನಿ ನೀನು. ಮತ್ತೆ ನೀವು ಪುರೋಹಿತರಲ್ವಾ? ಹೇಳಿಕೊಡ್ಬೇಡ್ವಾ? ಹೌದು, ಹೇಳಿಕೊಡಿ ಅಂತ ಹೇಳಿ ಪುಣ್ಯ ಆಡ್ಬನಿ. ನಾನು ಗಟ್ಬಿಡಿ ಮಾಡಿದ್ರೆ ಅಷ್ಟು ಹೊಣೆಗಾರಿಕೆ ನಿಮಗಿರುವುದು. ನನಗ ಇವನು ಯಾವ ರಕ್ಕಸ ಇವ? ಹೌದು, ಗಡಿಬಿಡಿ ಹಿಡ್ಕೊ.
ಮಾಡುವಾಗ ನೀವು ಯಾಕೆ ಎಬ್ಬಿಸಿದ್ದು? ಪುಣ್ಯಾತ್ಮ, ಅವಳು ಮಾತ್ರ ನಿನ್ನ ಪಾದ ಹಿಡಿಲಿಕ್ಕೆ, ನೀನು ಅವಳ ಕಾಲು ಹಿಡಿಲಿಕ್ಕಿಲ್ಲ. ಅದು ಮೊದಲೇ ಹೇಳಬೇಡ. ನಾನು ಅದು ಮದುವೆಯ ಕ್ರಮ ಅಂತ ನಾನು ಕಾಲು ಹಿಡಿಲಿಕ್ಕೆ. ತುಂಬಿದ ಸಭೆಯಲ್ಲಿ ಬರೀ ತೆಗಿದ್ದೆ ನೀನು. ನೋಡಿ, ಸಭೆಯಲ್ಲಿದ್ದ 4 ಜನ ಮುತ್ತೈದೆಯರು ಎದ್ದು ಬಂದು, ನೀನ್ ಬೇಡಮ್ಮ, ನೀನ್ ಬೇಡಮ್ಮ, ನೀನ್ ಕೂತ್ಕೊ, ಅವಳೊಂದು ಆಸೆಯಲ್ಲಿ ಓಡಿ ಬರೋದು, ನೀನ್ ಕೂಚಮ್ಮ, ಕೂಚ ಯಾರು ನೀವು ಬೇಡ, ನೀವು ಮಾತ್ರ ಮುಟ್ಟಿದ್ದೀರಲ್ಲ, ಈಗೆಂತದ್ದು? ಈಗಲೂ ನಿಮ್ಗೆ ಹುಚ್ಚು ಬಿಡ್ಲಿಲ್ಲ, ಕೂದಲೆಲ್ಲ ಉದುರಿ ಹೋಯ್ತು, ಮುಟ್ಟಬೇಕಂತೇಳಿ. ಅಬ್ಬಾ, ಯಾರು ಸಭೆಯಲ್ಲಿ 4 ಜನ ಮುತ್ತೈದೆಯರು ಎದ್ದು ಬರೋದು ಬೇಡ, ಬೇಡ. ನಿಮ್ಮ ಕರಿಮಣಿಯನ್ನು ನೀವೇ ಮುಟ್ಟಿ ಆಯುಷ್ಯವನ್ನು ವರ್ಧಿಸುವಂತ ದೇವರಲ್ಲಿ ಬೇಡಿಕೊಳ್ಳಿ. ಹೀಗೋ ಇದನ್ನೇನು ಮಾಡುದು? ಇದನ್ನು ಕುಟ್ಟಿ ಪುಡಿ ಮಾಡಿ ನೀರಲ್ಲಿ ಕಲಸಿ ಕುಡಿ. ಎಲ್ಲಿಯೇ ನೀನು ನನಗೆ ಗ್ರಾಚಾರ, ಇವತ್ತೇ ನೀನೇ ಸಿಕ್ಕಿದ ನನಗೆ, ಬೇರೆ ಯಾರಿಲ್ಲ. ಏನು ಹುಡುಗಿಯ ಕುಟ್ಟಿ ಕಟ್ಟದ ಬುಡ್ಡಿ ಹಾಕೋ ನಾನು ಮಂತ್ರ ಹೇಳುವಾಗ. ನೀವು ಅಷ್ಟು ಗಡಿಬಿಡಿ ಮಾಡಿಕೊಳ್ಳಬೇಡಿ ಸ್ವಾಮಿ, ನೀವು ಸ್ವಲ್ಪ ತಾಳ್ಮೆಯಿಂದ ವ್ಯವಹರಿಸಿ. ನಿಮಗೆ ಪ್ರಾಯ ಆಗಿದೆ. ನಿನಗೇನು ಕಮ್ಮಿಯ? ತಕ್ಷಣ ಕಾಮಿನಿಗೆ ಸೋಮಸುಂದರಗೆ ಕಾಮಾರಿಯ ಸುರಸ್ತೋಮ ವಂದಿತಗೆ ಆರತಿ ಬೆಳಗಿದರು, ಮಂಗಳದಾರತಿ ಬೆಳಗಿದರು, ಆರತಿ ಬೆಳಗಿದರು, ಮಂಗಳದಾರತಿ ಬೆಳಗಿದರು. ಶೋಭಾನಿ ಇದೇನು ಪುರೋಹಿತ್ರೆ, ಅಪಶಕುನ? ಏನು ನಂದಿಸಿದ್ರಲ್ಲ ಆರತಿಯನ್ನು? ಆರತಿ ತಾನಾಗಿ ನಂದಿ ಹೋದ್ರೆ ಮಾತ್ರ ಅಪಶಕುನ, ಮತ್ತೆ ನಾವಾಗಿ ನಂದಿಸಿದ್ರೆ ಅಪಶಕುನ ಅಲ್ಲ ಅದು. ಹೌದು, ಅದು ಈಗ ಚಳಿ ಇಷ್ಟು ಇಬ್ಬನಿ ಬೀಳುವಾಗ ಯಾರಾದ್ರೂ ಒಂದೇ ಸಲ ಇಷ್ಟು ಎಣ್ಣೆ ಹಾಕ್ತಾರ? ಮತ್ತೆ ಎಣ್ಣೆ ಚುರ್ಚುರೆ ಹಾಕ್ಬೇಕು. ಒಂದೇ ಎಣ್ಣೆ ಚುರ್ಚುರೆ ಹಾಕ್ಬೇಕು. ಒಂದೇ ಸಲ ಇಷ್ಟು ಎಣ್ಣೆ ಚುರ್ಚುರೆ ಹಾಕ್ಬೇಕು. ಯಾಕಂದ್ರೆ ಈಗ ಆ ಕಡೆಯಿಂದ ಮಂಜು ಬೀಳುವಾಗ ಎಣ್ಣೆ ಗಟ್ಟಿ ಆಗ್ತದೆ, ದೀಪ ಸರಿಯಾಗಿ ಉರಿಯುವುದಿಲ್ಲ. ಈ ಕಲ್ಪನೆ ಬೇಕು. ಒಂದೇ ಸಲ ಹಾಕಿದ್ರೆ ಅದು ಆಯ್ತು. ಏನು ಹುಡುಗಿಯರು ಯಾಕೆ ಹೀಗೆ ಮಾಡ್ತಾರೋ, ಏನು ಪ್ರೀತಿ ಪ್ರೇಮ ಅಂತ ಜೀವ ಬಿಡ್ತಾರೋ. ನಮ್ ಕಾಲದಲ್ಲೆಲ್ಲ ಹೀಗಿರ್ಲಿಲ್ಲಪ್ಪ. 1 ವಾರದ ನಂತರವೇ ನಮ್ಗೆ ಹೆಂಡತಿ ಮುಖ ನೋಡ್ಲಿಕ್ಕಿದ್ದದು. ಈಗ ಅಲ್ಲೇ ಪುರುಷತೆ. ಪುರೋಹಿತ್ರೆ, ಏನು ಮಾಡೋದಕ್ಕಾಗುವುದಿಲ್ಲ, ಅನುಭವಿಸ್ಬೇಕೆಲ್ಲ. ಕಾಲ ಅಲ್ವೇ? ಕಾಲ ಏನು ಹಲಸಿನ ಮರದಲ್ಲಿ ಮಾವಿನಕಾಯಿ ಆಗಿದೆ? ಅಯ್ಯೋ ದೇವರೇ, ಕಾರ್ಯಕ್ರಮ ಬಿಡಬಾರ್ದು. ಬುಡದಲ್ಲಿ ಆದ್ರೂ ಮಾವಿನಕಾಯಿ ತಂದು ಹಾಕೋದು. ಚಪ್ಪರ ಇಳಿಸ್ಬೇಕಲ್ಲ. ಚಪ್ಪರ ಇಳಿಸ್ಲಿಕ್ಕೆ ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ, ನಾವೇನ್ ತಲೆ ಬಿಸಿ ಮಾಡುದು? ಹಾಗಲ್ಲ, ಇಳಿಸಿಕೊಡುವ ಕ್ರಮ ಉಂಟಲ್ಲ. ಪುಣ್ಯಾತ್ಮ ಬೈಲಿ, ಏನಿಷ್ಟು ಅವಸರ ಏನು? ನನ್ನ ಹೆಂಡತಿಯಲ್ಲಿ ಮಾತಾಡುದು. ನಿನ್ನ ಹೆಂಡತಿಯನ್ನು ಮನೆ ಕರ್ಕೊಂಡೋಗಿ ಮಾತಾಡು. ಇಲ್ಲೆಲ್ಲ ಸಾರ್ವಜನಿಕರಿದ್ದಾರೆ, ಎಲ್ಲ ಹಿರಿಯರು ಗುರುರು ಎಲ್ಲ ಇದ್ದಾರೆ. ನಾಳೆ ಏನು ಹೇಳಿ ಅವರು ಎಲ್ಲ ಗುರುಗಳೆಲ್ಲ ಇಲ್ವ ಇಲ್ಲಿ? ಚಿನ್ನ ಬಾ ಬಾ ಬಂಗ ಬಾಮ್ಮ. ಅಯ್ಯೋ ಶಾಲೆ ಕೈ ನೀ ಎಲ್ಲಿ ಪುಣ್ಯಾತ್ಮ? ಬಸವನ ಹಿಂದೆ ಬಾಲ ಬಂದಾಗೆ ಒಂದು ಪದಿ ಸರಿಯಾ? ಮತ್ತೆ ಬಸವನಿಗೆ ಮುಂದೆ ಬಾಲ ಇರ್ತದ? ನಾನು ಹಿಂದೆ ಹೇಳಿದ್ದು, ಮುಂದೆ ಅಂತ ಹೇಳಿಲ್ಲ.
ಇವಳ್ದು ನೋಡ್ಬೇಕು. ನಾನು ಬರ್ತೀನಿ, ನೀವು ಹೋಗಿ. ಅಬ್ಬಾ ದೇವರೇ, ಕೈ ಸೇರಿದ ಹಿರಿಯರೇ, ಗಣ್ಯಾತಿ ಗಣ್ಯರೇ, ನನ್ನ ಸಹೋದರಿಯರೇ, ಸಹೋದರರೇ, ಇವತ್ತು ಮದುವೆಯಾದ ನಮ್ಮ ಯಜಮಾನರ ಮನೆಯ ಭಾಗ್ಯಲಕ್ಷ್ಮಿಯಾಗಿ ಹೋಗ್ತಾ ಇದ್ದೇನೆ. ನೀವೆಲ್ಲಿ ಹೋಗುದು ಮಾರ್ರೆ? ನೀವು ಹೋಗುದು? ಅವಳು ಹೋಗ್ತಾ ಇದ್ದೇನೆ. ಅಲ್ಲಿದ್ದಕ್ಕೆ ನಾನು ಮುಂಬೈ ಹೇಳ್ತೇಳಿ ಹೋಗ್ತಾ ಇದ್ದೇನೆ. ನೀವು ಆಶೀರ್ವದಿಸಿ, ನೀವೆಲ್ಲರೂ ಆಶೀರ್ವದಿಸಿ ಬೀಳ್ಕೊಡ್ಬೇಕಾಗಿ ವಿನಮ್ರ ವಿನಮ್ರ ಆಹಾ, ಏನು ಸೌಜನ್ಯ. ಬಾ 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 ಬಾ. ನಿನ್ನ ಆ ಪಾತಾಳದ್ರೆ ಇದು ಒಂದು ಪಾತಾಳ. ಬಿದ್ದರೆ ಪುಣ್ಯಾತ್ಮ ನಾಳೆ ಗತಿಗೋತ್ರ ಇಲ್ಲ ಅಂತ ಆಗ್ತದೆ. ಮತ್ತೆ ಬರ್ಲಿಕ್ಕೆ ಹೇಳಿದ್ದಲ್ಲ. ಎಲ್ಲೋ ಕೈ ಮುಗಿ. ಸೇರಿದ ಹಿರಿಯರೇ, ಗಣ್ಯಾತಿ ಗಣ್ಯರೇ, ಇವನಿಗೆ 2ನೇ ಬಾರಿ ಊಟದ ವ್ಯವಸ್ಥೆ ಮಾಡಲಿಲ್ಲ. ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಏನು ತಿನ್ನದ ಪುಣ್ಯಾತ್ಮ ಇಷ್ಟು ದೊಡ್ಡ ಸಭೆ ಯಾವತ್ತೂ ಸೇರ್ಲಿಲ್ಲ. ನೋಡು, ಕುತ್ತಿಗೆ ಉದ್ದ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಅವರೆಲ್ಲ. ಅವರಿಗೊಂದು ಕೇಳುವಾಗೆ ಮಾತಾಡು. ಈಗ ನನ್ನ ಸ್ವರ ಅಲ್ಲಿಗೆ ಕೇಳಬೇಕು ಅಷ್ಟಲ್ವಾ? ಅದನ್ನು ಹೇಳಿಕೊಡಿ ಅಷ್ಟಲ್ವಾ? ಸೇರಿದ ಹಿರಿಯರೇ, ಏನು ಇವನ ಕರ್ಕ ಸಿಕ್ಕೋರ? ಪುರೋಹಿತ್ರೆ, ಸಾವರಿಸಿಕೊಳ್ಳಿ, ಸಾವರಿಸಿಕೊಳ್ಳಿ. ಸ್ವಲ್ಪ ಹೊತ್ತಾದ್ರೆ ಇದೇ ಕ್ಷೇತ್ರದಲ್ಲಿ ಸಾವು ಆಗ್ತಿತ್ತು ನನಗೆ. ಹಾಗಲ್ಲ, ಸಮಾಧಾನ. ಸ್ವಾಮಿ ವಿಪ್ರಶ್ರೇಷ್ಠರೇ, ವಿಪ್ರಶ್ರೇಷ್ಠರೇ, ಈಗ ಮಾಡ್ತಿದ್ದೀನಿ. ಪುಣ್ಯಾತ್ಮ, ಅಷ್ಟು ಜೋರಾಗಿ ಬೊಬ್ಬೆ ಹೊಡಿಬೇಡ. ಮೊದಲೇ ನನಗೆ 2 ಬಾರಿ ಬಲದ ಬದಿಯಲ್ಲಿ ಹೃದಯಾಘಾತ ಆಗಿತ್ತು. ಮತ್ತೆ ಈಗ ಯಾವ ಬದಿಯಲ್ಲಿ? ಈಗ ಹೊಳೆ ಬದಿಯಲ್ಲಿ. ಇಲ್ಲಿ ಗ್ರಾಚಾರ ಮಾರ ನೀನು. ಪುಣ್ಯಾತ್ಮ, ತೀರ ಏರು ಸ್ಥಾಯಿ ಅಲ್ಲ, ತೀರ ಇಳಿಯಲ್ಲ, ಮಧ್ಯಮ ಸ್ಥಾಯಿಯಲ್ಲಿ. ಮಧ್ಯದಲ್ಲಿ, ಮಧ್ಯದಲ್ಲಿ. ಮಗನಿನ್ನ ಚಪಲವೇ ಮಧ್ಯದಲ್ಲಿ. ಹಾಗಲ್ಲ, ಮಧ್ಯಮ ಸ್ಥಾಯಿಯಲ್ಲಿ. ಸೇರಿದ ಹಿರಿಯರೇ, ಸೇರಿದ ಹಿರಿಯರೇ, ಗಣ್ಯಾತಿ ಗಣ್ಯರೇ, ಅತಿ ಗಣ್ಯರೇ, ಇವತ್ತು ಮದುವೆಯಾದ ನನ್ನ ಹೆಂಡತಿಯನ್ನೇ, ಪುರೋಹಿತರ ಹೆಂಡತಿಯನ್ನೇ. ಏನು ಒಂದು ಹೇಳಿಬಿಟ್ಟೆ ಪುಣ್ಯಾತ್ಮ. ಕರ್ಕೊಂಡು ಹೋಗುದಾದ್ರೆ ಕರ್ಕೊಂಡು ಹೋಗು. 25 ವರ್ಷದಿಂದ ನಾನು ಅನುಭವಿಸಿದ ವೇದನೆ ಈ ಪ್ರಪಂಚದಲ್ಲಿ ಯಾವ ಗಂಡಸಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನಾದ್ರೂ ಒಂದು ನೆಮ್ಮದಿಯಿಂದ ಬದುಕ್ತೀನಿ. ಕರ್ಕೊಂಡು ಹೋಗು ಪುಣ್ಯಾತ್ಮ. ಕರ್ಕೊಂಡು ಹೋಗ್ಲಿಕ್ಕಿಲ್ಲ, ನೀವು ಹೇಳಿಕೊಟ್ಟದ್ದನ್ನು ಹೇಳುವುದಷ್ಟೇ. ನಾನು ಹೇಳಿದೆ ನಿನ್ನ ಹೆಂಡತಿಯನ್ನು. ನನ್ನ ಮತ್ತೆ ಯಾರ್ದು? ನಿಮ್ಮದಲ್ಲ, ಅಲ್ಲ, ನನ್ನ ಹೆಂಡತಿಯನ್ನು ಕರ್ಕೊಂಡು ನನ್ನ ಮನೆಗೆ ಹೋಗ್ತಾ ಇದ್ದೇನೆ. ಮತ್ತೆ ಬೇರೆ ಅವರ ಮನೆಗೆ ಹೋಗ್ಲಿಕ್ಕೆ ಆಗ್ತದ? ನೀನು 1 ವಾರ ಹಳೆ ನೆನಪಿನಲ್ಲಿ ಇಲ್ಲಿ ಉಳಿದೆ. ಇಲ್ಲ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೇನೆ. ನೀವೆಲ್ಲರೂ ಆಶೀರ್ವದಿಸಿ ಬೀಳ್ಕೊಡ್ಬೇಕಾಗಿ ವಿನಮ್ರ ವಿನಂತಿ. ನೋಡಿ, ಸೌಜನ್ಯ ಬೇಕು. ಸ್ವಾಮಿ ಬ್ರಾಹ್ಮಣೋತ್ತಮರೇ, ಮದುವೆಯ ಮಂಟಪದಲ್ಲಿ ನಿಮ್ಮನ್ನು ಕಂಡೆ. ತಾವು ಸ್ವಲ್ಪ ವಿನೋದ ಪ್ರವೃತ್ತಿಯವರು ಎನ್ನುವುದು ತಿಳಿದು ತಮ್ಮಲ್ಲಿ ಲಘುವಾಗಿ ಏನೋ ಮಾತಾಡಿದ್ದೇನೆ ಬಿಟ್ರೆ ಬ್ರಾಹ್ಮಣರ ಬಗ್ಗೆ ಗೌರವ ಭಾವನೆ ಇಲ್ಲ ಅಂತ ಭಾವಿಸಬೇಡಿ. ಸರಿಯಪ್ಪ, ನಾನು ಹಾಗೆ, ನೀನು ಸ್ವಲ್ಪ ವಿನೋದ ಪ್ರಿಯ ಅಂತ ಗೊತ್ತಾಗಿಯೇ ನಾನು ವಿನೋದವಾಗಿಯೇ ಮಾತಾಡಿದ್ದು. ಮತ್ತೆ ಮದುವೆಯ ಸಂದರ್ಭ ಅಂತ ಹೇಳಿದ್ರೆ ಎಲ್ಲ ನಮ್ಮ ಕೂಡು ಕುಟುಂಬವನ್ನು ಮೊದಲನೇ ದಿವಸ ಒಟ್ಟು ಮಾಡಿ ಹೀಗೆ ಬೇರೆ ಬೇರೆ ಹರಟೆಗಳಿಂದ ಬೆಳಗು ಮಾಡ್ತಾ ಸಂತೋಷದಲ್ಲಿ ದಿನ ಕಳೀಲಿಕ್ಕೆ ಮದುವೆ ಸಮಾರಂಭ ಅಂತ ಹೇಳುದು. ಮತ್ತೇನು ಅಲ್ಲಿ ಬೇರೆ ಕಲ್ಲ. ಹೌದು, ಹಾಗಾಗಿ ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಕೇಳಿದ್ರೆ ಒಂದು ಬ್ರಾಹ್ಮಣರು. ಹೌದು, ಒಂದು ಹರಿದಾಡುವ ಸರ್ಪ, ಮತ್ತೊಂದು ನಡೆದಾಡುವ ಬ್ರಾಹ್ಮಣ. ಸರ್ಪ ಕಚ್ಚಿದರೆ ಒಬ್ಬ ಸಾಯ್ತಾನೆ, ಕರ್ಮಠ ಬ್ರಾಹ್ಮಣ ಶಾಪ ಕೊಟ್ಟರೆ ಇಡೀ ಕುಟುಂಬವೇ ಸರ್ವನಾಶ. ಹೌದು, ಆದ್ದರಿಂದ ಜಾಗೃತಿ ಇರಬೇಕು. ಸರ್ಪದೋಷಕ್ಕಾದ್ರೂ ನಿವಾರಣಾರ್ಥವಾಗಿ ಯಾವುದಾದ್ರೂ ಯಜ್ಞ ಯಾಗಾದಿಗಳನ್ನು ಮಾಡಿದ್ರೆ ಆಗುತ್ತದೆ. ಆದ್ರೆ ಕರ್ಮಠನಾದಂತಹ ಒಬ್ಬ ಬ್ರಾಹ್ಮಣ ಮನ ಮುನಿದು ಶಾಪವನ್ನಿತ್ತ ಅಂತ ಆದ್ರೆ 3 ತಲೆಮಾರುಗಳಿಗೆ ವ್ಯಾಪಿಸ್ತದೆ. ಹೌದು, 3 ತಲೆಮಾರಿಗೆ ಆ ಋಣ ಇರ್ತದೆ ಅಂತ ತಿಳಿದವರು ಹೇಳಿದ್ದಾರೆ. ಹಾಗಾಗಿ ತಮ್ಮನ್ನು ನೋಡುವಾಗ ತಾವು ವೇದಜ್ಞರು ಎನ್ನುವುದು ಅರ್ಥವಾಯಿತು. ಪ್ರಭೋ, ಹೊಸಬಾಳ ಹೊಸಿಲಲ್ಲಿ ನಿಂತು ಹೊಸ ಹೆಜ್ಜೆಯನ್ನಿಡುವುದಕ್ಕೆ ಹಾತೊರೆಯುತ್ತಾ ಇರುವಂತಹ ನೂತನ ವಧುವರರು ನಾವು. ಸರಿ, ನಿಮ್ಮಂತಹ ಬ್ರಾಹ್ಮಣರು ಒಂದು ಆಶೀರ್ವಾದವನ್ನು ಮಾಡಿದರೆ ನಾವು ಸಾವಿರಾರು ವರ್ಷಗಳ ಕಾಲ ಸುಖವಾಗಿ ಬಾಳುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ತಮ್ಮ ಒಂದು ಬಾಯಿಯಿಂದ 2 ಹಿತವಚನ. ಬಾ ಮಗಳೇ, ಇವತ್ತು ವಿಶೇಷವಾದಂತಹ ಸಭೆ. ಸರಿಯಾಗಿ ಒಮ್ಮೆ ನೋಡು. ವೇದ ಪಾರಂಗತರು,
ಪಂಡಿತ ಸಾಧು ಸಂತರು, ವಿವಿಧ ವಿದ್ಯಾ ಕುಶಲ ಪರಿಣಿತ ಮತಿಗಳು, ತಜ್ಞರು, ನೃತ್ಯ ಸಂಗೀತಾದಿ ಕೋವಿದವರ ಶಿಖಾಮಣಿ ತಂಡವು, ಕಾವ್ಯ ಸಾಹಿತ್ಯದಲ್ಲಿ ಮೆರೆವ ವರ ಕವೀಂದ್ರರು, ಗುರು ಹಿರಿಯರು, ಸಚಿವ ಸಾಮ್ರಾಟರು, ಮಹಾಮಾಂಡಲಿಕರು ಸೇರಿದಂತಹ ಸಭೆಯ ಮಧ್ಯದಲ್ಲಿ ಆ ವೀರ ಪುರುಷನ ಕೈ ಹಿಡಿದು ನೀನು ಕೈ ಹಿಡಿದಂಥ ಶುಭ ಗಳಿಗೆಯಲ್ಲಿ ನಾನು ಹೇಳುವ ಮಾತುಗಳನ್ನು ಬದುಕಿನ ಉದ್ದಕ್ಕೂ ಸರಿಯಾಗಿ ನೆನಪಿಟ್ಟುಕೊಂಡು ಬದುಕು ಮಗಳೇ. ಸತಿಗೆ ಪತಿಯೇ ಪರದೈವವು, ಪತಿಯ ಆಣತಿಯ ರಾಣಿ ಆಗು. ಸುಖ ದುಃಖಗಳೆಂದು ತಪ್ಪಿದ್ದಲ್ಲ, ಅದು ಎಷ್ಟೇ ದೊಡ್ಡ ಮನೆತನದ ಹೆಣ್ಣಿಗಾದರೂ ದುಃಖ ಇದ್ದದ್ದೇ. ಸಂತೋಷದಿಂದ ನಿನ್ನ ಪತಿದೇವ ಕೊಟ್ಟದ್ದನ್ನು ಪಡೆದು ತೃಪ್ತಳಾಗು. ಕಷ್ಟ ಬಂದಾಗ ಒಂದು ಮುಷ್ಟಿಯ ಅನ್ನವನ್ನು ನಿನ್ನ ಗಂಡನಿಗೆ ತೆಗೆದಿಟ್ಟು ಮಿಕ್ಕಿದ್ದನ್ನು ನೀನುಣ್ಣು. ತನ್ನ ನಿಜ ನಿವಾಸದಲ್ಲಿಯೂ ತನ್ನ ಕುಲಗೋತ್ರಗಳಲ್ಲಿಯೂ ಅದಕ್ಕಿಂತಲೂ ತನ್ನ ಪವಿತ್ರವಾದ ಹೃದಯದಲ್ಲಿ ಸ್ಥಾನಮಾನವನ್ನು ಕೊಟ್ಟು ನಿನ್ನ ಬದುಕನ್ನು ಕೃತಾರ್ಥಳನಾಗಿ ಮಾಡಿರುವ ನಿನ್ನ ಪತಿದೇವನ ಇಹ ಸುಖದ ಸಾಧನಳಾಗಿ, ಪರಸುಖಕ್ಕೆ ಕಾರಣಳಾಗಿ, ಸಹಧರ್ಮಿಣಿಯಾಗಿ ಲೋಕೋತ್ತರ ಮಗನನ್ನು ಪಡೆದು ಆದರ್ಶ ಮಾತೆಯಾಗಿ ಬದುಕು ಮಗಳೇ, ಆದರ್ಶ ಮಾತೆಯಾಗಿ ಬದುಕು. ಸ್ವಾಮಿ, ಕೇಳಿದ್ದು ನಾವು, ಕೊಟ್ಟದ್ದವರಿಗೆ. ಹೌದು. ಹಾಗಂತ ನಮ್ಮನ್ನು ಬಿಟ್ಟರೆ ಹೇಗೆ? ಹೌದು. ಸ್ತ್ರೀ ಶಕ್ತಿ ಮೂಲ ಅಲ್ಲಿಂದಲೇ ಪ್ರಾರಂಭ ಆಗುವುದು. ಹಾಗಂತ ಪುರುಷ ಶಕ್ತಿಯನ್ನು ತಾವು ಧಿಕ್ಕರಿಸಬಾರ್ದಲ್ಲ. ಎರಡು ಸೇರಿದ್ರೆ ಮಾತ್ರ ಪ್ರಪಂಚ ಬೆಳಗುವುದು. ಹೌದಲ್ವೇ? ಹಾಗಾದ್ರೆ ನಮಗೊಂದು ಹಾರೈಕೆ ಉಂಟು ಮಗನೇ. ಆಗ ಅವಳ ಮುಖವನ್ನು ನೋಡುವಾಗ ನಾನು ನಿನಗೆ ಜೋರು ಮಾಡಿದ್ದೀನಿ, ಏನು ಇಷ್ಟು ಹತ್ರದಿಂದ ನೋಡ್ತಾ ಇದ್ದೀಯ ಅಂತ ಹೇಳಿ. ಈಗ ಸರಿಯಾಗಿ ಒಮ್ಮೆ ನೋಡು ನೀನು. ಎಲ್ಲ ಕಾರ್ಯಕ್ರಮ ಮುಗಿತಾ ಬಂತ, ಆದ್ದರಿಂದ ಸರಿಯಾಗಿ ನೋಡು ಅಂತ ಹೇಳಿದ್ರು. ಎಷ್ಟು ಚಂದ ಇದ್ದಾಳೆ ಅಂತ ಹೇಳಿದ್ರೆ ನಿನ್ನ ಹೆಂಡತಿ ಅಂತ ಹೇಳಿದ್ರೆ, ಬೆಳದಿಂಗಳ ಶಿಲ್ಪದಂತಿರುವ ಬಾಲೆ, ಮುಟ್ಟಿದರೆ ಮೈ ಕೆಂಪೇರುವ ಕೋಮಲೆ, ಮುದ್ದು ಮುದ್ದಾದ ನಗುವು, ಅರಸಿಗ ಬಿಟ್ಟಿಲ್ಲದಾರದಂತ ಅಪ್ರತಿಮ ಸೌಂದರ್ಯವತಿಯ ಕೈ ಹಿಡಿದ ಶುಭಗಳಿಗೆಯಲ್ಲಿ ಬಾಳು ಬೆಳಗಲಿ ಎಂದು ಬಯಸಿ ಹಾಡುವೆ ನಿಂದು. ಬಾಳ ಗೆಳತಿಯು ನಿನ್ನ ಜೊತೆ ಇರಲು, ಬಾಳಿನುದ್ದಕ್ಕೂ ಸುಖವು ನಿನಗೆ ಲಭಿಸುತ್ತಿರಲಿ, ಬಾಳ ಕನಸುಗಳೆಲ್ಲ ನೆನಸಾಗುತ್ತಿರಲಿ. ಪ್ರೇಮಮಯ ಜೀವನವು, ಆನಂದದ ಸಾಗರವು, ನೇಮ ನಿಷ್ಠೆಯ ಬದುಕೆ ಈ ಬಾಳ ಬಯಕೆ. ಕಾಮಿತಾರ್ಥವ ನೀವ ದೇವನೊಲುಮೆಯೂ ಇರಲಿ, ಸಜ್ಜನರ ಒಡನಾಟ ಬಾಳಿನುದ್ದಕ್ಕೂ ಇರಲಿ, ದುರ್ಜನರ ಮನವನ್ನು ತಿಳಿಯುವ ಬಲ ನಿನಗೆ ಬರಲಿ. ಸೋಜಿಗದ ಈ ಜಗದಲ್ಲಿ ಜಾಣತನ ನಿನಗಿರಲಿ, ನಿಜ ಬಂಧು ಬಾಂಧವರ ಬಳಕೆ ಇರಲಿ, ಪತ್ನಿ ಮನೆ ಮನ ತುಂಬಿಸಲು ಮುದ್ದು ಮಕ್ಕಳ ಪಡೆದು ನುಡಿ ಮುತ್ತುಗಳ ಇಂಪು ಕೇಳುತ್ತಿರಲಿ, ಅಡಿಗಡಿಗೂ ಆನಂದದ ಅನುಭವ ನಿನಗಿರಲಿ, ದೇವತಾನುಗ್ರಹ ಸದಾ ಇರಲಿ, ದೇವತಾನುಗ್ರಹ ಸದಾ ಇರಲಿ. ಸ್ವಾಮಿ, ತಾವು ವೇದಜ್ಞರು ಎನ್ನುವುದು ಮತ್ತೊಮ್ಮೆ ನಿರೂಪಿಸಿದ ಹಾಗಾಯ್ತು. ಹೌದು. ಹಾಗಂತ ತಮ್ಮ ಎಲ್ಲಾ ವಿದ್ಯೆಗಳನ್ನು, ತಮಗೆ ಗೊತ್ತಿದ್ದ ವಿಚಾರಗಳನ್ನು ಕೇಳುವುದಕ್ಕೆ ಇಲ್ಲಿ ಅವಕಾಶ ಇಲ್ಲ. ನಮಗೂ ಮಾತಾಡ್ಲಿಕ್ಕೆ ಪುರುಸೋದಿಲ್ಲ, ಕಾಲಮಿತಿಯಲ್ಲಿ ವ್ಯವಹರಿಸಬೇಕಂತೇಳಿ ಅಪ್ಪನೇ ಆಗಿದೆ. ಹಾಗಂತ ಮದುವೆ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಒಂದು 15 ದಿವಸ ನೀವು ಪಾತಾಳಕ್ಕೊಮ್ಮೆ ಬರಬೇಕು. ನಿರಂತರ ಅಹೋರಾತ್ರಿ ನಿಮ್ಮ ಇಂತಹ ನುಡಿಮುತ್ತುಗಳ ನಿರಂತರ ಪ್ರವಚನ ಕಾರ್ಯಕ್ರಮ. ಇನ್ನು 98 ದಿವಸ ಒಪ್ಪಿದಂತ ಕಾರ್ಯಕ್ರಮ ಉಂಟು. ಅದು ಮುಗಿದಾದ ಮೇಲೆ ಮಳೆ ಪ್ರಾರಂಭವಾಗ ಪಾತಾಳಕ್ಕೆ ಬರುವುದೇ ನಾನು. ಸರಿ, ತಲೆಬಿಸಿ ಮಾಡ. ಅಹೋರಾತ್ರಿ ನನ್ನ ಪ್ರವಚನ ಆಯ್ತು. ಆಯ್ತು, ಎಲ್ಲ ವ್ಯವಸ್ಥೆ ಮಾಡಿ ಇವರಿಗೆಲ್ಲ ಎಲ್ಲ ಜಪರ ಕರ್ಕೊಂಡೋಗಿ ಊಟದ ವ್ಯವಸ್ಥೆ ನೋಡಿ. ಆ ಹುಡುಗನಿಗೆ ಪಾಯಸ ಹೋಳಿಗೆ ಯಾವುದಾದ್ರು ಹೆಚ್ಚಾಗಿ ಬಡಿಸಿ ಆಯ್ತಾ? ಅದ್ರ ವ್ಯವಸ್ಥೆ ಬೇಡ, ಅಲ್ಲ ವ್ಯವಸ್ಥೆ ಮಾಡಿಕೊಂಡೇ ಬಂದಿದ್ದೇನೆ. ಸರಿ, ಊಟ ಮಾಡಿದವರು ಯಾರಾದ್ರೂ ಇದ್ರೆ ಆ ಬದಿಯಿಂದ ಹಾಗೆ ಹೋಗಿ ಸಾಲಾಗಿ ನಿಂತು ಊಟ ಮಾಡ್ಕೊಂಡು ಬನ್ನಿ. ನಿಮ್ಗೆ ಸಮಯ ಉಂಟು ಈಗ? ಇಲ್ಲ, ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಇಲ್ಲ ಇಲ್ಲ ಇಲ್ಲ. ದಕ್ಷಿಣ ಬೇಕೋ ಬೇಡ? ಸಮಯ ಇದ್ರೆ ಒಳಗೆ ಬನ್ನಿ, ದಕ್ಷಿಣ ಕೊಡ್ತೀನಿ ಎನ್ನುವಾಗಿ ಹೇಳಿದ್ದೆ. ಅದಕ್ಕೆ ಹೇಳಿದ್ದ. ಹೌದು, ನಾನು ಆಗ್ಲೇ ತಯಾರಾಗಿದ್ದೇನೆ. ಹೋಗುವ ಯುದ್ಧವಾದಿದಿ ದೇವಿ ಮಿತ್ರರಿಯ ಸಾಗಿಗ ಕೃತ್ರಿಮದಿಂದಾಗಿ ತನ್ನ ಪುತ್ರರೆಲ್ಲರೂ ದುರದಿ ಮೃತ್ಯು ಒಪ್ಪಿದರೆಂದು ಚಿತ್ತದೀವ್ರತೆ ಜನಂತಿರಲು. ಮಗಳ ಮದುವೆ ಕಾರ್ಯಕ್ರಮ ಎನ್ನುವುದು ಸಂತೋಷವಾಗಿ ನೆರವೇರಿಸಿಕೊಟ್ಟಂತ ಆಯ್ತು. ಆದ್ರೆ ಏನು ಮಾಡುದು ಹೇಳಿ ಸ್ವಾಮಿ, ನನ್ನ ಮನಸ್ಸಿನ ಆಸೆ ಎನ್ನುವುದು ಕಣ್ಣಿನ ಒಳಗಿನ ಗಂಟಾಗಿ ಹೋಯಿತಲ್ಲ. ಸ್ವರ್ಗವನ್ನು ಪಡೆಯುವಂತಹ ಉದ್ದೇಶದಿಂದ ಅದೆಷ್ಟೋ ಗಂಡು ಮಕ್ಕಳನ್ನು ಕಳುಹಿಸಿಕೊಟ್ಟೆ. ಪರಿಣಾಮವಾಗಿ ಏನಾಗಿ ಹೋಯಿತು, ಆ ದೇವತೆಗಳ ಮೋಸಕ್ಕೆ ಅವರೆಲ್ಲರೂ ಬಲಿಯಾಗಿ ಹೋಗಿದ್ದಾರೆ. ಹಾಗಿದ್ರೆ ನನ್ನ ಆಸೆ ನಿರಾಶೆಯಾಗಿ ಹೋಯಿತು. ಸ್ವರ್ಗವನ್ನು ಪಡೆಯುವಂತಹ ಆಸೆ ಯಾರು ನೆರವೇರಿಸಿಕೊಡ್ತಾರೆ? ನನ್ನ ಈ ದುಃಖವನ್ನು ಕೇಳುವುದಕ್ಕೆ ಯಾರು ಇಲ್ಲದೆ ಹೋದ್ರಲ್ಲ. ಸಕಲ ಮೇಲಾಗದ ಆಸೆಯಿಂದ ಲಗ್ಗೆಯನ್ನು ಹಾಕುವುದಕ್ಕೆ ಯಾರೂ ಇಲ್ಲ ಎನ್ನುವ ಹಾಗೆ ಚಿಂತಾಕ್ರಾಂತರಾದರೆ
ಹೋಗಿ ಬರ್ತೇನೆ. ಹೊರಬೀಳ ಕೊಟ್ಟಿದ್ದೇನೆ. ಶುಭವಾಗಲಿ. ಹೋಗಿ ಮಾಡಿ. ದೇವಲೋಕವನ್ನು ಗೆದ್ದಿದ್ದೇನೆ, ದೇವತೆಗಳನ್ನು ಬೆಹಗಡಿಸಿದ್ದೇನೆ, ದೇವಪೀಠ ಬರಿದಾಗಿದೆ. ಲೋಕದಲ್ಲಿರಬೇಕಾದವ ನೀನು ಶ್ರೀಕಾಲಕ್ಕೆ ಸ್ವರ್ಗಲೋಕಕ್ಕೆ ಬಂದು ಅಲ್ಲಿದ್ದಂತಹ ದೇವತೆಗಳನ್ನೆಲ್ಲ ಹೊಡೆದೋಡಿಸಿದ್ದೇನೋ. ಅಷ್ಟು ಮಾತ್ರವಲ್ಲದೆ ಸ್ವರ್ಗಪೀಠವನ್ನು ಏರಿ ಹೆಮ್ಮೆಯಿಂದ ಮೆರಿತಾ ಇದ್ದೀಯೋ. ನಿನ್ನನ್ನು ಕೇಳುವುದಕ್ಕೆ ಬಂದವ ಸಾಮಾನ್ಯನಲ್ಲ, ಯಕ್ಷರಾಜ ಪಿಂಗಲಾಕ್ಷ. ಹಾಲನ್ನು ಕೇಳುವುದಕ್ಕೆ ಬಂದವ ಯಕ್ಷರಾಜ ಪಿಂಗಲಾಕ್ಷ. ಯಕ್ಷ ನನ್ನ ಪಾಲಿಗೆ ಇಲ್ಲವಾದ್ರೆ ಈ ರೆಕ್ಕೆ
ಪುತ್ತೂರಿನ ಸುತ್ತಮುತ್ತಲಿನ ಅಪ್ಪಟ ಯಕ್ಷಗಾನ ಅಭಿಮಾನಿ ಬಂಧುಗಳನ್ನು ಅಭಿವಂದಿಸುತ್ತಾ ಕಥೆಯ ಮಧ್ಯದಲ್ಲಿ ರಸಭಂಗ ಉಂಟು ಮಾಡಿದ್ದಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಸಹಕರಿಸಿದ ಊರಿನ ಅಭಿಮಾನಿ ಬಂಧುಗಳಿಗೆ ನಮ್ಮ ಕಲಾತಂಡದ ಎಲ್ಲ ಸದಸ್ಯರ ಪರವಾಗಿ ಅನಂತನಂತ ಧನ್ಯವಾದಗಳು. ಅಲ್ಲದೆ ನಮ್ಮನ್ನಿಲ್ಲಿಗೆ ಬರೆಸಿ ಈ ಅದ್ಧೂರಿಯ ಯಕ್ಷಗಾನ ಕಾರ್ಯಕ್ರಮ ನಡೆಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಡಾಕ್ಟರ್ ಶ್ರೀಧರ ಭಂಡಾರಿ ಸಂಸ್ಮರಣಾ ಕಾರ್ಯಕ್ರಮದ ಪ್ರಯುಕ್ತ ಶ್ರೀಮತಿ ಉಷಾ ಶ್ರೀಧರ ಭಂಡಾರಿ, ಶ್ರೀದೇವಿ ಪ್ರಕಾಶ್ ಭಂಡಾರಿ ಹಾಗೂ ಕೋಕಿಲಾ ಜಯವರ್ಧನ್ ಮತ್ತು ಶಾಂತಲಾ ಸಚ್ಚಿದಾನಂದ ಶೆಟ್ಟಿ, ಅನಿಲ್ ದೀಪಕ್ ಶೆಟ್ಟಿ ಮತ್ತು ಮೊಮ್ಮಕ್ಕಳಿಗೂ ಹಾಗೂ ಯಕ್ಷ ದೇಗುಲದ ಇದರ ಸಮಸ್ತ ಸರ್ವ ಸದಸ್ಯರಿಗೂ ನಮ್ಮ ಕಲಾತಂಡದ ಎಲ್ಲ ಸದಸ್ಯರ ಪರವಾಗಿ ಅನಂತನಂತ ಧನ್ಯವಾದಗಳೊಂದಿಗೆ ಮುಂದಿನ ವರ್ಷವೂ ಇದಕ್ಕಿಂತ ಅದ್ಧೂರಿಯವಾದಂಥ ಸಂಸ್ಮರಣ ಕಾರ್ಯಕ್ರಮ ಮಾಡುವಂತೆ ಆ ಭಗವಂತನು ಈ ಕುಟುಂಬದ ಎಲ್ಲ ಸದಸ್ಯರಿಗೆ ಅನುಗ್ರಹಿಸಲೆಂದು ಕೇಳಿಕೊಳ್ತಾ ನಮ್ಮ ಕಲಾತಂಡದ ಒಂದೆರಡು ಕಾರ್ಯಕ್ರಮಗಳ ಮುನ್ನೋಟ ಹೀಗಿದೆ. ನಾಳೆ ನಾವು ವೇಣೂರಿನಲ್ಲಿ ಸಂಜೆ 5 ಗಂಟೆಗೆ ಸರಿಯಾಗಿ ರಾತ್ರಿ 11 ಗಂಟೆಯ ತನಕ ಮಹಾಕಲಿ ಮಗಧೇಂದ್ರ ಎನ್ನುವಂಥ ಪ್ರಸಂಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅಲ್ಲದೆ ಇದೇ ತಿಂಗಳು 27ನೇ ತಾರೀಕಿಗೆ ಪುತ್ತೂರು ಪರ್ಲತಡ್ಕದಲ್ಲಿ ಸಂಜೆ 6:30ರಿಂದ ಈ ವರ್ಷದ ವಿನೂತನ ಶೈಲಕತೆ ಭಾರತ ಜನನಿ. ಅಲ್ಲದೆ ಇದು ಪ್ರತಿ ವರ್ಷದಂತೆ ನಮ್ಮದು ನಡೆಯುವಂಥ ಸಂಪಾಜೆ ಯಕ್ಷೋತ್ಸವ ಬರುವ ತಿಂಗಳು 11ನೇ ತಾರೀಕಿನಂದು ಶ್ರೀ ಕೇಶವಾನಂದ ಭಾರತಿ ಪುಣ್ಯಸ್ಮೃತಿ ಹಾಗೂ ಪ್ರಶಸ್ತಿ ಪ್ರದಾನವೂ ನಡೆಯಲಿದೆ. ಸಂಜೆ 4ರಿಂದ ಮರುದಿನ ಬೆಳಿಗ್ಗೆ 7 ಗಂಟೆಯವರೆಗೆ ಚೂಡಾಮಣಿ, ತಾರಾ ಶಶಾಂಕ, ಉಷಾ ಪರಿಣಯ, ಜ್ವಾಲಾ ಪ್ರತಾಪ, ನಾಗಾಸ್ತ್ರ ಎನ್ನುವಂಥ ಈ ಪ್ರಸಂಗಗಳನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ನೆನಪಿಡಿ, ಬರುವ ತಿಂಗಳು 11ನೇ ತಾರೀಕಿಗೆ ಪ್ರತಿ ವರ್ಷದಂತೆ ಹಲವಾರು ವಿಶೇಷ ಆಕರ್ಷಣೆಗಳೊಂದಿಗೆ ಸಂಪಾಜೆ ಯಕ್ಷೋತ್ಸವ ಕಾರ್ಯಕ್ರಮವು ಜರಗಲಿದೆ. ಅಲ್ಲದೆ ಇದೊಂದು ವಿಶೇಷ ಪ್ರಕಟಣೆ, ಈ ಮೇಳದಲ್ಲಿ ಸತತವಾಗಿ 17 ವರ್ಷಗಳಿಂದ ತನಗೆ ಕೊಟ್ಟ ಪಾತ್ರವನ್ನು ಯಾವುದೇ ನಿರ್ವಂಚನೆಯಿಲ್ಲದೆ ಸತತವಾಗಿ ದುಡಿದು ಹಲವಾರು ಅಭಿಮಾನಿಗಳಿಂದ ಪ್ರಶಂಸೆಗೆ ಪಾತ್ರಿಸಲ್ಪಟ್ಟಂಥ ವೇಣೂರು ಸದಾಶಿವ ಕುಲಾಲ್ ಇವರು ತನ್ನ 51ನೇ ಯಕ್ಷ ಪ್ರಯಾಣದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರ ಆಪ್ತವಲಯ ಹಾಗೂ ಕಲಾವಿದರ ಅಭಿಮತದಂತೆ ಅವರ ವೃದ್ಧಾಪ್ಯದ ಜೀವನದ ಬಗ್ಗೆ ಚಿಂತಿಸಿ ವೇಣೂರಿನಲ್ಲಿ ಏಪ್ರಿಲ್ 11ನೇ ತಾರೀಕಿಗೆ ಶ್ರೀದೇವಿ ಮಹಾತ್ಮೆ ಎನ್ನುವಂಥ ಪ್ರಸಂಗವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಅವರಿಗೆ ಹೇಳಲಿಕ್ಕಾಗದೆ ನನ್ನಲ್ಲಿ ಹೇಳಿಸಿದ್ದಾರೆ. ತಾವೆಲ್ಲರೂ ತನು ಮನ ಧನಗಳಿಂದ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಕಲಾವಿದನ ವೃದ್ಧಾಪ್ಯ ಜೀವನದ ಬಗ್ಗೆ ಚಿಂತಿಸಿ ಏಪ್ರಿಲ್ 11ನೇ ತಾರೀಕಿಗೆ ವೇಣೂರು ಸದಾಶಿವ ಕುಲಾಲ್ರ 51ನೇ ಯಕ್ಷ ಪ್ರಯಾಣದ ಭಕ್ತ ದೇವಿ ಮಹಾತ್ಮೆ ಎನ್ನುವಂಥ ಪ್ರಸಂಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರೋತ್ಸಾಹ ನೀಡಬೇಕಾಗಿ ಕೇಳಿಕೊಳ್ತಾ ಕೊನೆ ತನಕ ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸ್ತಾ ಮುಂದಿನ ಕತೆಗೆ ಹೋಗ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ಗೆ ಜೈ ಕರ್ನಾಟಕ. ಬೆಳೆಯುತ್ತಲಿರಲು ಲೋಕಕ್ಕೆ ತೆರಳೇ ಮೊನ್ನೆ ಮದುವೆ ಆದಾಗುಂಟು, ವರ್ಷಗಳೇ ಉರುಳಿ ಹೋಯಿತು. ನಮ್ಮಿಬ್ಬರ ಸುಖ ದಾಂಪತ್ಯ ಜೀವನದ ಪ್ರತೀಕವಾಗಿ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದೇನೆ. ಮೊದಲೇ ತಿಳಿದಂತ ವಿಚಾರ, ಆಕೃತಿಯಲ್ಲಿ ಮಹಿಷಾಕೃತಿ. ಅವನ ಬಾಲಲೀಲೆಯನ್ನು ಕಾಣುವಾಗ ಮನಸ್ಸಿಗೆ ಎಲ್ಲಿಲ್ಲದ ಸಂತೋಷವೇ ಆಗ್ತದೆ. ಒಮ್ಮೊಮ್ಮೆ ಹಠ ಅಂತ ಹೇಳಿದ್ರೆ ಎಲ್ಲ ಅಪ್ಪನ ಹಾಗೆ ಅಳುತ್ತಿರುವಂತವನನ್ನು ಸಮಾಧಾನ ಪಡಿಸಿ ಆಟದಂಗಳಕ್ಕೆ ಕಳುಹಿಕೊಟ್ಟಿದ್ದೇನೆ. ಅಳುತ್ತಿರುವಂತ ಅತ್ತೆಗೆ ಸಮಾಧಾನದ ಮಾತನಾಡಿ ಸ್ವರ್ಗಲೋಕದ ಅಧಿಕಾರಿ ನಾನಾಗ್ತೇನೆ ಎನ್ನುವುದಾಗಿ ಸೇನೆಯನ್ನೆಲ್ಲ ಜೊತೆಗೂಡಿಕೊಂಡು ನನ್ನವರು ಸ್ವರ್ಗಲೋಕಕ್ಕೆ ಮುತ್ತಿಗೆ ನೆಟ್ಟಿದ್ದಾರೆ. ಯಾಕಿನ್ನು ಬರಲಿಲ್ಲ? ಅಲ್ಲಿಂದ ಯಾವ ಸುದ್ದಿಯೂ ಸಹ ಬರಲಿಲ್ಲ. ತರಗರಿಸಿ ಭಯದಿಂದ ನಡುಗುತ್ತ ಹರಡಿ ನಡೆತಂದಾಗ ಮಾರಿನಿಗೆರಗಿ ಪೇಳಿದನು. ಮುಚ್ಚಬಾಯಿ, ಯಾರು ನೀನು? ನಾನು ನಿಮ್ಮ ಗಂಡ. ಮುಖದ ಮೇಲೆ ಬಾರಿಸ್ತೇನೆ ನೋಡಿ. ಈಗ ನಿಮ್ಮ ಗಂಡ ವಿದ್ಯುನ್ಮಾಳಿ ಮಹಾರಾಜರು ನಾನು ಒಟ್ಟಿಗೆ ಸ್ವರ್ಗಕ್ಕೆ ಹೋದದ್ದು. ನನ್ನವರ ಜೊತೆಯಲ್ಲಿ ಹೋದವರಲ್ಲಿ ನೀನು ಒಬ್ಬ. ಹೌದಪ್ಪ. ಅವರೆಲ್ಲ ಹೋದ್ರು? ಅವರು ಬರಲಿಲ್ಲ. ಅವರೇನ್ ಬರಲಿಲ್ಲ? ನೀನೇನ್ ಬಂದದ್ದು? ನಾವು ನಿಮ್ಮನ್ನು ನೋಡುವ. ಎಂತ ಕರ್ಮ ನೀನು ನೋಡುದು? ಮಾತಾಡುವ ಅಂತ ಹೇಳಿ ಬಂದದ್ದು. ಮಾತಾಡ್ಲಿಕ್ಕೆ ಅಂದ್ರೆ ವಿಷಯ ಹೇಳುವ. ಹೌದಾ? ಹೇಳು. ಲಾಲಿಸಬೇಕು ತಾಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ ನಮಣಿಯೇ ನಮಣಿಯೇ
ಲಾಲಿಸಬೇಕು ತಾಯಿ ಪಿನ್ನಕಗಳ ಮಾಲಿನಿ ಗುಣಮಣಿಯೇ 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 ಕಾಳಗದಲ್ಲಿ ಸುರಗಾಲನೆ ಗೆಳೆಯರು ಲೀಲೆಯೊಳೆದಿದಂತ ನಿನ್ನಯ ಕೇಂದ್ರ ಲಾಲಿಸಬೇಕು ದಯೆ ನಗರಗಳ ಮಾಲಿನಿ ಗುಣಮಣಿಯೇ ತಾಯೇ ಲಾಲಿಸಬೇಕು ದಯೆ ಹೇಮ ಮಾಲಿನಿ ಹೇಮ ಮಾಲಿನಿ ಏ ಅಮ್ಮ ಮಾಲಿನಿ ಅಮ್ಮ ಏನ್ ಹೇಳು ನಿಮ್ಮ ಗಂಡನವರು ಸೈನ್ಯ ಸಮೇತರಾಗಿ ಸಮೇತರಾಗಿ ಸ್ವರ್ಗಲೋಕಕ್ಕೆ ಹೋದ ದೇವತಾರ ಅಲ್ಲಿರುವ ದೇವತೆಗಳೆಲ್ಲ ಬೇರೆ ಬೇರೆಯಾಗಿ ಬಂದ್ರಮ್ಮ. ಎಲ್ರು ಒಟ್ಟಿಗೆ ಬರ್ಲಿಲ್ಲ, ಬೇರೆ ಬೇರೆ ಆಗಿ ಬಂದ್ರು ಅಂತ. ಯಾರು ಬಂದ್ರು? ಮೊದಲು ಅಗ್ನಿ ಬಂದ. ಅಗ್ನಿ ಬಂದನಾ? ಬಂದ ತಕ್ಷಣವೇ ನಿಮ್ಮ ಗಂಡ ಎದ್ದು ನಿಂತು ಸ್ವರ್ರ ಬಿಟ್ರಮ್ಮ. ಎಂತದ್ದು? ನೀರು ಬಾಣ. ಓ, ಅಗ್ನಿಗೆ ಪ್ರತಿಯಾಗಿ ಅಗ್ನಿ ಚ್ವಿಂಕ ಸ್ವತನ. ಹೌದು. ಆಮೇಲೆ ಹಿಂದಿನಿಂದ ವಾಯು ಬಂತು. ಎಲ್ಲಿಂದ? ಹಿಂದಿನಿಂದ. ಅಲ್ಲಿಂದ ಬಂದದ್ದು? ಯಾವಾಗಲೂ ಹಿಂದಿನಿಂದಲೇ ಬಂತು. ಹೌದಾ? ಬಂದ ತಕ್ಷಣ ನಿಮ್ಮ ಗಂಡ ಸ್ವರ್ರ ತಿರುಗಿದ್ರು. ತಿರುಗಿದಾಗ ಹಿಂದಿನಿಂದ ಬಂದ ವಾಯು ಹಿಂದಿನಿಂದಲೇ ಹೋದ. ವಾಯು ಸೋತ. ಆಮೇಲೆ ಕುಬೇರ ಬಂದ. ಅಲಕಾವತಿ ಅಧಿಕಾರಿ ಅವನ ಬೆಟ್ಟದಿಂದ ಸೋತ. ಆಮೇಲೆ ಯಮ ಬಂದಮ್ಮ. ಯಮ ಹೇಗೆ? ಕೋಣದ ಮೇಲೆ ಕೂತುಕೊಂಡು ಕೈಯಲ್ಲಿ ಪಾಶ ಇಟ್ಕೊಂಡು ಬಂದ. ಪಾಶ. ಅವನು ಬಂದ, ಅವನ ಬೆಟ್ಟದಿಂದ ಯಮನ ಸೋತನ. ಎಲ್ಲರೂ ಸೋತದ್ದು ನೋಡಿ ಕೊನೆಗೆ ಬಂದವನೇ ಶೂರಪ್ನಾಯಕ, ಸುರಪಾಲಕ. ಹೇಗೆ? ಅವನು ಪುರ ಐರಾವತವನ್ನು ಕೈಯಲ್ಲಿ ಹಿಡಿದುಕೊಂಡು ಉಜ್ಜರಿ ಆಯುಧವನ್ನು ಏರಿಕೊಂಡು ಐರಾವತವನ್ನು ಏರಿ ಕೈಯಲ್ಲಿ ವಜ್ರಾಯುಧವನ್ನು ಧರಿಸಿ ಬರುವವ ಬಂದು ಯುದ್ಧಕ್ಕೆ ನಿಂದ ಪೆಟ್ಟು ತಿಂದು ದೇವೇಂದ್ರ ದೇವತೆಗಳು ನಿಮ್ಮ ಕಂಡನ ಕೈಯಿಂದ ಪೆಟ್ಟು ತಿಂದು ಸ್ವರ್ಗವನ್ನು ಬಿಟ್ಟು ಓಡಿದ್ರ. ಎಲ್ರು ಓಡಿದ್ರ? ಅಯ್ಯೋ ಇದೇ ಓಡಿದ್ರಪ್ಪ ದೇವೇಂದ್ರ ದೇವತೆಗಳು ಓಡಿ. ಛಬಾಯಿ, ಏನ್ ನಿನ್ನ ಅಪ್ಪ ಸತ್ತದ್ದ? ನನ್ನಪ್ಪ ಸಾಯಿತಿಲ್ಲ. ಏನು ಮಾತಾಡುವುದು ನೀನು? ಎಷ್ಟೋ ವರ್ಷದ ನಮ್ಮ ಕನಸಿಂದು ನನಸಾಯಿತು, ಸ್ವರ್ಗಲೋಕದ ಅಧಿಕಾರಿ ನನ್ನವರಾಗಿದ್ದಾರಂತ ಆದ ಮೇಲೆ ಎಷ್ಟು ಸಂತೋಷದ ವಿಷಯ ಇದು. ಸಂತೋಷ. ಮತ್ತೇನು ಸಂತೋಷದ ಪ್ರತೀಕ ಯಾವುದು? ಯಾವುದು? ನಗು. ನಗು. ನಗು ನಗುತ್ತೆ ಹೇಳ್ಬೇಕಾದ ನಿನ್ನ ಗಾರ್ಧಬ ಗಾನ ಬೇಡ, ಹೇಳಿದ ಮೇಲೆ ನಗು ಅಂತ ಹೇಳಿದ್ದು. ಆಮೇಲೆ ಕಥೆ ಕೇಳ್ಬೇಕಮ್ಮ. ಹೇಳು. ದೇವೇಂದ್ರ ಓಡಿದ, ದೇವತೆಗಳು ಓಡಿದ್ರು, ಯಾರು ಇಲ್ಲ. ಓಡಿದ ಮೇಲೆ ಮತ್ತೆ ಯಾರು ಇರ್ತಾರೆ? ನಿಮ್ಮ ಗಂಡ ಮಸಾಣದಲ್ಲಿ ಕೂತು. ಹೋಗಿ ನಿನ್ನನ್ನು ಕೂರಿಸುವುದು ಒಳ್ಳೇದು. ಯಾಕೆ? ಸಿಂಹಾಸನದಲ್ಲಿ ಕೂತ ತಕ್ಷಣವೇ ನಾವೆಲ್ಲ ಅಲ್ಲಿದ್ದವರು ಮಾಡಿ ಮಹಾರಾಜರಿಗೆ ಜಯವಾಗಲಿ ಅಂತ ಜಯಘೋಷ ಘೋಷ ಹಾಕಿದೆವು. ಜಯಘೋಷ. ಸಂತೋಷದಲ್ಲಿದ್ದೆವು. ನಿಮ್ಮ ಗಂಡ ಆಚೆ ಈಚೆ ನೋಡಿದ್ರು ಚಪ್ಪಳೆ ಬರ್ತದೆ. ಎಂತದ್ದು ಚಪ್ಪಾಳೆ? ಯಾಕೆ ಅಂತ ನೋಡ್ತೇವೆ. ಒಳಗಿಂದ 6 ಮಂದಿ ಹೆಣ್ಣು ನಾಯಿ ಮರಿಗಳು. ನಾರಿಮಣಿಯರು, ಅಪ್ಸರೆಯರು. ಅಪ್ಸರೆಯರು ಯಾರ್ಯಾರು? ಪಂಬೆ, ಉರ್ವಶಿ, ಮೆಣದವತಿ, ಮಂಡಲ ದೋಸೆ, ಕಿರ್ತಾಚಿ, ಆಂಬುಲೆನ್ಸು. ನೀ ಹೇಳಿದವರು ಅಲ್ಲಿರ್ಲಿಕ್ಕಿಲ್ಲ. ರಂಬಿ, ಊರ್ವಶಿ, ಮೇನಕಾ, ತಿಲೋತ್ತಮಿ, ಮಂಜುಘೋಷಿ, ಆಲಂಬೂಷ ಅವರೆಲ್ಲ ಸಾಲಾಗಿ ನಿಂತು ಹೇಗೆ ಬಂದ್ರು? ಸಭೆ ಈ ಕಡೆ ಇತ್ತ? ಸಭೆ ಆ ಕಡೆ ಇತ್ತು. ಮತ್ತೆ ನೀನೇನು ಈ ಕಡೆ ತಿರುಗಿದ್ದು? ಅವರು ಬರುವ ಕ್ರಮವೇ ಹಾಗೆ. ಸಭೆಗೆ ಬೆನ್ನು ಹಾಕಿ ಒಂದು ನುಸಿ ಬಲೆಯನ್ನು ಹಾಕಿಕೊಂಡು ಕಿಡಿಕಿಡಿ ಬರೋದು. ಹಿಮ್ಮೇಳದವರ ಮುಖ ನೋಡು. ಆಮೇಲೆ ಹಿಂದಿಂದ ಹಾಡು. ಸ್ವರ್ಗಲೋಕದಲ್ಲಿ ಹಾಡು. ಹಾಡು. ಅಯ್ಯೋ, ಹಾಡು ಗಾಯನ. ಯಾರದ್ದು? ಚಿತ್ರಸೇನನ ಗಾಯನ. ಅವನೊಬ್ಬನೇ ಇದ್ದದ್ದ? ತುಂಬುರಿ ಅಲ್ವಾ? ತುಂಬುರ ಅದು ಗಾಯನಮ್ಮ. ಬಹಳ ಚಂದ. ಹೇಗೆ?
ಅಲ್ಲಿ ಒಮ್ಮೆ ಆದದಲ್ವಾ? ಒಂದು ಸಲ ಆದ್ರೆ ಸಾಕು. ಒಂದು ಸಲ ಆಗುವಾಗ ಜೊಕ್ಕ ಹೇಳಿದ್ದೇನೆ ನಾನು. ಓ ಏಕಪಾಟಿ. ಕಪಟಿ ಕಪಟಿ ಅಲ್ವಾ, ಏಕಪಾಟಿ. ಹೇಳಿ ನೋಡುವ. ಬಾ ಬೇಗ ಮನ ಮೋಹನ, ಬಾ ಬೇಗ ಮನ ಮೋಹನ, ನಿನ್ನ ಸಾಹಸಕ್ಕೆ ನಿನ್ನ ಸೌಂದರ್ಯಕ್ಕೆ, ಸಾಹಸಕ್ಕೆ ಸೌಂದರ್ಯಕ್ಕೆ ಮನಸೋತೆ, ಬಾವೀಗ ಮನ ಮೋಹನ. ನೀದಪ್ಪ ನಿನ್ನಮ್ಮದಪ್ಪ, ನಿನ್ನಪ್ಪದಪ್ಪ, ನಿನ್ನಪ್ಪದಪ್ಪ, ನೀ ಮಗ ಶನಿ ಮಗ ಶನಿ ಶನಿ ಶನಿ, ಬಾಬಾ ಬೇಗ ಮನ ಮೋಹನ. ಮುಗೀತಾ? ಹಾಗೆ ಸಂತೋಷದಲ್ಲಿರುವಾಗ ನಿಶ್ಶಬ್ದ ವಾತಾವರಣ. ನಿಶ್ಶಬ್ದ. ಒಂದು ಶಬ್ದ. ಏನೋ ನಿಶ್ಶಬ್ದದಲ್ಲಿ ಶಬ್ದ. ಒಂದು ನಿಶ್ಶಬ್ದ ಇರುವಾಗಲೇ ಸಣ್ಣ ಶಬ್ದವು ಜೋರು ಕೇಳುದು. ಏನದು? ಏನು? ಮೇಲೆ ಹಾರಾಡಿ ಬಂದದ್ದಲ್ವಾ? ಸ್ವರ್ಗಲೋಕದಲ್ಲಿ ಹಾರಾಡಿ ಹಾರಾಡಿಕೊಂಡು ಹಾರಾಡಿಕೊಂಡ ಯಾರು? ಎಸ್ಕೆ ಯಕ್ಷ. ಯಾರವ? ಪಿಂಡೈಷೆ ಪಿಂಗಳೇಕೆ ಪಿಂಡಂಗಳೇ ಪಿಂಡೈಷೆ. ನಿನ್ನ ಕರ್ಮ ನಿನ್ನದು. ಪಿಂಗಳಾಕ್ಷ. ಒಂದು ದೂರ ನಿಂತು ನಿಮ್ಮ ಗಂಡನನ್ನು ನೋಡಿ, ನಿನಗೇನು ಹಲ್ಲು ಹೆಚ್ಚಾಗಿದ್ಯಾ? ಇಲ್ಲ. ಮತ್ತೆ ಯಾರಿಗೆ ಸನ್ನೆ ಮಾಡುದು ನೀನು? ಅವ ನಿಮ್ಮ ಗಂಡನಿಗೆ. ಯಕ್ಷನ? ಏನ್ ನನ್ನವ್ರು ಸುಮ್ಮನಿದ್ರ? ಇಲ್ಲ, ಕೂತಲ್ಲಿದ್ರೆ ಬರಲ್ಲ. ಏನಂತೆ ಹೋದಲ್ಲ ಅವರದ್ದು? ಹತ್ತಿರ ಬಂದ. ಕಣ್ಣು ಕಾಣುತ್ತಲ್ಲ ನಿನಗೆ? ನಾನು ಬಂದ ಈ ಎಷ್ಟು ಹೊತ್ತಾಯ್ತು, ಕೂತಲ್ಲೇ ಕೂತಿದ್ಯಲ್ಲ. ಇಲ್ಲಿಯಾನ ಇಲ್ಲಿಯಾನ, ನೀವು ಕೂತ್ಕೊಳ್ಳಿ. ನೀವು ಯಾರಿಗೆ ಹೇಳುದು ನೀನು? ನಿಮ್ಮಲ್ಲೆಲ್ಲ ನಿಮ್ಮ ಗಂಡನಿಗೆ. ಅವ ಯಕ್ಷನ? ಸುಮ್ಮನುಳಿದ್ರೇನೋ ನನ್ನವರು? ನಿಮ್ಮ ಗಂಡನಿಗೆ ಸಿಟ್ಟು ಬಂತು. ಸಿಟ್ಟು ಬಂದು ಮಾತಿಗೆ ಮಾತು ಬೆಳೆಯಿತು. ಜುಕ್ಕ ಎದ್ದು ನಿಂತು ಹಾಗೆ ನಿಲ್ಲುವುದವರು. ಆವಾಗ ಅಲ್ಲಿದ್ದ ಯಕ್ಷಕ್ಕೆ ಒಂದು ದಿತ್ತದಲ್ಲಿ ಬಂದ. ಹೇಗೆ? ರಗ್ 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 ರಗ್. ಒಂದು ತಿಟ್ಟಿನಲ್ಲಿ ನಿಂತ ಸಣ್ಣ ಮುಕ್ತ. ಹೇಗೆ? ಅವನ ಬಲದ ರೆಕ್ಕೆ. ಯಕ್ಷನ ಬಲದ ರೆಕ್ಕೆ. ನಿಮ್ಮ ಗಂಡನ ಎಡದ ಕೆಂಡೆಗೆ. ಎಡದ ಕೆನ್ನೆಗೆ ಕಾಲ ಬಿದ್ದದ್ದು. ಏನಾಯ್ತು ನನ್ನವರಿಗೆ? ಏನಾಗಲಿಲ್ಲ. ಮತ್ತೆ ನಿಂತಿದ್ದ ನಿಮ್ಮ ಗಂಡ ಪುಡುಕ ಕೂತು. ಕುಳಿತ್ರ? ಏನಾಯ್ತು ನನ್ನವರಿಗೆ? ಏನಾಗಲಿಲ್ಲ. ಮತ್ತೆ ಯಾಕೆ ಕುಳಿತದ್ದು? ಕೂತ ಗಂಡ ದಿವಕ್ಕ ಮಲಗಿದ್ರು. ಮಲಗಿದ್ರ? ಹೌದು. ಹೇಳಿಲ್ವಾ? ಇಲ್ಲ. ಎಬ್ಬಿಸ್ಬೇಕಿತ್ತು. ಹೋದೆ ಕೈ ಹಾಕಿ ಎಬ್ಬಿಸಿದೆ. ಹೇಳಿ ಹೇಳಿ ಎದ್ರಲ್ವಾ? ಇಲ್ಲಮ್ಮ. ಮತ್ತೇನಾಯ್ತು? ಮತ್ತು ಹತ್ತಿರ ಹೋಗಿ ನೋಡ್ತೇನೆ. ಏನು ಇಷ್ಟುದ್ದ ನಾಲಗೆ ಹೊರಗೆ ಹಾಕಿ ನನಗೆ ಸತ್ತೇ ಹೋದ್ರಮ್ಮ. ಅಯ್ಯೋ ಶಿವನೇ, ಹರನೇ, ಅಯ್ಯೋ ಮಡಿದೆಯಲ್ಲ ಈ ಪರಿಯನ್ನ ಚತೆಯಗನುವೇ ನನ್ನ ಮಡಿದೆಯಲ್ಲ ಕ್ಷಿತಿಯೊಳ್ ನಿನ್ನಗಲಿ ಜೀವಿಸಲೆಂದು ಈ ವ್ಯತಿಯ ಯಾರೊಡನೆ ಪತಿಯೇ ಎಂತ ಕರ್ಣ ಕಠೋರವಾದಂತ ನುಡಿಯನ್ನು ನಾನಿಂದು ಕೇಳ್ತಾ ಇದ್ದೇನೆ. ಇದನ್ನು ಕೇಳಿ ಸಹಿಸಿಕೊಳ್ಳುವಂತ ಶಕ್ತಿ ನನಗಿಲ್ಲ. ನಿಮ್ಮೆಲ್ಲರ ಆಸೆಯನ್ನು ನೆರವೇರಿಸ್ತೇನೆ, ಸ್ವರ್ಗಲೋಕದ ಅಧಿಕಾರಿ ನಾನಾಗ್ತೇನೆ ಎನ್ನುವುದಾಗಿ ಹೊರಟು ಹೋದಂತ ನಿಮ್ಮ ಸ್ಥಿತಿ ಹೀಗಾಯಿತೆ ಸ್ವಾಮಿ. ಮಂಗಳದ ಅಂಗಳದಲ್ಲಿ ಇಂಗಳದ ಮಳೆ ಸುರಿದಂತಾಯಿತು ನನ್ನ ಬದುಕು. ಹೆಣ್ಣು ಮುತ್ತೈದೆಯಾಗಿ ಸಾಯಬೇಕಂತೆ ಆ ಯೋಗದಿಂದಲೇ ನಾನಿಂದು ವಂಚಿತಳಾಗಿದ್ದೇನೆ. ಇನ್ಯಾರಿಗಾಗಿ, ಯಾವ ಸುಖಕ್ಕಾಗಿ, ಯಾವ ಸಾಧನೆಗಾಗಿ ನಾನು ಬದುಕಬೇಕು? ಇಲ್ಲ ಸ್ವಾಮಿ, ನೀವೆಲ್ಲೋ ನಾನು ಅಲ್ಲಿ, ನಾನು ಸಾಯ್ತೇನೆ. ಹತ್ತು ಫಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿಪರೇ
ಸಮರ ಸಮರ್ಥನಾಗಿ ತರಳ ಮಹಿಷಾಸುರಗೆ ಹದನಗಳ ಬಿತ್ತರಿಸಿ ಹದನಗಳ ಸುಮರಸ ಮೊತ್ತವನು ನಾಕವನರ್ತಿಯಲ್ಲಿ ವಶಗೈದು ತಲೆ ಕರೆದಳ ಮಗನ ನಾನು ಯಾಕೆ ಅಳಬೇಕು? ಸತ್ತವರಿಗಾಗಿ ಅತ್ತವರು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಸತ್ತು ಈ ಪ್ರಪಂಚದಲ್ಲಿ ಏನನ್ನು ಸಾಧಿಸುವುದಕ್ಕೆ ಸಾಧ್ಯ ಇದೆ? ನಾನು ಅಳಬಾರ್ದು, ನಾನು ಸಾಯಬಾರ್ದು, ನಾನು ಬದುಕಬೇಕು, ನಾನು ಬದುಕಿ ಸಾಧಿಸಿ ತೋರಿಸಬೇಕು, ಹಾಗಾದ್ರೆ ನನ್ನ ಈ ಸ್ಥಿತಿಗೆ ಕಾರಣ ಯಾರು? ಎಲ್ಲ ದೇವತೆಗಳೇ ನನ್ನ ಮುಡಿಯ ಹೂವನ್ನೇ ಹರಿದುಕೊಂಡ ಮಾಂಗಲ್ಯವನ್ನೇ ತೆಗೆದು ಹಣೆಯ ಕುಂಕುಮವನ್ನೇ ಒರೆಸಿ ಕೈಯ ಕಂಕಣವನ್ನೇ ಜರಿದುಕೊಂಡು ವೈಧವ್ಯ ದೀಕ್ಷೆಯನ್ನು ತಂದಿತ್ತೀರಾ? ನನ್ನ ಈ ಹೀನಾಯ ಸ್ಥಿತಿಯನ್ನು ಕಂಡು ನಗುತ್ತೀರಾ? ಇಲ್ಲ, ಇದು ನಿಮ್ಮ ಶಾಶ್ವತ ನಗು ಅಲ್ಲ, ಇದು ನಿಮ್ಮ ಕೊನೆಯ ನಗು. ನನ್ನ ಮಗನಿದ್ದಾನೆ, ದುರಸಮರ್ಥನಾದಂತ ಮಹಿಷನಿದ್ದಾನೆ. ಎಲ್ಲ ವಿಚಾರವನ್ನು ತಿಳಿಸಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೇನೆ. ಮಗ ಮಹಿಷನನ್ನು ಕಲಿತೇನೆ. ಮಗನೇ ಮಹಿಷ, ಬಾ ಮಗನೇ, ಬಾ ಬಾ.
ಮಗ ಮಹಿಷನ ವಂದನೆಗಳು ತಾಯಿ. ಅಮ್ಮ, ರಾಜಕೀಯ ವಿಚಾರವನ್ನೆಲ್ಲ ಬದಿಗಿರಿಸಿ ನನ್ನ ಸಮಾನರ ಜೊತೆ ಕಾಲಹರಣವನ್ನು ಮಾಡುವುದಕ್ಕಾಗಿ ಹೊರವಲಯವನ್ನು ನಾವು ಸೇರಿಕೊಂಡಿದ್ದೆವು. ಆ ಹೊತ್ತಿಗೆ ನನ್ನವ್ವಯ್ಯ ಕರುಳಿನ ಕೂಗು ಕೇಳಿಸದು. ಮಗನೇ ಮಹಿಷ, ಬಾಕಂದ ಎನ್ನುವ ಹಾಗೆ ಹೊರ ವಲಯದಿಂದ ಓಡೋಡಿಕೊಂಡು ಬಂದು ನನ್ನ ಅಮ್ಮನ ಅಂತಃಪುರವನ್ನು ಸೇರಿಕೊಂಡೆ. ಅಮ್ಮ, ನಿನ್ನ ಮುಖಾವಲೋಕನವನ್ನು ಮಾಡಿದವಾಗ ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತಾ ಇದ್ದ ತಾಯೇ. ಅಮ್ಮ, ಯಾಕಮ್ಮ ಈ ಕಣ್ಣೀರು? ಯಾರಿಂದ ಬಂತು ನಿನಗೆ ಈ ದುಃಖ? ಕಷ್ಟವಿತ್ತವರು ನಿನಗೆ ತೀರಲಾಗಿರುವ ಕರಳನಾಲಿರುತ್ತಿರಲು ಬೆರಪ್ರೀತಿ ಯಾಕೆ ಮನದೊಳಗೆ ನಿನ್ನ ದುಃಖಕ್ಕೆ ಕಾರಣ ಏನಮ್ಮ? ಯಾಕೆ ಕಣ್ಣೀರಿಡುತ್ತಾ ಇರುವೆ? ಈ ಶೋಣಿತಾಪುರದಲ್ಲಿರುವಂತ ನಿನ್ನ ಸೇವಕಿಯರಿಂದ ನಿನಗೇನಾದರೂ ಕಷ್ಟಗಳು ಬಂತೆ? ಆ ಧೈರ್ಯ ಯಾರಿಗಿದೆಯಮ್ಮ? ಶೋಣಿತಾಪುರದ ಸಾಮ್ರಾಜ್ಞಿ ನೀನು. ಮತ್ತೆ ನಿನ್ನನ್ನು ಕೆಣಕುವರೆ ಹರಿಯೋ ಹರನು
ಬ್ರಹ್ಮನು ಯಾರೇ ಆಗಿರ್ಲಿ ತಾಯೇ, ನಿನ್ನ ಹೆಗಲೆತ್ತರಕ್ಕೆ ಬೆಳೆದು ನಿಂತಿದ್ದೇನೆ, ದುರಸಮರ್ಥನಿದ್ದೇನೆ. ನಿನ್ನ ಕಷ್ಟವನ್ನು ಹೇಳು. ಮುದ್ದು ಕಂದ ಕಂದ ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಕಂದ ನೀನು ನಾಕವನ್ನು ಬಯಸಿ ಕಂದ ಕಂದ ಮೊನ್ನೆ ಕಾಳಗಕ್ಕೆ ಸೈನ್ಯವೆರಸಿ ಕಂದ ಕಂದ ಕೇಳದೆ ನನಗಿಯೋ ಮುದ್ದು ಕಂದ 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 ನನ್ನ ಕಣ್ಣೀರಿಗೆ ಕಾರಣ ಏನಂತ ಹೇಳಲಿಕ್ಕಂದ? ಯಾಕಮ್ಮ ಕಣ್ಣೀರು? ನಮ್ಮ ಬದುಕೆ ಬರಡಾಗಿ ಹೋಯಿತು ಮಗನೇ. ಯಾಕಮ್ಮ ಏನೇನೋ ಹೇಳುತ್ತಾ ಇರ್ಬೇ ತಾಯಿ? ನಿನಗೆ ತಿಳಿದಿರುವಂತ ವಿಚಾರ ಯಾವ್ದಮ್ಮ? ಸಿಗಬೇಕಾದಂತ ಸುರಲೋಕವನ್ನು ಪಡೆಯುವಲ್ಲಿ ಮೊನ್ನೆ ದಿನ ನಿನ್ನ ತಂದೆ ಸೇನೆಯನ್ನೆಲ್ಲ ಜೊತೆಗೂಡಿಕೊಂಡು ಸ್ವರ್ಗಲೋಕಕ್ಕೆ ಮುತ್ತಿಗೆಯನ್ನಿಟ್ರು ಮಗನೇ. ನಿಜ ನಿಜ. ವರ್ತಮಾನವನ್ನು ತಿಳಿದಂತ ದೇವತೆಗಳು ಯುದ್ಧಕ್ಕಾಗಿ ಬಂದ್ರಂತೆ. ಬಂದಂತ ಇಂದ್ರಾದಿ ಸುಮನಸರನ್ನು ನಿನ್ನ ತಂದೆ ಬಡಿದೋಡಿಸಿದ್ರಂತೆ ಮಗನೇ, ಬಡಿದೋಡಿಸಿದ್ರಂತೆ. ನನ್ನಪ್ಪನಿಗೆ ಅವರೆಲ್ಲ ಲಕ್ಷ್ಯವೇ ಎಲ್ಲ ಬಿಡಮ್ಮ. ಸ್ವರ್ಗಲೋಕದ ಅಧಿಕಾರಿ ನಿನ್ನ ತಂದೆಯವರಾದ್ರೆ ಮಗನೇ. ಅಮ್ಮ, ಸ್ವರ್ಗಲೋಕದ ಅಧಿಕಾರಿ ನನ್ನಪ್ಪ. ನೀನು ಇದನ್ನು ಸಂತೋಷದಿಂದ ಹೇಳಬೇಕಾಗಿದ್ದು ಅಳುತ್ತಾ ಇರುವೆಯಲ್ಲಮ್ಮ. ನಿನಗೆ ಇಷ್ಟ ಇಲ್ವಾ ತಾಯಿ? ಇಲ್ಲ. ಮತ್ತೆ ಆ ಸಂತೋಷ ಎನ್ನುವುದು ನಮ್ಮ ಬದುಕಿನಲ್ಲಿ ಶಾಶ್ವತವಾಗಿ ಉಳಿಲಿಲ್ಲ ಕದ. ಯಾಕೆ? ಇಂದ್ರಾದಿ ಸುಮನಸರನ್ನು ಬಡಿದೋಡಿಸಿದಂತ ನಿನ್ನ ತಂದೆ ಸ್ವರ್ಗಪೀಠದಲ್ಲಿ ರಾರಾಜಿಸುತ್ತಿರುವಂತಹ ಸಂದರ್ಭ ನಿನ್ನ ತಂದೆಯನ್ನು ಕೊಂದ್ರಂತೆ. ಆಲಿಸಿ ಮಗಿಸೋ ಮಗಿಸ ನನ್ನ ತಂದೆಯವರು ಸ್ವರ್ಗಕ್ಕೆ ಹೋದ್ರೆ ತಾಯಿ, ನನ್ನಪ್ಪ ಸ್ವರ್ಗಕ್ಕೆ ಹೋದ್ರೆ ಅಮ್ಮ ಇನ್ನು ಬರುವುದಿಲ್ವಾ ತಾಯಿ? ಅಮ್ಮ, ಅಪ್ಪ ಅಪ್ಪ ಎಂದು ಬಾಯಿ ತುಂಬ ಕರೆದಾವಾಗ ಮುತ್ತಿನಿಂದ ತೊಡೆ ಏರಿಸಿ ಮುದ್ದಿಸ್ತಾ ಇದ್ರು. ಆ ಭಾಗ್ಯದಿಂದ ನಾನು ವಂಚಿತನಾದೆ. ತಂದೆಯನ್ನು ಕಳಕೊಂಡಂತಹ ತಪ್ಪಲಿ ಆದರೆ ತಾಯಿ. ಅಮ್ಮ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ನಮ್ಮಪ್ಪನ ಸಾವಿಗೆ ಕಾರಣರ ದೇವತೆಗಳನ್ನು ಸದೆ ಪಡೆಯುವುದಕ್ಕೆ ಹೊರಟೆ. ಸಾವಿಗೆ ಕಾರಣನಾದವ ಯಕ್ಷ ಮಗನೇ, ಯಕ್ಷ.
ಆ ಯಕ್ಷ, ಆ ಬಡ ಯಕ್ಷ ನನಗೆ ಲಕ್ಷವೇ ಅಲ್ಲ. ಅವನ ಪಕ್ಷಪಾತಿಯಾಗಿ ತ್ರಯಕ್ಷನಾದಂತಹ ತಾಮ್ರಾಕ್ಷರೇ ಬರಲಿ, ಯಾರನ್ನು ಕೂಡ ಲೆಕ್ಕಿಸರಾಲೆ ಸಮರವನ್ನು ಕೊಡುವುದಕ್ಕಾಗಿ ಹೊರಟೆ. ತಲೆಯ ಮಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಾತು ನುಡಿದನು. ಓ ಮಗನೇ, ಅನಿಮಿಷರ ಗೆಲ್ಲಬಹುದು ಸಮರದಿ, ಅನಿಮಿಷರ ಗೆಲ್ಲಬಹುದು ಸಮರದಿ, ನಿನಗೆ ಘನವಲ್ಲ ಮತ್ತೆ ನಮ್ಮ ವನಜನ ಬರುವ ಕೃತಕದಿ ಯಾಕಮ್ಮ ಅನವರತ ಸುಮನಸರ ಪಕ್ಷದಿ ಅದಕ್ಕೆ ನಿನಗೆ ಪೇಳುವೆಂದು ಏನಮ್ಮ ವಿಧಿಯಲ್ಲಿ ಪಡೆದು ವರಗಳ ನಿನಗನೇ ಕಂದ ಮಗನೇ ಕಂದ ಕಂದ ಮಗನೇ ನೀನಾಡಿದ ಮಾತು ಸತ್ಯವೋ ಇದು? ಹೌದಮ್ಮ. ನಿಜವೇನೋ ಇದು? ನಿಜ ತಾಯಿ. ಕಂದ, ಅಮ್ಮ, ನಿನ್ನ ಈ ವೀರೋಕ್ತಿಯನ್ನು ಕೇಳಿದಾಗ ಹೆತ್ತೊಡಲಿಗೆ ಸಂತೋಷವಾಯಿತು ಮಗನೇ. ಹೌದೇ ತಾಯಿ? ಹೌದು. ಸ್ವರ್ಗ ಲೋಕವನ್ನು ಸೇರಿ ಇಂದ್ರಾದಿ ಸುಮನಸರನ್ನು ಬಡಿದೋಡಿಸಿ ಅಲ್ಲಿ ಅಧಿಕಾರಿ ನೀನಾಗುವುದು ಇದು ನಿನಗೆ ಘನವಲ್ಲ ಮಗನೇ. ಮತ್ತೆ ಯಾಕೆ ತಡದೆ? ಅನವರತವು ಸುಮನಸರ ಪಕ್ಷವನಾಂತ ಒಬ್ಬ ಬರ್ತಾನೆ. ಯಾರಮ್ಮ? ಕಪಟ ಕಾಲಸ್ಥಾನಿ ಎನಿಸಿಕೊಂಡವ ಶ್ರೀಹರಿ. ಎದುರಿನಿಂದ ಬಂದು ಹೋರಾಟವನ್ನು ಮಾಡಿದ್ರೆ ನೀನು ಅವನನ್ನು ಜಯಿಸಬಹುದು ಮಗನೇ. ದೊಡ್ಡ ಮೋಸಗಾರ ಕಂದ. ಅದಕ್ಕೆ ನಾನೇನ್ ಮಾಡಬೇಕು? ಅವನ ಮೋಸವನ್ನು ನೀನು ಜಯಿಸಬೇಕಾದ್ರೆ ಕೇವಲ ನಿನ್ನಲ್ಲಿರುವಂತಹ ಈ ದೇಹ ಬಲ ಸಾಲದು ಮಗನೇ. ಮತ್ತೆ ದೇಹ ಬಲಕ್ಕೆ ಪೂರಕವಾಗಿ ದೈವ ಬಲವನ್ನು ಪಡೆಯಬೇಕು. ಹೇಗೆ? ಕಾಡನ್ನು ಸೇರಿ ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸುವ ಮೂಲಕ ಪ್ರತ್ಯಕ್ಷಪಡಿಸಿಕೊಂಡು ಅಜೇಯವಾದಂತಹ ವರವನ್ನು ಸಂಪಾದಿಸಿ ಮೂರು ಲೋಕದ ಅಧಿಕಾರಿ ನೀನಾಗಬೇಕೆನ್ನುವುದೇ ನಿನ್ನ ತಾಯಿ ಆಶಯ ಮಗನೇ. ಇದು ನಿಜವಮ್ಮ? ಸತ್ಯವ ತಾಯಿ? ಅಮ್ಮ, ನೀನು ಅಳುವುದಿಲ್ಲ ಅಂತಾದ್ರೆ ನೀನು ಹೇಳಿದಂತ ಕೆಲಸವನ್ನು ಮಾಡಿ ಪೂರೈಸ್ತೇನೆ. ನಾನು ಹೇಳಿದಾಗೆ ನೀನು ಕೇಳುವುದಾದ್ರೆ ನಾನು ಅಳುವುದಿಲ್ಲ ಮಗನೇ. ಆಯ್ತಮ್ಮ, ಆಶೀರ್ವಾದ ಮಾಡಿ ಕಳುಹಿಸಿಕೊಡು. ನನ್ನ ಸಂಪೂರ್ಣ ಆಶೀರ್ವಾದ ಉಂಟು. ನಿನ್ನ ಅಂಗರಕ್ಷಣೆಗಾಗಿ ಎಲ್ಲಿ ಬಿಡಬೇಡ ಮಗನೇ. ಆಯ್ತಮ್ಮ. ಊಟ ಉಂಟಾ? ಊಟ ಮಾಡಿಯೇ ಹೋಗ್ಬೋದಾ? ಮಾತೆಗೆ ಮಡಿದ ವಿಖ್ಯಾತ ಮಗಿಸನು ವಿಧಾನದ ಪಗೈವೆಯನು ತಾಯೇ ಆತ ತೂಕ್ಷಣ ಹೊರಗೈದು ಪುಷ್ಕರ ಚೇತವ ತಗುತ್ತೇಲಿ ಬಡಿತಾ ಬ್ರಹ್ಮನವನ್ನು ನೋಡಿಕೊಳ್ಳುವುದಕ್ಕಾಗಿ ಕಾರನ್ನು ಸೇರಿದೆ.
ನನ್ನ ತಪಸ್ಸಿಗೆ ಬಲಿದಂತ ಬ್ರಹ್ಮದೇವ ಕೇಳಿದ ವರಗಳನ್ನು ದಯಪಾಲಿಸಿದ್ದಾನೆ. ಧರೆಯ ಯೋನಿಜರಿಂದ ನನಗೆ ಮರಣವಿಲ್ಲ. ಚೋಡಿಯರು ಲೆಕ್ಕಿಪೆನೆ ಗೀರ್ವಾಣ ಕುಲವನು. ಸಂತೋಷದ ವಿಚಾರವನ್ನು ತಾಯಿಗೆ ಹೇಳಬೇಕಾಗಿದೆ. ನಡೀತೇನೆ. ಕನಸು ಮನಸ್ಸಿನಲ್ಲಿಯೂ ಕೂಡ ಎಣಿಸಿರಲಿಲ್ಲ. ದೇವಲೋಕವನ್ನು ಸೇರಿದೆವು, ಸುರಪ್ಪನನ್ನು ಧುರದಲ್ಲಿ ಬಡಿದೋಡಿಸಿದೆವು. ಪರಿಣಾಮ ಸುರಪೀಠ ನಮ್ಮದಾಯಿತು. ಅಷ್ಟಕ್ಕೆ ಸುರಪ್ಪ ಸುಮ್ಮನಿದನೆ ಇಲ್ಲ. ಆ ಗೋರಾಯಣದಲ್ಲಿ ದೂರಿದ್ದ ಚಕ್ರವೊಂದನ್ನು ಕಳುಹಿಸಿಕೊಟ್ಟ. ಅವನ ಚಕ್ರಾಘಾತಕ್ಕೆ ತುತ್ತಾಗಿ ಅಂಗಾಂಗಗಳನ್ನೆಲ್ಲ ಕಳೆದುಕೊಂಡು ಹುಚ್ಚರಂತೆ ಎಳೆದಾಡುತ್ತಿದ್ದೇವೆ. ಏನಾದರೂ ಇನ್ನು ಹೆದರಬೇಕಾದ ಅಗತ್ಯವಿಲ್ಲ. ಸೋನಿತಾಪುರದಲ್ಲಿ ಮಾಲಿನಿಗೆ ಮದುವೆ ಆಯಿತು ವಿದ್ಯುನ್ಮಾಲೆ ಜೊತೆ. ಅದರ ಪರಿಣಾಮವಾಗಿ ವೀರನು ಶೂರನಂತಹ ಮಗ ಹುಟ್ಟಿದ್ದಾನೆ. ಅವನೇ ಮಹಿಷಾಸುರ.
ಮರಣದಿಂದ ಮರಣವು ದೊರಕದಂತೆ. ನಾವು ಮಾಡಿದಂತಹ ಕೆಲಸ ಏನು ಸನ್ಮದೆ ಸರಸಿಯನ್ನು ಮೆಚ್ಚಿಸುವುದರ ಮೂಲಕವಾಗಿ ಅಭೇದ್ಯವಾದಂತಹ ವರಗಳನ್ನೆಲ್ಲವನ್ನು ಪಡೆದಿದ್ದೇವೆ. ಅಂತೆಯೇ ಆದ್ರೇನು ಮಾಡೋಣ, ದೇವತೆಗಳ ಎದುರಿಗೆ ಫಲಿಸದೆ ಹೋಯಿತು. ಆದ್ದರಿಂದ ಮಹಿಷ ಮಾತಾಡಬೇಕು. ಇದು ಒಳ್ಳೆ ಸಂದರ್ಭ ದೇವತೆಗಳ ಸೇವೆ ತೀರಿಸುವುದಕ್ಕಾಗಿ. ಅದಕ್ಕಾಗಿ ಮಹಿಷನೇ ನಮ್ಮ ನಾಯಕರಿಂದ ಒಪ್ಪಿ ಆತನನ್ನು ಸೇರುವ. ನಿಮ್ಮ ಹೇಳಿಕೆ ಕೇಳಿಕೆಯನ್ನು ಮನ್ನಿಸಿದ್ದೇನೆ. ಅವರೆಲ್ಲವರನ್ನು ಸದೆ ಬಡಿಯುವುದಕ್ಕೆ ಏರೋಣ. ಸುರಸಭೆಯೇ, ಇಲ್ಲಿಯವರೆಗೆ ಯೋಗಕ್ಷೇಮವನ್ನು ಲಕ್ಷಿಸಿಕೊಂಡು ಇಲ್ಲಿಯವರೆಗೆ ನಡೆದು ಬಂದವಾದರೆ ನಮ್ಮನ್ನ ವಿರೋಧಿಸಬೇಕು ಎನ್ನುವ ಭಾವದಿಂದ ಅಸುರ ತತಿ ಎನ್ನುವುದು ದಾಳಿಗೆಯುತ್ತಾ ಇದೆ ಅಂತೆ. ಎಲ್ಲಿ ದೇವತೆಗಳಲ್ಲಿ
ಯಾತ್ರೆಯನ್ನು ನಾವು ಸುಭದ್ರವಾಗಿ ಸಾಧಿಸಿದ್ದೇವೆ. ಆದ್ರೆ ಏನು ಮಾಡೋಣ ಹೇಳು? ಒಳ್ಳೆಯ ಕಾರ್ಯಕ್ರಮಕ್ಕೆ ಅಡ್ಡಿಯೋ ಎನ್ನುವ ಹಾಗೆ ಅಸುರ ತತ್ತಿ ಬಂದಿದೆ. ಸೋಲಿಸಬೇಕು. ಸಾಗೋಣ ಸಾಗೋಣ. ನಿನ್ನಲ್ಲಿ ಒಂದು ಹೆಜ್ಜೆ ಇಟ್ಟಂತಾದ್ರೆ ಜಾಗ್ರತೆ ಜತನ ಸ್ವರ್ಗದ ಆಸೆಯನ್ನು ಹೊತ್ತು ಬಂದ್ಯಾ? ಹಿಂದೆ ಬಂದಾಗ ಬಂದದ್ದೆಲ್ಲ ಮಹಿಷಾಸುರ ಇದ್ದಾನೆ. ಸಾಮರ್ಥ್ಯ ಉಂಟು ತಾದ್ರೆ ಬಾವು.
ಮಗಳ ಸೇರಿದನ್ನು ಮರೆತು ಬಂದೆಯ ಮಧ್ಯದಿ ಎಂಬವನೇ ನೀನು ರಕ್ಷಿಪೇನು ಸುರಪರಂದ್ರ ನೀನು ಐರಾವತವನ್ನು ಹೇರಿ ವಜ್ರಾಯುಧವನ್ನು ಹಿಡಿದು ಧುರಕ್ಕೆ ಇದಿರಾದೇನೋ ಇಂದ್ರ ನನ್ನ ತಂದೆಯನ್ನು ಮೋಸದಿಂದ ಕೊಲ್ಲಿಸಿದ ಅಧಮ ನೀನೇ ಇಂದ್ರ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಬಂದಿದ್ದೇನೆ ಸ್ವರ್ಗದಲ್ಲಿರುವಂತಹ ಸಕಲವನ್ನು ನನ್ನ ಪಾದಕ್ಕೆ ಒಪ್ಪಿಸಿ ನನ್ನ ದಾಸನಾಗು ನಿನ್ನಂತ ಖಳಾದವರು ಅದಿ ಗಡಿಗೆ ಸುರಲೋಕದ ಮೇಲೆ ದಾಳಿ ಮಾಡಿ ಸತ್ತವರಿದ್ದಾರೆ. ನಿನ್ನ ಅಪ್ಪನಿಗೆ ಸದ್ಗತಿಯನ್ನು ಒದಗಿಸಬೇಕು ಅಂತ ಬಂದ ಮಗನಿಗೆ ಶ್ರಾದ್ದ ಮಾಡ್ತಾನೆ. ಆಸನವನ್ನೇ
ಮಹಿಷಾಸುರನಿಗೆ ತ್ರಿಭುವನದಲ್ಲಡ ಮಹಿಷಾಸುರನಿಗೆ ಶುಭವಾಗಲಿ, ಮಂಗಳವಾಗಲಿ. ಬಹಳಷ್ಟು ಸಂತೋಷವಾಯಿತು. ಮೂರು ಲೋಕವು ನಮ್ಮ ಸ್ವಾಧೀನ. ಇನ್ನು ಅರ್ಪಣ ತರ್ಪಣ ಇದಕ್ಕೆ ತಪ್ಪಿನ ದಳವನ್ನು ಕೊಲ್ಲಿ. ಪುರುದೂತನ ಕ್ಷಣ ಧರಿಸುತ್ತಾಯ ಹೊರೆಯಬೇಕೆಲೆವಾಣಿನಾಥ ಅವತರಿಸು ನೀ ಕಮಲ ಸಂಜಾತ ದುರುಳರಟ್ಟುಳಿಯಲ್ಲು ಒರೆಯುವ ದಿನ್ನೇನು ಧರೆಯಂತು ಹೊರುವನು ಹರನೋರನು ಬಲ್ಲ ಹೊರೆಯಬೇಕೆಲೆವಾಣಿನಾಥ ರಕ್ಷಿಸು ಸ್ವಾಮಿ, ರಕ್ಷಿಸು. ಪಾಕಶಾಸನ ದೇವರ ನಿನ್ನವರಾದಂತಹ ದಿವೌಕಸರನ್ನೆಲ್ಲ ನೆರೆದುಕೊಂಡು ಸತ್ಯದ ಲೋಕದೆಡೆಗೆ ಪಯಣ. ಹೌದು, ಏನು ಬಂದೆಯಪ್ಪ? ಲೋಕದ ಸುಖವನ್ನೇ ಆಶಿಸುವಂತಹ ನಮ್ಮ ಊರುಗಳ ಮುಖದಲ್ಲೇ ಸುಖ ಇಲ್ಲದೆ ಇರುವುದಕ್ಕೆ ಕಾರಣ ನೀನು ಸ್ವಾಮಿ. ನಾನು? ಹೌದು. ನಾನೇನು ಮಾಡಿದೆ? ವಿಧಿಷ್ಠ ಬಲವಾದಂತ ಲೋಕ ನಂಬುತ್ತದೆ. ನೀ ಕೊಟ್ಟ ವರವೇ ಮಹಿಷನನ್ನು ಪ್ರವರ್ಧಮಾನಕ್ಕೆ ಬೆಳೆಸುವುದರ ಮೂಲಕವಾಗಿ ಸುರಭ್ರಾತವನ್ನು ದೆಸೆಗೆಡಿಸಿದ್ದಾನೆ. ತನ್ನ ಮೂಲಕವಾಗಿ ಧರೆಯಲ್ಲಿ ನಡೆಯಬಹುದಾದ ಸಾಧು ಸಜ್ಜನರ ಯಾಗ ಎನ್ನುವುದು ನಡೆಯುತ್ತಾ ಇಲ್ಲ. ಅವನನ್ನು ಕೊಂದುಕೊಡಬೇಕು ಸ್ವಾಮಿ. ಹರಿತೆ ಹರಿತೆ ಮಾದುರುಳನ ಬಾದಿಯ ಒರೆಯುವ ಜಾಕಿನಿತೆಲ್ಲಲಿ ಮರೆಯಲ್ಲುನ ರಗಳ ಗಜಿತ ತಪವನ್ನು ಮೊದಲಲ್ಲಿ ಆದರೆ ಬೇಡವೇ ಹಾದಿಯ ನೊಂದನು ಮಾಧವನಲ್ಲಿಗೆ ಹೋಗುವ ಬರೆದುಗಿರಾತ್ರಿಯ ಬಳಿಯುಳಿದಿರಾಗಿ ಮೊಳಗರ ನಡೆ ತರಲು ಚರಣಕ್ಕೆ ಬಂದಿಸಿ ಹರಿಗರರುವುದಾಗಿ ಪರಶಿವ ಇಲ್ಲಿಯ ತನಕ ಪಾದ ಬೆಳೆಸಿದ್ದೆ ಆಶ್ಚರ್ಯ. ನಿಮ್ಮನ್ನ ಹುಡುಕಿಕೊಂಡು ಬಂದವನು ನಾನು. ನಾ ಕೈಲಾಸವಾಸಿಯನ್ನು ಕಾಣಬೇಕು ಅಂತಲೇ ಹೊರಟೆ. ಹೌದೇ? ಲೋಕಲೋಕಾಂತರದ ಧರ್ಮದ ಕರ್ಮದ ಕುರಿತು ಅನಿವಾರ್ಯವಾಗಿ ಸಮಾಲೋಚನೆ ಅಪೇಕ್ಷಿತ. ಸರಿ, ಇಲ್ಲಿ ಸಂಧಿಸಿದ ಮೇಲೆ ಮತ್ತೆ ಇನ್ನು ನಾವು ಮರಳುವುದು ಬೇಡ. ಆಗುವುದಿಲ್ಲ. ಅದು ಅಲ್ಲಿ ಕಾಣ್ತಾ ಉಂಟಲ್ಲ ತುಲಾದ್ರಿಯ ಚಂದ್ರಕಾಂತ ಶಿಲೆ. ಕುಳಿತನು ಚಂದ್ರಕಾಂತ ಶಿಲೆಯೊಳೊಂದಾಗಿ ಖಡನ ವಧಿಸುವ ಯತ್ನ ಯೋಚಿಸುತ್ತಿರಲಿತ್ತ ಮರಿನ ಭವಸುರರೆ ಮುಡಗೊಂಡು ನಡೆದಾಡು ವೈಕುಂಠನೋ ಕಾಡದಿರಲು ವೈಕುಂಠ ಲೋಕದಲ್ಲಿ ಶ್ರೀಹರಿ ಇಲ್ಲ. ಬಳಿಕ ಕೈಲಾಸ ಕೈತರಲಾಗ ಪುರಗರನು ನಿಲಯದೊಳಗಿಲ್ಲದಿರೇಗೆ ನಿಲಯದೊಳಗಿಲ್ಲ. ಕಳವಳಿಸಿ ಬಳಿಕವರು ತಿಡುಗಿತ ಶರೀರ ನುಡಿ ಹರಿಗರ ಋದುಗಿನಾದ್ರಿಯೊಳಗಿಪ್ಪಹದನವರು ನದಿಯಲ್ಲಿದ್ದಾರಂತೆ, ಅಲ್ಲಿಗೆ ಹೋಗುವ. ಹರಿಗರರ ಪದಕ್ಕೆ ರಗಿಸಗಲರು ಕುರುಡ ಮಹಿಷಾಸುರನ ಉಪಟನೆ ಬೀಗಿ ಹರಗರಿಸುತ್ತಿಗೆ ನಿಮ್ಮ ನೀವೇ ಪೊರೆಯುವುದಿದನು ಯಮಗೊದಗಿದಂತಹ ಸಂಕಷ್ಟವನ್ನು ನಿನ್ನಲ್ಲಿ ತೋಡಿಕೊಳ್ಳೋಣವೆಂದು ವೈಕುಂಠ ಲೋಕಕ್ಕೆ ಹೋದ್ರೆ ಅಲ್ಲಿ ನೀನಿಲ್ಲ. ಪರಶಿವನ ಸಂದರ್ಶನಾರ್ಥಿಯಾಗಿ ನಾ ಹೊರಟೆ. ಕೈಲಾಸಕ್ಕೆ ಹೋದ್ರೆ ಪುರಹರನೂ ಇಲ್ಲ. ವಿಷ್ಣು ಸಂದರ್ಶನಕ್ಕಾಗಿ ಅವನು ಹೊರಟಿದ್ದ. ಎಲ್ಲಿದ್ದೀರಿ ಅನ್ನೋ ಗೊಂದಲ ನಮಗೆ ಪ್ರಾಪ್ತವಾದಾಗ ಕೇಳಿಸಿದ್ದು ಆಕಾಶವಾಣಿ. ಏನೆಂದು ಸುರಿತು? ತುಹಿನಗಿರಿಯಲ್ಲಿ ನೀವು ಮಂತ್ರಾಲೋಚನೆಯಲ್ಲಿದ್ದೀರಿ. ಆದರೂ ಇಲ್ಲಿಯ ತನಕ ನೀವೆಲ್ಲ ದೇವತೆಗಳ ನಡುಕುಣಿಯನ್ನು ಬರುವುದಕ್ಕೆ ಕಾರಣ ದುರುಳ ಮಹಿಷನ ಬಾಧೆಯಿಂದ ಮೂರು ಲೋಕವು ತತ್ತರಿಸಿ ಹೋಗಿದೆ. ಒಂದು ಕೊಡು ತಂದೆ. ಇದನ್ನು ಕೇಳಿದ ಮೇಲೆ ಇನ್ನು ಸುಮ್ಮನುಳಿಯುವುದಕ್ಕಿಲ್ಲ. ನಾವು ಯೋಚಿಸ್ತಾ
ಇದ್ದದ್ದು ಅದೇ ವಿಷಯಕವಾಗಿ ಕೈ ಮೀರಿ ಹೋಗ್ತಾ ಇರುವಂತಹ ಅವನ ಅಧರ್ಮದ ಟುಳಿಯನ್ನು ಕೊನೆಗೊಳಿಸುವುದಕ್ಕಾಗಿ ಅಂತಸ್ಥವಾದಂತಹ ಶಕ್ತಿ ವಿಶೇಷವನ್ನು ದುರುಳಮಹಿಷನ ವಧೆಗಾಗಿ ನನ್ನಲ್ಲಿರುವ ತೇಜಸ್ಸನ್ನು ಹೊರಚೆಲ್ಲುತ್ತೇನೆ. ದುರುಳಮಹಿಷನ ವಧೆಗಾಗಿ ನನ್ನಲ್ಲಿರುವ ಬ್ರಹ್ಮ ತೇಜವನ್ನು ಹೊರಗಡೆ ಮಹಿಷನ ವಧೆಗಾಗಿ ದೇವತೆಗಳಾದ ನಮ್ಮ ತೇಜವನ್ನು ಮೂರ್ತಿಗಳ ಮುಖದಿಂದ ಪುರತಿಗ ತೇಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೇ ಹರಿಯಾಕೃತಿ ತಳೆದು ಧರೆಗಿರಿಯೇ ಸುರರು ಜಯ ಜಯವೆಂದು ಮುತಿಗೈದರು. ಮುನಿ ಮನುಜ ಪಶೂನಾಂ ದಸ್ಯುಭಿಸ್ತ್ರಾಸಿತಾನಾಂ ನೃಪತಿ ಗೃಹಗತಾನಾಂ ರೋಗ ಬಾಧಿತಾನಾಂ ಶರಣಮಪಿ ಸುರಾಣ. ಜಯ ಜಯ ದೇವ ಪ್ರಸಿದ್ಧ ಹರಿಗರಾಧ್ಯರು ತಾಳಿ ಭೈರವ ಸುರಪ ಮುಖ್ಯರು ಬೇಡಾರದೆ ಅಂದ ಕಷ್ಟವ ಕೇಳಿಕೊಂಡೇ ಕಮಲನಾಭನಾದ ನಾರಾಯಣ, ಕಮಲ ಸಂಭವನಾದ ವಿಧಾತ, ಕಮಲ ನೇತ್ರನಾದ ಈಶಾ, ಸ್ವರ್ಗ ಕಮಲ ನಿವಾಸಿಗಳಾದಂತಹ ಇಂದ್ರಾದಿ ಸುಮನಸರೇ, ಹೇಳಿರಿ ಎದ್ದೇಳಿರಿ ಸತ್ತೈರ್ಯ. ಇದೋ ಅಭಯಪ್ರದಳಾಗಿದ್ದೇನೆ. ನೀವೆಲ್ಲವರು ಆರ್ದ್ರವಾದ ಅಂತಃಕರಣದಿಂದ ಸಂಕೀರ್ತಿಸುತ್ತ ನನ್ನನ್ನೇ ಪ್ರಸನ್ನೀಕರಿಸಿಕೊಂಡಿದ್ದೀರಿ. ಮುಖಾವಲೋಕನ ಮಾಡಿದಾಗ ಅಶ್ರುಧಾರೆ ಇಳಿಯುತ್ತಾ ಇದೆ, ಕಾಯ ಕಂಪಿಸುತ್ತಾ ಇದೆ, ನಾಲಗೆ ತಡವರಿಸುತ್ತಾ ಇದೆ. ಯಾರಿಂದ ಬಂದ ಬವಣೆ? ತಿಳಿಸಿರಿ ಮಕ್ಕಳೇ, ತಿಳಿಸಿರಿ. ಮಾತೆ ಮಾತೆ ಲಾಲಿಸು ಖಳಮಗಿಷನು ವಿಧಾತ ವಿತ್ತಿಗವರ ಬಲದಿ ಸುರವಾದವಲ್ಲವ ಜಸಗಡಿಸಿ ಪ್ರೀತಿಯಿಂದ ಜಯ 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 ಜಯ. ಅಸಹಾಯಕರಾದಂತಹ ನಾವು ಅನ್ಯ
ಅನ್ಯತ್ರ ಗತಿಯನ್ನು ಕಾಣದೆ ಅಂತಸ್ಥವಾದಂತಹ ಚೈತನ್ಯ ವಿಶೇಷವನ್ನು ಹೊರಗೆಡಹಿದ ಕಾಲದಲ್ಲಿ ಬೆಳಕಿನ ಮೊತ್ತವೇ ಆಕಾರ ಪಡೆದಂತೆ ಅಷ್ಟಭುಜೆಯಾಗಿ ಅವತರಿಸಿ ಬಂದಂತಹ ನೀನು ನಮ್ಮೆಲ್ಲರಿಗೂ ಅಭಯ ಪ್ರದಾನವನ್ನು ಮಾಡಿ ಕುಸಿದ ಮನೋಸ್ಥೈರ್ಯವನ್ನು ಎಬ್ಬಿಸುವಂತಹ ಪ್ರಯತ್ನದಲ್ಲಿ ಸಫಲರಾದಾಗ ನಾವೆಲ್ಲರೂ ನಿನ್ನ ಪಾದ ಮೂಲಕ ಪಡಬಟ್ಟಿದ್ದೇವಮ್ಮ. ಸರಿ, ನಮಗೆ ಈ ದಯನೀಯ ಅವಸ್ಥೆ ಬಂದದ್ದು ಮಾಲಿನಿ ನಂದನನಾದ ವಿದ್ಯುನ್ಮಾಲಿ ಸುಕುಮಾರನಾದ ಮಹಿಷನಾಮಕನಾದ ದೈತ್ಯನಿಂದ. ತನ್ನ ಬಲದ ಜೊತೆಯಲ್ಲಿ ದುಷ್ಟನಾದಂತಹ ಅವನು ಪ್ರಮತ್ತನಾಗಿ ವಿಧಾತನನ್ನು ತಪದ ವರದಿಂದ ಒಲಿಸಿಕೊಂಡು ಅದರ ಬಲದಿಂದ ದೇವಾನುದೇವತೆಗಳನ್ನು ಸ್ಥಾನಭ್ರಷ್ಟರನ್ನಾಗಿಸಿದ ಪರಿಣಾಮ ಧರ್ಮಚಾರಿಗಳಾದವರನ್ನು ಧರ್ಮಭ್ರಷ್ಟರನ್ನಾಗಿಸುವ ಯತ್ನದಲ್ಲಿದ್ದಾರೆ. ಕರ್ಮದಲ್ಲಿ ಪಾರಿಶುದ್ಧಿಯನ್ನು ಕಾಪಿಡುವವರ ಕರ್ಮವನ್ನು ಚಾರಾಹಾನಿ ಮಾಡ್ತಾ ಇದ್ದಾರೆ. ಅವನ ವರಬಲದ ಪರಿಣಾಮವಾಗಿ 30 ಕೋಟಿ ದೇವತೆಗಳು ತ್ರಿಮೂರ್ತಿಗಳು ಏನೂ ಮಾಡಲಾಗದ ಅಸಹಾಯಕತೆಯಲ್ಲಿ ನಿನ್ನ ವಾದಮೂಲವನ್ನೇ ಶರಣು ಬಂದಿದ್ದೇವಮ್ಮ. ಮಹಿಷವಧೆಯನ್ನು ಸಾಧಿಸಿಕೊಡು. ಸುರರನ್ನು ಸೋಲಿಸಿದರೆ ಮದವಿಲ್ಲದಲೆ ಮೆರವನೆ ಖಳನಗದಿ. ಮಕ್ಕಳೇ, ನಿಮ್ಮ ಪರಿಭವಕ್ಕೆ ಕಾರಣವೇನೆಂಬುದು ವೇದ್ಯವಾಯಿತು. ಮಾಲಿನಿ ಸಂಜಾತನಾದಂತಹ ಮಹಿಷಾಖ್ಯನು ವಿಧಿಯಿಂದ ವರಫಲಾನ್ವಿತನಾಗಿ ನರ ನಾಕ ನಾಗಲೋಕವನ್ನು ಮುತ್ತಿದ್ದಾನೆಯೇ? ಹರಿಯ ಹಿರಿಮೆಯನ್ನು ಧಿಕ್ಕರಿಸಿದ್ದಾನೆಯೇ? ಬ್ರಹ್ಮನನ್ನು ಮೀರಿ ಬೆಳೆದನೆ? ಈಶನ ಕಟಾಕ್ಷಕ್ಕೆ ಕುರುಡನಾದನೆ? ಇಂದ್ರಾದಿ ಸುಮಾಸರನ್ನು ಗಳಿಸಿದನೆ? ಲೋಕ ಕಂಟಕನಾಗಿ ಮರೆಯುತ್ತಾ ಇರುವಂತಹ ದುಷ್ಟ ಮಹಿಷನನ್ನು ಸಂಹರಿಸಿ ನಿಮ್ಮನ್ನು ಪೊರೆಯುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ. ತಾಯೇ ಮಹಿಷನ ಬೆಂಬಲಕ್ಕೆ ಶಂಕದುರ್ಗ ಧರ್ಮವ ಬಿಂಕವಿಗಳಿದನೆ ಶಂಕಿಸದೆ ತರಿದಿನ್ನು ಪರಳದನ್ನ ಕಿಂಕರವನ ಪ್ರೇಮದಿ ಪ್ರೇಮದಿ ಪ್ರೇಮದಿ. ಮಕ್ಕಳೇ, ದುಷ್ಟ ಮಹಿಷ ಮಾತ್ರನಲ್ಲದೆ ಆತನ ನೀಚ ಕರ್ಮಗಳಿಗೆ ಸಹಕಾರಿಯಾಗಿ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಕ್ಷುರಾಸುರ ಮೊದಲಾದ ದಾನವ ಘಟನವನ್ನು ಸೇರಿಕೊಂಡಿದ್ದಾನೆಯೇ? ದುಷ್ಟ ಸಮೂಹವನ್ನೆಲ್ಲ ಸಂಹರಿಸಿ ಧರ್ಮವನ್ನು ಪೊರೆಯುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ. ಎನಲು ಜಯ ಜಯವಿಲ್ಲದೋ ಸಕಲರು ಮಣಿಯಲಾಗಿಗೆ ಜಯ ಜಯವಿಲ್ಲದು ಸಕಲರು ಮಣಿಯಲಾಗಿಗೆ ವಿಶ್ವಕರ್ಮನು ಘನದಲ್ಲಿ ಶೋಭಿಸುವ ಭೂಷಣ ವಸನವ ಅರ್ಪಿಸಲು ಜಯ 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 ಜಯ. ಮಕ್ಕಳಿಗೆ ಆನಂದದ ಮಡಿಲೆನಿಸಿದ ಕರುಣೆಯ ಕಡಲೆನಿಸಿದಂತಹ ನೀನು ಅಭಯ ಪ್ರದಾನ ಮಾಡಿದ್ದರಿಂದಲೇ ಪುಳಕಿತಾನಂದಗಾತರಾದ ಈ ವೇಳೆಯಲ್ಲಿ ಮಹಿಷವಧೆಯ ಮಹೋದ್ಯೋಗಕ್ಕೆ ಉಜ್ಜುಗಿಸುವಂತಹ ನಿನಗೆ ನಮ್ಮಿಂದ ಆದಷ್ಟು ಕಾಣಿಕೆಗಳನ್ನು ಅರ್ಪಿಸಿ ನಮ್ಮ ಸದ್ಭಾವವನ್ನು ವ್ಯಕ್ತೀಕರಿಸಬೇಕೆಂಬ ಸದಾಶಯದಿಂದ ಅದೋ ದೇವ ಪ್ರಾತಿನಿಧ್ಯವನ್ನು ಹೊಂದಿದಂತಹ ದೇವಶಿಲ್ಪಿಯಾದ ವಿಶ್ವಕರ್ಮ ಸುರುಚಿರಾಭರಣಗಳನ್ನು ಸುವಸರಗಳನ್ನು ನವೋನವವಾಗಿ ನಿರ್ಮಿಸಿ ಪಾದ ಮೂಲಕ್ಕೆ ತಂದು ಕಾಣಿಕೆಯಾಗಿ ಅರ್ಪಿಸಿದ ವೇಳೆಯಲ್ಲಿ ಅಪ್ಸರಾಂಗನೆಯರು ಅಲಂಕರಿಸುವಲ್ಲಿ ಆಸಕ್ತರಾಗಿದ್ದಾರೆ. ಅನುಮತಿಯನ್ನು ದಯಪಾಲಿಸುತ್ತಾಯೇ? ಅವಕಾಶವನ್ನು ಕಲ್ಪಿಸಿದ್ದೇನೆ. ಇದನ್ನು ನೋಡ್ತಾ ಇರುವಾಗ ನಮಗೂ ಏನಾದ್ರೂ ಕೊಡಬೇಕು ಅಂತ ಕಾಣುತ್ತಾ ಉಂಟು. ವನಜನಾಭನು ಕರದ ಚಕ್ರವ ಮಹಿಷವಧೆಯ ಮಹಾಕಾರ್ಯದಲ್ಲಿ ಕರದ ಚಕ್ರವೇ ನಿನಗೆ ಕಾಣಿಕೆಯಾಗಲಿ ತಾಯಿ. ತ್ರಿನಯನಾಗ ತ್ರಿಶೂಲವನು ಸಗ ಕನಕ ಗರ್ಭನು ಬ್ರಹ್ಮ ದಂಡವನಿತ್ತು ಜಯ ಜಯ. ದುರುಳನ್ನು ದಂಡಿಸುವುದಕ್ಕಾಗಿ ಬ್ರಹ್ಮದಂಡವಮ್ಮ. ಸುರಪ ಮುಖ್ಯ ಮರರೆಲ್ಲರೂ ಕರದ ಕೈದುಗಳನ್ನು ನಿನಗದಿ ಚರಣ ಕಮಲದು ಅರ್ಪಿಸಿದರ ಸ್ಥಳ ಸಮೂಹವನ್ನು ಸವೆರುವುದಕ್ಕಾಗಿ ಸಮಚ್ಛೇದ ಕಠಾರಿತೋಯೇ ಜಯ ಜಯ
ಅನನ್ಯಗತಿಕತ್ವದಿಂದ ಸರ್ವಾಶ್ರಯ ಪ್ರದಾಯಕಳಾದ ನಿನ್ನನ್ನೇ ನಾವು ಮೊರೆ ಹೊಕ್ಕ ವೇಳೆಯಲ್ಲಿ ನಮಗಾಗಿ ನಿನ್ನನ್ನು ನೀನು ಒಡ್ಡಿಕೊಂಡದ್ದು ಮಾತ್ರವಲ್ಲದೆ ಯಾವುದರ ಅಪೇಕ್ಷೆಯನ್ನು ಹೊಂದಿಲ್ಲದ ನೀನು ನಾವು ಒಪ್ಪಿಸಿದ ಕಾಣಿಕೆಗಳೆಲ್ಲವನ್ನು ಸ್ವೀಕರಿಸುವಂತಹ ಔದಾರ್ಯವನ್ನು ಪ್ರಕಟಿಸುವ ವೇಳೆಯಲ್ಲಿ ನಮ್ಮ ಕರಗಳಲ್ಲಿದ್ದಂತಹ ಆಯುಧಗಳಿಗೆ ಪಾವಿತ್ರ್ಯ ಹಾನಿಯಾಗಿದೆ ಎಂಬ ಕಾರಣದಿಂದ ನೀನದನ್ನು ಸ್ಪರ್ಶಿಸಿ ಧರಿಸಿದೆ ಅಂತಾದರೆ ಪಾವಿತ್ರ್ಯ ವೃದ್ಧಿಯಾಗಬೇಕು ಎಂಬ ಸದಾಶಯದಿಂದ ಅವುಗಳನ್ನು ಅರ್ಪಿಸಿದರೆ ಅಷ್ಟಭುಜೆಯಾದ ನೀನದೆಲ್ಲವನ್ನೂ ಧರಿಸಿಕೊಂಡೆ. ಈ ಕಾಲದಲ್ಲಿ ಸಂಕಲ್ಪ ಮಾತ್ರದಿಂದಲೇ ಸಂಚರಿಸುವ ಸಾಮರ್ಥ್ಯವನ್ನು ಹೊಂದಿದಂತಹ ನೀನು ಹಾಗೆಯೇ ಹೋಗುವುದು ಯುಕ್ತವಲ್ಲ. ದೇವತೆಗಳಿಗಾಗಿ ಅಸುರಾಭಿಯೋಗಕ್ಕೆ ಹೊರಟಂತಹ ನೀನು ಸಿಂಹವಾಹಿನಿಯಾಗಬೇಕೆಂಬ ಸದಾಶಯದಿಂದ ಪರ್ವತರಾಜನೇ ಸಿಂಹಾಕೃತಿಯನ್ನು ತಳೆದು ಸೇವಾರ್ಥಿಯಾಗಿ ಇತ್ತ ಬರ್ತಾ ಇದ್ದಾನಮ್ಮ, ಇತ್ತ ಬರ್ತಾ ಇದ್ದಾನೆ. ಗಮನ ಇದೆ. ನೀವು ಕೊಟ್ಟಿರುವಂತಹ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದೇನೆ. ಇದೇ ಪ್ರಸ್ಥಾನ ಶುಭ ಮುಹೂರ್ತ. ದೇವ ದುಂದುಬಿ ಮೊಳಗುವಂತಹ ಈ ಕಾಲಕ್ಕೆ ಮೂರು ಮೂರ್ತಿಗಳ ದಿವ್ಯ ಸಂಕಲ್ಪ ಸಾಧನೆಗೆ ಬೇಕಾಗಿ ಇದು ಸಿಂಹವಾಹಿನಿಯಾಗುತ್ತೇನೆ. ಸುಮನಸರನ್ನು ಪಡೆಯುವುದಕ್ಕೆ ಬೇಕಾಗಿ ಇದು ಸಿಂಹವಾಹಿನಿಯಾಗುತ್ತೇನೆ. ಲೋಕ ಕಂಟಕನಾಗಿ ಮೆರೆಯುತ್ತಿರುವಂತಹ ಮಹಿಷನಿಗಾಗಿ ಇದು ಸಿಂಹವಾಹಿನಿಯಾಗುತ್ತೇನೆ. ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತೇ ನಮಸ್ತೇ ನಮಸ್ತೇ
ಪರಮಾಶ್ಚರ್ಯವಾಗಿದೆ. ಪರಿಪರಿಯ ಉತ್ಪಾದಗಳು, ಅಪಶಕುನಗಳು, ಹಾಡು ಹಗಲಲ್ಲಿ ನರಿ ನಾಯಿ ಕಾಗೆ ಕೂಗೆಗಳ ಕಿರುಚಾಟ. ಯಾಕೆ ಹೀಗೆ ಅಂತ ಕೇಳಿದ್ರೆ, ನಮ್ಮವರಾದಂತ ಶಂಕದುರ್ಗಾದ್ಯರ ವಿನಾಶವಾಗಿದೆ ಅಂತೆ. ಒಬ್ಬಳು ಹೆಣ್ಣು ಬಂದಿದ್ದಾಳಂತೆ, ಆಯುಧ ಪಾಣಿಯಂತೆ. ಅವಳಾರೆಂಬುದನ್ನು ನೋಡಬೇಕಾಗಿದೆ. ನಡೆಯುತ್ತೇನೆ. ಅಷ್ಟಭುಜಗಳಿಂದ ಅಲಂಕೃತಳಾಗಿ ಹೊರನೆಯೇ ಕೇಸರಿಯನ್ನು ಏರಿ ದಿಟ್ಟತನದಿಂದ ಹೆಜ್ಜೆಯನ್ನಿಡುತ್ತಾ ಬಂದ ಗುಟ್ಟೇನೆ. ಯಾರಿಗಾಗಿ ಬಂದೆ? ಶಂಕದುರ್ಗಾದ್ಯರನ್ನು ಕೊಂದದ್ದು ಯಾಕೆ? ನನಗೂ ನಿನಗೂ ಇರುವ ಹಾಗೆ ಏನು ಹೇಳು. ಸಲಿಸಲು ಸುರರ ಶಿರವ ಕೊಟ್ಟಿ ಕೆಡಗ ಬಂದೆ ಸುರರ ಬೀಷ್ಟ ಸಲಿಸಲು ಕೋಪಿತ ಕೋಣವೇ, ತಲೆಯಲ್ಲಿ ಕೋಣನ್ನು ಹೊತ್ತ ಮಾತ್ರಕ್ಕೆ ಲೋಕವೇ ಕಾಣಿಸುವುದಿಲ್ವೇನು? ಲೋಕವನ್ನು ನಿಯಂತ್ರಿಸುವಂತಹ ಮತ್ತೊಂದು ಶಕ್ತಿ ಇದೆ ಎನ್ನುವ ಹಾಗೆ ಜ್ಞಾಪಕದಲ್ಲಿರಲಿ. ವಿಧಿಯಿಂದ ವರವನ್ನು ಪಡೆದೆಯೋ? ನರ ನಾಕ ನಾಗಲೋಕವನ್ನು ಮುತ್ತಿದೆಯೋ? ಇಂದ್ರಾದಿ ಸುಮಾಸರನ್ನು ಸಾಕು ಮಾಡಿ ಸುಮಾಸನ ಕಣ್ಣೀರನ್ನು ಪೊರೆಯುವುದಕ್ಕೆ ಬಂದವಳು ನಾನು. ಸಾರಿ ಹೇಳುತ್ತಾ ಇದ್ದೇನೆ, ಮಾಡಿದ್ದು ತಪ್ಪಾಯ್ತು ಎನ್ನುವ ಹಾಗೆ ಶರಣಾಗತಿಯನ್ನು ಹೊಂದು, ಇಲ್ಲ ಅಂತಾದ್ರೆ ನಿನ್ನ ಶಿರವನ್ನು ಆರಿಸಿ ಬಂದೆಯ
ವರವನ್ನು ಪಡೆಯುವುದಕ್ಕಾಗಿ ಬಂದೆಯ? ನಿಜ ನಿಜ. ನಾನು ಸಾಮಾನ್ಯನಲ್ಲ. ಏನ ಸಾಮಾನ್ಯ? ವಿಧಿಯಿಂದ ವರವನ್ನು ಪಡೆದು ಬಂದಿದ್ದೇನೆ. ಏನೀಗ? ಲೋಕಕ್ಕೆ ನಾನೇ ದೇವರು, ಮತ್ತೊಂದು ದೇವಿಯ ಅಗತ್ಯವಿಲ್ಲ. ಆದ್ದರಿಂದ ಒಂದು ಹೇಳ್ತೇನೆ, ಏನು? ಕೈಯಲ್ಲಿರುವಂತಹ ಆಯುಧವನ್ನು ಬಿಸಾಡು. ಏರಿ ಬಂದಂತಹ ಸಿಂಹವನ್ನು ಕಾಡಿಗೆ ಬಿಡು. ಕಳುಹಿಸಿ. ಮದುವೆಯಾಗುವುದಕ್ಕೆ ಎಡತೊಡೆಯಿರುವ ನಾಲಿಗೆಯನ್ನು ಕತ್ತರಿಸಿರು ಪಾಪಿ. ಬಂದವಳು ಸಾಮಾನ್ಯ ಹೆಣ್ಣು ಇರುವ ಹಾಗೆ ಭಾವಿಸಿಕೊಳ್ಳಬೇಡ. 3 ಮೂರ್ತಿಗಳ ಶಕ್ತಿ ಅಯೋನಿದೆ. ಸಿಂಹವಾಹಿನಿ, ಅಷ್ಟಭುಜೆ, ನಿನ್ನ ಪಾಲಿನ ಮೃತ್ಯು ಸ್ವರೂಪಿಣಿ.
ಗಿರಿನಾದಿನಿ ನಾಗತಮೇದಿನಿ ವಿಶ್ವವಿನೋದಿನಿ ಮಂಗಲತೆ ಗಿರಿವರವಿಂದ ಶಿರೋದಿನಿ ವಾಸಿನಿ ಕೃಷ್ಣವಿಲಾಸಿನಿ ಜಿಷ್ಣುಮತಿ ಭಗವತಿ ದೇಶತಿ ಕಲ್ಟ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತಿ ಜಯ ಜಯ ಹೇಮಗಿ ಸಾಧುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ ಶೈಲಸುತೆ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಜ್ಞೆ ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋ ಸುರಭ ಭಯ ನಿನಗಿಲ್ಲ ಮುಂದಗಿ ಹರುಷದಲ್ಲಿ ನಾಟವನ್ನು ಪಾಲಿಸು ಮರೆಯ ಚರಣವನ್ನು ನೀಡಿ ತಮನದೀಗಿ ಅಳಸಿದರೆ ಕಳರು ಪಟಳವು ನೀನರ ತರದ ತುಗಿ ಮಾತೃಗೆಲ್ಲವೂ ಗುಣಮನವಿ ಭಜಿಸಿದರೆ ಪೊರೆನ ಜೀವದಿಂದ ಭಯಭೀತನಾಗುವಂತಹ ಅಗತ್ಯವೇ ಇಲ್ಲ. ನಿಮಗೆ ಕೊಟ್ಟಿರುವ ಅಭಯವಾಣಿಯಂತೆ ದುರ್ವನಾದಂತಹ ಮಹಿಷಾಕಿನನ್ನು ಒದಿಸಿದ್ದೇನೆ. 9 ದಿವಸಗಳ ಪರ್ಯಂತ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಣಿನಿ, ಚಂದ್ರಗಂಟ, ಗಂಧಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ 9 ರೂಪಗಳನ್ನು ತಾಳಿದ್ದೇನೆ. 10ನೇ ದಿವಸ ಇಂದು ನಮ್ಮ ಪಾಲಿಗೆ ವಿಜಯಸಿರಿ ಎನ್ನುವುದು ಪ್ರಾಪ್ತಿಯಾಗಿದೆ. ಇನ್ನು ಮುಂದಕ್ಕೆ ಈ 9 ದಿವಸವನ್ನು ಪ್ರಾಪಂಚಿಕ ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. 10ನೇ ದಿವಸ ಈ ವಿಜಯೋತ್ಸವವನ್ನು ವಿಜಯದಶಮಿ ಎನ್ನುವ ಹಾಗೆ ಆಚರಿಸಲಿ. ಹೋಗುವ ಮೊದಲೇ ನಾಗವನ್ನೇರು ಅಮ್ಮ ಮಹಿಷವಧೆಯನ್ನು ಮಾಡುವುದರ ಮೂಲಕವಾಗಿ ಸುರಲೋಕವನ್ನು ಸ್ಥಿರವಾಗಿ ಒದಗಿಸಿಕೊಟ್ಟಿದ್ದೀಯ. ಹಾಗೆಂದು ಖಳರುಪಟಲ ಇಲ್ಲಿಗೆ ಮುಗಿಯಿತು ಅಂತ ತಿಳಿಯುವುದಕ್ಕೆ ಬರುವುದಿಲ್ಲ. ಮುಂದೆಯೂ ಅತಿಬಲಾನ್ವಿತರು ಬಂದರು ಅಂತಾದ್ರೆ ನಿವಾರಿಸುವುದಕ್ಕೆ ಕಷ್ಟವಾದ್ರೆ ಏನು ಮಾಡೋದು? ಮತ್ತೊಮ್ಮೆ ಕಾಲ ಭೀತಿ ಭಯಭೀತನಾಗುವಂತಹ ಅಗತ್ಯವೇ ಇಲ್ಲ. ತುಹಿನಾದ್ರಿಯನ್ನು ಬಂಧಿಸಿರಿ, ಭಕ್ತಿಯಿಂದ ಧ್ಯಾನಿಸಿ, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ದೂರೀಕರಿಸಿ. ಇದು ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಪ್ರತಿಪಾಲಕ ವೈಶಲಾಗಿಸಿ ಮತ್ತೆ ಕಾಲಾಂತರಕ್ಕೆ ಚೋಣಿತ ಪಟ್ಟದವನ ಶುಭದಾನವನದಿತ ವಿಭವದಲ್ಲಿ ಮಾರಕ ಶುಂಭದಾನವ ಕುಮಾರಕ ಶುಂಭದಾನವ ಅನುಜನಾದದಿ ಶುಂಭಸಗಿತಲಿ ಘನಪರಾಟಮದಿಂದ ಶೋಣಿತ ಜನ ಪದದಲ್ಲಿ ಧನುದೇವಿಯ ಗರ್ಭವನ್ನು ಪಾವನಗೊಳಿಸಿದವರು ನಾವು. ಈ ಭೂಮಿಯ ಬೆಳಕನ್ನು ಕಂಡೆವು. ಶುಂಭ ನಿಶುಂಭ ಎಂಬ ಹೆಸರನ್ನು ಇರಿಸಿದ್ದಾರೆ. ಹಿರಿಯವನಾನು ಶುಂಭ, ಒಳ ಹುಟ್ಟಿದವ ನೀನು ನಿಶುಂಭ. ಬಾಲ್ಯದಲ್ಲಿ ಬೇಕಾದಂತ ವಿದ್ಯೆಯನ್ನು ಅರ್ಜನೆ ಮಾಡಿ ಆಮೇಲೆ ಶಸ್ತ್ರ ಶಾಸ್ತ್ರ ಅದನ್ನೆಲ್ಲ ಚೆನ್ನಾಗಿ ತಿಳಿದುಕೊಂಡು ಬೆಳೆದು ನಿಂತವರು ನಾವು. ತಾಯಿ ಹೇಳಿದಂತೆ ಈ ಶೋಣಿತಾಪುರದ ಪೀಠವನ್ನೇರಿ ನಮ್ಮವರನ್ನೆಲ್ಲ ಸಂತೋಷದಿಂದ ಆಡುತ್ತಾ ಇದ್ದೇನೆ. ಎಲ್ಲರೂ ಕ್ಷೇಮವಾಗಿದ್ದಾರೆ. ಆದರೆ ನಮ್ಮವರಿಗೆ ನಾವು ಮಾಡಿದ ಸಾಧನೆ ತಿಳಿಯಬೇಕು. ಮಾಡಿದ ಸಾಧನೆ ಯಾವುದು ತಮ್ಮ?
ಸತ್ಯ. ನಮ್ಮ ಭಕ್ತಿಗೆ ಒಲಿದಂತಹ ಬ್ರಹ್ಮದೇವ ಏನು ಬೇಕು ಮಕ್ಕಳೇ ಎಂಬುದಾಗಿ ಬೇಡಿಕೊಂಡು ಹರಯ ಯೋನಿಜರಿಂದ ಹರಿಹರಾದಿಗಳಿಂದ ಮರಣವೇ ಇಲ್ಲದಂತಹ ವರಗಳನ್ನು ಬೇಡಿದ್ದೇವೆ. ತಥಾಸ್ತು ಎಂದಿದ್ದಾನೆ. ಅಣ್ಣ, ವರಗಳನ್ನು ಪಡೆದಂತಹ ನಾವು ಈ ಶೋಣಿತೆಯನ್ನು ಸೇರಿದ್ದೇವೆ. ಸಂಗಮದಿ ಹಲವೆ ತೋರಿಪುದೀ ವರವನ್ನು ಪಡೆದಂತಹ ನಾವು ಭೂಮಿಯನ್ನು ಸೇರಿದಾಗ ನಮ್ಮವರೆಲ್ಲ ಸಂತೋಷಗೊಂಡರು. ದಿಗ್ವಿಜಯ ಮಾಡಬೇಕು ಅಂತ ಹೇಳಿದ್ರು. ಅವರ ಮಾತಿನಂತೆ ಸೇನಾ ಸಮೇತರಾಗಿ ಭೂಮಂಡಲವನ್ನು ಸುತ್ತಾಡಿದವರು, ಭೂಭುಜನ ದರ್ಪವನ್ನು ಅಡಗಿಸಿದೆವು. ಆಮೇಲೆ ಅವರಿಂದ ಕಪ್ಪವನ್ನು ಸ್ವಾಧೀನ ಮಾಡಿಕೊಂಡಿದ್ದೇವೆ, ಪಾತಾಳವನ್ನು ಸೇರಿದೆವು, ಉರಗಾದಿಗಳ ಹೆಡೆ ಮೆಟ್ಟಿ ಅಲ್ಲಿ ನಮ್ಮ ಅಧಿಕಾರ ಮುದ್ರೆಯನ್ನು ಒತ್ತಿದ್ದೇವೆ. ಇನ್ನು ಉಳಿದದ್ದು ನಾಕ ಹಿರಿಯ ಭಾಗಿಗಳಾದಂತಹ ನಾವು ಭೂಮಿಯಲ್ಲಿರುವುದಲ್ಲ, ನಾಲ್ಕು ಲೋಕವನ್ನು ಸೇರಬೇಕು. ಕಿರಿಯ ಭಾಗಿಗಳಾದಂತಹ ದೇವತೆಗಳು ಅಹಂಕಾರಿಗಳಾಗಿ ಬೆರೆಯುತ್ತಾ ಇದ್ದಾರೆ. ಅವರ ಸೊಕ್ಕ ನನಗಿಸಿ ಏರ್ಬೇಕು ಅಂತ ಮನ ಮಾಡಿದ್ದೇನೆ. ಏನ್ ಪೀಠದ ಲಕ್ಷ್ಯವೇ ಕ್ಷಣದೊಳಗಿರುವ ನಾಯಕಕ್ಕೆ ದೇವತೆಗಳನ್ನು ಓಡಿಸಬೇಕೆಂಬುದು ನಿಮ್ಮ ಅಭಿಪ್ರಾಯ. ಅನುಮಾನ ವ್ಯಾಕಂಡ ವನಜರೋಫನ ಹಾಗೂ ಬ್ರಹ್ಮದೇವನ ವರಬಲ ನಮ್ಮ ಮೇಲೆ ಎಷ್ಟರವರೆಗಿರುತ್ತದೆಯೋ ಅಲ್ಲಿಯವರೆಗೆ ನಮಗೆ ಅಪಜಯ ಎನ್ನುವುದಿಲ್ಲ. ನಾನು ಸದಾ ಸಿದ್ಧರಿದ್ದೇನೆ. ಅವಕಾಶ ಬಿಡುಗಂಡಾಧಿಪ ಸುರಪ್ಪ ಐರಾವತವನ್ನು ಏರಿಕೊಂಡು ವಜ್ರಾಯುಧವನ್ನು ಝಳಪಿಸುತ್ತ ಯುದ್ಧಕ್ಕೆ ಇದಿರಾದೆಯಲ್ಲ. ಬಂದವರು ಸಾಮಾನ್ಯರಲ್ಲ. ಏನೋ ಅಸಾಮಾನ್ಯತೆ. ಶೋಣಿತಾಧಿಪ ಶುಂಭನ ತಮ್ಮ ನಿಶುಂಭನಾನು ಭಕ್ತಿಯಿಂದ ಪಡೆದಂತಹ ನಾಲ್ಕಲೋಕವನ್ನು ಶಕ್ತಿಯಿಂದ ಪಡೆದು ನಿಮ್ಮನ್ನು ಓಡಿಸಿ ದಿವೈಜ ಲೋಕದ ಈ ಅಧಿಕಾರವನ್ನು ನಮ್ಮ ಸ್ವಾಧೀನಪಡಿಸಿಕೊಳ್ಳಬೇಕೆಂಬ ಹಾಗೆ ಬಂದಿದ್ದೇವೆ. ಒಳ್ಳೆಯ ಭವಿಷ್ಯ ಇತ್ತು, ಅರ್ಧದಲ್ಲೇ ಕಳ್ಕೊಳ್ತಿ. ಯಾಕೋ ಅಂಡೆ ಪುಡಿ ಮಾಡ್ತಾರೆ.
ಆನೆ, ಅದರ ಮೇಲೆ ಕೂತ್ಕೊಂಡು ತಿರುಗಿಸ್ತಾ ಇದ್ದಿ ನೀನು. ದೇವೇಂದ್ರ, ಒಳ್ಳೆಯದು. ನಾನು ಯಾರತ್ತು ಗೊತ್ತೇನೋ ನಿನಗೆ? ನಿನ್ನ ಪರಿಚಯವಾಗಿಲ್ಲ, ಮೊದಲು ಕಾಡ್ತಾ ಇದ್ದೇನೆ. ಶೋಣಿತಾಪುರದೀಶ ನಾನು. ಶುಂಭದಾನವ ಅಂತ ಹೆಸರು ನನಗೆ. ಶುಂಭ? ನಮ್ಮ ಶುಂಭ? ನಮ್ಮ ಶುಂಭ ಅಂದ್ರೆ ನೀನೇನು ಹೀಗೆ ಬಂದದ್ದು? ಹೀಗೆ ಬಂದದ್ದು ಅಂದ್ರೆ ನೀನು ನಮ್ಮ ಅನುಜನಲ್ವೇನೋ? ಅನುಜನ ಅಣ್ಣನ? ಅಣ್ಣನೇ. ನಾವೆಲ್ಲವರು ಒಂದಪ್ಪನ ಮಕ್ಕಳು. ಹೌದು. ತಾಯಿಯರು ಹಲವು. ನಮಗೆ ಭೇದ ಉಂಟು? ಇಲ್ವಾ? ಇಲ್ವೇ ಇಲ್ಲ. ನಿನಗೆ ಭೇದ ಇಲ್ವಾ? ನೀನು ಎಷ್ಟು ದೊಡ್ಡ ಮತ್ಸರಿತ ನಮಗೆ ಗೊತ್ತಿಲ್ವಾ? ಏನು? ಕೆಲವೆಲ್ಲ ಅವರವರ ಭಾವಕ್ಕೆ ತಕ್ಕಂಥದ್ದು. ಭಾವಕ್ಕೆ ತಕ್ಕಂತಲ್ಲ, ನಿನ್ನ ಕರ್ಮ ಏನದು? ಮತ್ತೆ ಅದನ್ನು ನನ್ನಲ್ಲಿ ಹೇಳುವ ನೀನು. ಮತ್ತೆ ನಮಗೆಲ್ಲ ಚೆನ್ನಾಗಿ ಗೊತ್ತು ಏನು ಎಷ್ಟು ಮೋಸಗಾರ ಅಂತ ನಾವು ತಿಳಿದಿದ್ದೇವೆ. ಯಾಕೆ? ಭೂಮಿಯಲ್ಲಿ ರಕ್ಕಸರು ಹುಟ್ಟುವುದಕ್ಕೆ ಪ್ರಾರಂಭ ಮಾಡಿದ್ರೆ ಸಾಕು, ನಿನ್ನ ಕಣ್ಣು ಕೆಳಗೆ ಇರ್ತದೆ. ಅವರನ್ನು ಯಾವಾಗ ಕೊಲ್ಲುದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ನಿಮ್ಮ ಕಣ್ಣು ಮೇಲೆ ನೋಡುವಾಗ ನಾವು ಕೆಳಗೆ ನೋಡು. ನಾವು ಹುಟ್ಟುವಾಗಲೇ ಮೇಲೆ ನೋಡುವವರು. ಸಮರ್ಥರಾದ ಮೇಲೆ ಈ ನಾಲ್ಕು ಲೋಕವನ್ನು ಪ್ರವೇಶ ಮಾಡುವುದು. ನಿಮ್ಮ ಗೀರ್ವಾಣ ಕುಲವನ್ನೆಲ್ಲ ನಾಶ ಮಾಡಿ ಈ ಪೀಠವನ್ನೇರದಿದ್ರೆ ನಾನು ಶುಂಭದಾನವನಲ್ಲ. ಏನು ಸುಮ್ಮನೆ ಸಿಕ್ಕಿದ್ದು ಅಂತ ಭಾವಿಸಿ ಸೇರಿದೆ ಬಯಸಿ ಬಂದು ಹೊರದಾನವರ ಸಂಗ್ರಹಿದು ಹೊರ ಯಮನವರು ಹುಟ್ಟಿರುವರೆಂದು ಒಳ್ಳೆಯದ ಬಂದದ್ದು. ಆದ್ರೆ ಬರುವಾಗ ಪೂರ್ವಾಪಾರಗಳನ್ನು ನೀನು ವಿವೇಚಿಸಿ ಬರಲಿಲ್ಲ ಅಂತ ಗೊತ್ತಾಗ್ತದೆ. ಯಾಕೆ? ಏನು ಶ್ರಮ ಇಲ್ಲದೆ ಬರದದ್ದಲ್ಲ ಅಂತ ತಿಳಿ. ಏನು ಶ್ರಮ? 100 ಯಾಗವ ಮಾಡಿರ್ಪೇವು ನಾವು. ಯಾಗ ಮಾಡಿರಬಹುದು. ಇಲ್ಲಿ ಬಾ. ಏನು ಗೌರವ ಸಲ್ಲಿಸಿದ್ಯಾರೋ? ಗೌರವ ಸಲ್ಲಿಸಿದ್ಯಾರೋ? ಒಳ್ಳೆ ವಿಷಯ. ಅದ್ರಲ್ಲ ಎಲ್ಲದರಲ್ಲೂ ಮೆಚ್ಚಬೇಕು. ಹೌದು, ನಾವೇನು ಹಾಗೆ ಸುಮ್ಮನೆ ಅಲ್ಲ. ಖಂಡಿತ ಮೊದಲು ಹಿರಿಯರಿಗೆ ಗೌರವವನ್ನು ಕಲಿಬೇಕು. ನಮ್ಮ ಹಿರಿಯ ನಿಜ ಹೇಳ್ಬೇಕಾ, ಶ್ರೀಧರನನ್ನು ನಾವು ನೆನೆಸಿರಷ್ಟು ಉಳಿದವರು ನೆನಪು ಮಾಡುವುದಿಲ್ಲ. ಗೊತ್ತುಂಟ ನಿನಗೆ? ಹೌದಯ್ಯ, ನೆನಪು ಮಾಡಲೇಬೇಕು. ಯಾಕಾಗಿ ದೇವಪೀಠವನ್ನು ಕೊಟ್ಟಿದ್ದಾರೆ, ಹಾಗಾಗಿ ನೀವು ನೆನಪು ಮಾಡಲೇಬೇಕು. ಖಂಡಿತ ನಾವು ಕೂಡ ಹಾಗೆ ಯೋಚನೆ ಮಾಡ್ತಾ ಇರ್ತೇವೆ. ಗೊತ್ತಾಯ್ತಲ್ಲ? ಖಂಡಿತ. ಆದ್ರೆ ಒಂದು ವಿಷಯ, ಏನು? 100 ಯಾಗ ಮಾಡಿದ್ದಲ್ಲ? ಹೌದು, 100 ಯಾಗವ ಮಾಡಿ ನಾಲ್ಕವ ಗದ್ದುಗೆ ಏರಿರುವ ನಾವುಗಳು ಯಾವ ಕಾರಣಕ್ಕೂ ನೀನು ನನ್ನ ಸಹೋದರನಾದ್ರು ನಾವು ಬಿಟ್ಟು ಕೊಡುವುದಿಲ್ಲ. ಬಿಟ್ಟು ಕೊಡ್ಬೇಕು ಅಂತಿಲ್ವೋ? ಮತ್ತೆ ನಿನ್ನನ್ನು ಪುಸ್ತಕ ಅಂತ ಹೇಳಿದ ಕೆಳಗೆ ಹಾಕಿದ್ರೆ ಸಾಕಲ್ಲ? ನಿನ್ನಿಂದ ಕೂಡಿತ ಮತ್ತೆ ಕೂಡದ ನಾನು ಇಲ್ಲಿಗೆ ಬರ್ತೇನೆ. ಸುಮ್ಮನೆ ಇಟ್ಕೊಳ್ಳ. ನೋಡೋಣ. ಚಾರು ಚತುರ್ದಶ ಜಗಕ್ಕೆ ಅಧಿಕಾರಿಯತಾನೆಂಬುದಕ್ಕೆ ಘೋರನೆಡೆಂದುರ ವಹಿಸಿ ಸುರವಾನವ ಬೆಸೆಗೆಡಿಸಿ ಪೀಠವನ್ನೇರಿದ ಕ್ಷಣವೇ ನಮ್ಮ ಜೊತೆ ಬಂದವರೆಲ್ಲ ಜಯಘೋಷವನ್ನು ಹಾಕುತ್ತಾ ಇದ್ದಾರೆ. ಮನಸ್ಸಿಗೆ ಮಹದಾನಂದವಾಗುತ್ತಾ ಇದೆ. ಇನ್ನು ಮುಂದೆ ಶುಂಭನಾಜ್ಞೆ 14 ಲೋಕದಲ್ಲಿಯೂ ನಡೆಯಬೇಕು. ಹೇಗೆ? ಪೂಜೆ ಪುರಸ್ಕಾರ ಶುಂಭನಿಗೆ, ಅರ್ಪಣ ತರ್ಪಣ ಶುಂಭನಿಗೆ. ನಾವು ಹೇಳಿದಂತೆ ಎಲ್ಲರೂ ಕೇಳಿದ್ರೆ ಅವರಿಗೆ ನಮ್ಮ ಅಭಯ ಹಸ್ತ ಇದೆ. ಇಲ್ಲದಿದ್ರೆ ಒಬ್ಬೊಬ್ಬರನ್ನು ಚಿತ್ರಹಿಂಸೆ ಕೊಟ್ಟುಕೊಳ್ಳಲಾಗುವುದು. ಗೊತ್ತಾಯ್ತಲ್ಲ? 14 ಲೋಕಕ್ಕೂ ಈ ವಿಷಯ ತಿಳಿಯಬೇಕು ಅಂತಾರೆ. ಡಂಗುರ ಸಾರಬೇಕಾಗಿದೆ. ವ್ಯವಸ್ಥೆ ಮಾಡು. ಈಗ ವಿಶ್ರಾಂತಿ ಪಡೆಯೋಣ. ಅಳುವ ಸುಮನಸರಿಂಗಿ ಧೈರ್ಯವ ತಿಳುಗಿ ಬಣ
ಬಳಿಕ ಶಕ್ತಿ ರೂಪಿಣಿಯಾಗಿ ಖಳರ ಬಳಿಗೈದುತ್ತ ಗೆಲುವಡ ಸಾಧ್ಯ ಖಳರ ಬಳಿಗೈದುತ್ತ ಗೆಲುವಡ ಸಾಧ್ಯಗೆನುತ್ತಾಗ ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಏನು ತಲಿತಲ್ಲ ಮನದೊಳಗೆ ಎಂದು ಯೋಚಿಸಿ ಮಗಮಾಗೆ ದೈತ್ಯ ವೃಂದಲ ಮೋದಿಸಿ ತರಿಗೆ ಮಗಮಾಗೆ ಮಗಮಾಗೆ ಎಂದು ಯೋಚಿಸಿ ಮಗಪಾಗಿ ದೈತ್ಯ ವೃಂದವ ಮೋಗಿಸಿ ತರಿಗೆ ದೈತ್ಯ ವೃಂದವ ಮೋಗಿಸಿ ತರಿಗೆ 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 ಮಗಮಾಗೆ ಮಗಮಾಗೆ ಸುಂದರಾಂಗವ ತಳೆದೊಂದು ಕೌಶಿಕೆಯಾಗಿ ಸುಂದರಾಂಗವ ತಳೆದೊಂದು ಕೌಶಿಕೆಯಾಗಿ ನಿಂದಳು ಮೆರವ ಕದಂಬವನ ತೊಳೆದು ನಿಂದಳು ಮೆರವ ಕದಂಬವನ ತೊಳೆದು ನಿಂದಳು ಮೆರೆವ ಕದಂಬವನ ತೊಳೆದು ಮಗಮಾಲೆ ಮಗನಾಗೆ ಮೋಗಿಸಿ ತರಿಗೆ ಅಂದು ಕೌಶಿಕಿಯಾಗಿ ಆ ಎಂದು ಯೋಚಿಸಿ ಮಗ ಮಾಡಿ ದಜಭೂತವ ಮೋದಿಸಿ ತರಿಗೆ ಸುಂದರಂಗವ ತಡೆದೋದು ಕೌಶಿಕೆಯಾಗಿ ನಿಂದಳು ಬೆರುವ ಕದಂಬವನ ತೊಳೆದು ಯೋಜನೆ
ಅಳುವಂತಹ ಸುಮನಸರಿಗೆ ಅಭಯವಾಣಿಯನ್ನು ಕೊಟ್ಟಿದ್ದೇನೆ. ಕಿರಿದು ಸಮಯದಲ್ಲಿ ದಾನವರನ್ನು ಸಂಹರಿಸಿಕೊಡುತ್ತೇನೆ ಎನ್ನುವ ಹಾಗೆ ಲೋಕದ ಮಾಯೆಯನ್ನು ಮೀರಿದವಳು ನಾನು. ಹಾಗಾಗಿ ಆದಿಮಾಯೆ ಜಗದಾದಿ ಮಾಯೆ ಎನ್ನುವಂತಹ ನೆಗಳ್ತೆಯನ್ನು ಪಡೆದವಳು ನಾನು. ಈ ಕಾಲಕ್ಕೆ ಯೋಚನೆ ಮಾಡುವಂತಹ ಪ್ರಮೇಯ ಒದಗಿ ಬಂದಿದೆ. ಕಾರಣ ಈ ಲೋಕ ಎನ್ನುವುದು ನನ್ನಿಂದಲೇ ಸೃಜಿಸಲ್ಪಟ್ಟಂತಹ ಸಂಸಾರ. ಇಲ್ಲಿರುವಂತಹ ಜೀವರು, ದೇವರು, ದಾನವರು ಎಲ್ಲರೂ ನನ್ನ ಮಕ್ಕಳೇ ಆಗಿದ್ದಾರೆ. ಅದರಲ್ಲಿಯೂ ಆ ಶುಂಭ ದಾನವ, ಅವನಿಗಿರುವಂತಹ ವರಬಲವಾದರೂ ಯಾವುದು? ಕೋಶ ಸಂಭವೇ ಆಗಿರಬೇಕು, ಅಯೋನಿಜೆಯಾಗಿರಬೇಕು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ದೇವತೆಗಳು ಸ್ತುತಿ ಮಾಡುವಂತಹ ಕಾಲಕ್ಕೆ ಗೌರಿ ದೇವಿ ಸ್ನಾನವನ್ನು ಪೂರೈಸುವುದಕ್ಕೆ ಹಿಮಾಲಯ ಪ್ರಾಂತ್ಯದ ಮಾನಸ ಸರಸಿಗೆ ಹೋಗುವಂತಹ ವೇಳೆ ಆಕೆಯ ಆತ್ಮಕೋಶದಿಂದ ಹೊರಬಂದೆ. ಆ ಕಾಲಕ್ಕೆ ಗೌರಿದೇವಿ ಕಪ್ಪಾಗಿ ಗೋಚರಿಸಿದಳು. ಕಂಡಂತಹ ದೇವತೆಗಳು ಕಾಳಿ ಎನ್ನುವ ಹಾಗೆ ಸಂಬೋಧಿಸಿದರು. ಗೌರಿ ದೇವಿಯ ಕೋಶದಿಂದ ಹೊರಬಂದ ಕಾರಣ ನಾನು ಕೋಶ ಸಂಭವವೂ ಹೌದು, ಅಯೋನಿಜೆಯೂ ಹೌದು. ಹಾಗಾಗಿ ಆದಷ್ಟು ಬೇಗ ಆ ಶುಂಭದಾನವನ್ನು ಹನನ ಮಾಡಬೇಕು ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಿದ್ದೇನೆ. ಅದಕ್ಕೆ ಬೇಕಾಗಿ ನಾನು ಆಯ್ಕೆ ಮಾಡಿದಂತಹ ಸ್ಥಳ ಇದೇ ಕದಂಬ ಕಾಂತಾರ. ಎಂತಹ ಪ್ರಶಾಂತವಾದಂತಹ ವಾತಾವರಣ, ಶುಕಪಿಕಗಳ ಗಾಯನ, ಮಯೂರಿಗಳ ನರ್ತನ, ಗಗನಚುಂಬಿ ಕದಂಬ ವೃಕ್ಷಗಳು. ಇದೇ ಸರಿಯಾದಂತಹ ಸ್ಥಳ. ಇಲ್ಲೇ ಕುಳಿತು ಸುಶ್ರಾವ್ಯವಾದ ಗಾಯನವನ್ನು ಹಾಡಿದೆ ಎಂದಾದರೆ ಖಂಡಿತವಾಗಿಯೂ ಆ ದಾನವರು ಬರ್ತಾರೆ. ಈ ಸ್ಥಳ ಎನ್ನುವುದು ಆ ದಾನವರ ಅಂಕೆಗೆ ಒಳಪಟ್ಟದ್ದು. ಹಾಗಾಗಿ ಮೃಗಬೇಟೆಗೋ ವನವಿಹಾರಕ್ಕೂ ಬಂದಂತಹ ದಾನವರು ಈ ಮೋಹಕ ರೂಪವನ್ನು ಕಂಡು ವಿವಶರಾಗುತ್ತಾರೆ. ಆ ಸಂದರ್ಭ ನನ್ನ ಮೋಹ ಎನ್ನುವಂತಹ ಬಲೆಯನ್ನು ಬೀಸಿ ಅವರನ್ನು ತರೆಯಬೇಕು ಎನ್ನುವ ಹಾಗೆ ಸಂಕಲ್ಪವನ್ನು ಮಾಡಿಕೊಂಡಿದ್ದೇನೆ. ಆದರೆ ಆದಿಮ ಎನಿಸಿಕೊಂಡಂತಹ ನಾನು ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದ ಸ್ಥಳ ಬೇಡವೆ? ಈ ಬಗ್ಗೆ ಆಲೋಚನೆಯನ್ನು ಮಾಡಿದ್ದೇ ತಡ. ಅದೋ ಕನಕ ಉಯ್ಯಾಲೆ ಮೆರೆಗೆನೋ ಕನಕ ದುಯ್ಯಾಲೆ ಮೆರೆಗೆನೋ ಉಯ್ಯಾಲೆ 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 ಮೆರೆಗೆನೋ ಉಯ್ಯಾಲೆ ಮೆರೆಗೆನೋ ಉಯ್ಯಾಲೆ ಮೆರೆಗೆನೋ ಉಯ್ಯಾಲೆ ಮೆರೆಗೆನೋ ಕನಕ ದುಯ್ಯಾಲೆ ಮೇರೇನು ವನದೊಡಗದು ಮೋದದುಡು ಈ ವನದೊಳಗೆ ಈ ವನದೊಳಗದು ಮೋದದೊಳು ಮೋದದೊಳು ಉಯ್ಯಾಲೆ ಮೆರುಗೆನೋ
ಸನುಮತದಿಂದ ಸನುಮತದಿಂದ ಉಯ್ಯಾಲುಗನ ಉಯ್ಯಾಲುಗನ ಉಯ್ಯಾಲುಗ ಜಗಜನನಿಯಾಡು ತಲೆ ಕನಸವಾಗಿ ನೋಡಲ್ಲಿ ಜಗಜನನಿ ಜಗಜನನಿ ಜಗಜನನಿಯಾಡುತ್ತಲೇ ಕನಸು ಬಾಗಿ ನೋಡು ಉಯ್ಯಾಲೆ ಆಡಿದೇಳು ಉಯ್ಯಾಲೆ ಆಡಿದೇಳು ಉಯ್ಯಾಲೆ ಆಡಿದೇಳು ಮಗ ಸನುಮತದಿಂದ ಉಯ್ಯಾಲೆಯದ ಜಗಜನನಿಯಡುತ್ತಲ್ಲಿ ಕನಸು ಬಾಗಿ ನೋಡಲ್ಲಿ ಕನಕದಿಯಾಲು ಮೆರೆಯನು ಆವದೊಳಗೆ ಮೋದಗುಳು ಸನುಮತದಿಂದ ಆಲಯದ ಜಗಜನಿಯಾಡುತ್ತಲೇ ಕನಸು ಬಗಿ ನೋಡಲ್ಲಿ ಸನುಮತದಿಂದ ಜಗಜನನಿಗಳು ತಲೆ ಕನಸು ಬಗಿ ನೋಡಲ್ಲಿ ಆಡಿದಳು ಆಡಿದಳು ಸನುಮತರು ಜಗದನನಿ ಆಡಿದಳಾಡಿದಳು ಮಗಮ್ಮ ಮಗಮ್ಮ ಸನುಮತದಿಂದ ಉಯ್ಯಾಲೆಯದ ಜಗಜನನಿಯಡುತ್ತಲೇ ಗದೆ ಸೊಬಗಿನೊಡಲ್ಲಿ ಗದೆ ಸೊಬಗಿನೊಡಲ್ಲಿ ಮಗಮಾಗಿ ಯೋಚಿಸಿ ಮನದೊಳಗೆ ಸರಿ ಸರಿ, ನಾನು ಆಲೋಚನೆಯನ್ನು ಮಾಡಿದ್ದೆ ತಡ. ಅಂಬರದಿಂದ ಇಳಿಯುತ್ತಾ ಇದೆ ಆದಿ ಮಧ್ಯ ಅಂತ್ಯರಹಿತವಾದಂತಹ ಸ್ವರ್ಣದುಯ್ಯಾಲೆ. ನನ್ನನ್ನೇ ಬಿಂಬಿಸುವ ಹಾಗುಂಟಲ್ಲ, ಆದಿ ಮಧ್ಯ ಅಂತ್ಯರಹಿತಳು ಎನ್ನುವ ಹಾಗೆ. ಇದನ್ನು ಕಂಡಾಗ ಸಂತೋಷವಾಗುತ್ತಾ ಇದೆ. ಈ ಉಯ್ಯಾಲೆಯಲ್ಲಿ ಕುಳಿತು ಗಾಯನವನ್ನು ಹಾಡಿದೆ ಎಂದಾದರೆ ಖಂಡಿತವಾಗಿಯೂ ದಾನವರು ಮರುಳಾಗುತ್ತಾರೆ. ಹಾಗೆಂದು ಬಂದಂತಹ ದಾನವರ ಮುಂದೆ 2 ದ್ವಾರಗಳನ್ನು ಮುಂದಿರಿಸ್ತೇನೆ. ಒಂದು ಉದ್ಧಾರ, ಮತ್ತೊಂದು ಸಂಹಾರ ಎನ್ನುವ ಹಾಗೆ. ಕೋಟಿ ಸೂರ್ಯನ ಪ್ರಭೆಯಿಂದ ಕಂಗೊಳಿಸುತ್ತಾ ಇರುವಂತಹ ನನ್ನನ್ನು ಜ್ಯೋತಿ ಸ್ವರೂಪಿಣಿ ಎನ್ನುವ ಹಾಗೆ ಕಂಡುಕೊಂಡ್ರೆ ಅಂತವರ ಉದ್ಧಾರ. ಅದಲ್ಲ, ಬೆಂಕಿಯನ್ನು ಕಂಡು ಆಕರ್ಷಿತವಾದಂತಹ ಪತಂಗ ಹೇಗೆ ಬೆಂಕಿಯಲ್ಲೇ ಬಿದ್ದು ನಶಿಸಿ ಹೋಗುತ್ತದೋ, ತಿನ್ನುವ ಹಣ್ಣು ಎನ್ನುವಂತಹ ಹೆಣ್ಣು ಎನ್ನುವ ಹಾಗೆ ಮುಂದೊತ್ತಿ ಬಂದ್ರೆ ಅಂತವರ ಸಂಹಾರ ಎನ್ನುವ ಹಾಗೆ ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಮಾತ್ರವಲ್ಲ, ನನ್ನ ಇಂಪಾದ ಗಾಯನವನ್ನು ಕೇಳಿ ಅಮ್ಮ ಎನ್ನುವ ಹಾಗೆ ಕಂಡುಕೊಂಡ್ರೆ ಅಂತವರ ಉದ್ಧಾರ. ಅದಲ್ಲ, ವಿವಶರಾಗಿ ನನ್ನನ್ನೇ ಪಡೆಯುವುದಕ್ಕೆ ಮುಂದಾಗುತ್ತಾರೆ ಅಂತಾದ್ರೆ ಸಂಹಾರ ಎನ್ನುವ ಹಾಗೆ ತೀರ್ಮಾನವನ್ನು ಕೈದಿದ್ದೇನೆ. ಮಾತ್ರವಲ್ಲ, ಕನಕದ ಉಯ್ಯಾಲೆಯಲ್ಲಿ ಕುಳಿತಂತಹ ನನ್ನನ್ನು
ತಾಯಿ ಎನ್ನುವ ಹಾಗೆ ಕಂಡುಕೊಂಡ್ರೆ ಅಂತವರ ಉದ್ಧಾರ. ಅದಲ್ಲ, ತೊಟ್ಟಿಲು ಕಟ್ಟುವ ಆಲೋಚನೆ ಮಾಡ್ತಾರೆ ಅಂತಾದ್ರೆ ಸಂಹಾರ ಎನ್ನುವ ಹಾಗೆ ತೀರ್ಮಾನವನ್ನು ಕೈಗೊಂಡಿದ್ದೇನೆ. ತಡ ಮಾಡುವುದ್ಯಾಕೆ? ಆದಷ್ಟು ಬೇಗ ಕನಕದ ಉಯ್ಯಾಲೆಯನ್ನು ಏರಿಕೊಳ್ಳುತ್ತೇನೆ. ಎಲ್ಲವೂ ಸಂಚರಿಸಿ ಶೋಧಿಸುವ ನಮ್ದೇನತ
ನಾರದರ ಆಗಮನ ಮಾಡಿಸಿದ ಸಂಧಿ ನಮ್ಮ ಅಣ್ಣ ಸಿಂಹದಾನವ ಅಪ್ಪಣೆ ಕೊಟ್ಟ ಮತ್ತು ವಿರೋಧಿಗಳಂತಹ ದೇವತೆಗಳು ಎಲ್ಲಿದ್ದೇರ ಹುಡುಕಿಕೊಂಡು ಬನ್ನಿ ಎಂಬುದಾಗಿ ದೇವತೆಗಳೇ ಸುಳ್ಳಿಲ್ಲ. ತಿರುಗಾಟದ ಪರಿಣಾಮ ತಿನ್ನಲೇಬೇಕು. ಹಸಿವೆ ತಡೆಯುವುದಕ್ಕಾಗುವುದಿಲ್ಲ. ಉಪಾಯ ಕದಂಬವನಕ್ಕೆ ಇಳಿಯುವ ಬೇಟೆಯಾಡುವ ಮಾಂಸ ಬೇಟೆ ಆಡುತ್ತಾ ಬಂದರಾಗ ಆಡುತ್ತಾಡುತ್ತಾ ಬಂದರಾಗ ಮೃಗ ಮಾಂಸವನು ಮೇಲುತ್ತ ಮಾಂಸವನು ಮೆಲುತ್ತಲಿ ಎಲ್ಲರಿಗೊಡ್ಡುತ್ತ ತನುವ ಶ್ರಮವ ಎಲ್ಲರಿಗೊಡ್ಡುತ್ತ ತನುವ ಶ್ರಮವನು ಕಳೆದನು ತಾಗ ಬರಲು ಕದಂಬವನ ಬೆಳಗ್ಗೆ ಕದಂಬವನದಿಡುಗೆ ಆ
ಮಾಂಸದ ಖಂಡಗಳು ಬೆಳೆಯುತ್ತದಂತೆ. ಹೌದಾ? ಅದಕ್ಕೆ ಬೇಕಾಗಿ ಬೇಟೆ ಆಡಿದೆವು. ಹೌದು. ಇಂದಿನ ಬೇಟೆ ಭರ್ಜರಿ ಬೇಟೆ. ಭರ್ಜರಿ ಬೇಟೆ ಅದಲ್ಲ, ಏನು ನಾವು ಬೇಟೆ ಆಡ್ತಾ ಇದ್ದ ಹಾಗೆ ನಿನ್ನ ಜೊತೆಯಲ್ಲಿ ಬಂದ್ರೆ ನನಗೆ ಏನು ಪ್ರಯೋಜನ ಆಗುದಿಲ್ಲ. ನಾನು ಬೇರೆ ದಾರಿ ಹಿಡಿತೇನೆ ಅಂತ ಹೇಳಿ ಹೋದವಲ್ವಾ? ಹೌದು. ಯಾವ ಕಡೆ ಹೋದೆ ಅಣ್ಣ? ಯಾವ ಮೃಗ ಸಿಕ್ಕಿತು? ನಿನ್ನ ನಡುವೆ ಪದವಾಗಿ ಮುಂದೆ ಸಾಗಿದಂತಹ ಸಂದರ್ಭದಲ್ಲಿ ಕೋಣಗಳ ಹಿಂಡು ಕೋಣ ನಾವಿಡುವವರಲ್ಲ, ಬಿಡಗಿಲ್ಲ. ಕೋಡನ್ನು ಹಿಡಿದೆ ಅಪ್ಪಳಿಸಿದಿ. ಅಪ್ಪಚ್ಚ ಆಯ್ತು ಅಂದ್ರೆ ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ. ರಕ್ತವನ್ನು ಗಟ 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 ಗಟನೆ ಕುಡಿದೆ, ಮಾಂಸವನ್ನು ನುಂಗಿಬಿಟ್ಟೆ. ಹೌದಾ ಅಣ್ಣ? ಆ ಸಂದರ್ಭದಲ್ಲಿ ನಿನ್ನ ನೆನಪಾಯಿತಣ್ಣ. ಹೌದಾ? ನಿನಗಾಗಿ ತಂದಿದ್ದೇನೆ. ಏನು ತಂದಿದ್ದಿ? ಎಲುಬುಗಳ ರಾಶಿ. ನಾನು ಎಲುಬು ತಿನ್ನುವವನ? ನೀನು ಎಲುಬು ಪ್ರಿಯನಲ್ವೇ? ಹಾಗೆ ಹಾಗೆ ತಂದಿದ್ಯಲ್ಲ ಅಣ್ಣ, ನನ್ನ ನೆನಪಾಯ್ತಲ್ಲ. ಹೌದು. ನನ್ನನ್ನುಳಿದು ಹೋದವರೇನು? ಏನು ಕಂದ ಏನು ತಿಂದ ಹೇಳು ನನ್ನ ಮುಂದೆ. ಈ ದಾರಿಯಾಗಿ ಮುಂದೆ ಹೋದಾಗ ಹಂದಿಗಳ ಹಿಂಡನ್ನು ಕಂಡೆ. ಏನು ಮಾಡಿದೆ? ನಾನು ಓಡಿ ಹೋಗಿ ಒಂದು ದೊಡ್ಡ ಹಂದಿಯ ಕಾಲನ್ನು ಹೇಗೆ ಹೇಗೆ ಏನು ಮಾಡಿದೆ? ಹಿಡಿದೆ. ಎಳೆದುಕೊಂಡು ಬಂದೆ. ದೊಡ್ಡ ಬಂಡೆ ಕಲ್ಲಿತ್ತು. ಗಿರಗಿರನ ತಿರುಗಿಸಿ ಒಂದೇ ಸಮಾನ ಪರಿಣಾಮ ರಕ್ತ, ಬಿಸಿ 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 ರಕ್ತ. ಅಲ್ಲಿಗೆ ಬಾಯಿ ಕೊಟ್ಟು ಕುಡಿದೆ. ಮಾಂಸದ ಖಂಡಗಳನ್ನು ಬೇರೆ ಬೇರೆ ಮಾಡಿ ತಿಂದು ಬಿಟ್ಟಿಯಾ? ಹೌದೌದು. ಅಣ್ಣ, ನಿನ್ನ ತಮ್ಮನಾದ ನನ್ನ ನೆನಪಾಗ್ಲಿಲ್ವೇ ನಿನ್ಗೆ? ಯಾವತ್ತಾದ್ರೂ ಮರೀತೇನೋ ತಮ್ಮ? ಖಂಡಿತ ಸಾಧ್ಯವಿಲ್ಲ. ಹಂದಿಯ ಚರ್ಮ ತಂದಿದ್ದೇನೆ. ಚರ್ಮ ತಿನ್ನುವವನು ನಾನು. ಅದಲ್ವೋ? ಮತ್ತೆ ಅದು ಈ ಕ್ಷಣವೇ ತಿನ್ನಬಾರ್ದು. ಮತ್ತೆ ಅದಕ್ಕೊಂದು ಹೊತ್ತುಂಟು. ಯಾವಾಗ? ಈಗ ಕೊಂಡೋಗಿ ನಾವು ಅಟ್ಟಕ್ಕೆ ಹಾಕಬೇಕು. ಅಟ್ಟಕ್ಕೆ? ಹೌದು. ಯಾಕೆ? ಮಳೆ ಬರುವಾಗ ತೆಗೆದು ಅಂಗಳಕ್ಕೆ ಹಾಕಬೇಕು. ಮತ್ತೆ ಅಂಗಳಕ್ಕೆ ತೆಗೆದು ಅಟ್ಟಕ್ಕೆ ಹಾಕಬೇಕು. ಮತ್ತೆ ನಿನ್ನ ಕರ್ಮಕ ತಂದ ಹಾಗಲ್ಲೋ? ಮತ್ತೆ ಈ ಬಿಸಿಲು ಬೀಳುವಾಗ ಪುನಃ ಅಂಗಳಕ್ಕೆ ಹಾಕಿದಾಗ ಅದರ ಒಳಗಿಂದ ಹುಟ್ಟಿಕೊಂಡದ್ದು ಸಾಯ್ತದೆ, ಮತ್ತೊಂದು ರುಚಿ ಹೆಚ್ಚಾಗ್ತದೆ. ಓಹೋ, ಹಾಗೆ ಹಾಗೆ ಅದನ್ನು ಬಿಸಿ ಬಿಸಿ ಎಣ್ಣೆಗೆ ಬಿಟ್ಟು ಒಂದೊಂದೇ ತುಂಡನ್ನು ತೆಗೆದು ನಾವು ತಿನ್ನುವಾಗ ಉಂಟಲ್ಲ, ನಿನ್ನ ಮುಖ ನನ್ನ ಮುಖ ನೋಡ್ತಾ ಇರಬೇಕು. ಅಷ್ಟೊಂದು ರುಚಿ. ಏನೇ ಆಗ್ಲಿ ಅದು ಮತ್ತೆ ಈಗ ತಿನ್ನೋದು ಹೆಚ್ಚಾಗಿದೆ. ಹೌದು, ಆಯಾಸ ಆಗ್ತಾ ಉಂಟು. ಏನು ಮಾಡೋಣ? ಅಣ್ಣ, ಏನು ಅವಣ್ಣ, ನನಗೆ ಸ್ವಲ್ಪ ಗಾಳಿ ಹಾಕೋಣ. ನನಗೂ ಸೆಕೆ ಆಗ್ತದ? ನನಗೆ ನೀನು ಗಾಳಿ ಹಾಕು. ನಿನಗೂ ಆಯಾಸ ಆಗ್ತದೆ. ಹೌದು. ಈಗ ಏನು ಮಾಡುವ? ಇಲ್ಲಿಗೆ ಗಾಳಿ ಬೀಸುವುದಿಲ್ಲ, ಇದು ತಗ್ಗು ಪ್ರದೇಶ. ಹೌದು. ಹಾಗಾಗಿ ಎತ್ತರವಾಗಿ ಕಾಣುತ್ತಾ ಉಂಟು. ನೀರು ತುಹಿನಾದ್ರಿಯನ್ನು ಏರಿದವರು ನಾವು. ಈ ಸಂದರ್ಭದಲ್ಲಿ ಕೆಲ ಪ್ರದೇಶವನ್ನು ನೋಡಿದೆವು ಎಂದಾದರೆ ಹೂವ ನುಟ್ಟಿವೆ, ಹೂವ ಬಿಟ್ಟಿವೆ, ಹೂವ ತೊಟ್ಟಿವೆ ಮರಗಳು. ಹೌದು. ಚೈತ್ರ ಯಾತ್ರೆಗೆ ಬಂದು ನಿಂತಿವೆ 100 ಚೆಲುವಿನ ರಥಗಳು. ಕಾಮರತಿಯರು ಬಂದು ಪಾಡುವ ರಾಸಲೀಲಾಪಥಗಳು. ಭವರನ ಭವರವೋ, ವಸಂತನ ವಿಹಾರ ಕ್ಷೇತ್ರವೋ ಎನ್ನುವ ಹಾಗೆ ಕಾಣ್ತಾ ಚಂದ ಕಾಣ್ತಾ ಉಂಟು. ತಂಪು ತಂಪಾಗಿ ಗಾಳಿ ಬೀಸ್ತಾ ಇದ್ದಾನೆ. ಮಾರುತನು ಬೀಸುತ್ತಾ ಇದ್ದಾನೆ. ಬೀಸು 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 ಬೀಸು. ನಲವಿನ ಮಾರುತನ 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 ಸೇವಿಸೆ ಮಾರುತನ ಸೇವಿಸೆ ಖಳಿಲದ್ಯೋ ನಾಸಿಕಕ್ಕೆ ಪರಿಮಳ ಖಳಿಲದ್ಯೋ ನಾಸಿಕಕ್ಕೆ ಪರಿಮಳ ನಾಸಿಕಕ್ಕೆ ಪರಿಮಳ ಖಳರಿ ಗೊಡಗಲಿ ಕಾಗವನದೊಳಗೆ ಗಿಳಿಯುತ ಅರಸಿದರಂದು
ಹಾಡುವದ ಸಮಯದಲ್ಲಿ ಕೇಳಿಸಿ ಆ ಸಮಯದಲ್ಲಿ ಕೇಳಿಸಿ ನಲವಿನುಯ್ಯಾಲೆಯಲಿ ನಲವಿನುಯ್ಯಾಲೆಯಲಿ ಉಯ್ಯಾಲೆಯಲಿ ತಾ ಕುಳಿತು ದೇವಿಯು ಪಾಡುತ್ತೀಗ ಗಾಯನದ ನಾಲಿಸುತ್ತ ಗಾಯನವ ಆಲಿಸುತ್ತ ಇದು ಏನು ಗೊತ್ತಾಯ್ತಾ? ಪೀಡಿಯ ಪಿಡಿದಿಯಪ್ಪ ಪಾಡಗಿ ಪರಿಗಲಿ ಸುವೀಡಿಯ ವೀಡಿಯ ಬ್ರಹ್ಮದ ರಾಣಿ ವೀಣಾ ಪಾಣಿ ವೀಣಾ ಪಾಣಿ ಬ್ರಹ್ಮದ ರಾಣಿ ಈ ಪರಿಯರಿ ಕಾನನ ಬೆಳಗಾಗಿ ಬರುವುದು ಕಾನನ ಬೆಳಗಾಗಿ ಬರುವುದು ಕಾನನ ಬೆಳಗಾಗಿ ಬರುವುದು ಕಾನನ ತಿರುಗಾಗಿ ಬಂದು ವೀರ ಪಾಣಿ
ಗಾನ ಪಾಡುವಳು ತಾನೊರಗ ದುಡಿಂದು ಗಾನ ಪಾಡುವಳು 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 ರಗದೊಂದು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಇದೇನೆಂದು ತಿಳಿಯಾದಾಗಿ ಹೋದು ತಿಳಿಯದಾಗಿ ಹೋದು ತಿಳಿಯದಾಗಿ ಹೋದು ತಿಳಿಯದಾಗಿ ಹೋದು ಸಾನೂರಗದೊಳಿಂದು ಗಾನ ಪಾಡುವೊಳಗಿದೆನೆಂದು ತಿಳಿದಾಗಿರುವುದು ವೀಣೆಯ ಪಿಡಿದೀಪ ವಾಣಿ ಪರಿಣಿ ಕಾರದ ತೆಡೆಗಾಡು ವೀಣೆಗ ಪಿಡಿದೀಪ ವಾಣಿ 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 ಈ ಪರಿಯಲಿ ಕಾರದ ತೆಡೆಗಾಡು ಸರ್ವೇಶ ಬಿಡಿದಿಪ್ಪ ವಾಣಿಜಿ ಪರಿಯಲ್ಲಿ ಕಾನನ ಬೆಳಗಾಗಿ ಬಂದು ಸಾನರಗದೊಡಿದು ಗಾನ ಪಡುಕೊಳ್ಳಿದೆ ಎಂದು ತಿಳಿಯದಾಗಿ ಹೋದು ಸಾನರಗದೊಡಿದು ಗಾನ ಪಾಡುವಳು ಇದೆಂದು ತಿಳಿಯದಾಗಿ ಹೋದು ತಪೈ ತಪೈ ದಿನ ತೈ ದಿನ ತೈ ದಿನ ತೈ 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 ತಪೈ 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 ದಿನ ತೈ ತೈ ಜಿಂಗನ ದಿನ ದಿತ್ತೊಂದು ದಿನ ತೈ ತೊಂದನ ದಿನ ತತ್ತೊಂದು ದಿನ ತೈ ತೈ ಜಿಂಗನ ದಿನ ದಿತ್ತೊಂದು ದಿನ ತತ್ತೊಂದು ದಿನ ದಿತ್ತೊಂದು ದಿನ ತೈ ತೈ
ಜೊತೆಗೆ ಸಂಗೀತ ಯಾರದೆಂಬುದಾಗಿ ನಮ್ಮಲ್ಲಿ ತರ್ಕವಾಯಿತು. ನನಗೆ ಅರ್ಥವಾಯಿತು. ನಿನಗೆ ಅರ್ಥ ಆಯ್ತಾ? ಹೌದಪ್ಪ. ಯಾರು? ನಿನಗೆ ಪರಿಚಯ ಉಂಟಾ? ಮತ್ತೆ ಅವಳು ನನಗಂತಲ್ಲ, ಮತ್ತೆ ಪ್ರಪಂಚದಲ್ಲಿ ಇದ್ದವರಿಗೆಲ್ಲರಿಗೂ ಪರಿಚಯ ಉಂಟು. ಎಲ್ಲರಿಗೂ ಪರಿಚಯ ಉಂಟಾ? ಹೌದು. ಯಾರು? ಅವಳೇ ಅವಳು ಬ್ರಹ್ಮನ ರಾಣಿ ವೀಣಾ ಪಾಣ್, ಅವಳೇ ವಾಣಿ. ಏನನ್ನ ಜೋರು ಮಾಡಬೇಡು. ಬೇಟೆಯಾಡುವ ಸಂದರ್ಭದಲ್ಲಿ ತಲೆಗೆ ಏನಾದ್ರೂ ಬಿದ್ದಿದ ಹೇಗೆ? ಏನಾಯ್ತೀಗ? ವಾಣಿ ಅವಳಿಗೆ ಬರೋದಕ್ಕೆ ಸಾಧ್ಯ ಉಂಟಾ? ಬ್ರಹ್ಮ ಸೃಷ್ಟಿಕರ್ತ ಸೃಷ್ಟಿ ಮಾಡಬೇಕು ಎಂದಿದ್ದರೆ ಹತ್ತಿರದಲ್ಲಿ ವಾಣಿ ಬೇಕು. ವಾಣಿ ಇಲ್ಲದ್ರೆ ಅದು ಹೌದಲ್ಲ, ಸೃಷ್ಟಿ ಏನೇನಾಗ್ತದೆ? ಹೌದು. ತಲೆ ಇಲ್ಲ, ಕಾಲಿಲ್ಲ, ಕೈ ಇಲ್ಲ, ಎಲ್ಲ ಸರಿದ್ರೆ ತಲೆಯೇ ಸರಿ ಇರುವುದಿಲ್ಲ. ಹಾಗಿದ್ರೆ ಅವಳಲ್ಲ. ಮತ್ತೆ ಯಾರು? ಅವಳಲ್ಲ. ಯಾರು? ಕುದುರೆ ಮುಖ. ಕುದುರೆ ಮುಖ. ಅವನ ಮುಖ ಮಾತ್ರ ಹಾಗೆ, ಕುದುರೆಯ ಹಾಗೆ. ಅವನ ಸಂಗೀತ ಎಷ್ಟು ಇಂಪು ಕೇಳುವುದಕ್ಕೆ. ತುಂಬುರ. ಅವ ಇಲ್ಲಿ ಬರಗುವುದು ಸಾಧ್ಯವೇ ಇಲ್ಲ. ಯಾಕೆ? ಚಂಡಮುಂಡರು ನಾವಿಲ್ಲಿದ್ದೇವೆ ಎನ್ನುವ ವಾರ್ತೆ ಅವನ ಕಿವಿಗೆ ಕೇಳಿ ತಿಳಿದರೆ ಸಾಕು. ಇಲ್ಲಿ ಓಡಿದವ ದೇವಲೋಕದಲ್ಲಿ ನಿಲ್ಲುವವ. ಖಂಡಿತ. ಹಾಗಾದ್ರೆ ಮತ್ತೊಬ್ಬ ಇದ್ದಾನೆ. ಯಾರು? ನಾರದ. ನಾರದ 3 ಮುಖಗಳಿಗೆ 3 ಲೋಕ ಸಂಚಾರ ಮಾಡುವವ ಆತ. ಇದು ಎಷ್ಟು ಹೊತ್ತಾಯ್ತು ಗಾಯನ ಕೇಳುವುದು? ಅವ ಇಷ್ಟು ಹೊತ್ತು ಗಾಯನವನ್ನು ಮಾಡುವುದಕ್ಕೆ ಸಾಧ್ಯ ಉಂಟಾ? ಹಾಗಾದ್ರೆ ಅವನೋ ಇವನೋ ಇವಳೋ ಅವಳೋ ಎಂತದ್ದು? ನಮ್ಮಲ್ಲಿ ತರ್ಕ ಸಲ್ಲದು. ಕೇಳಿಸ್ತಾ ಇದೆ ಸ್ವರ. ಹಾಗಾಗಿ ಸ್ವರ ಬಿಡಿಯುವ ಸ್ವರ ಬಿಡಿದು ನಡಿತರನು ಸ್ವರ ಬಿಡಿದು ನಡುತ್ತರನು ತನುವಿನ ಪರಿಮಳ ಪರಿಮಳ ತನುವಿನ ಪರಿಮಳ ನಾಸಿಕಗಿ ಸೋಂಕಲು ನಾಸಿಕ ನಾಸಿಕಗಿ ಇಲ್ಲ ತಮ್ಮ. ಏನು? ಏನಾಯ್ತು ನಿನಗೆ? ಸರಿತಿಲ್ವಾ? ಸರಿದ್ದೇನೆ. ಎಂತಾಯ್ತು? ನಾಸಿಕ್. ನಾಸಿಕಲ್ಲ, ಅದಲ್ಲೂ ಮತ್ತೆ ಮೂಗು ಮೂಗು ಮೂಗ. ಪರಿಮಳ ಪರಿಮಳ. ನಾನು ಭಾವಿಸಿ ನಾಸಿಕಕ್ಕೆ ಸೋಂಕಲು ಸೋಂಕಲ್ಲು ಅದರೆ ಕೌತುಕವಿರುವುದು ಪರಿಮಳ ಬಿಡಿದ ತರಣಿ ಕೋಟಿ ಪ್ರಕಾಶ ಅದು ಗೋಚರಿಸಲಚ್ಚರಿಯಿಂದ ಶೋಧಿಸಿ ಬರುತ್ತ ಕಂಡರು ಕಂಡರು ಸ್ವರ್ಣದಿಯಾಲಗಲಿ ದೇವಿಗೆನು ಉಯ್ಯಾಲೆಯಲಿ ದೇವಿಯನು
ಅರರೆ ಅರರಿಗೆ ನಿವಳಂತ ಬಿಟಗಾರಿ ಅರರಿ ಅರರಿ ಅರರಿಗೆ ನಿವಳಂತ ಬಿಟಗಾರಿ ಯಂತಿಗಳು ನೀರೇ ನೋಡಿ ಸ್ಮರಣ ಹುಡುಗಣಿ 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 ಯಂತಿಗಳು ನೀರೇ ಅರೆ ಹರಿಣನೇತ್ರೆ ಹರಿಣನೇತ್ರಿ ಹರಿಣನೇತ್ರಿ ಹರಿಣನೇತ್ರೆ ಹರಿಣನೇತ್ರಿ ಹರಿಣ ಹರಿಣನೇತ್ರಿ 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 ಚೆಲುವ ತರುಣಿ ಮಣಿಯು ವಿಮಲಗಾತ್ರಿ ಚೆಲುವ ತರುಣಿ ಮಣಿಯು ವಿಮಲಗಾತ್ರಿ ಕೋಮಲಗಾತ್ರಿ ವಿಮಲಗಾತ್ರಿ ಅರವೇ ಅರವಿಗೆ ನಿವನು ತರುಣಗಾರಿ ಸ್ಮರಣ ಕುರ್ಗಣೆಗೆ ಮುತ್ತುಗಳು ಸರಸುಗವದನಗರಿನ ನೇತ್ರೆ ತರುಣಿ ಮಣಿಯು ಕೋಮಲಗಾತ್ರಿ ತರುಣಿ ಮಣಿಯು ವಿಮಲಗಾತ್ರಿ ಕೋಮಲಗಾತ್ರಿ ಅರರು 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 ಆಶ್ಚರ್ಯ ಇವಳೆಂತ ಚೆಲುವೆ ಪರಮಾಶ್ಚರ್ಯ ಅಲ್ವಾ? ಇವಳ ಸೌಂದರ್ಯವನ್ನು ಕಂಡಾಗ ಆಹಾ ಮೂರು ಲೋಕಕ್ಕೂ ಈಕೆ ಚೆಲುವೆ. ಹೌದು, ನೋಡಿದ್ಯಾ? ಆಕಾಶದಂಚಿನಿಂದ ಮಿಂಚಿನ ಗೊಂಚಲ ದರಗಿಳಿಯಿತೋ ಎನ್ನುವ ಹಾಗೆ ಭಾಸವಾಗ್ತಾ ಇದೆ. ಹೌದು, ಪೌರ್ಣಿಮೆಯ ಚಂದಿರ ಬಾನಿನಿಂದಿಳಿದು ಅಡವಿ ಸೇರಿ ಬಿಡದಿ ಹಾಡಿದನೇನೋ ಎಂಬಂತೆ ತೋರುವ ಶಶಿಮುಖದ ನಸುನಗೆಯ ಬಾಲೆ ದರ್ಪಣ ಕಪಾಲೆ ಪನ್ನಗ ಸದೃಶವಾಣಿ. ಅಣ್ಣ, ಇವಳನ್ನು ನೋಡುವಾಗ ಒಂದು ಮದುವೆ ಮಾಡಿಸಿ ಬಿಡೋಣ ನನಗೆ. ಮದುವೆ? ಹೌದು. ಇಷ್ಟೊತ್ತಿಗೆ ಇಲ್ಲದ್ದು ಬುದ್ಧಿ ಈಗ ಬಂತು. ನನ್ನ ಸೌಂದರ್ಯವನ್ನು ನೋಡಂತೆ ಮನುಮತನಿಗಿಂತಲೂ 100 ಮಡಿ ಮಿಗಿಲು ಚೆಲುವ. ಹೌದಪ್ಪ. ಮತ್ತೆ ಅವಳನ್ನು ನೋಡಂತೆ ನನ್ನಷ್ಟು ಸೌಂದರ್ಯವತಿ. ನೋಡು ನಮ್ಮ ಇರುವರ ಜೊತೆ ಹೇಗೆ. ಜೊತೆ ಒಳ್ಳೇದು, ಜೊತೆ ಒಳ್ಳೇದು. ಆದಿತಾ, ಜೊತೆ ಒಳ್ಳೇದು. ಮದುವೆ ಮಾಡಿಸುವ. ನಿನಗಲ್ಲ, ಮತ್ತೆ ರಾಕ್ಷಸ ಕುಲಕ್ಕೆ ಮದುವೆ ಮಾಡಿಸಿದ ಆಗ ಆಗ್ತದೆ. ತಲೆ ಕೆಟ್ಟವಳೆ. ಬ್ರಹ್ಮದೇವರ ವರ ಹೇಗೆ? ವರ? ಹೌದು. ಏನು? ಬ್ರಹ್ಮಚರ್ಯ ಎಲ್ಲಿ ಕಟ್ಟು ಹೋಗ್ತದೋ ಅಂದಿಗೆ ನಿಮ್ಮ ಮರಣ. ಅದು ವರವ ನಮ್ಮ ಪಾಲಿಗೆ. ಅದು ಶಾಪ ಕೊಟ್ಟದ್ದವ. ಹೌದು.
ಹಾಗಿರುವಾಗ ಬರೇ ಹೆಣ್ಣಿಗೆ ಬೇಕಾಗಿ ಚನ್ನಮುಂಡರು ಸತ್ತರು ಎಂಬ ಅಪವಾದ ನಾಳಿನ ದಿನ ಅಪಪ್ರಚಾರ ಬರಲೇಬಾರದು. ಹೌದಲ್ವಾ? ಹಾಗಂತ ನಮ್ಮ ಅಧಿಕಾರಕ್ಕೆ ಬಳಕೆ ಪಟ್ಟಂತಹ ಅಮೂಲ್ಯವಾದ ರತ್ನ ನಮ್ಮ ಭಂಡಾರವನ್ನು ಸೇರಬೇಕು. ಹೌದು. ಹೇಗೆ 14 ಲೋಕಕ್ಕೂ ಒಡೆಯ ನಮ್ಮೊಡೆಯ ಶುಂಭ, ಇವಳು 3 ಲೋಕಕ್ಕೂ ಸೌಂದರ್ಯವತಿ ಚೆಲುವೆ. ಹೌದಲ್ವಾ? ಹಾಗಾಗಿ ಇವಳನ್ನು ತರಿಸಿ ವರಿಸುವ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಶುಂಭನಾಜ್ಯೊಳೆದು ಮೆರವಗದ ಮವನವನೆ ಹೋಗುತ್ತ ತ್ರೈಜಗದ ಬಿಗಯಲ ವರ್ಣ್ಯವನ್ನು ನೆರೆಗಂಡು ಸುಗ್ರೀವ ಶಿವ ಶಿವ ಹಂಬಲಿಸಿದನು. ಶಿವ ಶಿವ ಸ್ಮರಣಂಬಿಗುರೆ ಸಿಲುಕುದಲಿ ನಮ್ಮಯ ಶುಂಭ ಕೆಟ್ಟನು ನೋಡಲಿಕ್ಕೆ ಮಾನಿನಿ ಸಾಮಾನ್ಯ ಮಾನಿನಿಯೇ ಶುಂಭನಾಜ್ಞೆಯನ್ನು ಬರೆದು ಈ ಕದಂಬಾವನಕ್ಕೆ ಬಂದು ನೋಡ್ತಾ ಇದ್ದೇನೆ. ಆತ ಹೇಳಿದ ತರುಣಿ ಇವಳೇ ಇರಬಹುದಲ್ವೇ? ಇವಳನ್ನು ನೋಡಿದ ಕ್ಷಣವೇ ತನ್ನಿಂದ ತಾನೇ ಶಿವ ಶಿವ ಅಂತ ನನ್ನ ನಾಲಗೆಯಲ್ಲಿ ಬರ್ತಾ ಉಂಟು. ಇವಳು ಸಾಮಾನ್ಯ ಮಾನಿನಿಯೇ 14 ಲೋಕಗಳನ್ನು ತನ್ನ ಉದರದಲ್ಲಿಟ್ಟು ಸಾಕಿ ಸಲಹುವ ಮಹಾಮಾತೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಇವಳನ್ನು ಬಯಸಿದ ನಮ್ಮ ಒಡೆಯ ಸಿಕ್ಕುವಳೇ ದಾನವಗೆ, ಸಿಕ್ಕಿದರೂ ದಕ್ಕುವಳೇ. ಇದರಿಂದ ಏನಾಗ್ತದೆ? ನಮ್ಮ ರಾಕ್ಷಸ ಕುಲವೇ ಅಳಿದು ಹೋಗುವ ಕಾಲ ಬಂತೆಂದರೂ ತಪ್ಪಾಗಲಿಕ್ಕಿಲ್ಲ. ಈಗ ಆತನಿಗೆ ಬುದ್ಧಿಯ ಮಾತನ್ನು ಹೇಳುವುದಕ್ಕೆ ಹೊರಟ್ರೆ ಕೇಳುವ ಸ್ಥಿತಿಯಲ್ಲಿ ಅವ ಇಲ್ಲ. ಏನೇ ಆಗಲಿ ಅವ ನಮಗೆ ಒಡೆಯನ, ಅವನ ಆಜ್ಞೆ ನಮಗೆ ಶಿರೋಮಾನ್ಯ. ಮಾತಾಡಿಸ್ತೇನಂತೆ. ಓ ಜನನಿಯೇ ಜನನಿಕೆ ವಿನ್ನಪ ಕರುಣಾದುಳಿಯುವುದು ವನದಲ್ಲಿ ಕುಳಿತಿರುವುದ್ಯಾಕೆ ಸನುಮತವಲ್ಲಿದು ನಿನಗೆ ಬೇಡುವೆನುತ ಧನುಜೇಶ ಶೂಪನ ಬಯಕೆ. ಓ ಜನನಿಯೇ, ಮೊದಲಾಗಿ ಪದ ಪದ್ಮಗಳಿಗೆ ಈ ಸುಗ್ರೀವನ ಪ್ರಣಾಮಗಳು. ಎದ್ದೇಳು, ಶುಭವಾಗಲಿ. ಶೋಣಿತಾಪುರದ ಅರಸನಾದಂತ ಶುಂಭಾಕ್ಯನ ಮಂತ್ರಿಗಳಲ್ಲಿ ನಾನೂ ಒಬ್ಬ. ಬರುವರೆ ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ. ನೀನು ಎಲ್ಲಿರುವಂತಹ ವಿಚಾರ ನಮ್ಮ ಒಡೆಯನಿಗೆ ತಿಳಿದು ಹೋಯ್ತಮ್ಮ. ಏನಾಗಬೇಕಂತೆ? ಅವನ ಬಯಕೆಯನ್ನು ನಿನಗೆ ತಿಳಿಸ್ತೇನೆ. ಏನಂತೆ? 14 ಲೋಕದ ಒಡೆಯ ನಮ್ಮ ಶುಂಭ, ಲೋಕ ಸುಂದರಿ ನೀನು. ಸರಿ, ನಮ್ಮ ಒಡೆಯನನ್ನು ಮದುವೆಯಾಗಿ ನಮಗೆಲ್ಲ ತಾಯಿಯಾಗಿ ಬಾರಮ್ಮ. ಒಡೆಯನ ಗುಣವನ್ನು ಬರಿದು ಬಿಡದಿ ಬರಿದಪ್ಪಲ್ಲ ಇವನಿ ಬರಿಯಿಂದ ಬರಿದನ ದೈತ್ಯನಾಗು ಇರುವವನಾದಂತು ಮೀರಿ ಕರುಣಾರಸಮವು. ಸರಿ, ಶುಂಭನ ಅಮಾತ್ಯ ಶ್ರೇಷ್ಠನಾಗಿರುವಂತಹ ಸುಗ್ರೀವ ಆತನ ಗುಣಗಾನವನ್ನೇ ಮಾಡಿದ. ಈತ ಅಳಿದ ಅಂತಾದ್ರೆ ನನ್ನ ವಿಚಾರವನ್ನು ಶುಂಭನಿಗೆ ಅರ್ಹುವವರು ಯಾರು? ಅದಕ್ಕೆ ಬೇಕಾಗಿ ಕರುಣಾ ದೃಷ್ಟಿಯನ್ನು ಬೀರಿ ಮಗದೊಮ್ಮೆ ಬದುಕಿಸ್ತೇನೆ. ಒಳ್ಳೆ ನಿದ್ದೆ ಬಂತು ನನಗೆ. ನಿದ್ದೆ ಮಾಡುವುದಕ್ಕೆ ನಾನು ಇಲ್ಲಿಗೆ ಬರಬೇಕಾ? ನನಗೆ ಮನೆ ಇಲ್ಲ, ಹಾಸಿಗೆ ತಲೆದುಂಬು ಕಾಲುತ್ತದಕ್ಕೆ ಜನ ಎಲ್ಲ ಇದ್ದಾರೆ. ನಿದ್ದೆಲ್ಲ ಸ್ವಾಮಿ, ನಮ್ಮ ದೊರೆಯ ವಿಚಾರವನ್ನು ತಿಳಿಸಿದ್ದೇ ತರ. ಆ ಕಡೆಯಿಂದ ಒಂದು ನಗು ನಗು ಕೇಳಿದ್ದು ಬುಡುಮ ಬಿದ್ದದ್ದು ಮಾತ್ರ ಅಲ್ಲ, ಮತ್ತೆ ನಾನು ಸತ್ತಿದ್ದೆ. ನನ್ನ ಹಿರಿಯರೆಲ್ಲ ಕಾಣುವುದಕ್ಕೆ ಸಿಕ್ಕಿದಲ್ಲಿ ನನ್ನ ತಂದೆ ತಾಯಿ ಅಜ್ಜ ಅಜ್ಜಿ ಅತ್ತೆ ಮಾವ. ಏನು ಸುಗ್ರೀವ, ನೀನು ಇಷ್ಟು ಬೇಗ ಬಂದದ್ದು? ನಿನಗಿಂತ ಮೊದಲು ಬರಬೇಕಾದವರಿದ್ದಾರೆ, ಅವರೆಲ್ಲ ಬರ್ಲಿ, ಆಮೇಲೆ ನೀನು ಬಾ ಅಂತ. ಸತ್ತದ್ದು ಹೌದು, ಬದುಕಿದ್ದು ಹೌದು. ಓ ನಾನು ಆಗ ಯೋಚನೆ ಮಾಡಿದ ಹಾಗೆ ನಿಗ್ರಹ ಅನುಗ್ರಹ ಶಕ್ತಿ ಕೈಯಲ್ಲಿದೆ. ಅಮ್ಮ,
ಆಗ ನಾನು ಆಡಿದ ಮಾತು ನನ್ನ ಒಡೆಯನ ಮಾತು. ಅವನಿಗೆ ಏನು ಹೇಳ್ಬೇಕು ಒಂದು ಅಪ್ಪಣೆ ಆಗ್ಬೇಕು. ಸುಗ್ರೀವ ಅಮ್ಮ, ನಾನು ಆಡುವಂತಹ ಮಾತನ್ನು ಸರಿಯಾಗಿ ಅವತರಿಸಿ. ಸರಿಯಮ್ಮ. ಬರುವಾಗ ಶುಂಭನ ದಾಸನಾಗಿ ಬಂದ, ಹೌದು. ಹೋಗುವಾಗ ದೇವಿ ದಾಸನಾಗಿ ಹೋಗಬೇಕು. ಖಂಡಿತ. ಅವನಲ್ಲಿ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಬೇಕು. ಏನು ಸರ್? ಶುಂಭನಾಗಲಿ ನಿಶುಂಭನಾಗಲಿ ಹೆಚ್ಚೇಕೆ ಕಡೆಯ ದಿಕ್ಕಿನ ಒಡೆಯನಾದಂತಹ ಶಂಭುವೆ ದರಗಿಳಿದು ಬಂದರೂ ಕೂಡ ಈ ಅಂಬಿಕೆಯ ಮದುವೆ ಎನ್ನುವುದು ಅಂಬಿನ ತುದಿಯ ಮೇಲಿದೆ. ಯಾವಾತನು ಕತ್ತಿಯ ಕಾಳಗದಲ್ಲಿ ಅವನನ್ನು ಸೋಲಿಸ್ತಾನೋ ಅಂತವನನ್ನೇ ಪರಿಣಯವಾಗುತ್ತೇನೆ ಎನ್ನುವ ಹಾಗೆ ಶುಂಭನಿಯರು ಅಪ್ಪಣ ತಾಯಿ ಎಂತಹ ಸೊಕ್ಕು ಹೆಣ್ಣಿಗೆ ಸುಗ್ರೀವನ ಮಾತನ್ನು ಧಿಕ್ಕರಿಸಿದಳಂತೆ. ಪಣವಿದೆಯಂತೆ ಅವಳಿಗೆ. ಯುದ್ಧದ ಮುಖೇನವಾಗಿ ಯಾರು ನನ್ನನ್ನು ಜಯಿಸ್ತಾರೋ ಅಂತವರನ್ನೇ ವರಿಸ್ತೇನೆ. ಪಣ ಮುರಿಯುವುದಕ್ಕೆ ನಮ್ಮಲ್ಲಿರುವ ಪರಾಕ್ರಮಶಾಲಿಗಳು ಧೂಮ್ರಾಕ್ಷ ಕದಂಬಾವರದಲ್ಲಿ ಹೆಣ್ಣೊಬ್ಬಳಿದ್ದಾಳೆ. ಅವಳ ತುರುಬಿಗೆ ಕೈಕಿ ಎಳ್ಕೊಂಡು ಬಾ ಹೋಗು. ನಿಮ್ಮ ಅಪ್ಪಣೆ. ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ರೆ ಸಂಧಾನ ಮುರಿದೆಯ ದಿಟ್ಟ ಸಂಗ್ರಾಮವನ್ನೇ ಬಯಸಿದ್ದೀಯ. ಸುರ ಸಮರ್ಥ ಧೂಮ್ರಲೋಚನ ಬಂದಿದ್ದೇನೆ. ಮಣಿನ ತವಿದೆ ಅಡಲ್ವಾ? ಒಂದು ವೇಳೆ ಬಾರ ಇದ್ರೆ ಏನು ಮಾಡ್ತೀಯ?
ನೀವು ಗಂಡುಗಳಿಗ ಹೌದು ಅಂತ ಅಂದ್ರೆ ನಿಮ್ಮ ಸಾಮರ್ಥ್ಯವನ್ನು ನನ್ನ ಮುಂದೆ ತೋರಿಸಿ ಬನ್ನಿ ಮುಂದೆ. ಚಂದಮುಂಡ ಶಿರವನ್ನು ಚಂದಾಡಿಸಬೇಕಾಗಿ ಮಹಾಕಾಳಿ ಆಗುತ್ತಾನೆ. ಭೂಲೋಕದಲ್ಲಿ ಮಹಾಕಾಳಿಯಾಗಿ ನೆಲೆಸು.
ಗಂಡುಗರಿಗಳಾದ ಚಂಡಮುಂಡರು ಅವರ ರುಂಡವನ್ನು ಚೆಲ್ಲಾಡಿ ಬಿಟ್ಟರಾರಿ. ಸೊಕ್ಕಿನ ಹೆಣ್ಣು ತಲೆಗೆ ಏರಿದ ಪಿತ್ತ, ಆ ಪಿತ್ತವನ್ನು ಇಳಿಸಬೇಕು ಅಂತಾದ್ರೆ ನಾನೇ ಕದಮ್ಮ ಅವರ ಬರಲು ಸೇರಬೇಕಾಗಿದೆ. ಅದಕ್ಕಾಗಿ ಸೈನಿಕರೇ ಏರಿ ನಮ್ಮ ರಥವನ್ನು ಸನ್ನಿ ಈ ಕ್ಷಣ ನಡೆಯಲಿ ಸೇವೆ. ನಮ್ಮ ಆಧೀನ ಕೊಡಬಂತಹ ಕದಂಬಾವರದಲ್ಲಿ ಹೆಣ್ಣೊಬ್ಬಳಿದ್ದಾಳೆ, ಅತಿರೂಪವತಿ. ಬಂಗಾರದ ಆ ತೊಟ್ಟಿನಲ್ಲಿ ಕುಳಿತು ಸಂಗೀತವನ್ನು ಹಾಡುತ್ತಾ ಸಂತೋಷದಿಂದ ದಿನ ಕಳೆಯುತ್ತಾ ಇದ್ದಾಳೆ ಎಂಬ ವಿಷಯವನ್ನು ಗಂಡುಗಲಿಗಳಾದಂತಹ ಚಂಡಮುಂಡರು ಬಂದು ಹೇಳಿದರು. ಅವಳ ಮಾತನ್ನು ಕೇಳಿ ಕಾಮನ ಶರಕ್ಕೆ ಒಳಗಾದೆ ನಾನು. ಹೌದು, ಕರೆತರುವುದಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಪರಿಣಾಮ ಸಂಧಾನ ಮುರಿದಿದ್ದಾಳೆ. ಅವಳಿಗೆ ಯಾವುದು ಯುದ್ಧದ ಮುಖೇನ ಯಾರು ನನ್ನನ್ನು ಜಯಿಸ್ತಾರೋ ಅಂತವರಿಗೆ ನಾನು ವರಹಮಾಲಿಕೆಯನ್ನು ಹಾಕುತ್ತೇನೆ. ಏನು ಮಾಡಿದೆ ಪ್ರಭು? ಧೂಮ್ರಾಕ್ಷರನ್ನು ಕಳುಹಿಸಿದೆ. ಕರೆತಂದನೆ ಓಂಕಾರ ಮಾತ್ರದಿಂದ ಧೂಮ್ರಾಕ್ಷರನ್ನು ಸುಟ್ಟು ಬಿಟ್ಟಿದ್ದಾಳೆ. ಅವ ಅಳಿದು ಹೋದ. ಆ ಬಳಿಕ ಗಂಡುಗಳಿ ಚಂಡಮುಂಡರೇ ಹೋದರು. ಚಂಡಿಕೆಯ ರೂಪವನ್ನು ಧರಿಸಿ ಅವರ ರುಂಡವನ್ನು ಚೆನ್ನಾಡಿ ಬಿಟ್ಟರಂತೆ. ಹಾಗಾದ್ರೆ ಇನ್ನು ಮುಂದಿನ ಆಟಕ್ಕೆ ಚಂಡಮುಂಡರಿಲ್ಲ. ಅದು ಬೇರೆ ಜನ ಮಾಡ್ತೇವೆ ನಾವು. ಈ ಹೊತ್ತಿನಲ್ಲಿ ಅವರನ್ನುವಾಗ ಜನ ಇಲ್ಲ ಅಂತಾದ್ರೆ ಬೇರೆ ಮಾಡ್ತೀಯ, ಅದು ವಿಷಯ ಹೌದು. ಅವರನ್ನು ಹುಡುಕುವುದಕ್ಕಾಗಿ ಅವಳ ಪಿತ್ತವನ್ನು ಇಳಿಸುವುದಕ್ಕಾಗಿ ನಾನೇ ಕದಂಬ ವನಕ್ಕೆ ಹೊರಟು ನಿಂತಿದ್ದೇನೆ. ನಡೆಯಲಿದ್ದೇನೆ. ಒಂದು ಮಾತು ತುಣಿ ಭಮೆಯಾದೆ ಬಾದಲ್ಲಿ ವ್ಯರ್ಥ ಮನದಿ ಜಲಕ್ಕೆ ಸಿಲುಕುದ ಮನದಿ ಜಲಕ್ಕೆ ಸಿಲುಕುದ ಪರ ವನಿಜಯ ಬಯಗಿಯಾದಿಯೇ ದೈತ್ಯನಾದ ಮನದಿ ಜಲಕ್ಕೆ ಸಿಲುಕುದ
ಇನ್ನೊಮ್ಮೆ ಮತ್ತೊಮ್ಮೆ ಮಗನೊಮ್ಮೆ ಅಡಿಗಳಿಗೆ ಮುಡಿಯನ್ನು ಚಾಚುತ್ತಾ ವಿನಮ್ರವಾದಂತಹ ಪ್ರಾರ್ಥನೆ ಪ್ರಭು. ಏನು ನಿನಗೆ ಹೇಳುವುದಕ್ಕೆ ಹೊರಟ್ರೆ ಶಾರದಾದೇವಿಗೆ ಅಕ್ಷರಾಭ್ಯಾಸ ಮಾಡಿಸಿದ ಹಾಗಾದೀತು. ನೀನು ವಿಶಿಷ್ಟನಿದ್ದಿ, ವಿಶೇಷನಿದ್ದಿ. ನೀನು ಎಷ್ಟು ಕಲಿತಿದ್ದಿ ಅಂತ ನಿನಗೇ ನೆನಪಿಲ್ಲ. ಹೌದೌದು, ಅಷ್ಟು ಕಲಿತಿದ್ದಿ ಪ್ರಭು. ಕಲಿತಿದ್ದೇನೆ, ಉಪಯೋಗಕ್ಕೆ ಬರಲಿಲ್ಲ. ಆದ್ರೆ ಏನು ಮಾಡೋಣ ಹೇಳು. ಪ್ರಪಂಚದಲ್ಲೊಂದು ಮಾತು ಉಂಟು. ಏನು? ತಮಃ ಪ್ರಕಾಶ ನ್ಯಾಯ. ಕತ್ತಲೆ ಎಲ್ಲಿ ಉಂಟು ಎನ್ನುವ ಪ್ರಶ್ನೆಗೆ ಉತ್ತರ ದೀಪದಡಿಯಲ್ಲೇ ಉಂಟು. ಹೌದಲ್ವಾ? ಅದು ಯಾರು ಈ ಲೋಕದಲ್ಲಿ ತಪ್ಪು ಹೆಚ್ಚೆಚ್ಚಾಗಿ ಮಾಡ್ತಾರೆ ಅವರೆಲ್ಲ ಬಹಳಷ್ಟು ಜ್ಞಾನಿಗಳು. ಕೆಲವು ಸಲ ಕಲಿತದ್ದು ಹೆಚ್ಚಾಗಿ ಅಜ್ಞಾನ ಆಗುವುದು. ಯಾವುದೇ ಆದರೂ ಸಿಹಿ ಹೆಚ್ಚಾದ್ರೆ ಕಹಿಯೇ ತಾನೆ. ಸ್ವಲ್ಪ ಹೆಚ್ಚಿಗೆ ಆಯ್ತಾ ಅಂತ. ಯಾವುದು? ಕಾಮನ ಶರಕ್ಕೆ ನೀನು ಒಳಗಾದೆಯಾ? ಹೌದು. ಏನು ಪ್ರಭು? ಏನು? ಕಾಲನ ಗರ್ಭದಲ್ಲಿ ಕುಳಿತು ಕನಕ ಗರ್ಭನನ್ನು ವೆಚ್ಚಿಸುವಲ್ಲಿ ನಿನ್ನದಾದಂತಹ ಯೋಗ್ಯತೆಯ ಗಂಡುಸುತನವನ್ನು ಅರ್ಧ ಪಾಲು ವಿನಿಯೋಗ ಮಾಡಿದವ ನೀನು. ಹೌದು, ಅರ್ಧ ಆಯುಷ್ಯ ಮುಗಿಯಿತು. ಯಾರು ಯೌವನದಲ್ಲಿ ಬೇಡದೇ ಇರುವಂತಹ ಸತೀ ಸಂಘ ಈ ಇಳಿ ವಯಸ್ಸಿನಲ್ಲಿ ಬೇಕು ಅಂತಾಯ್ತ ಪ್ರಭು. ಆಧಾರ ಬೇಕಾದ್ದು ಇಳಿ ವಯಸ್ಸಿನಲ್ಲಿ, ಗೊತ್ತಾಯ್ತಲ್ಲ? ಜಯ, ಏನು? ನೀನು ಸಾಮಾನ್ಯನೇ, ನೀನು ಸದಾಶಿವನಲ್ವೇ? ಹೌದಾ? ಶುಂಭ ಅಂತ ಹೇಳಿದರೆ ಶಂಭುವಿಗೆ ಸಮಾನ. ಪವಿತ್ರೀಕರಿಸಲ್ಪಟ್ಟದ್ದು ಅಂತಹ ಶಂಕರನಿಗೆ ಸಮಾನವಾದಂತಹ ಯೋಗ ಯೋಗ್ಯತೆಯನ್ನು ಹೊಂದಿದ ನೀನು ಇಡುವಂತಹ ಹೆಜ್ಜೆಯಾಗಲಿ, ನುಡಿಯುವಂತಹ ನುಡಿಯಾಗಲಿ, ಆಜ್ಞಾಪಿಸುವಂತಹ ಆಜ್ಞೆಯಾಗಲಿ ಎಲ್ಲವೂ ತುಲಾಯಂತ್ರದಲ್ಲಿ ತೂಗಿದ ಹಾಗಿರಬೇಕು ಪ್ರಭು. ಒಂದು ಸ್ವಲ್ಪ ತಪ್ಪಿತು ಅಂತಾದ್ರೆ ನೀನು ಮಾತ್ರ ಅಲ್ಲ, ನಿನ್ನನ್ನು ಅನುಸರಿಸುವವರೆಲ್ಲರೂ ಘೋರ ಪ್ರಭಾತವನ್ನು ಸೇರುವುದು ಖಂಡಿತ. ಮನಸ್ಸಿನ ಜನ ಶರಕ್ಕೆ ಒಳಗಾದ ನೀನು ಪರವರಿತೆಯನ್ನು ಬಯಸಿ ಒಂದು ರೀತಿಯಂತಹ ಧೋರಣಾ ವಾಕ್ಯದ ಮೂಲಕವಾಗಿ ಎಲ್ಲರನ್ನು ಕಳುಹಿಕೊಡುವುದಕ್ಕೆ ಮುಂದಾದೆ. ಅಲ್ಪನೇ ದುಮ್ರಲೋಚನ, ಸಣ್ಣವರೇ ಚಂಡಮುಂಡರು, ಅಖಂಡ ಗಂಡುಗಲುಗಳಾಗಿರುವಂತಹ ಚಂಡಮುಂಡರು ಬ್ರಹ್ಮಚರ್ಯ ಕೆಡದೇ ವಿನಃ ಸಾಯುವುದಕ್ಕಿಲ್ಲ. ಅವರ ಬ್ರಹ್ಮಚರ್ಯ ಕೆಟ್ಟಿದೆಯೇ? ಯಾರಿಗೊತ್ತು? ಹಾಗಾದ್ರೆ ಅವರಿಗೆ ತನವನ್ನು ಮಾರಿದ ಹೆಣ್ಣು ಯಾವಳವಳು? ಮಾರಲಿಲ್ಲ ಪ್ರಭು. ಮತ್ತೆ ನೋಟ ಮಾತ್ರದಿಂದ ಎಂತವರ ಅಂತರಂಗದಲ್ಲಾದ್ರೂ ಕಾಮದ ಬೀಜವನ್ನು ಬಿತ್ತಿ ಅವರ ಸ್ಥಿತಪ್ರಜ್ಞತೆಯನ್ನು ಕೆಡಹಿ ಅವರನ್ನೊಂದು ಕಾಮುಕರನ್ನಾಗಿ ಪರಿವರ್ತಿಸಿ ಅವರ ಅಂತಃಸತ್ವವನ್ನು ನಾಶ ಮಾಡುವಂತಹ ದೃಷ್ಟಿ ನಿಕ್ಷೇಪದ ವಿಶಿಷ್ಟವಾಗಿರುವಂತಹ ಬುದ್ಧಿ ಸಾಮರ್ಥ್ಯ ಅಲ್ಲಿರುವಂತಹ ಹೆಣ್ಣಿಗೆ ಉಂಟು ಅಂತಾದ್ರೆ ಅವಳು ಸಾಮಾನ್ಯಳೇ? ಮತ್ತೆ ಕಡೆಯ ದಿಕ್ಕಿನ ಒಡೆಯನಾದ ಮೃಡನನ್ನಾದ್ರೂ ಹಿಡಿದು ಕೇಳಬಲ್ಲಂತಹ ಧೂಮ್ರಲೋಚನ ಅವಳ ಕಣ್ಣ ಉರಿಯ ಮೂಲಕವಾಗಿ ಸುಟ್ಟು ಹೋದ. ಯಾವಳ ಕಣ್ಣಲ್ಲಿ ಕಾಮ ಉಂಟು ಎನ್ನುವುದನ್ನು ಕಾಣುವುದಕ್ಕೆ ಕಾತರದಿಂದ ಕಾಪುರುಷನಾಗಿ ನೀನು ಹೊರಟೆಯ ಅಂತವಳ ಕಣ್ಣಿನಿಂದ ಹೊರಡುವಂತಹ ಬೆಂಕಿಯ ಕಿಡಿ ನಿನ್ನ ಸೇನಾಧ್ಯಕ್ಷನನ್ನು ಹಿಡಿ ಬೂದಿ ಮಾಡುತ್ತದೆ ಪ್ರಭು. ಮಾಡಿದೆ. ಯೋಚನೆ ಮಾಡು. ಏನು? ಅಲ್ಪ ಬುದ್ಧಿಯವನೇ ನಮ್ಮದ್ದಾದಂತಹ ಸುಗ್ರೀವ, ವಯೋವೃದ್ಧವ, ಜ್ಞಾನವೃದ್ಧನು, ಜ್ಞಾನಿಯಾದಂತಹ ಸುಗ್ರೀವ ಹೋಗುವ ಕಾಲದಲ್ಲಿ ನೀನು ಸಮ್ಮಾನಿಸಿ ಕಳುಹಿ ಕೊಟ್ಟೆ ಅವನನ್ನು. ಬಂದು ಹೇಳಿದ, ಒಮ್ಮೆ ಸತ್ಯ ಮತ್ತೊಮ್ಮೆ ಬದುಕಿದೆ, ಅವಳು ಹೆಣ್ಣಲ್ಲ, ಅದು ವಿಶಿಷ್ಟವಾಗಿರುವಂತಹ ಶಕ್ತಿ. ಕ್ಷಣಕ್ಕೊಂದು ರೂಪವನ್ನು ಅವಳು ತಳೆಯುತ್ತಾ ಇದ್ದಾಳೆ, ಅವಳ ತಳ್ಳಿ ಬೇಡ ಅಂತ ಹೇಳುವಾಗ ನಡೆ ಹುಚ್ಚ ಸಭೆಯಿಂದ ಅಂತ ಬೈದೆ ಪ್ರಭು. ಹುಚ್ಚರ ಹಾಗೆ ಮಾತಾಡಿದ್ರೆ ಹಾಗೆ ಮುಖಕ್ಕೆ ತಕ್ಕಂತೆ ಮಾತಾಡಿದವರೆಲ್ಲ ಒಳ್ಳೆಯವರು. ಒಂದು ಸ್ವಲ್ಪ ಏನಾದ್ರೂ ಸತ್ಯ ಮಾತಾಡಿ ನಿನಗೆ ಆಗದ ಹಾಗೆ ಮಾತಾಡಿದ್ರೆ ಎಲ್ಲರೂ ದುಷ್ಟರು, ಗುರುಳರು, ಹುಚ್ಚುತನವೇ ಅದು ಪ್ರಭು. ಏನು? ಯಮನ ಅತಿಥಿಗಳಾಗಿ ಹೋಗ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಎಂತಹ ಸಭೆ, ಕಾಲ ಹಾಕುವುದಕ್ಕೆ ಜಾಗ ಇರಲಿಲ್ಲ. ಮೊದಲಿಗೆ ಹಾಗೆ ಅದು. ಈಗ ನೋಡಿದ್ರೆ ನನಗನ್ನಿಸ್ತಾ ಉಂಟು, ಯಾಕೋ ಇಟ್ಟ ಆಸನವನ್ನು ತೆಗೆಯುವುದಕ್ಕಾದ್ರೂ ಕಡೆಗೆ ಜನ ಇದ್ದಾರೋ ಇಲ್ವೋ ಅಂತ. ನೀನು ಶ್ರಮ ಪಡಬೇಡ ಪ್ರಭು. ಆದದ್ದರಿಂದ ವಿನಮ್ರ ಪ್ರಾರ್ಥನೆ, ಏನು? ಮತ್ತೊಮ್ಮೆ ಮಗದೊಮ್ಮೆ ನಿನ್ನದಾದಂತಹ ಈ ಕೃತಿಯನ್ನು ಪರ್ಯಾವಲೋಚನೆ ಮಾಡಬೇಕು, ಪುನರಾವಲೋಚನೆ ಮಾಡಬೇಕು ಪ್ರಭು. ಏನು ವಿಶೇಷತೆ ಅವಳಲ್ಲಿ? ಹೆಣ್ಣಲ್ಲ, 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 ತರುಣಿ ಅಲ್ಲ ಅವಳು ತರುಣಿ ಅಲ್ಲವಳು ಆದಿಮಾಯೆ.
ಸರ್ವೇಶ್ವರಿಯಲಿ ಮೋಗ ಸರ್ವೇಶ್ವರಿಯಲಿ ಮೋಗ ಬೀರುವುದು ಸರಿಯೇ ಕರುಣಿಯಲ್ಲ ಅವಳು ಪ್ರಭೋ 18 ಬ್ರಹ್ಮಾಂಡಗಳನ್ನು ಪರಿಪಾಲಿಸತಕ್ಕಂತಹ ನೀರು ಆಜ್ಞಾ ಮಾತ್ರದ ಮೂಲಕ ಲೋಕಗಳನ್ನೇ ನಿಯಂತ್ರಣಕ್ಕೆ ತಂದುಕೊಳ್ಳುವಂತಹ ಮಹಾನ್ ಶಕ್ತಿಯುತ ಅಂತಹ ನಿನ್ನ ನುಡಿಯನ್ನು ಯಕಶ್ಚಿತ ಹೆಣ್ಣೊಬ್ಬಳು ಧಿಕ್ಕರಿಸಿದ್ದಾಳೆ ಅಂತಾದ್ರೆ ಅದು ನಮಗೆ ಮರಣ ಸಮಾನವಾಗಿರುವಂತಹ ಅಪಮಾನವೇ ಸತ್ಯ. ಆದ್ರೆ ಅಲ್ಲಿ ಕೂತವಳು ಹೆಣ್ಣೆ ಅಲ್ವೇ? ಅಲ್ಲ ಪ್ರಭು, ಮತ್ತೆ ಹೆಣ್ಣಿನ ಹಾಗೆ ಗೋಚರಳಾಗಿದ್ದಾಳೆ. ಅವಳು ಹೆಣ್ಣಲ್ಲ, ಮತ್ಯಾರು? ಹೆಣ್ಣು ಅಲ್ಲ, ಗಂಡು ಅಲ್ಲ, ಅವನು ಅಲ್ಲ, ಅವಳು ಅಲ್ಲ. ಏನು ವಿಶೇಷತೆ ಅವಳು? ಅದು 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 ಅಂದ್ರೆ ಶಕ್ತಿ ಸ್ವರೂಪ, ಓಂಕಾರಾಕ್ಷರ ಪ್ರತಿಪಾದಿತವಾಗಿರುವಂತಹ ಶುದ್ಧ ಬ್ರಹ್ಮ ಮಾಯಾ. ಅವಳೇ ಕಾಣಿಸಿಕೊಂಡಾಗ ಆದಿಮಾಯಾ ಲೋಕಗಳನ್ನು ನಿಯಂತ್ರಿಸಬಲ್ಲವಳು. ಯಾರನ್ನು ನಾವು ಶ್ರೀಧರ ಅಂತ ಹೇಳ್ತೇವೋ, ಯಾರನ್ನು ನಾವು ಸೃಷ್ಟಿಕರ್ತನಾದ ಬ್ರಹ್ಮ ಅಂತ ಹೇಳ್ತೇವೋ, ಯಾರನ್ನು ನಾವು ಉಮಾಪತಿಯಾಗಿರುವಂತಹ ಮಹಾಲಿಂಗೇಶ್ವರ ಅಂತ ಹೇಳ್ತೇವೋ, ಅಂತವರಿಗೆಲ್ಲ ತಾಯಿಯ ಸ್ಥಾನದಲ್ಲಿ ಇರತಕ್ಕವಳು. ಯೋಚನೆ ಮಾಡು ಪ್ರಭು, ಏನು ಬ್ರಹ್ಮದೇವರು ನಿನಗೆ ವರ ಕೊಟ್ಟಿದ್ದಾನೆ. ಏನೆಂದು ಕೊಟ್ಟಿದ್ದಾನೆ? ಏನು? ಕನ್ಯಾ ಜೀವಕೋಶ ಸಮದ್ಭವೆಯನ್ನು ಹೊರತುಪಡಿಸಿ ನಿನಗೆ ಮರಣ ಇಲ್ಲ. ಅಲ್ಲಿ ಕೂತವಳು ಕೌಶಿಕೆ, ಅವಳಲ್ಲಿ ಕಾಮ ಸಂಬಂಧವಾಗಿರುವಂತಹ ಯುದ್ಧಕ್ಕೆ ನಾವು ತೊಡಗಿದ್ದೇವೆ. ಹಾಗಾದ್ರೆ ನಮ್ಮ ಮರಣವನ್ನು ನಾವಾಗಿ ಆಹ್ವಾನಿಸಿದಂತಾಗಿದೆ ಪ್ರಭು. ಆದದ್ದರಿಂದ ಸರ್ವೇಶ್ವರಿಯಲ್ಲಿ, ಜಗದ್ದಾತ್ರಿಯಲ್ಲಿ, ಇಷ್ಟಾರ್ಥ ಸಿದ್ಧಿ ಪ್ರದಾಯಕಿಯಲ್ಲಿ ಮೋಹವನ್ನು ಬೀರುವುದು ಸರಿಯೇ? ಕಾಮದಾಟವನ್ನು ತೋರುವುದು ಸರಿಯೇ? ತುಚ್ಛವಾದಂತಹ ನಮ್ಮ ಹೇಸಿಕೆಯನ್ನು ಮೆರೆಸುವುದು ಸರಿಯೇ ಪ್ರಭು? ರಕ್ತಬೀಜ, ಈಗ ನಾನು ಮುಂದಡಿ ಇಟ್ಟದ್ದು ತಪ್ಪು ಅಂತ ಹೇಳುವುದು ಅಲ್ವಾ? ಅವಳನ್ನು ಬಯಸಿದ್ದು ತಪ್ಪು ಅಂತ ಹೇಳ್ತಾ ಇದ್ದೆ. ಅವಳು ಹೆಣ್ಣೆ ಅಲ್ಲ ಬಯಸುವುದಕ್ಕೆ. ಹಾಗಾದ್ರೆ ನಾನೀಗ ಏನು ಮಾಡಬೇಕು? ಬಿಡು ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ. ಮತ್ತೇನು ಮಾಡಬೇಕು? ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯುದಲೇ, ಜಗದೊಡತಿಯ ಚರಣಕ್ಕೆ ಭಕ್ತಿಯಿಂದ ಭಕ್ತಿಯುದಲೇ ಪಡ ಮಾಡುದ ಪಡೆದವಳ ಕಾರುಣ್ಯದಿ ಧಾತ್ರಿಯಲಿ ಜಡಜ ಪೀಠನ ಹೊರದ ತೆರದಲ್ಲಿ ಪಡೆದು ಸುಖವನ್ನು ಬಾಳುವುದೆನ್ನು ತಲಿಯೇ, ಒಡನೆ ನೀತಿಯ ನುಡಿಯೇ, ಒಡನೆ ನೀತಿಯ ನುಡಿಯೇ, ರಕ್ತ ಬೀಜಾಖ್ಯ ಬಿಡು ಮನದ ಮೂರ್ಖತೆಯ. ಕಾಲಮೂರನ್ನು ನಿಯಂತ್ರಿಸಬಲ್ಲವ ನೀನು. ಮೂರ್ಖಾಲದ ರುಜರಿಗೆ ಬದುಕನ್ನು ಕೊಟ್ಟಿರುವಂತಹ ಶ್ರೇಯೋವಂತ ನೀನು ಪ್ರಭೋ. ಏನೋ ಕಾಲಗಳಲ್ಲಿಯೂ ನಮ್ಮದ್ದಾಗಿರುವಂತಹ ಲೀಲಾ ಏನು ಅಂತ ನಾವು ತೋರಿಸಿದವರು. ಅಂತಹ ನೀನು ಮೂರ್ಖನಾಗುವುದೇ?
ಇದು ನಾನು ಹೇಳುವುದಲ್ಲ, ಮತ್ತೆ ಹಿಂದಿನ ಭಾಗವತೋತ್ತಮರು ಹೇಳುವಂತದ್ದು. ಯಾಕೆ ಅವನು ಹೇಳ್ತಾರೆ? ಶುಂಭ ಮೂರ್ಖನಾಗಿ ಬಿಟ್ಟನೆ. ಅದೇ ಯಾಕೆ ಹೇಳ್ತಾರೆ ಅಂತ. ಕಾಲ ಕಾಮ ಕರ್ಮ ಎನ್ನುವುದನ್ನು ಚೆನ್ನಾಗಿ ತಿಳಿಯದೇ ಇದ್ದವ ಮೂರ್ಖ. ನಮಗಿದು ಅಕಾಲ, ನಮಗೆ ಕಾಮವಲ್ಲ, ನಮಗೆ ಕರ್ಮವಲ್ಲ. ಕಾಲ ಕಾಮ ಕರ್ಮಗಳಲ್ಲದೆ ಇರುವ ಕ್ಷೇತ್ರದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡೆವು ಅಂತಾದ್ರೆ ಖಂಡಿತವಾಗಿ ಉಪ್ಪಿನ ಗೊಂಬೆಯೊಂದು ಸಮುದ್ರದಲ್ಲಿ ಈಜುವುದಕ್ಕೆ ಹೊರಟ ಹಾಗೆ ಪ್ರಭೋ. ಹೌದೇ? ಅವಳನ್ನು ನಾವು ತರ್ತೇವೆ, ಅವಳನ್ನು ನಾವು ಸುಖಿಸ್ತೇವೆ, ಅವಳ ಮೂಲಕವಾಗಿ ನಮಗೆ ಬೇಕಾದದ್ದನ್ನು ಹೊಂದುತ್ತೇವೆ ಎನ್ನುವಂತಹ ಹುಮ್ಮತನ ಎಷ್ಟು ಸುಳ್ಳು ಬಲ್ಲಯ್ಯ. ಎಷ್ಟು ಸುಳ್ಳು? ಬಂಜೆಯ ಮಗನೊಬ್ಬ ಮೊಲದ ಕೊಂಬನ್ನು ಹಿಡಿದ ಎಂಬ ಹಾಗೆ ಕುರುಡನೊಬ್ಬ ನೋಡಿ ಕಿವುಡನೊಬ್ಬ ಕೇಳಿ ಮೂಕನೊಬ್ಬ ವರ್ಣಿಸಿದ್ದು ಎನ್ನುವ ವಾಕ್ಯ ಕೇಳುವುದಕ್ಕೆ ಅತ್ಯಂತ ರಮ್ಯ ಮನೋಹರವಾಗಿರುತ್ತದೆ. ಆ 5 ವಿಷಯವೂ ಸುಳ್ಳಲ್ಲಿ ಸುಳ್ಳು ಪ್ರಭೋ. ಹಾಗೆ ಅವಳನ್ನು ನಾವು ಹಂಬಲಿಸಿದೆವು ಅಂತಾದ್ರೆ ಅವಳು ಸಿಕ್ಕುವುದಿಲ್ಲ. ನಮ್ಮ ಕೊನೆಯ ಕಾಲ ಎನ್ನುವುದು ಸಮೀಪಿಸುತ್ತದೆ. ಆದದ್ದರಿಂದ ಪ್ರಾಜ್ಞರಾಗು, ಬುದ್ಧಿ ವಿಶೇಷನಾಗು, ತನುಜರಿಗೆ ಉಳಿಗಾಲವನ್ನು ಕೊಡು, ನಿನ್ನನ್ನು ನೀನು ತಿದ್ದಿಕೋ ಪ್ರಭೋ. ನೀನು ನನ್ನ ಅಳಿಯ. ಈಗ ಅಳಿಯ ಅಂತ ಹೇಳುವುದಕ್ಕೆ ನನಗೆ ನಾಚಿಕೆ ಆಗುತ್ತಾ ಇದೆ. ಇಲ್ಲಿ ಇದ್ದವರೆಲ್ಲ ಏನು ಹೇಳ್ತಾ ಇದ್ರು ಗೊತ್ತಾ? ರಕ್ತ ಬೀಜ ಮಾವನ ಹಾಗೆ, ಮಾವನನ್ನು ಬಿಟ್ಟು ಒಂದು ಚೂರು ಆ ಕಡೆ ಈ ಕಡೆ ಹೋಗುವುದಿಲ್ಲ ಅಂತ ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲ. 18 ಬ್ರಹ್ಮಾಂಡವನ್ನು ಗೆಲ್ಲುವುದಕ್ಕಾಗಿ ನಾನು ಮುಂದಡಿ ಇಟ್ಟಾಗ ನಾನು ಹೋಗ್ತೇನೆ ಮಾವ ಅಂತ ಹೇಳಿದವ ನೀನೇ ಅಲ್ವಾ? ನನ್ನ ಭುಜಕ್ಕೆ ಭುಜ ಕೊಟ್ಟು ಹೋರಾಡಿದಂತಹ ವೀರ ನೀನು. ಬಹಳ ಹೆಮ್ಮೆ ಇತ್ತು ನನಗೆ. ಇಷ್ಟು ಬೆಳೆದಿದ್ದಿ ನೀನು, ಬುದ್ಧಿ ಸ್ವಲ್ಪವೂ ಇಲ್ವೇನೋ ನಿನಗೆ? ನಾಳೆಗೆ ತಿರುಗುತ್ತದೆ, ಹೇಗೆ ಬೇಕಾದರೂ ತಿರುಗಿಸ್ತಾ ಆಗ್ತದೆ, ಎಷ್ಟು ಬೇಕಾದರೂ ಮಾತನಾಡಬಹುದು. ಯೋಚನೆ ಮಾಡುವಂತಹ ಶಕ್ತಿ ವಿವೇಕ ಇಲ್ವೇನೋ ನಿನಗೆ? ಮುಂದಡಿ ಇಟ್ಟಿದ್ದೇನೆ, ಆಕೆಯನ್ನು ನಾನು ಬಯಸಿದ್ದೇನೆ. ಯಾಕೆ ಏನೆಂಬುದು ಯಾರಿಗೂ ತಿಳಿದಿಲ್ಲ, ಗೊತ್ತಾಯ್ತಲ್ಲ? ನನ್ನ ಮನಸ್ಸು, ನನ್ನ ತೀರ್ಮಾನವನ್ನು ನಾನು ಹೇಳಬೇಕು. ಅದನ್ನು ಇಲ್ಲಿ ಹೇಳುವುದಲ್ಲ, ಅಲ್ಲಿ ಹೇಳುವುದಕ್ಕೆ ನಾನು ಹೊರಟದ್ದು. ಕಳುಹಿಸಿಕೊಟ್ಟಿದ್ದೇನೆ, ನನ್ನ ಜೊತೆಯಲ್ಲೇ ಬಾಳಿದ್ದಾರೆ, ಬದುಕಿದ್ದಾರೆ, ಅವರು ನನ್ನ ಜೊತೆಯೇ ಹೋಗಬೇಕು ಅಂತ ನಾನು ಯೋಚನೆ ಮಾಡಿದವ. ಗೊತ್ತಾಯ್ತಲ್ಲ? ಏನಂತ ಭಾವಿಸಿದ್ಯೋ? ನಿನ್ನಂತವ ನನ್ನ ಬಳಿಯಲ್ಲಿ ಇದ್ದು ಏನು ಪ್ರಯೋಜನ? ಏನಾದ್ರೂ ಒಂದು ಪ್ರಯೋಜನ ಉಂಟಾ? ಅನ್ನಧ್ವಂಸಿಯಾಗಿ ವರ್ತಿಸ್ತಾ ಇದೆಯಲ್ಲ. ರಣ ಹೇಳಿ, ರಣ ಹೇಳಿ, ನಡೆಯಲಿಲ್ಲ. ನಿನ್ನ ಮಾತು ಕರ್ಣ ಕಠೋರವಾಗಿದೆ ಜಿಯ. ಈಗಲೋ ಇನಿತಿರೆ ನಿನ್ನ ಮನದೆನಿಕೆ. ಕೊಡು ನನಗೆ ಪಡೆ, ಕೊಡು. ಹೋಗಿ ಬಾ, ಶುಭವಾದ. ನೋಡಿದರು ಕಲಿರಂಗ ಬೀಜ
ಗಡಗರ್ವದಿ ಕುಳಿತ ಶಿವೆಯನು ನೋಡಿದನು ಆಡಿದನು ತನ್ನೊಳಗೆ ಇವಳನು ತಿಳಿಯದೆ ಇನಿದ ಮಾಡಲಿಂದೇನ ಗಡ ಶುಂಭನ ಕೂಡಿ ಪಾಠಯ ಒರೆದು ಮಾಡಲಿಂದೇನ ಗಡ ಶುಂಭನ ಕೂಡಿ ಪಾಠಯ ಒರೆದು ಕೇಳು ಇವನಿಂದ ಬದ್ಧವಾದರು ನುಡಿಸಿದ ಎಂತೆನುತ ಕೇಳು ಇವನಿಂದ ಬದ್ಧವಾದರು ನುಡಿಸಿದ ಎಂದೆನುತ ಏನೊಂದು ಪ್ರಕಾಶ! ನಾವು ನೋಡದೇ ಇರುವ ಕ್ಷೇತ್ರ ಇದಲ್ಲ. ಇಂತಹ ವಿಶೇಷವನ್ನು ಇದು ಮೊದಲು ನಾವೆಲ್ಲಿಯೂ ಕಾಣಲಿಲ್ಲ. ಅದ್ಭುತವಾದಂತಹ ವ್ಯವಸ್ಥೆಯ ಸ್ಥಿತಿ. ವನದೇವಿಯೇ ವಾಸಂತಿಕೆಯಾಗಿ ಪರಿವರ್ತನೆಗೊಂಡಿದ್ದಾಳೆ. ಮೃಗಗಳೆಲ್ಲ ಸುತ್ತುವರಿದು ಕುಳಿತಿದ್ದಾವೆ. ಗಾನವಿಧಾನ ವರ್ತುಲಾಕಾರಗಳಿಂದ ಸಂಗೀತ ಸುಧೆಯನ್ನು ಹರಿಯಗೊಟ್ಟಿದ್ದಾಳೆ. ಒಂದು ಕಡೆಯಲ್ಲಿ ರಕ್ಕಸರ ಹೆಣ, ಮತ್ತೊಂದು ಕಡೆಯಲ್ಲಿ ಕಾಗೆ ಕೋಗಿಲೆಗಳು ಒಟ್ಟಾಗಿದೆ. ಹಾವು ಮುಂಗುಸಿಗಳು ಜೊತೆ ಜೊತೆಯಾಗಿದ್ದಾವೆ. ಜಾತಿ ವೈರ ಜನ್ಮದ್ವೇಷ ಎನ್ನುವುದಿರಬೇಕಾದ ಕ್ಷೇತ್ರದಲ್ಲಿ ಇಂತಹ ಒಂದು ಸಾಮ್ಯತೆ ಅರ್ಥ ಆಗ್ತದೆ. ಇದು ದೇವಿ ಪ್ರಸಾದ. ದೇವಿಯೇ ಪ್ರಸನ್ನಗೊಂಡಂತಹ ಪ್ರಸಾದ ಸ್ವರೂಪವೇ ಇಲ್ಲಿ ಕಣ್ಣುಗಳಿಗೆ ಕಾಣಿಸುತ್ತಾ ಇರುವುದು. ದುರ್ಗೆಯ ಪ್ರಸಾದವೇ ನಮಗೆ ಹೌದು ಅಂತಾದರೆ ಅದನ್ನು ಸ್ವೀಕರಿಸಿ ಹಣಗೇರಿಸಿಕೊಳ್ಳಬೇಡವೆ? ನಾವು ಹುಂಬರಾದೆವು ಯಾಕೆ? ಶುಂಭನೇನು ಹುಂಬನೇ ಇಲ್ಲ, ಏನೋ ಒಂದಿದೆ. ಅವ ಕಾಣಬೇಕಾದದ್ದನ್ನು ನೋಡುವುದಕ್ಕೆ ಹೊರಟ ಕಾಲದಲ್ಲಿ ನಮಗೆಲ್ಲ ಅರ್ಥ ಆಗಲಿಲ್ಲ. ಅವ ಹೇಳುತ್ತಿರುವಂತಹ ಮಾತು ಸ್ವಲ್ಪ ಕಠುವಾದರೂ ಏನೋ ಒಂದು ಪಾರಮಾರ್ಥಿಕವಾಗಿರುವಂತಹ ಸತ್ಯ ಇರಲೂಬಹುದು. ಎಷ್ಟು ಚಂದ ಕಾಣಿಸ್ತಾಳೆ ಇವಳು. ಇವಳೇ ಈ ಮಾರಣ ಹೋಮವನ್ನು ನಡೆಸಿದವಳು. ಹಾಗಾದ್ರೆ ಏನಿದು? 3 ಮನೆಗಳುಳ್ಳಂತಹ ಶೂಲವನ್ನು ಹಿಡಿದಿದ್ದಾಳೆ. ಕಾಲಮೂರಕ್ಕೂ ತಾನೊಬ್ಬಳೇ ಇದ್ದೇನೆ ಎನ್ನುವುದನ್ನು ತೋರಿಸುವುದಕ್ಕೆ ತನ್ನನ್ನು ಈ ತರನಾಗಿ ಅನಾವರಣಗೊಳಿಸಿದ್ದಾಳೆ. ತದೇ ಜತಿ ತನ್ನೈ ಜತಿ ತದ್ದೂರೇ ತದ್ದಂತಿಕೆ ತದಂತರಸ್ಯ ಸರ್ವಸ್ಯಾಸ್ಯ ಬಾಹ್ಯತಃ. ಎಲ್ಲದರಲ್ಲಿಯೂ ಎಲ್ಲವಾಗಿ ಏರಿ ಮೀರಿ ಸೇರಿ ಇರತಕ್ಕಂತಹ ಸಂಪನ್ನತೆಗೆ ತನ್ನಲ್ಲಿ ಉಂಟು ಎನ್ನುವುದನ್ನು ತೋರಿಸುವುದಕ್ಕಾಗಿ ಈ ತರನಾಗಿ ಇಲ್ಲಿ ಕುಳಿತಿದ್ದಾಳೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಬಂಗಾರದ ತಟ್ಟೆಯಲ್ಲಿ ಸುಪ್ರಕಾಶವಾದಂತಹ ಜ್ಯೋತಿಯೊಂದು ಮುಚ್ಚಲ್ಪಟ್ಟಿದೆ ಎನ್ನುವಂತಹ ಶಾಸ್ತ್ರವಾಕ್ಯ ಇಲ್ಲಿ ಚೆನ್ನಾಗಿ ಪ್ರತಿನಿಧೀಕರಿಸ್ತಾ ಉಂಟು. ಫಳ 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 ಹೊಳೆಯುತ್ತಿರುವಂತಹ ಕಿರಣ ಅದರ ಒಳಗೆ ಅವನಿಗೆ ದೃಷ್ಟಿ ಹಾಯಿಸುವುದಕ್ಕೆ ಸಾಧ್ಯವಾಗ್ತದೋ ಅವರಿಗೆ ಸತ್ಯ ಎನ್ನುವುದು ದೃಗ್ಗೋಚರವಾಗುವುದಕ್ಕೆ ಸಾಧ್ಯ. ಕುಳಿತಿರುವಂತಹ ಇವಳಲ್ಲಿ ಶುಂಭನ ಕಾಮದಾಟವನ್ನು ನಾನು ಹೇಳಿದೆ ಅಂತಾದರೆ ಖಂಡಿತವಾಗಿಯೂ ಕಥೆಯನ್ನು ತಳೆಯುತ್ತಾಳೆ. ಕೈಯಲ್ಲಿರುವಂತಹ ಖಂಡಾಯದ ಮೂಲಕವಾಗಿ ನಮ್ಮ ಕೊರಳು ಕತ್ತರಿಸ್ತಾಳೆ. ಸಾಯುತ್ತೇನೆ ಎನ್ನುವುದಕ್ಕಾಗಿ ಭೀತಿ ಪಡುವುದಿಲ್ಲ. ಯಾಕೆ? ಒಂದಲ್ಲ ಒಂದು ದಿವಸ ಸಾವು ಎನ್ನುವುದನ್ನು ಹೊತ್ತುಕೊಂಡೇ ಬಂದಿರುವಂತಹ ಈ ನಶ್ವರವಾದಂತಹ ದೇಹ ಮಣ್ಣಲ್ಲಿ ಮಣ್ಣಾಗಲೇಬೇಕು. ಈ ಹೊತ್ತಿನಲ್ಲಿ ನಾನಿಲ್ಲಿ ಮಾಡಿದೆ ಅಂತಾದರೆ ಮತ್ತೊಮ್ಮೆ ನಮಗೆ ಹುಟ್ಟುವ ಸಂದಿಗ್ಧ ಎನ್ನುವುದು ಇಲ್ಲದಾಗಿ ನಾವು ಜ್ಯೋತಿಗಳಾಗ್ತೇವೆ. ನಮ್ಮ ಬದುಕು ಎನ್ನುವುದು ಅಮರವಾಗ್ತದೆ. ನಾವು ಮುಮುಕ್ಷುಗಳಾಗಿ ಹೋಗ್ತೇವೆ. ಈ ದೇವಿಯ ಕೈಯಿಂದ ಮರಣವನ್ನು ಹೊಂದುವುದಕ್ಕೆ ನನಗೆ ಪ್ರಿಯವೇ ಸತ್ಯ. ಆದರೆ ದುಡುಕ ಕೂಡದಲ್ಲ. ಸುಗ್ರೀವನಂತೆ ನಾನು ಹೆದರಿಕೊಳ್ಳಬಾರದು.
ಧೂಮ್ರಾಕ್ಷನಂತೆ ಹಿಡಿ ಕಡಿ ಕೊಲ್ಲು ಎನ್ನುವಂತಹ ಎದುರ್ಲಯವನ್ನು ತೋರಿಸಬಾರದು. ಚಂಡಮುಂಡರಂತೆ ಮದಮರಿತನಾಗಕೂಡದು. ಇವಳನ್ನು ಒಲಿಸುವುದಕ್ಕೊಂದು ಸರಿಯಾದಂತಹ ಸುಜ್ಞಾನಿಗಳು ಹಾಕಿದ ಮಾರ್ಗರೇಖೆ ಉಂಟಲ್ಲ, ಇವಳು ಸ್ತೋತ್ರ ಮಾತ್ರದಿಂದ ಒಲಿಯುತ್ತಾಳೆ. ಇವಳನ್ನು ಪ್ರೀತಿ ಮಾತ್ರದಿಂದ ಗೆಲ್ಲುವುದಕ್ಕೆ ಸಾಧ್ಯವಾಗ್ತದೆ. ಇವಳನ್ನು ಪ್ರಸನ್ನೀಕರಿಸುವುದಕ್ಕೆ ನಮ್ಮ ಭಕ್ತಿಯ ಭಾವವು ಮುಂದಾಗ್ತದೆ. ಹಾಗಾದರೆ ಇವಳನ್ನು ಕರಮುಗಿದು ನಾವು ಭಕ್ತಿ ಭಾವದಿಂದ ಪ್ರಸನ್ನೀಕರಿಸುವುದಕ್ಕೆ ನೋಡಿದರೆ ನಮಗೊಂದು ಸುಲಭ ಆಗಲಿಕ್ಕಿಲ್ವೇ ನಮ್ಮ ದಾರಿ? ನೋಡೋಣ ನೋಡೋಣ. ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನ್ನತೆ ಕುಂಕುಮ ರಾಗಶೋಣೆ ಪುಂಡ್ರೇಕ್ಷು ಪಾಶಾಂಕುಶ ಕುಸುಮ ಬಾಣ ಹಸ್ತೆ ನಮಸ್ತೆ ಜಗದೇಕ ಮಾತಾ ತಾಯೇ. ಜಯ ಜಯ ಬೆರುತ ಬೇಡಿದನು ಮನದಾನಂದೊಳಾಡಿದನು ಏನಾಕ ನಿಭವತ್ತೆ ಸಾನುರಾಗದಿ ವರಿಸದೆ ನೀನು ಸಾನುರಾಗದಿ ವರಿಸದೆ ನೀನು ಬಯಸಿದರೆ ಅಮ್ಮ ದಂಡಪಂಡಿತೆಯಾಗಿರುವಂತಹ ಪುಂಡರಿ ಕಾಂಬಕಿ, ನಿನ್ನ ಪರಪದ್ಮಗಳಲ್ಲಿ ರಕ್ತಬೀಜನ ಉದ್ದಂಡ ಪ್ರಣಾಮಗಳಮ್ಮ. ತಾಯೇ, ಏನಪ್ಪ ನೀನು ಯಾರೋ ಏನು, ನಿನ್ನನ್ನು ಅರ್ಥ ಮಾಡುವುದಕ್ಕೆ ನಮ್ಮ ಮಾಂಸದ ಸಾಕ್ಷಿಗಳು ಸಾಕಾಗದು ತಾಯೇ. ಸರಿ, ಆದರೂ ಬೀಸುತ್ತಿರುವಂತಹ ಗಾಳಿಯಲ್ಲಿ ನಿನ್ನ ಮುಂಗುರುಳು ಹಾರುತ್ತಾ ಉಂಟು. ನಿನ್ನ ಕೂದಲು ಹಾರುವಾಗ ಒಂದು ಮೊಲದಾಕಾರದ ಕಲೆ ನಿನ್ನ ಮುಖದಲ್ಲಿ ನೆರಳಾಗಿ ಮೂಡಿದೆ. ಆದದ್ದರಿಂದ ನಿನಗೊಂದು ಶರೀರ ಉಂಟು, ದೇಹವನ್ನೇ ಧರಿಸಿ ನೀನು ಬಂದಿದ್ದಿ ಅಂತ ಒಪ್ಪತಕ್ಕದ್ದು. ಸರಿ, ದೇಹ ಧಾರಣೆಯಾದ ಮೇಲೆ ದೇಹ ಧರ್ಮಾನುಗುಣವಾಗಿ ಬದುಕಬೇಕಲ್ಲ. ಅದಕ್ಕೆ ಬೇಕಾಗಿ ಕದಂಬಾವರದಲ್ಲಿ ನೀನು ಕಾಣ ಸಿಕ್ಕಿದ್ದೀಯಾ. ಷೋಡಶಗಳ ಪೂರ್ಣೆಯಾಗಿರುವಂತಹ ನೀನು ನಮಗೆ ತಾಯಿಯಾಗೂ ಮಗಳಾಗೂ ಅನುಗ್ರಹದಾಯಕಿಯಾಗು ಅಂತ ನಿನ್ನನ್ನು ಕರಮುಗಿದು ಬೇಡಿಕೊಳ್ಳುತ್ತಾ ನಿನ್ನ ಹಿತೈಷಿಯಾಗಿ ನಿನ್ನ ಹೊಟ್ಟೆಯಿಂದ ಬಂದ ಕನ್ನಮ್ಮನ ಹಾಗೆ ನಿನ್ನ ಒಳಿತಿಗಾಗಿ ಒಂದು ಮಾತು ಹೇಳಲೇ ತಾಯೇ. ಏನಪ್ಪ ಅದು? ಏನೇ ಮಾಡು, ಎಂತದ್ದೇ ಮಾಡು, ಜೀವನವನ್ನು ಮಾಡಬೇಕಲ್ಲ. ಅದಕ್ಕಾಗಿ ಒಂದು ಮದುವೆ ಎನ್ನುವಂತಹ ಶುಭ ಕಾರ್ಯಕ್ಕೆ ಮನ ಮಾಡಬಾರದೆ ರಕ್ತ ಬೀಜ ತಾಯೇ. ಭಕ್ತಿಯ ಹೊಳೆ ಹರಿಯುತ್ತಾ ಇದೆ. ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿ. ಇದನ್ನು ಪ್ರಕಟೀಕರಿಸುವುದಕ್ಕೆ ಮುಂದಾಗುತ್ತಾ ಇದೆ. ಮದುವೆಯಾಗಬೇಕೆನ್ನುವಂತಹ ಹಂಬಲ ನನಗೂ ಇದೆ. ಆದ್ರೆ ನನ್ನ ಬದುಕಿಗೆ ಭದ್ರವಾದಂತಹ ಆಧಾರ ಬೇಕು. ಅಂತಹ ಶ್ರೇಷ್ಠ ವರ ಎಲ್ಲಿದ್ದಾನಂತ ಬೇಕಲ್ಲ. ಅಯ್ಯೋ, ಏನು ವರ್ತಮಾನ ಕಾಲದಲ್ಲಿ ಎಲ್ಲರ ಆಧಾರವು ಶುಂಭನಲ್ಲೇ ಇರುವುದಮ್ಮ. ಯಾರ ಆಧಾರ ಬೇಕಾದ್ರೂ ತೆಗೆದುಕೊಡ್ತಾನೆ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ. ನಿನಗೊಂದು ಆಧಾರ ಕೊಡ್ಲಿಕ್ಕಿಲ್ವೇ? ರೂಪಜಿತ ಕಾಮ ಭೀಮ ಪರಾಕ್ರಮಿ ಸಂಗ್ರಾಮ ಸಿಂಹಾನಾಕಲೋಕಾಂತರದ ನಾಯಕ ಶುಂಭದರೆಯೇ ನಿನಗೆ ಅನುರೂಪನಾದ ವರ. ಯಾರು? ಶುಂಭ. ಅದ್ಯಾಕಮ್ಮ ಅವನ ಹೆಸರು ಕೇಳುವಾಗಲೇ ನಿನ್ನ ಮುಖ ಸಿಂಡರಿಸ್ತದೆ? ಆ ಶುಂಭನ ಹೆಸರು ಕೇಳಿದು ಹಳಸಿ ಹೋಗಿದೆ. ಹಲಸುವುದೇ? ಮತ್ತೆ ಶುಂಭನ ಹೆಸರು ಕೇಳಿದ್ರೆ ಶಬ್ದ ನಿತ್ತಲ್ಲಿಗೆ
ಕೈ ಮುಗಿತಾರೆ, ಕಣ್ಣು ಮುಚ್ಚುತ್ತಾರೆ, ಭಕ್ತಿ ಭಾವದಿಂದ ಪ್ರಾರ್ಥಿಸ್ತಾರೆ. ರಕ್ತ ಬೀಜ ಯಾವುದೇ ಹೆಣ್ಣಾದ್ರೂ ಕೂಡ ಮದುವೆ ಆಗುವಂತಹ ಪೂರ್ವದಲ್ಲಿ ತಾನು ಕೈ ಹಿಡಿಯುವಂತಹ ಹುಡುಗ ರೂಪವಂತನಾಗಿರ್ಬೇಕು, ಗುಣವಂತನಾಗಿರ್ಬೇಕು, ವಿದ್ಯಾವಂತನಾಗಿರ್ಬೇಕು, ಹೆಚ್ಚಾಗಿ ತಾನು ಹೇಳಿದ ಹಾಗೆ ಕೇಳಬೇಕು ಅಂತ ಬಯಸ್ತಾಳೆ. ಬಯಸುವುದು ತಪ್ಪಲ್ಲ, 1-2 ವರ್ಷ ಕಾದ ಮೇಲೆ ಗಂಡಸರು ಮಾಡುವುದು ಹೆಂಡತಿ ಹೇಳಿದ್ದನ್ನೇ ಕೇಳುವುದು, ಅದು ವಿಷಯ ಬೇರೆ. ಆದ್ರೂ ಶುರುವಿಗೆ ಒಂದು ಹಾಗೆಲ್ಲ ಕೇಳೋದು ಸರಿಯಾಗ್ತದ? ರೂಪವಂತ ಹೌದು, ವಿದ್ಯಾವಂತ ಹೌದು, ಸಂಪತ್ತಿ ಎಷ್ಟು ಉಂಟು ಅಂತ ಅವನಿಗೆ ಲೆಕ್ಕ ಇಲ್ಲ, ಎಲ್ಲ ಹೌದು. ಮದುವೆ ಆಗಿ 1-2 ವರ್ಷ ಕಳೀಲಿ, ನೀನು ಹೇಳಿದ ಹಾಗೆ ಕೇಳ್ತಾನ. ಇಷ್ಟಿರುವಂತಹ ಆತ ನನ್ನ ಒಂದು ಸಣ್ಣ ಆಸೆ ನೀಡಿಸಲಿಕ್ಕಾಗ್ಲಿಲ್ಲ. ಅಯ್ಯೋ, ಆಸೆ ಎಂತದ್ದು? ಸುಗ್ರೀವನಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ. ಹೇಗೆ? ಶುಂಭನಾಗಲಿ ನಿಶುಂಭನಾಗಲಿ ಕಡೆಯ ದಿಕ್ಕಿನ ಒಡೆಯನಾದಂತಹ ಶಂಭುವೆ ದರೆಗಿಳಿದು ಬಂದರೂ ಕೂಡ ಈ ಅಂಬಿಕೆಯ ಮದುವೆ ಎನ್ನುವುದು ಅಂಬಿನ ತುದಿಯ ಮೇಲಿದೆ. ಯಾವಾತನು ಕತ್ತಿ ಕಾಳಗಳಲ್ಲಿ ನನ್ನನ್ನು ಸೋಲಿಸ್ತಾನೋ ಅಂತವನನ್ನೇ ಪರಿಣಯವಾಗುತ್ತೇನೆ ಎನ್ನುವ ಹಾಗೆ. ಇದನ್ನು ಕೇಳಿ ಶುಂಭ ಬರ್ಬೇಕಿತ್ತು, ಯಾಕೆ ಬರ್ಲಿಲ್ಲ? ಅಮ್ಮ, ಏನಪ್ಪ ಕಾರ್ಯಾವಸರ, ಅವರಿಗೆ 1-2 ಕೆಲಸವ. ಅಯ್ಯೋ, ಅವರ ಕೆಲಸದ ಬಗ್ಗೆ ಆಲೋಚನೆ ಮಾಡಿದ್ರೆ ನಮಗೆ ತಲೆ ಕೆಟ್ಟ ಹೋಗ್ತದೆ. ಒಂದು ಕ್ಷಣವೂ ಅವರಿಗೆ ಬಿಡುವೇ ಇಲ್ಲ. ಅದರ್ಥವಾಯ್ತು. ಅಷ್ಟೆಲ್ಲ ಕೆಲಸ ಗೌರವದಲ್ಲಿರುವವ, ಆದ್ರೂ ನಿನ್ನ ಮಾತನ್ನು ನಿರಾಕರಿಸಲಿಲ್ಲ ನೋಡು. ಅದಕ್ಕೆ ಬೇಕಾಗಿ ಸುಗ್ರೀವನನ್ನು ಕಳುಹಿಕೊಟ್ಟ. ಕೆಲವು ಮಂದಿಗಳನ್ನೆಲ್ಲ ಕಳುಹಿಕೊಟ್ಟದ್ದೇ ನಿನ್ನ ಮಾತನ್ನು ಪುರಸ್ಕರಿಸಿದ್ದಾನೆ ಅಂತ. ಅವ ಎಲ್ಲಿಯಾದ್ರೂ ತಾತ್ಸಾರ ಮಾಡ್ತಿದ್ರೆ ಏನು ಹುಡುಗಿ, ಅವಳ ಮಾತನ್ನೆಲ್ಲ ನಾವು ಕೇಳುವುದ? ಎಂತದ್ದು ಅಂತ ಹೇಳಿಬಿಡ್ತಿದ್ದ. ನಿನ್ನ ಪುಣ್ಯ ಅವ ಸ್ವೀಕರಿಸಿದ್ದಾನೆ ಅದನ್ನು. ಒಬ್ಬೊಬ್ಬರೇ ಬರ್ತಿದ್ದಾರೆ ನೋಡು. ನೋಡಿದ್ಯಾ? ಧೂಮ್ರಾಕ್ಷ ಬಂದ ಏನಾದ? ಕುಟುಂಬದವರಿಗೆ ಒಂದು ಇಷ್ಟು ಭಸ್ಮ ಸಿಕ್ಕಿತಮ್ಮ. ಚಂಡಮುಂಡರು ಬಂದ್ರು, ಏನಾದ್ರು? ಇನ್ನೂ ಹುಡುಕುತ್ತಾ ಇದ್ದಾರೆ. ಶರೀರ ಸಿಕ್ಕಿದೆ, ಕರ್ಮ ಮಾಡ್ಲಿಕ್ಕೆ ತಲೆ ಸಿಕ್ಕಲಿಲ್ಲ, ಹುಡುಕುತ್ತಾ ಇದ್ದಾರೆ. ನೀನು ಚೆಂಡಾಡಿದೆಯಂತೆ ತಲೆಯನ್ನು. ವಯೋವೃದ್ಧನು ಜ್ಞಾನವೃದ್ಧನು ಶುಂಭನ ದಾಸನಾಗಿ ಬಂದವ ಸುಗ್ರೀವ ದೇವಿ ದಾಸನಾಗಿ ಹೋಗಿದ್ದಾನೆ. ಅಯ್ಯೋ, ಅವನ ಕತೆ ಏನು ಹೇಳ್ತೀಯಮ್ಮ? ಒಂದು ಹಳೆಯ ಕೊಂಡಿಯದು, ಇನ್ನೊಂದಿಲ್ಲ. ಈಗ ಅವನಿಗೆ ಪೂರ್ತಿ ಹುಚ್ಚು ಅಂತ ಹೇಳ, ಅರೆ ಹುಚ್ಚು ಅಂತ ಹೇಳ, ತಿರುಗುತ್ತಾ ಇದ್ದಾನೆ. ಅವನಷ್ಟಕ್ಕೆ ಅವ ಮಾತಾಡ್ತಾನೆ. ಕೆಲವು ಸಲ ನಾವು ಹೇಳಿದ್ದು ಕೇಳುವುದೇ ಇಲ್ಲ ಅವನಿಗೆ. ಕೇಳುವುದೇ ಇಲ್ವಾ, ಅಥವಾ ಈ ಲೋಕದಲ್ಲೇ ಅವ ಇಲ್ವಾ? ಸುತ್ತು ಬರುವಾಗ ಯಾರಾದ್ರೂ ತಾಗಿದ್ರು ಅವನಿಗೆ ಗೊತ್ತಾಗುವುದಿಲ್ಲ. ಇತ್ತೀಚೆಗೆ ರಕ್ತ ಬೀಜ ಅವರ ಸರದಿಯನ್ನೇ ಅನುಸರಿಸಿಕೊಂಡು ಬಂದವನಿ. ಇನ್ನಲ್ಲಿ ಕೇಳ್ತೇನಪ್ಪ, ಏನಮ್ಮ? ಒಂದು ವೇಳೆ ಕತ್ತಿ ಕಾಳಗದಲ್ಲಿ ನನ್ನನ್ನು ಗೆದ್ದೆ ಎಂದಾದ್ರೆ ಆಮೇಲೆ ಏನು ಮಾಡ್ತೀಯ? ಅಯ್ಯೋ, ಅದನ್ನು ಕೇಳಲಿಕ್ಕುಂಟ? ಏನು? ಯಜಮಾನನ ಪ್ರತ್ಯರ್ಥ ಎಲ್ಲ. ಇಲ್ಲದೆ ಇದ್ರೆ ನಾವು ಹೀಗ ಇಲ್ಲಪ್ಪ. ಹೆಂಡತಿ ದುಡಿದ್ರೆ ಗಂಡನಿಗೆ, ಮಗ ದುಡಿದ್ರೆ ಅಪ್ಪನಿಗೆ. ಮಗ ದುಡಿದ್ರೆ ಅಪ್ಪನಿಗೆ ಅಂತ ಹೇಳುವುದಕ್ಕೆ ಕೆಲವು ಕಾರ್ಯಕ್ರಮಗಳೇ ಸಾಕ್ಷಿಯಮ್ಮ. ಒಳ್ಳೊಳ್ಳೆ ಅಪ್ಪಂದಿರಿಗೆ ಒಳ್ಳೊಳ್ಳೆ ಮಕ್ಕಳು ಹುಟ್ಟಿದ್ರೆ ಹೀಗೆಲ್ಲ ಆಗ್ತದೆ ನೋಡು. ಯಾರಿಲ್ಲದಿದ್ರೆ ಎಂತದ್ದು ಇಲ್ಲ. ಮಕ್ಕಳು ದುಡಿದ್ರೆ ಅಪ್ಪನಿಗೆ, ಹೆಂಡತಿ ದುಡಿದ್ರೆ ಗಂಡನಿಗೆ, ಕೆಲಸದವ ದುಡಿದ್ರೆ ಯಜಮಾನನಿಗೆ. ಈಗ ನಾವೆಲ್ಲ ದುಡಿಯುವುದು ಯಜಮಾನನಿಗಾಗಿ. ಯಥಾರ್ಥ. ಮತ್ತೆ ಕೈಯಿಂದ ಹಾಕಿ ಕೊಡ್ತಾರೆ ಬಿಡು, ಅದು ಬೇರೆ ಪ್ರಶ್ನೆ. ಅರ್ಥ ಆಯ್ತು. ಯಜಮಾನನ ಪ್ರೀತಿಗೆ ಬೇಕಾಗಿ ಯಾವ ಕೆಲಸವನ್ನು ಯಾವ ರೀತಿಯಲ್ಲಿ ಮಾಡುವುದಕ್ಕೆ ನೀವು ಅರ್ಹರೇ ಇದ್ದೀರಿ. ಅಯ್ಯೋ, ಪ್ರಾಣ ಹೋದ್ರೂ ತೊಂದರೆ ನಿನ್ನ ಮನದಂಗೆ ಅರ್ಥವಾಯ್ತು. ರಕ್ತ ಬೀಜ, ನೀನೇನೋ ನಿನ್ನ ಒಡೆಯನ ಗುಣಗಾನವನ್ನು ಮಾಡಿದೆ. ಅವ ಲೋಕೋತ್ತರ ವೀರನಾಗಿರ್ಬೇಕು. ಶುಂಭ ಬರ್ಬೇಕಿತ್ತು, ಆ ನಿರೀಕ್ಷೆ ಇತ್ತು. ನನ್ನ ನಿರೀಕ್ಷೆಯೇ ಸುಳ್ಳಾಗಿ ಹೋಯ್ತು. ರಣಕ್ಕೆ ಬರ್ಬೇಕಿತ್ತು ಶುಂಭ, ಅವ ಬರ್ಲಿಲ್ಲ. ಇಲ್ಲ ಇಲ್ಲ. ಯಾಕೆ ಗೊತ್ತಾ? ಅವ ಅಷ್ಟು ಸುಲಭದಲ್ಲೆಲ್ಲ ಬರ್ಲಿಕ್ಕಿಲ್ಲ. ಅವ ಇದ್ದವರನ್ನೆಲ್ಲ ಅಲ್ಲ ಕಳಿಸದೆ ಬರ್ಲಿಕ್ಕೆ ಇಲ್ಲ. ನನಗೊತ್ತಾಯ್ತು. ಕಾರಣ ಇಷ್ಟೇ, ಅವನೊಬ್ಬ ರಣ ಹೇಳಿ ಅವನ ಮಾತನ್ನು ಕೇಳಿ ಬಂದು ಇನ್ನು ಯುದ್ಧ ಮಾಡ್ಬೇಕಿತ್ತು. ಹೌದು. ಕತ್ತಿ ಕಾಳಗ ಮಾಡ್ಬೇಕಿತ್ತು. ಸ್ತುತಿ ಮಾಡ್ತಾ ಇದ್ದೆ. ಹೌದು. ಗುಣಗಾನ ಮಾಡ್ತಾ ಇದ್ದೆ. ಸರಿ. ಯಾಕೆ ಬಲ್ಲಯ್ಯ? ನೀನೊಂದು ಕರ್ಕೊಂಡು ಹೋಗುವ ಅಂತ. ನೀನು ಷಂಡ ನಡಿ. ಹುಡುಗಿಯ ಗಂಬಿರಲೇ
ಎನ್ನುವಂತಹ ಸಪ್ತ ಮಾತೃಕೆಯನ್ನು ಸೃಜಿಸ್ತೇನೆ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಚಂದ್ರಾಣಿ ಹಿಡಿದ ವಜ್ರಾಯುಧದಿಂದ ಕಡೆ ಹೊಡೆದಿ ಭಾಗವಾಗಿ ಬಿಂದು ರಕ್ತ ಭೂಮಿಯನ್ನು ಸೋಕಿದರೆ ನಮ್ಮ ಅಜ್ಜನವರ ಪ್ರಭಾವ. ಬಿಂದು ರಕ್ತ ಭೂಮಿಯನ್ನು ಸೋಕಿದರೆ ಕೋಟಿ ಸಂಖ್ಯೆಯ ರಕ್ತ ಬೀಜಾದಿಗಳು ನಮ್ಮಲ್ಲಿ ರಕ್ತ ಬೀಜರು ಇಟ್ಟಿದ್ದಾರೆ ತೋರಿದ್ದಾನೆ ನೋಡಿ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ರಕ್ತ ಬೀಜಾದಿಗಳು ಹುಟ್ಟಿಕೊಳ್ಳುತ್ತಾ ಇದ್ದಾರೆ. ಪಿಂಡಗಳು ಯಾರು ಬದುಕಿ ಯಾರು ಉಳಿಯಬಾರದು. ಅದಕ್ಕೆ ಬೇಕಾಗಿ ರಕ್ತೇಶ್ವರಿ ಆಗುತ್ತೇನೆ.
ನೋಡು, ಮಾಯಮಲ್ಲ, ಸತ್യമಲ್ಲ, ಧರ್ಮಮಲ್ಲ, ಮೂಜಿ ಶೋ ಅಂಡ್ ಶುರು ಗೊತ್ತಿನಾರೆ ಅಂಚ ಒಂಜಿ ರಾಜ್ಯನಿಗೆ ಬ್ರಹ್ಮತ್ವ ಅಂಚ ನೂದು ಪಾಲು ಸ್ಥಾನಮಾನ ಮನಸ್ಥಾನ ಅಂಚ ಹತ್ತುಗೆರೆ ಮಾಗನೆ ಅಂಚ ಕೂಡುದಿ ರಾಜ್ಯ ಅಂಚ ನಂಬುದಿ ಸಂಸಾರ ಅಂಚ ಮಧ್ಯೆ ಇಷ್ಟೇ ಬಂಧು ಬಾಂಧವ್ಯರ ತನ್ಮಧ್ಯಡು ಅಂಚ ಕುಲ ಕುಟುಂಬ ಮಿಗ್ಗೆ ಫಲೆಯೇ ತಮ್ಮಲೆ ಅರವತ್ತೆ ಎಲ್ಯ ಮಲ್ಲ ಆಣು ಪೊಣ್ಣು ರಾಸಿದ ಕುಟುಂಬ ಆರಾಧನೆ ಮಲ್ತೊಂದು ಬೈದಿನ ಅಂಚ ನಮ್ಮ ಪಂಚವರ್ಣದ ಮಣ್ಣುಡು ಅಂಚ ಧರ್ಮನಾಶಾದು ಅಂಚ ಅಧರ್ಮನೆ ತರದಿರ್ತಿ ಮೆರೆಪಿನ ಬುರ್ತುಡು ಅಂಚ 33 ಕೋಟಿ ದೇವತೆಲು ಅಂಚ ಮೂಜಿ ಮೂರ್ತಿಲು ಒಂಜಾದು ಅಂಚ ತನ್ನ ದಿವ್ಯ ಶಕ್ತಿನು ಬಾನವು ರಾಪಾಯನ ಬುರ್ತುಡು ಒಂಜಿ ಪೊಣ್ಣ ಹೊರವಾದ ತಿರ್ತಿ ಎತ್ತು ಬತ್ತನತ್ತೆ ಆ ಶಕ್ತಿ ಯಾನಿನಿ ಮಿತ್ತ ಮಿರ್ಲೋಕನು ಬುಡಿಯೆ ತಿರ್ತ ಭೂಲೋಕವು ಎತ್ತು ಬತ್ತೆ ಹಕ್ಕದ ಜಾಗೆ ಲೆಪ್ಪದ ಮಣ್ಣು ಗಜಬಾರ್ದು ನೆಲೆ ಆಪಿನ ಹೊರ್ತುಡು ದೈವಲ ಇನ್ನು ಕೋಡಿಡು ರಾಜಕೀಯ ಮಂತ್ರಿಗೆ ಬಂದ್ಮಿ ಒಂದು ಅಪವಾದ ಬರ್ರೆ ಬಲ್ಯತ್ತೆ ಆತ ನನ್ನ ದೈವ ಮಾತ್ರ ರಾಜಕೀಯಕ್ಕೂ ಬರಿಯರೇ ಪೂರ ಬರ್ತದ ಆತ ಮಲ್ಲಚ್ಚಿ ಅಂಡ ಇತ್ ಮಲ್ಲ ಇನಿ ವ್ಯವಸ್ಥಿತವಾದ ಕಾರ್ಯಕ್ರಮಗಳು ಕೂಡ ಕೊಂಚ ಕಾರ್ಯಕರ್ತರನ್ನು ಬರ್ಚತೆ ಏರವು ದೇವಪ್ರಸಾದ ಭಂಡಾರ್ಲು ಒಳ್ಳೆರು ದೈವ ತಿರ್ಚತ್ ಬರೋದು ಜನ ಮಿತ್ ಬರುವರು ಬಲೆ ಕಾರ್ಯಕ್ರಮದ ಕರ್ತಲು ಬಲೆ 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 ಈರು ಬಲೆ ಈರು ಬಾಲೆ ಏರು ಸಮಾಧಾನ ಸಮಾಧಾನ ಪ್ರೀತಿದ ಗುರುಪು ನಾವು ಅಬ್ಬರ ಒಟ್ಟಿ ಕಾರ್ಯಕ್ರಮ ಅರ್ನ ಅಮ್ಮೇರ್ನ ಹಚ್ಚೋ ಹಚ್ಚು ಅವೆನ್ನ ಉಡಲ್ಗುಡಿಂಜಿ ಫಸತ್ತು ತೋಜಿ ಬರ್ತದೆ ತುಂಬದ ಕುಟುಂಬದ ಕೆಲಸ ಬತ್ತಿರಂಚನೆ ಯಾನು ಕುಟುಂಬದವರಿಗೆ ದೈವರಲ್ಲೇ ಪೋಚಂಚನೆ ಅಂಚ ಮಲ್ಲಜ್ಜಿ ಭಾರಿ ಮಲ್ಲ ಒಂಜಿ ಕಾರ್ಯಕ್ರಮ ಅಂಚ ಮಹಾನ್ ವ್ಯಕ್ತಿ ಒಂಜಿ ಪುಣ್ಯ ದಿನತ ನಿನ್ನಿಗಳು ಮಾತೆಲ್ಲ ಒಟ್ಟು ಸೇರಿದ ಮಲ್ತಿನ ಕಾರ್ಯಕ್ರಮ ಅಂಚ ಇಂಚೆ ನಿನ್ನಿಗಳು ಮಲ್ತೊಂದು ಮಲೆ ಇಡೀ ಕುಟುಂಬ ಅಜ್ಜರ ಇಂಚನೆ ಪೂರ ಈ ಕಲಿಕೆ ಮಾಡೋದು ತ್ಯಾಗ ಮಲ್ತಿನ ಭಾರಿ ಮಲ್ಲ ಕುಟುಂಬ ಒಂದು ಅಂಚ ಈ ಕಾರ್ಯಕ್ರಮ ಮಾಡ್ಕೊಂಡ ನಾವು ದುಂಬುದಾದೊಂದು ಎನ್ನುಳ ವರ್ಷ ಪ್ರತಿ ವರ್ಷ ಮಲ್ತೊಂದು ಬಲ್ಲೆ ದಿವ್ಯ ಆತ್ಮಕು ಚೇತನವು ಶಾಂತಿಗೆ ಕೊಡು ಎನ್ನು ಹಿಡಿಕಲು ಭಾರಿ ಭಂಗ ಬರ್ತದೆ ನಿಗಳಿಗೆ ಮಲ್ಲ ಮಲ್ತದ್ದು ಎಡ್ಡೆ ಪುದಾರ ಮಾಡೋದು ಮಾಡಿದ ಪ್ರಯತ್ನ ಬರ್ತದೆ ಅಕೇರಿ ಪೂರ ವ್ಯವಸ್ಥೆ ನಿಗಲೆ ಮಲ್ತೇವೆ ಅವೇ ಮಾತ್ರ ನಿಗಳು ಮತ ಪಡೆ ಪ್ರತಿ ವರ್ಷ ಈ ಜಾಗದ ಈ ಕಾರ್ಯಕ್ರಮವನ್ನು ಮಲ್ತೊಂದು ಬಲ್ಲೆ ದುಡ್ಡುದಾದ ಮಂಡ್ಯ ವೆಚ್ಚ ಪೂಜೆ ಅಪ್ಪನ ಪುದಾರ ಮಾಡೋದು ಒಂಜಿ ಪುಂಡಿ ಪಣವನ್ನು ಕೊಪ್ಪರಿಗೆ ಮಾಡಲಿ ನಿರಿಕೆ ಮಲ್ತು ಬರ್ಪೇನು ಎನ್ನ ಮನೆ ಮಧ್ಯ ಒಂಜಿ ಮೂಲ ಬತ್ತಿ ಬತ್ತಾದ ಬೋಲಿ ನಿಗಳು ಕಾರ್ಯಕ್ರಮ ಮಲ್ಪನಾಗ ನಿಗಲ ಕೊಡಿನಾಳೆ ನಿಗುಲು ಯಾರು ಫಂಡಿನ ಪಾತ್ರ ಅಮೃತವಾಕ್ಯ ಮಲ್ತು ಬರ್ಪೆ ಇಡೀ ಕುಟುಂಬದ ಬೆರಿಸಾಯ ಯಾನಿತ್ತು ಉಂಪಿ ಉಣಸಡು ತಿನ್ಪಿ ಗಿಣಸಡು ಸೇರ್ದು ಮೀರ್ದಿತ್ತು ನಿಗಲ ಕುಟುಂಬದ ಉತ್ತರೋತ್ತರ ಅಭಿವೃದ್ಧಿ ಒಂದು ಲೆಕ್ಕ ನಾಲ್ವರು ಪುದಾರನ್ನ ನೋಡಿ ಬಾದು ಕೊರ್ಪೆ ಇನ್ನೊಂದು ಬಂಡಾರ ಯಾಪನ ಗಿಂಜಡಕ್ಕೆ ಪಾಪ ಬಾಲೇನ್ ದನಿ ಪೋಷಿ ಬೇಗ ಕಳಪುಂಡಿ ಅಂಚ ಹೇಳೆ ಮೀರೊಂದು ಬತ್ತಲತೆ ಅಂಚ ನರಮಾನಿ ಸಂಚಾರ ಆಪಿನ ಕುರ್ತು ಕಮ್ಮಿ ಒಂದು ಬರ್ತದೆ ದೈವಲಿ ನನ್ನ ಸಂಚಾರ ಆಪಿನ ಕುರ್ತಾಂಡು ಅಂಡ ಎಲ್ಲ ನನ್ನ ಕಾಯನ್ನು ಮುರಿದು ಮಾಯಿ ಸೇರಿನ ಕುರ್ತದೆ ಅಂಚ ಸುಡಿಕೆ ಬಂತು ಅಂಡ ಒಂದು ಅಗತ್ತ ಒಂದು ಎತ್ತಿದ್ದೀರು ಗಂಟೆ ನಾನು ಮಲ್ಕೊಂಡು ಹೇಳ ಮೀರೊಂದು ಬರ್ತೇನೆ ಎಂಕ ಸಂದೋಡ ಏನೋ ಒಂದು ಬಂಡ ನಿಕ್ಕ ಸಂದೋಡ ಏನು ಒಂದು ಒಂದೊಂಡ ದೈವ ಬಾರಿ ಮಲ್ಲ ಶಕ್ತಿ ಅಂಡ ಬುಂಡ ಇಲ್ಲಿಯ ನಿನ್ನ ಮಾಯೋಡ ಮಲ್ಲೆ ಮಲ್ತವನು ಬೊಂಡ ಈತು ಪೂರ ಖರ್ಚು ಮಾಡ್ಕೊಂಡಾಗ ದೇವು ಗಂಜಿ ಬೊಂಡ ಇಲ್ಲೇ ಹೊರಬಾರ್ದು ಅಯ್ಯೋ ಇಲ್ಲೇ ಮಲ್ಲೆ ನಿಜ ನಾನು ಏನೋ ಪರೀಕ್ಷೆ ಮಾಡ್ಬಾರ ಮಲ್ಲ 2 ವರ್ಷ ಕರಂಚಾದ ಇಲ್ಲ ಅಡ್ಕೊಳ್ತು ನನ್ನ ಕರಂಚಾವಡ ನಿಕ್ಕಲ ನೀರಿಜ್ಜ ಇಸೈತ್ತಂಡಿ ಏಳು ಕಡಪ ರಾಜ್ಯ ಬರ್ದು ಅಮೃತವನ್ನು ಕೈಗೊಡದು ಬರ್ದು ನಮ್ಮಿನ ಪುಲೆ ಸಲೆಕಾಡು ಕಂಜಿ ಕೈ ಕಂಜಿಲೆಗಾಡು ಕುಣಾಯಿ ಬಂಡಾಯಿ ಬಡಕಾಯಿ ತನಕಾಯಿ ವಾರಿತ್ರ ಕುಂದುವರದ ಬರಗ ನಮ್ಮಿನ ಗಲಿಗೆ ಮುಡಿಗೆ ತೊಯ್ಬಾರ್ದು ಬರ್ಬೇಕು ನಮ್ಮಿನ ಗಲಿಗೆ ಮುಡಿಗೆ ತೊಯ್ಬಾರ್ದು ನಮ್ಮಿನ ಗಲಿಗೆ ಮುಡಿಗೆ ತೊಯ್ಬಾರ್ದು
ಕದಂಬಾವನದಲ್ಲಿದ್ದು ನನ್ನ ವೀರರನ್ನೆಲ್ಲ ತಡೆದು ಬಿಟ್ಟೆಯಲ್ಲ, ನಿನ್ನ ಸುಖ ನಡೆಸುವುದಕ್ಕಾಗಿ ನಾನೇ ಕದಂಬಾವನವನ್ನು ಸೇರಿದ್ದೇನೆ. ಎಲ್ಲಿದ್ದಿ ನೀನು? ಬಾರನ್ನ ಮುಂದೆ ಬಾ ಬಾ.
ಆಗಬೇಕೆನ್ನುವ ಹಾಗೆ ಮದುವೆ ಹಂಬಲವನ್ನು ಮುಂದುವರಿಸಿದೆ. ಇದು ನಿನಗಾಗಿ ಸಿದ್ಧನಾಗಿ ಬಂದಿದ್ದೇನೆ. ಎಲ್ಲದಿ ಬಾ ಬಾ ಬಾ. ತಲೆ ಕಡಿದು ಯಮನಾಲಯಕ್ಕೆ ಸೇರಿಸಿ ಬಿಟ್ಟಿಯಲ್ಲ. ಶೋಣಿತಾಪುರದ ಅಧಿಕಾರಿ ಅಲ್ಲ, 18 ಬ್ರಹ್ಮಾಂಡವನ್ನೇ ಆಳುವವ ಶುಂಭಾಸುರ. ಸರಿ, ನಿನ್ನನ್ನು ಮದುವೆ ಆಗ ಬಯಸಿದ್ದೇನೆ. ನನ್ನ ವಾಮದಂಗೆ ಏರ್ತಿಯ ತುರುಬಿಯ ಕೈಗೆ ಗಡಿಯಲ್ಲ. ಮದುವೆಗಾಗಬೇಕಂತಹ ಆಸೆ ಇದ್ರೆ ನೀನೇ ಬರಬೇಕಿತ್ತು. ನಿನ್ನ ಆಳುಗಳನ್ನು ಒಬ್ಬೊಬ್ಬರನ್ನಾಗಿ ಅಟ್ಟಿದೆ. ಎಲ್ಲವರು ಧನಾಶಾಹಿಗಳಾಗಿದ್ದಾರೆ. ನೀನು ಭಾವಿಸಿರಬಹುದು ಬಡ ನಾರಿ ಎನ್ನುವ ಹಾಗೆ ಬಳುಕುವಂತಹ ಬಳ್ಳಿ ನಿನ್ನ ಪಾಲಿಗೆ ಮರಣ ಬಳ್ಳಿ ಆದಿತ್ತು. ಬಾ ಮುಂದೆ. ಕೌಶಿಕೆ ಕಂಡೆಯ ಸುರನಾಥ ದೈತ್ಯರನುಂಡವ
ಕಲಿಯುಗದೋ ಶ್ರೀಪತಿ ಸದಭಾವೆ ಎನ್ನುತ್ತ ಮೈ ತೋರುವೆ ಆರು. ದೇವೇಂದ್ರ ಕಣ್ಣಯ್ಯ, ಭಯಭೀತನಾಗುವಂತಹ ಅಗತ್ಯವೇ ಇಲ್ಲ. ನಿಮಗೆ ಕೊಟ್ಟಿರುವ ಅಭಯವಾಣಿಯಂತೆ ಶುಂಭ ನಿಶುಂಭಾದಿ ದಾನವರನ್ನು ಸಂಗ್ರಾಮ ಮುಖದಲ್ಲೇ ಈ ಭೂಮಂಡಲಕ್ಕೆ ಕೆಡಹಿದ್ದೇನೆ. ದೇವಿ ಮಹಾತ್ಮೆ ಲೀಲೆ ಎನ್ನುವುದನ್ನು ಕಣ್ಣಾರೆ ಕಾಣುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟವಳು ನಾನೇ. ಸತ್ಯತಾಯಿ, ದೇನಲು ದೇಹ ಶುದ್ಧಿಯು, ಪೀನಲು ವಿದ್ಯಾ ಪ್ರಾಪ್ತಿಯು, ಮಾಯನಲು ಮಹಾಲಕ್ಷ್ಮಿ ಸಾನ್ನಿಧ್ಯವು, ಹಾಯನಲು ಹರಿಹರರ ಸಾಕ್ಷಾತ್ಕಾರವು, ಮೇನಲು ಸಕಲ ಇಷ್ಟಾರ್ಥವು ಸಿದ್ಧಿಪುದು. ಹೋಗು ಮಗನೇ, ನಾಕವನ್ನೇನು ಶುಭವಾಗಲಿ. ಅಮ್ಮ, ಏನಪ್ಪ? ಕಾರುಣ್ಯ ದೃಷ್ಟಿಯನ್ನು ಬೀರಿದ ನೀನು ಕಮನೀಯ ಗಾತ್ರಳಾಗಿ ಒದಗಿ ಬಂದು ನಮ್ಮ ಪರಿಭವವನ್ನು ದೂರೀಕರಿಸಿದೆ. ಖಂಡಿತ ಸನ್ಮಂಗಲಕಾರಕವಾದ ನಿನ್ನ ಸ್ವರೂಪವನ್ನು ಕಂಡು ನಾವು ಧನ್ಯರೇನವಾಗಿದ್ದೇವೆ. ಸರಿ, ಹಾಗೆಂದು ಇಂತಹ ಯೋಗ ಮತ್ತೊಮ್ಮೆ ಉಂಟೆ ಅಂತ ಕೇಳುವುದಮ್ಮ. ಮುಂದಕ್ಕೆ ಈ ರೂಪದಲ್ಲಿ ನಾನು ಗೋಚರಿಸುವುದಿಲ್ಲ. ಮುಂದೆ ಬರುವಂತಹ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಮಾಯೆ ಎನ್ನುವಂತಹ ಹೆಸರಿನಿಂದ ಕ್ಷಣ ಹೊತ್ತು ಗೋಚರಿಸುತ್ತೇನೆ. ಲೋಕಕ್ಕೆ ಒಳಿತಾಗಲಿ. ಭದ್ರಂ ಶುಭಂ ಮಂಗಲಂ. ಜಯ 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 ನಮೋ ಜಯ ಜಯ ನಮೋ ಜಯ ಜಯ ನಮೋ ಶ್ರೀ ರಾಮಚಂದ್ರನಿಗೆ ತೋಲಿಲ್ಲ ಶ್ರೀ ರಾಮಚಂದ್ರನಿಗೆ ಅಯೋಧ್ಯಪುರ ನಿವಾಸನಿಗೆ ನಿಜ ಮುಗ ಜಯನ ರಮಣಾಲಿನಿ ಮಂತ್ರ ಮನಮನಗಳಿರುವಾಗಿ ಮಂಗಲಕ್ಕೆ ಮಂಗಲ ಶುಭ ಮಂಗಲು ನಿರ್ಮಂಗಲು ಮಂಗಲವೋ